ಎಲ್ರಿಗೂ ನಮಸ್ತೆ. ನಮಸ್ತೆ ನಾಗಪ್ಪ ಅವರೇ. ತುಂಬಾ ಖುಷಿ ಆಯ್ತು ನೋಡಿ ಮತ್ತೆ. ಕೆಲವು ಹೊಸ ಮುಖಗಳು, ಕೆಲವು ಹಳೆಯ ಮುಖಗಳು. ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರ ಭೇಟಿ ಮಾಡಿ. ಸುಮಾರು ಒಂದ್ ವರ್ಷದ ಮೇಲೆ ಆಯ್ತು ಅನ್ಸುತ್ತೆ ನಾನು ಕ್ಲಾಸ್ ತಗೊಳ್ಳಿಕ್ ಶುರು ಮಾಡಿ, ಅಲ್ವಾ? ಓಕೆ, ನೀವು ನಮ್ಮ ಕ್ಲಾಸ್ಗಳೆಲ್ಲ ಆದ್ಮೇಲೆ ತುಂಬಾ ಹೀಲಿಂಗ್ ಥೆರಪಿಗಳನ್ನ ಕಲ್ತಿದ್ದೀರಾ. ಎಲ್ರೂ ಜೀವನದಲ್ಲಿ ಹೊಸ ಹೊಸ ರೀತಿಯ ಅನುಭವಗಳನ್ನ ಪಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀವಿ, ಅಲ್ವಾ? ಈ ಹೀಲಿಂಗ್ ಥೆರಪಿಗಳ ಇಂದಾಗಿ ಒಳ್ಳೇದು. ಹೋದ್ ವರ್ಷದಿಂದ ನಾವು ಹೇಳ್ತಾ ಬರ್ತಿದ್ದ ಹಾಗೆ ನಿಮ್ಗೆ ಒಂದು ಕೈಯಲ್ಲೇ ಮನೆಯಲ್ಲೇ ಪ್ರತಿಯೊಬ್ರು ಒಂದು ಆಗಬಹುದಾದಂತಹ ಒಂದು ಪುಸ್ತಕನ ನಿಮ್ ಕೈನಲ್ಲಿ ಕೊಡ್ತೇವೆ ಅಂತ. ಆ ಪುಸ್ತಕಕ್ಕೋಸ್ಕರ 1 ವರ್ಷದಿಂದ ಶ್ರಮ ಪಡ್ತಾನೆ ಇದ್ದಾರೆ ದಯಾನಂದ್ ಸರ್ ಮತ್ತೆ ಪ್ರವೀಣ್ ಸರ್ ಇಬ್ರು. ಪ್ರವೀಣ್ ಸರ್ ಪರಿಚಯ ಕೂಡ ನಿಮ್ಗಾಗಿದೆ, ಅವರ ಕೆಲವು ಕ್ಲಾಸ್ಗಳನ್ನೆಲ್ಲ ನೀವು ಮಾಡಿದ್ದೀರಾ. ಹಾಗಾಗಿ ಎಲ್ಲಾ ರೀತಿಯಿಂದ, ಎಲ್ಲಾ ಕಡೆಗಳಿಂದ, ಕೆಲವು ಭಾಗಗಳಿಂದ ಪ್ರವೀಣ್ ಸರ್ ಎಷ್ಟೋ ತರಹದ ಜ್ಞಾನವನ್ನ ಕಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಹೇಳ್ಕೊಡೋದಲ್ದಿರ ಅದನ್ನ ಪುಸ್ತಕದಲ್ಲೂ ಸಹ ಪ್ರಿಂಟ್ ಮಾಡಿಸ್ತಿದ್ದಾರೆ. ಹಾಗಾಗಿ ತುಂಬಾ ಜನ ವೇಟ್ ಮಾಡ್ಕೊಂಡು ಇನ್ನೂ ಯಾವಾಗ ಬರುತ್ತೆ ಪುಸ್ತಕ ಅಂತ, ಅಲ್ವಾ ರಂಜನಿ ಅವರೇ? ಪರವಾಗಿಲ್ಲ, ಏನಾದ್ರೂ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರೋ ತರ ಒಂದು ಇದು ಅನುಭವ ಕೊಡುವ ನಿಮ್ಗೆ ಪುಸ್ತಕದಲ್ಲಿ. ಈಗ ನೋಡಿ, ನಾವು ಕಲಿಯುಗದಲ್ಲಿದ್ದೇವೆ ಅಲ್ವಾ? ಕಲಿಯುಗದಲ್ಲಿ ಎಲ್ಲ ಹೇಳ್ತಾರೆ, ನಾವು ಹೋಮ ಹವನ ಜಪ ತಪಕ್ಕಿಂತ ಹರಿನಾಮ ಸ್ಮರಣೆ ಮಾಡಿದ್ರೆ ಸಾಕು ಅಂತ. ಆತರ ಇನ್ಸ್ಟೆಂಟ್ ವರ್ಲ್ಡ್ ಅಲ್ಲಿ ಇದೀವಿ, ಮ್ಯಾಗಿ ನೂಡಲ್ಸ್ ವರ್ಲ್ಡ್ ಅಲ್ಲಿ ಇದೀವಿ. ಹಾಗಾಗಿ ಎಲ್ಲನೂ ಈಸಿಯಾಗಿ ಸಿಗುವಂತದ್ದಾಗ್ಬೇಕು ನಮ್ಗೆ. ಈಗ ನಮ್ಗೆ ಸಮಾಧಾನ ಇಲ್ಲ, ಸಮಯ ಇಲ್ಲ. ಮುಂದೆ ಎಷ್ಟು ಸಮಾಧಾನದಿಂದ ಎಲ್ಲಾ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಿದ್ರು ಅಷ್ಟು ಸಮಾಧಾನ ನಮ್ಗಿಲ್ಲ ಈಗಿನ ಕಾಲದಲ್ಲಿ. ಸೊ ಹಾಗಾಗಿ ಎಲ್ಲಾ ವಿಷಯದಲ್ಲೂ ನಾವು ಇನ್ಸ್ಟೆಂಟ್ ಆಗಿ ಕೊಡುವ ಪ್ರಯತ್ನ ಮಾಡ್ಬೇಕು. ಅಂದ್ರೆ ನಾವು ಜ್ಞಾನಗಳನ್ನ ಅಷ್ಟು ಪಡ್ಕೊಂಡು 10 ಪುಟಗಳಲ್ಲಿರುವಂತಹ ಜ್ಞಾನನ 1 ಪುಟದಲ್ಲಿ ಕೊಟ್ಟಾಗ ಈಗಿನ ಕಾಲದ ಜನರು ಅದನ್ನ ರಿಸೀವ್ ಮಾಡ್ಕೋತಾರೆ. 10 ಪುಟನೂ ಕೊಡ್ತೀವಿ ಅಂದ್ರೆ 10 ಪುಟ ಓದೋಷ್ಟು ಯಾರಲ್ಲೂ ಸಮಾಧಾನ ಇಲ್ಲ. ಹಾಗಾಗಿ ಈ ಪುಸ್ತಕ ಇಷ್ಟು ಸಮಯ ತಗೊಂಡಿದೆ. ಒಂದು ಹೇಳ್ತೀನಿ ನೋಡಿ, ಒಂದು ಇನ್ಸ್ಟೆನ್ಸ್. ನಿಮ್ಮೆಲ್ರಿಗೂ ಡಾಕ್ಟರ್ ಸುಕುಮಾರನ್ ಅವ್ರ ಪರಿಚಯ ಆಗಿರಬಹುದು, ಯಾಕಂದ್ರೆ ನಮ್ಮ ಗುರುಗಳವರು MBBS MD ಡಾಕ್ಟರ್. ಅವರಿಂದ ನಾನು 10 ವರ್ಷದಿಂದ ಅವರಿಂದ ಪೆಂಡುಲಮ್ ಮತ್ತೆ ರೇಖಿ ಕ್ಲಾಸ್ ಎಲ್ಲ ಕಲ್ತಿದ್ದೆ. ಆಗ ನನ್ಗೆ ಆಶ್ಚರ್ಯ ಆಗಿತ್ತು. ನಾನು ಅವ್ರನ್ನ ಕೇಳಿದ್ದೆ, ಅವ್ರದ್ದು ರೇಖಿ ಕ್ಲಾಸ್ ಬಂದು 2 ದಿನ. ನಾ ಬೇರೆ ಕಡೆ ರೇಖಿ ಕ್ಲಾಸ್ ಕಲಿಬೇಕು ಅಂತ ಸರ್ಚ್ ಮಾಡ್ತಿದ್ದಾಗ 21 ದಿನ ಗ್ಯಾಪ್ ಬಿಟ್ಟು ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಅಂತ ಹೇಳ್ಕೊಡ್ತಿದ್ರು. ಪ್ರತಿಯೊಂದು ಲೆವೆಲ್ಗೂ ಸರ್ಟನ್ ಚಾರ್ಜಸ್ ಇತ್ತು. 6,000 10,000 ಅಷ್ಟಷ್ಟು ಚಾರ್ಜಸ್ ಇತ್ತು. ಬಟ್ ಬರೀ 6,000 ರೂಪಾಯಿಗೆ ನಾನು 2014 ಅಲ್ಲಿ 3 ಲೆವೆಲ್ ಡಾಕ್ಟರ್ ಸುಕುಮಾರನ್ ಗುರುಜಿ ಅವ್ರ ಹತ್ರ ಕಲ್ತಿದ್ದು. ಆಗ ನಾನು ಅವ್ರನ್ನ ಕೇಳಿದೆ, ಎಲ್ಲಾ ಕಡೆ 3 ತಿಂಗಳು ಗ್ಯಾಪ್ ತಗೊಂಡು ಹೇಳ್ಕೊಡ್ತಾರೆ, ನೀವ್ ಯಾಕೆ 2 ದಿನದಲ್ಲಿ? ಅವ್ರು ಆಗ ನನ್ಗೆ ಹೇಳಿದ್ದು, ಈಗ ನಾವು ಕಲಿಯುಗದಲ್ಲಿದ್ದೇವೆ, ಎಲ್ರಿಗೂ ಇನ್ಸ್ಟೆಂಟ್ ಆಗಿ ಕೊಡ್ಬೇಕು. ಹಾಗಾಗಿ ಅವ್ರು ಬಂದು ರೇಖಿ ಅವ್ರದ್ದು ಸಬ್ಜೆಕ್ಟ್ ಹೇಗಿದೆ ಅಂದ್ರೆ, ಅವ್ರು UK ನಲ್ಲಿ ಹೋಗಿ ನ್ಯೂ ಲೈಫ್ ರೇಖಿ ಅನ್ನೋ ಒಂದು ಸಂಸ್ಥೆನ ಅವರು ಶುರು ಮಾಡಿ ಅಲ್ಲಿ ರೇಖಿ ನಾಲೆಜ್ನ ಪಡ್ಕೊಂಡು ಇಡೀ ಪ್ರಪಂಚದಲ್ಲಿ ರೇಖಿ ಮ್ಯಾಟರ್ ಹೇಗಿದೆ, ಏನಿದೆ, ಸಬ್ಜೆಕ್ಟ್ ಏನಿದೆ, ಸಿಂಬಲ್ಸ್ ಏನಿದೆ, ಅದನ್ನೆಲ್ಲ ಅವ್ರು ಕಲ್ತು ಬಂದು ಅವ್ರು ಅದನ್ನ ಚಿಕ್ಕ ಪುಟಗಳನ್ನಾಗಿ ಮಾಡಿ, ಸಬ್ಜೆಕ್ಟ್ ಅನ್ನ ಚಿಕ್ಕದ್ ಮಾಡಿ ಅದನ್ನ 2 ದಿನದಲ್ಲೇ ಡೆಲಿವರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ 2 ದಿನದಲ್ಲಿ ನಾವು ಕಲ್ತ್ರು ಸಂಪೂರ್ಣ ಜ್ಞಾನದಲ್ಲಂತೂ ಕೊರತೆ ಇದ್ದೇ ಇರ್ಲಿಲ್ಲ. ಪ್ರತಿ 3 ಲೆವೆಲ್ ನಾವು 2 ದಿನದಲ್ಲೇ ಕಲ್ತಿದ್ವಿ. ಹಾಗಾಗಿ ಈ ಒಂದು ಪುಸ್ತಕದ ಬಗ್ಗೆ ಬ್ರೀಫ್ ಇನ್ಫಾರ್ಮೇಶನ್ ನಮ್ಮ ಪ್ರವೀಣ್ ಸರ್ ಕೊಡ್ತಾರೆ. ಏನೇನಿದೆ ಅಂತ. ಸುಮಾರು 17 ತರಹದ ಟ್ರೀಟ್ಮೆಂಟ್ಗಳು ಪ್ರತಿಯೊಂದು ಕಾಯಿಲೆಗೂ ಇದೆ. ಪ್ರತಿಯೊಂದು ಕಾಯಿಲೆಗೂ ಸುಮಾರು 17 ತರಹದ ಟ್ರೀಟ್ಮೆಂಟ್ಗಳು. ಅದು ಯಾವ್ಯಾವ ಟ್ರೀಟ್ಮೆಂಟ್ ಅಂತ ನಿಮ್ಗೆ ಅವರು PDF ಮುಖಾಂತರ ತೋರಿಸ್ತಾರೆ, ಅದರಲ್ಲಿ ನೀವು ತಿಳ್ಕೊಬಹುದು. ಹೋದ ವರ್ಷದಿಂದ ನಾವು ಒಂದು ಅಶ್ಯೂರೆನ್ಸ್ ಕೊಡ್ತಾ ಇದ್ವಿ, ನೀವು ಪ್ರತಿಯೊಂದು ಕ್ಲಾಸ್ಗೂ ಜಾಯಿನ್ ಆಗಿ. ಈಗ ಅಕ್ಯುಪ್ರೆಷರ್ ಅಂದ್ರೆ ಏನು, ಅದರ ಸಬ್ಜೆಕ್ಟ್ ಏನು, ಅದರ ಲಿಮಿಟೇಷನ್ಸ್ ಏನು ಅಂತ ಒಂದು 1 ವೀಕ್ ಕ್ಲಾಸಸ್ನ ತಗೋತಾ ಇದ್ರಿ. ಈಗ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ್ದೀವಿ. ಓಕೆನಾ? ಈ ಪುಸ್ತಕಗಳು ಕೆಲವು ಭಾಗಗಳಾಗಿ ಬಿಡುಗಡೆ ಆಗ್ತದೆ. ಯಾಕಂದ್ರೆ ಇವರು 1 ವರ್ಷದಿಂದ ಕಲೆಕ್ಟ್ ಮಾಡಿರೋ ನಾಲೆಜು ಎಷ್ಟು ಪೇಜಸ್ ಹೋಗ್ತಿದೆ ಪ್ರವೀಣ್ ಅವರೇ? 4,000 ಪೇಜಸ್ ಹೋಗ್ತಾ ಇದೆ ಅವ್ರು ಕಲೆಕ್ಟ್ ಮಾಡಿರೋ ನಾಲೆಜ್. ಅವರು ಉಕ್ಕಿನ ಅಂಗಡಿಯವರು ಹೇಳ್ತಿದ್ದಾರೆ, ಅವರು
ಬುಕ್ ತಗೊಂಡವರು ಹಮಾಲರ ತರ ಬುಕ್ ತಗೊಂಡೋಗ್ಬೇಕಾಗತ್ತೆ, ಒಂದೊಂದು ಭಾಗ ಬಿಡಿ ಅಂತ ಅವ್ರು ಹೇಳಿದ್ರೆ ಯಾಕೆ ಯಾಕಂದ್ರೆ ದಯಾನಂದ್ ಸರ್ ಯಾವುದೇ ಒಂದು ಹೊಸ ಜ್ಞಾನ ಪಡ್ಕೊಂಡಿದ್ದೇನೆ ಅದ್ರದ್ದು ಮ್ಯಾಟರ್ ಕೊಟ್ಬಿಡಿ ಮೇಡಮ್, ಅದ್ರದ್ದು ಮ್ಯಾಟರ್ ಕೊಟ್ಬಿಡಿ ಸರ್, ಬುಕ್ಕಲ್ಲಿ ಪ್ರಿಂಟ್ ಮಾಡ್ಬಿಡುವ, ಅದ್ರದ್ದು ಮ್ಯಾಟರ್ ಕೊಟ್ಬಿಡಿ ಬುಕ್ಕಲ್ಲಿ ಪ್ರಿಂಟ್ ಮಾಡುವ ಅಂತ ಎಲ್ಲಾರನ್ನು ತಲೆ ತಿಂದು ತಲೆ ತಿಂದು ತಲೆ ತಿಂದು ಇವರು ಸ್ವತಃ ಆಯುರ್ವೇದ ನ್ಯಾಚುರೋಪತಿ ಎಲ್ಲ ಮಾಡಿಸಿ ಅನುಭವಿಸಿ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಅದ್ರದ್ದು ಸಹ ಎಲ್ಲಾ ಪ್ರೋಟೋಕಾಲ್ ಸೇರಿ 17 ತರಹದ ಪ್ರೋಟೋಕಾಲ್ಸ್, ಯಾವುದ್ರಲ್ಲೂ ಕೊರತೆ ಇಲ್ಲ, ಇಂಥ ಪ್ರೋಟೋಕಾಲ್ ಇಲ್ವೇ ಇಲ್ಲ, ಇಂಥ ತರಹದ ಟ್ರೀಟ್ಮೆಂಟ್ ಇಲ್ವೇ ಇಲ್ಲ ಅನ್ನೋ ಹಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೊಟ್ಟೆಗೆ ಹೊಟ್ಟೆ ಫ್ಯಾಟ್ ಹೇಗೆ ಕರಗಿಸೋದು, ಅದು 17 ರೀತಿ 17 ಬಗೆಗಳಲ್ಲಿ ನಿಮಗೆ ಅದು ಸಿಗ್ತಾ ಇದೆ, ಹೇಗೆ ಕರಗಿಸಬಹುದು. ಯಾಕಂದ್ರೆ ಒಬ್ರಿಗೆ ಅಕ್ಯುಪ್ರೆಷರ್ ಸೂಟ್ ಆದ್ರೆ ಇನ್ನೊಬ್ರಿಗೆ ಮಂತ್ರ ಥೆರಪಿ ಸೂಟ್ ಆಗಬಹುದು, ಮಂತ್ರ ಥೆರಪಿ ಆ ತರ ಒಂದು ಟ್ರೀಟ್ಮೆಂಟ್ ಸಹ ಇವರು ಬುಕ್ಕಲ್ಲಿ ಪ್ರಿಂಟ್ ಮಾಡಿದ್ದಾರೆ. ನಂಬಲಿಕ್ಕೆ ನನಗೆ ನೋಡಿ ಆಶ್ಚರ್ಯ ಆಯ್ತು, ಮಂತ್ರ ಥೆರಪಿನ ನಾನು 1 ವರ್ಷದಿಂದ ಅಷ್ಟಾಗಿ ಇನ್ವಾಲ್ವ್ಮೆಂಟ್ ಕೊಡ್ತಿರ್ಲಿಲ್ಲ, ಯಾಕಂದ್ರೆ ನಮ್ಗೆ ನವೆಂಬರ್ ಅಲ್ಲಿ ಮಗು ಆಯ್ತು. ಹಾಗಾಗಿ ನಾನು ಬ್ರೇಕ್ ನಲ್ಲಿದ್ದೆ. ಎಲ್ರಿಗೂ ಗೊತ್ತಿರಬಹುದು, ಹಾಗಾಗಿ ನಾನು ಅಷ್ಟಾಗಿ ಬಂದಿರ್ಲಿಲ್ಲ, ವಿಡಿಯೋಸು ಮಾಡ್ತಿರ್ಲಿಲ್ಲ. ತುಂಬಾ ಜನಕ್ಕೆ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಗೊತ್ತಿದೆ, ಹಾಗಾಗಿ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಕೊಟ್ಟಿರ್ಲಿಲ್ಲ. ಬಟ್ ಇವರಂತೂ ಪಟ್ಟಿರೋ ಕಷ್ಟ, ಎಲ್ಲೆಲ್ಲೋ ಟ್ರಾವೆಲ್ ಮಾಡೋದು, ರಾತ್ರಿ 12 ಗಂಟೆ 1 ಗಂಟೆವರೆಗೂ ಕೆಲಸ ಮಾಡ್ತಿರ್ತಾರೆ ಇಬ್ರು ಸೇರಿ. ಹಾಗಾಗಿ 17 ತರಹದ ಟ್ರೀಟ್ಮೆಂಟ್ಗಳು ಬರಲಿಕ್ಕೆ ಸಾಧ್ಯ ಆಯಿತು. ಈ ತರ ಒಂದು ಪುಸ್ತಕ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನೀವು ಎಲ್ಲಾದ್ರೂ ಹುಡುಕಿ ಆಕ್ಯುಪ್ರೆಷರ್ ಒಂದು ಬುಕ್ ಸಿಗಬಹುದು, ಸೀಡ್ ಥೆರಪಿ ಒಂದು ಬುಕ್ ಸಿಗಬಹುದು, ಮಂತ್ರಗಳ ಬಗ್ಗೆ ಸಿಗಬಹುದು, ಟ್ಯಾರೋ ಕಾರ್ಡ್ಸ್ ಬಗ್ಗೆ ಸಿಗಬಹುದು. ಆದ್ರೆ ಎಲ್ಲಾನು ಕಂಬೈನ್ ಮಾಡಿ, ಎಲ್ಲಾ ಇನ್ಫಾರ್ಮೇಶನ್ ಅನ್ನು ಕಂಬೈನ್ ಮಾಡಿ ಎಲ್ಲಾನು ನಿಮ್ಗೆ ಸಿಗ್ಬೇಕು ಅಂದ್ರೆ ಅದು ಅಸಾಧ್ಯ. ಬಟ್ ಇದನ್ನ ಸಾಧ್ಯ ಮಾಡಿದ್ದಾರೆ ದಯಾನಂದ್ ಸರ್ ಮತ್ತೆ ಪ್ರವೀಣ್ ಸರ್. ಅವ್ರಿಗೆಲ್ಲರಿಗೂ ನಿಮ್ಮ ಒಂದು ಶುಭ ಹಾರೈಕೆ ಸಲ್ಲೇಬೇಕಾಗತ್ತೆ. ಈ ಪುಸ್ತಕ ಯಾವಾಗ ನಿಮ್ ಕೈನಲ್ಲಿ ಸಿಗಬಹುದು, ಅದರ ಬೆಲೆ ಏನು, ಅದೆಲ್ಲ ಇವರು ಹೇಳ್ತಾರೆ. ಇದರಲ್ಲಿ ಈ ಒಂದು ಭಾಗದಲ್ಲಿ 4 ಸಬ್ಜೆಕ್ಟ್ ನಿಮಗೆ ಸಿಗತ್ತೆ: ಆಕ್ಯುಪ್ರೆಷರ್, ಸೀಡ್ಸ್ ಥೆರಪಿ, ಕಲರ್ ಥೆರಪಿ, ಮುದ್ರಾ ಥೆರಪಿ. ಇದ್ರ 4 ಸಬ್ಜೆಕ್ಟ್ ಜೊತೆನಲ್ಲಿ 50 ತರಹದ ಪ್ರೋಟೋಕಾಲ್ ಸಿಗುತ್ತೆ. ಆಮೇಲೆ ಮುಂದಿನ ಭಾಗದಲ್ಲಿ ರೆಸ್ಟ್ ಆಫ್ ದಿ ಪ್ರೋಟೋಕಾಲ್ಸ್, ಉಳಿದಿದ್ದು ಏನೇನು ಪ್ರೋಟೋಕಾಲ್ಸ್ ಇರುತ್ತೋ ಅದನ್ನ ಪ್ರವೀಣ್ ಸರ್ ಹೇಳ್ತಾರೆ ನಿಮ್ ಜೊತೆನಲ್ಲಿ. ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್. ನೀವೆಲ್ಲರೂ ಈ ಒಂದು ಡಾಕ್ಟರ್ ಡ್ರಗ್ಲೆಸ್ ಥೆರಪಿಗಳ ಒಂದು ಡಾಕ್ಟರ್ ಅನ್ನ ನಿಮ್ಮನೆ ಕರ್ಕೊಂಡು ಹೋಗಿ, ನಿಮ್ಮನೆ ಕರ್ಕೊಂಡು ಹೋಗೋದಲ್ದಿರ ಅದನ್ನ ನೀವೆಲ್ರಿಗೂ ಗಿಫ್ಟ್ ಮಾಡಬಹುದು. ನೋಡಿ, 2013 ಅಲ್ಲಿ ನನಗೆ ಸಯಾಟಿಕ್ ಅದು ಸಿವಿಯರ್ ಪ್ರಾಬ್ಲಮ್ ಇತ್ತು. ಅಲೋಪತಿ ಅದನ್ನ ರಿಸಾಲ್ವ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೀಡ್ ಥೆರಪಿ ಒಬ್ರು ಡಾಕ್ಟರ್ ಜೋಶಿ ಅಂತ ಒಬ್ರು ಇದ್ರು ಕೋರ್ಮಂಗ್ಲದಲ್ಲಿ, ಅವರುನು ಅದನ್ನ ರಿಸಾಲ್ವ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ರೇಖಿಯಿಂದ ನನಗೆ ತುಂಬಾ ಚೇಂಜಸ್ ಆಗಿತ್ತು. ಆದ್ರೆ ಸೀಡ್ ಥೆರಪಿ ನಾನು ಮಾಡಿಸ್ಕೊಂಡಿದ್ರಿಂದಾಗಿ, ಆಕ್ಯುಪಂಚರ್ ಮಾಡಿಸ್ಕೊಂಡಿದ್ರಿಂದಾಗಿ, ಮತ್ತೆ ರೇಖಿ ಹೀಲಿಂಗ್ ಮಾಡಿಸ್ಕೊಂಡಿದ್ರಿಂದಾಗಿ ಇದೆಲ್ಲಾನು ಹೇಗೆ ಕೆಲಸ ಮಾಡುತ್ತೆ ಅಂತ ಕಲಿತಾ ಹೋಗಿದ್ದು. ಆಗ ನನ್ಗೊಬ್ರು ಆಕ್ಯುಪ್ರೆಷರ್ ಪುಸ್ತಕನ ಗಿಫ್ಟ್ ಆಗಿ ಕೊಟ್ಟಿದ್ರು, ಒಬ್ರು ರೇಖಿ ಹೀಲರ್ ಆಕ್ಯುಪ್ರೆಷರ್ ಪುಸ್ತಕ, ದೇವೇಂದ್ರ ಓರ ಅವ್ರದ್ದು. ಆ ಪುಸ್ತಕ ಓದಿದ್ದ ದಿನದಿಂದ ಈ ಒಂದು ಹೀಲಿಂಗ್ಗಳ ಬಗ್ಗೆ ನನ್ನ ಒಂದು ರಿಸರ್ಚ್ ಶುರುವಾಗಿದ್ದು. ಹಾಗಾಗಿ ಇವತ್ತು ನಾವು ಇಷ್ಟು ಸಾವಿರಾರು ಜನ ಇದನ್ನ ಕಲ್ತಿದ್ದೇವೆ. ಇದರೆಲ್ಲ ಅನುಗ್ರಹಗಳು ಡಾಕ್ಟರ್ ಸುಕುಮಾರನ್ ಅಂತ ಗುರುಗಳಿಗೆ, ಮತ್ತೆ ನನಗೆ ಆಕ್ಯುಪ್ರೆಷರ್ ಪುಸ್ತಕನ ಕೊಟ್ಟಂತಹ ಗುರುಗಳಿಗೆ, ರೇಖಿಯನ್ನ ಹೇಳ್ಕೊಟ್ಟಂತಹ, ರೇಖಿಯನ್ನ ಮಾಡಿದಂತಹ ಗುರುಗಳಿಗೆ ಸಲ್ಲಬೇಕು. ನಾವೆಲ್ಲರೂ ಇಷ್ಟೊಂದು ಜನ ಹೀಲರ್ಸ್ ಇವತ್ತಿದ್ದೀರಾ, ನೀವೆಲ್ಲರೂ ಪ್ರತಿಯೊಬ್ರು ಹೀಲರ್ಗಳೇನೆ ಅಲ್ವಾ? ನೀವೆಲ್ಲರೂ ಕಲ್ತಿದ್ದೀರಾ, ಒಂದಲ್ಲ ಒಂದು ಕೋರ್ಸ್ನ ಆಯುಷ ಮಂಡಲಂನಲ್ಲಿ ಮಾಡಿದ್ದೀರಾ. ಮೊದಲ ಬಾರಿಗೆ ಆಯುಷ ಮಂಡಲಂ ವತಿಯಿಂದ ಕನ್ನಡದಲ್ಲಿ ಇಷ್ಟೆಲ್ಲ ಥೆರಪಿಗಳು ಬರಬೇಕು ಅಂದ್ರೆ ಇವರೆಲ್ಲರ ಒಂದು ಪರಿಶ್ರಮ ಇದೆ. ಹಾಗಾಗಿ ನೀವೆಲ್ಲರೂ ಈ ಒಂದು ಡಾಕ್ಟರ್ನ ನಿಮ್ಮನೆಗೆ ಕರ್ಕೊಂಡು ಹೋಗಿ ಆದಷ್ಟು ಶೀಘ್ರದಲ್ಲಿ. ಇವತ್ತು ಇದು ಲಾಂಚ್ ಆಗ್ತಾ ಇದೆ. ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮತ್ತೆ 23ನೇ ತಾರೀಕು ನಾವು ಬೆಂಗಳೂರಿನಲ್ಲಿ ಸಿಗ್ತೇವೆ. ಅದು ಏನು ಅಂತ ಸರ್ ಹೇಳ್ತಾರೆ. ನಿಮ್ಮ ಭೇಟಿ ಅಲ್ಲಿ ಆಗಬಹುದು ಬಹುಶಃ. ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಆಗ್ತಾ ಇದೆ ರೆಕಾರ್ಡಿಂಗು? ಓಕೆ, 1 ಸೆಕೆಂಡ್ ಎನೋಟೇಷನ್ಸ್ ಒಂದು ಆಫ್ ಮಾಡ್ತೀನಿ. ವಿಘ್ನಗಳು ಜಾಸ್ತಿ ನೋಡಿ ಒಳ್ಳೆ ಕೆಲಸಕ್ಕೆ. ಇವತ್ತು ಡೈಲಿ ಆಗಲ್ಲ. ಇಲ್ಲ ಸರ್, ಅವ್ರದ್ದು ಒಂದು ಏನಾದ್ರು ಯೋಗದಾನ ಬೇಕಲ್ಲ, ಅದಕ್ಕೆ ಹಿಂಗಾರು ಗೀಚಿ ಯೋಗದಾನ ಕೊಡುವ ಅಂತ. ಓಕೆ ಫೈನ್, ಜಸ್ಟ್ ಅ ಸೆಕೆಂಡ್.
ಸೊ ಎಲ್ಲರೂ ಸುಮಾರು ದಿನದಿಂದ ಕೇಳ್ತಾ ಇದ್ರಿ ಸರ್ ಬುಕ್ ಎಲ್ಲಿದೆ ಅಂತ. ಬುಕ್ಕು ಇವತ್ತು ನಿಮ್ಮೆಲ್ಲರ ಮುಂದೆ ಕಾಣಿಸ್ತಿದೆ. ಓಕೆನಾ? ಇದ್ರ ಹಿಂದ್ಗಡೆ ಸುಮಾರು ಜನದ ಎಫರ್ಟ್ಸ್ ಇದೆ. ಓಕೆ, ಇದ್ರ ಹಿಂದ್ಗಡೆ ಸುಮಾರು ಜನದ ಎಫರ್ಟ್ಸ್ ಇದೆ. ಮೇಡಮ್ ಆಗ್ಲೇ ಒಂಚೂರು ಬ್ರೀಫ್ ಕೊಡ್ತಾ ಹೇಳಿದ್ರು ಎಷ್ಟು ಕಷ್ಟಪಟ್ಟಿದ್ದೀವಿ ಇದರಿಂದ ಮತ್ತೆ ಇದರಿಂದ ಏನು ವರ್ಕ್ ಇದೆ ಅಂತ. ಆಲ್ಮೋಸ್ಟ್ ನಾನು ಬರೋಕ್ಕಿಂತ ಆಲ್ಮೋಸ್ಟ್ 4 years ಹಿಂದ್ಗಡೆನೆ ಈ ಒಂದು ಬುಕ್ಕಿನ ಕೆಲಸ ಸ್ಟಾರ್ಟ್ ಆಗಿದ್ದು. ಹಿಂಗಾಗಿ ಈ ಒಂದು ನಾನು ಬಂದ್ಮೇಲೆ ನಾನು ನೋಡಿರೋ ಪ್ರಕಾರ ಏನು ಜನದ ರೆಸ್ಪಾನ್ಸ್ ಇತ್ತು, ಮತ್ತೆ ನೀವೆಲ್ಲ ವೇಟ್ ಮಾಡೋ ರೀತಿ. ಏಕೆಂದ್ರೆ 4 ಜನ ಎಲ್ರಿಗೂ ಇಂಟ್ರೆಸ್ಟ್ ಇರುತ್ತೆ 4 ದಿವಸ ಏನೋ ಬರ್ತಾರೆ ಬಿಡಪ್ಪ ಅಂತ. ಬಟ್ ನಮಗೆ ಸ್ಟಾರ್ಟ್ ಆದಾಗ ಬರೀ 4 ಇಂದ 5 ಪ್ರೋಟೋಕಾಲ್ ಕೊಡುವ ಅಂತ ನಮ್ಮ ಪ್ಲಾನ್ ಇತ್ತು. ಅಂದ್ರೆ 5 ತರ ಟ್ರೀಟ್ಮೆಂಟ್ ಕೊಟ್ಟು ವಿಲ್ ಪುಷ್ ಅಂತ. ಬಟ್ ನಿಮ್ಮ ಇಂಟ್ರೆಸ್ಟ್ ನೋಡ್ಬಿಟ್ಟು ನಮಗೆ ಅನ್ಸಿದ್ದೇನು ಅಂತಂದ್ರೆ 4-5 ಯಾಕೆ ಇನ್ನೂ ಸ್ವಲ್ಪ ಜಾಸ್ತಿನೇ ಕೊಡೋಣ, ನಮ್ಮ ಕೈಲಾದಷ್ಟು ಜಾಸ್ತಿನೇ ಮಾಡೋಣ ಅಂತ. ನೀವೆಲ್ಲರೂ ವೇಟ್ ಮಾಡ್ತಿದ್ದ ರೀತಿ, ಫೀಡ್ಬ್ಯಾಕ್ ಕೇಳ್ತಿದ್ದ ರೀತಿ ಯಾವಾಗ ಬರುತ್ತೆ ಸರ್ ಅಂತ ಎವ್ರಿ ಕ್ಲಾಸಲ್ಲೂ ನೀವು ಪೇಷಂಟ್ ಆಗಿ ಕೇಳಿದ್ರಿಂದಾನೆ ನಮ್ಗೆ ಇನ್ನೂ ಹಾಕಬೇಕು ಅಂತ ಅನ್ಸಿನೇ ಎಲ್ಲಾ ಪ್ರೋಟೋಕಾಲ್ಗಳನ್ನ ಆ್ಯಡ್ ಮಾಡಿ ಈಗ ಪ್ರತಿಯೊಂದು ಡಿಸೀಸಸ್ಸಿಗೂ 17 ತರ ಪ್ರೋಟೋಕಾಲ್ ಬಂದಿದೆ. ಓಕೆನಾ? ಈಚ್ ಡಿಸೀಸಸ್ 17 ಪ್ರೋಟೋಕಾಲ್ಸ್. ಓಕೆನಾ? ಅದ್ರ ಜೊತೆಗೆ ಡೆಫಿನಿಷನ್ಸ್. ಸುಮಾರು ಜನಕ್ಕೆ ಈ ಟ್ರೀಟ್ಮೆಂಟ್ಗಳು ಹೆಂಗ್ ವರ್ಕ್ ಆಗುತ್ತೆ, ಇದ್ರ ಹಿಂದ್ಗಡೆ ಇರೋ ಸೈನ್ಸ್ ಏನು, ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ. ಓಕೆನಾ? ನೀವನ್ನ ಕ್ಲಾಸಲ್ಲಿ ಕೇಳಿರ್ತೀರಾ ಇಲ್ಲ ಅನ್ನಲ್ಲ, ಬಟ್ ಅದಕ್ಕೆ ಸೈಂಟಿಫಿಕ್ ಆಗಿ ಯಾವ ರೀತಿ ಬ್ಯಾಕ್ ಗ್ರೌಂಡ್ ಇರುತ್ತೆ, ಅದು ವರ್ಕ್ ಆಗೋ ರೀತಿ ಹೆಂಗೆ, ಕಲರ್ಸ್ ಎಷ್ಟು ಅವರ್ಸ್ ಅಪ್ಲೈ ಮಾಡಬೇಕು, ಅಕ್ಯುಪ್ರೆಷರ್ ಪಾಯಿಂಟ್ಸ್ ಹೆಂಗ್ ಪ್ರೆಸ್ ಮಾಡಬೇಕು, ಅಕ್ಯುಪ್ರೆಷರ್ ಪಾಯಿಂಟ್ಸ್ ಹಿಂದ್ಗಡೆ ಇರೋ ಒಂದು ಸೈನ್ಸ್ ಏನು, ಇದೆಲ್ಲ ಸುಮಾರು ಜನ ಕನ್ಫ್ಯೂಷನ್ಸ್ ಇದೆ. ಹಂಗಾಗಿ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಅಂತಾನೆ ನಾವು ಪ್ಲಾನ್ ಮಾಡಿದ್ದೇನು ಅಂತಂದ್ರೆ ಈ ಒಂದು ಬುಕ್ ಅಲ್ಲಿ ಒಂದೊಂದೇ ಪ್ರೋಟೋಕಾಲ್ ಜೊತೆಗೆ ಇದರಲ್ಲಿ ಅದನ್ನು ಕವರ್ ಮಾಡ್ತಾ ಬಂದಿದ್ದೀವಿ. ಸೆಕೆಂಡ್, ಎಸ್, ಈ ಬುಕ್ ಅಲ್ಲಿ ಏನೇನಿದೆ ಸುಮಾರು ಜನ ಕ್ವಶನ್ ಇತ್ತು. ಮೇಡಮ್ ಆಗ್ಲೇ ಒಂಚೂರು ಬ್ರೀಫ್ ಕೊಟ್ರು. ಓಕೆನಾ? ನಾನು ಒಂಚೂರು ಇನ್ನೊಂದು ಸ್ವಲ್ಪ ಬ್ರೀಫ್ ಇಂದ ಹೊರಗಡೆ ಬರೋಣ. ಫಸ್ಟ್ ಬರೋದು ನಮ್ಗೆಲ್ಲರೂ ನಾವು ಕಲ್ತಿರೋದು ಫಸ್ಟ್ ಕೋರ್ಸ್ ಎಲ್ಲರೂ ಅದೇ ಅನ್ಕೋತೀನಿ, ಐ ಥಿಂಕ್, ಅಕ್ಯುಪ್ರೆಷರ್. ಓಕೆನಾ? ನಮ್ಗೆ ಆಯುಷ್ ಮಂಡಲಂ ಪರಿಚಯ ಆಗಿದ್ದೆ ಅಕ್ಯುಪ್ರೆಷರ್ ಇಂದ. ಹಿಂಗಾಗಿ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅಕ್ಯುಪ್ರೆಷರ್ ಇಂದ. ಅಕ್ಯುಪ್ರೆಷರ್ ಥೆರಪಿ ಅಂದ್ರೆ ಏನು, ಅಕ್ಯುಪ್ರೆಷರ್ ಥೆರಪಿ ಹಿಂದ್ಗಡೆ ಇರೋ ಸೈನ್ಸ್ ಏನು ನಾನು ಆಗ್ಲೇ ಹೇಳ್ದೆ. ಕಾಮನ್ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಯಾವುದು, ಯಾವ ಪಾಯಿಂಟ್ ಪ್ರೆಸ್ ಮಾಡಿದ್ರೆ ಏನ್ ಲಾಭ ಸಿಗುತ್ತೆ, ಮತ್ತೆ ಯಾವ ಪಾಯಿಂಟ್ ಪ್ರೆಸ್ ಮಾಡುವಾಗ ಏನನ್ನ ಗಮನದಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಬೇಕು. ಯಾಕೆಂದ್ರೆ ನೀವು ನೋಡಿರ್ತೀರ ಗ್ರೂಪ್ ಅಲ್ಲಿ ಸುಮಾರು ಜನಕ್ಕೆ ಕ್ವಶನ್ಸ್ ಮೈಂಡ್ ಅಲ್ಲಿ ಬರ್ತಾ ಇರುತ್ತೆ. ಏನು ಅಂತಂದ್ರೆ ಈ ಒಂದು ಸರ್ ನಾವು ಈ ಪಾಯಿಂಟ್ ಪ್ರೆಸ್ ಮಾಡಿದ್ವಿ, ನಮಗೆ ಪ್ರಾಬ್ಲಮ್ ಆಯ್ತು. ಸುಮಾರು ಜನ ಕೇಳಿರ್ತೀರಾ, ನೀವು ಹೀಲರ್ಸ್ ಇರ್ತೀರಾ. ಕೆಲವೊಂದು ಪಾಯಿಂಟ್ಗಳನ್ನ ಕೊಟ್ಟಾಗ ಕೆಲವೊಂಥರ ಪ್ರಾಬ್ಲಮ್ಸ್ ಆಗುತ್ತೆ, ಕೆಲವೊಂಥರ ಒಳ್ಳೆ ರಿಸಲ್ಟ್ನೂ ಸಿಗುತ್ತೆ ನಿಮ್ಗೆ. ಅಷ್ಟೇ ನಾವು ಇಲ್ಲಿ ಏನ್ ತಪ್ಪು ಮಾಡಿರ್ತೀವಿ ಅಂದ್ರೆ ಅದು ಪಾಯಿಂಟ್ಗಳ ತಪ್ಪಲ್ಲ, ನಮ್ಮ ತಪ್ಪು. ನಾವು ಎಡವಿರ್ತೀವಿ ಸೆಲೆಕ್ಟ್ ಮಾಡುವ ಪಾಯಿಂಟ್ಗಳನ್ನ. ಹಿಂಗಾಗಿ ಅದನ್ನ ನಾವು ಒಂದು ಫೋಕಸ್ ಅಲ್ಲಿ ಇಟ್ಕೊಂಡೆ ಈ ಒಂದು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಕೊಡೋಣ ಅಂತ ಇಂಟೆನ್ಷನ್ ಅಲ್ಲಿ ಅಕ್ಯುಪ್ರೆಷರ್ ಬಗ್ಗೆ ಬ್ರೀಫ್ ಇನ್ಫಾರ್ಮೇಶನ್. ಅದ್ರ ಜೊತೆಗೆ ಕಲರ್ ಥೆರಪಿ. ಸುಮಾರು ಜನಕ್ಕೂ ಕಲರ್ ಥೆರಪಿ ಬಗ್ಗೆ ಗೊತ್ತಿದೆ, ಎಲ್ಲರೂ ಎಫೆಕ್ಟಿವ್ ಆಗಿ ಯೂಸ್ ಮಾಡಿದ್ದಾರೆ ಕಲರ್ ಥೆರಪಿಯನ್ನ. ಓಕೆನಾ? ಆ ಒಂದು ಕಲರ್ ಥೆರಪಿಗೆ ಏನ್ ಕೋರ್ ಇದೆ, ಕೋರ್ ಬೇಸಿಕ್ಸ್ ಕಲರ್ ಥೆರಪಿಗೆ ಏನಿದೆ ಅದನ್ನು ಸಹ ಇದರಲ್ಲಿ ಹಾಕಿದೀವಿ. ಓಕೆನಾ? ಅದು ಮುಗಿದ ಮೇಲೆ ಥರ್ಡ್ ಅಂತ ಬರೋದು ಸೀಡ್ ಥೆರಪಿ. ನಾವು ಕಲರ್ಸ್ ಅನ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಸೀಡ್ಸ್ ಅನ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ನಾವು ಯಾವ ರೀತಿ ಟ್ರೀಟ್ಮೆಂಟ್ ಗಳನ್ನ ಕೊಡ್ತಾ ಹೋಗ್ತೀವಿ ಅನ್ನೋ ಸುಮಾರು ಜನಕ್ಕೆ ಅದು ಡೌಟ್ ಇದೆ. ಸುಮಾರು ಜನಕ್ಕೆ ಇದು ವರ್ಕ್ ಆಗುತ್ತಾ ಅಂತ ಇನ್ನೂ ಕ್ವಶನ್ ಮಾರ್ಕು ಇದೆ ಸುಮಾರು ಜನರಲ್ಲಿ. ಅದನ್ನ ಕ್ಲಿಯರಿಟಿ ಕೊಡೋ ಪರ್ಪಸ್ಗೆ ಈ ಒಂದು ಬುಕ್ ಅಲ್ಲಿ ಇದನ್ನೆಲ್ಲ ಹಾಕಿರೋದು ನಾವು. ಓಕೆನಾ? ಇದು ಮುಗಿದ ಮೇಲೆ ನೆಕ್ಸ್ಟ್ ಬರೋದು ಈ 3 ಕಾನ್ಸೆಪ್ಟ್ ಮೇಜರ್ ಆಗಿ ನಾವು ಇದರಲ್ಲಿ ಕವರ್ ಮಾಡಿರೋದು. ಓಕೆನಾ? ಡೆಫಿನಿಷನ್ಸ್ ವೈಸ್ ಮತ್ತೆ ಕಾನ್ಸೆಪ್ಟ್ ವೈಸ್ ಬಂದಾಗ ಈ 3 ಕಾನ್ಸೆಪ್ಟ್ಗಳ ಬಗ್ಗೆ, ಅದ್ರ ಜೊತೆಗೆ ಈ ಒಂದು ಆಹಾರ ಯಾವ ರೀತಿ ತಗೋಬೇಕು, ಫುಡ್ ಬಗ್ಗೆ, ಮತ್ತೆ ಮುದ್ರೆಗಳ ಬಗ್ಗೆ, ಅದ್ರ ಬಗ್ಗೆನೂ ಸ್ವಲ್ಪ ಕೊಟ್ಟಿದ್ದೀವಿ. ಇದು ಫಸ್ಟ್ ಎಡಿಷನ್ ಅಲ್ಲಿ ಬರ್ತಾ ಇರೋದು. ಮೇಡಮ್ ಆಗ್ಲೇ ಹೇಳ್ತಾ ಇದ್ರು ಟೋಟಲ್ ಎಷ್ಟು ಪೇಜ್ ಆಯ್ತು ಪ್ರವೀಣ್ ಅಂತ ಕೇಳಿದ್ರು ಅವರು. 4000 ಪೇಜ್ ಅಂತ ನಾನು ಹೇಳಿದ ನಂಬರ್ ಕರೆಕ್ಟಾ? ಅದು ಆಕ್ಚುಲಿ ಕರೆಕ್ಟ್. 4000 ಪೇಜ್ ದಾಟಿ ಹೋಗಿದೆ. ಸೊ ಪ್ರಿಂಟರ್ನವ್ರು ಹೇಳಿದ್ದೇನು ಅಂತಂದ್ರೆ ತುಂಬಾ ವೇಟ್ ಆಗುತ್ತೆ ಸರ್, ತಗೊಂಡೋಗೋರಿಗೆ ಬರ್ಡನ್ ಆಗುತ್ತೆ ಅಂತ ಅನ್ನೋ ಇದರಿಂದ ಅದ್ರ ಜೊತೆಗೆ ಇದರಲ್ಲಿ ಎಲ್ಲರೂ ಇರೋದೆಲ್ಲ ಅಂತಂದ್ರೆ ಏನಂತಂದ್ರೆ ಒಂದು ವರ್ಕ್ ಜೊತೆಗೆ ಮನೆಯಲ್ಲಿ ಹೌಸ್ ವೈಫ್ಸೇ ಜಾಸ್ತಿ ಇದ್ದೀರಾ. ಓಕೆನಾ? ನಿಮ್ಗೆ ಚೂರು ಹಣ ಕೊಡಿಟ್ಟಿರ್ತೀರಾ, ಅದರಲ್ಲೇ ನೀವು ಕೋರ್ಸ್ಗಳನ್ನ ಕಲಿತು ಇನ್ನೊಂದು ಅಚೀವ್ ಮಾಡೋಣ ಅನ್ನೋ ಮೈಂಡ್ ಸೆಟ್ ನಿಮ್ಗೆ ಎಲ್ರಿಗೂ ಇರುತ್ತೆ. ಆ ಪರ್ಪಸ್ಗೆ ನಿಮಗೆ ಹೊರೆ ಆಗ್ಬಾರ್ದು, ನಿಮಗೆ ಬರ್ಡನ್ ಆಗ್ಬಾರ್ದು ಅನ್ನೋ ಪರ್ಪಸ್ಗೆ ಅದನ್ನ ಡಿವೈಡ್ ಮಾಡಿಬಿಟ್ಟು ಈ ಒಂದು ಸೆಕ್ಷನ್ಗಳಾಗಿ ರಿಲೀಸ್ ಮಾಡೋ ಪ್ಲಾನ್ ಮಾಡಿದೀವಿ. ಓಕೆನಾ? ಈಗ ನಾವು ಈಗ ಲಾಂಚ್ ಆಗ್ತಾ ಇರೋ ಬುಕ್ ಫಸ್ಟ್ ವರ್ಷನ್. ಓಕೆನಾ? ಫಸ್ಟ್ ವರ್ಷನ್ ಅಲ್ಲಿ 50 ಪ್ರೋಟೋಕಾಲ್ಗಳನ್ನ ನಾವು ಕವರ್ ಮಾಡಿದ್ದೀವಿ. ಕಾಮನ್ ಆಗಿ ನಮಗೆ ಬರುವಂತ ಪ್ರಾಬ್ಲಮ್ಸ್ 50 ಪ್ರಾಬ್ಲಮ್ಸ್ ಅನ್ನ ತಗೊಂಡ್ಬಿಟ್ಟು ಅದ್ರ ಮೇಲೆ ಫೋಕಸ್ ಮಾಡ್ಬಿಟ್ಟು 50 ಪ್ರಾಬ್ಲಮ್ ಅನ್ನ ಹಾಕಿದೀವಿ. ಓಕೆನಾ? ಎಸ್. ಈಗ ಒಂದೊಂದೇ ಪ್ರೋಟೋಕಾಲ್ಗಳನ್ನ ನೋಡೋಕ್ಕಿಂತ ಮುಂಚೆ ಯಾವ್ಯಾವ ಲ್ಯಾಂಗ್ವೇಜ್ ಅಲ್ಲಿ ಸುಮಾರು ಜನಕ್ಕೆ ಗೊತ್ತಿರೋದೇನು ಅಂದ್ರೆ ನಾವು ಕನ್ನಡದಲ್ಲಿ ಮಾತ್ರ ಮಾಡಿದೀವಿ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಬಟ್ ಕನ್ನಡದಲ್ಲಿ ಇಲ್ಲ. ಅದು ಇಷ್ಟು 6 ಲ್ಯಾಂಗ್ವೇಜ್ ಇದೆಯಲ್ಲ, 6 ಲ್ಯಾಂಗ್ವೇಜ್ ಅಲ್ಲೂ ಸಹ ಯಾವ್ಯಾವ ಪ್ರೋಟೋಕಾಲ್ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು, ಯಾವ್ಯಾವ ಪ್ರೋಟೋಕಾಲ್ಗಳ ಹಿಂದಿರೋ ಒಂದು ಮೀನಿಂಗ್ ಏನು ಅನ್ನೋದನ್ನ ಈ ಕನ್ನಡಿಗರೆಲ್ಲರೂ ನಮ್ಮಲ್ಲಿರೋ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಆಡಿಯನ್ಸ್ ಇದ್ದಾರೆ. ಕರೆಕ್ಟಾ? ಎಲ್ಲರ ಬಗ್ಗೆ ನಾವು ಥಿಂಕ್ ಮಾಡಬೇಕು.
ಆ ಪರ್ಪಸ್ ಅಲ್ಲೇ ಇಟ್ಕೊಂಡು ಈ ಒಂದು ಎಲ್ಲ ಒಂದು ಲ್ಯಾಂಗ್ವೇಜ್ಗಳನ್ನು ಇದರಲ್ಲಿ ಕೊಡೋ ಒಂದು ವ್ಯವಸ್ಥೆ ಮಾಡಿದ್ವಿ. ಹೆಂಗ್ ಕೊಡ್ತೀರಾ ಸರ್, ಇದು ತುಂಬಾ ದೊಡ್ಡದಾಗ್ಬಿಡುತ್ತಲ್ಲ ಬುಕ್ಕು, ಸುಮಾರು ಜನ ಕ್ವಶನ್ ಇರುತ್ತೆ ಸರ್, ಕನ್ನಡದಲ್ಲೇ ನೀವು 4000 ಪೇಜ್ ಅಂತಿದ್ದೀರಾ, ಮತ್ತೆ ಈ ಎಲ್ಲ ಲ್ಯಾಂಗ್ವೇಜ್ಗಳನ್ನ ಹಾಕ್ಬಿಟ್ರೆ ನೀವು ತುಂಬಾ ಆಗೋಗುತ್ತೆ, ಹೆಂಗೆ ನೀವು ಅದನ್ನ ಕನ್ಸಿಡರ್ ಮಾಡ್ತೀರಾ ಅಂತ ಸುಮಾರು ಜನ ಕ್ವಶನ್ ಇದೆ. ಅದಕ್ಕೆ ನಾವು ಮಾಡಿರೋದೇನು ಅಂತಂದ್ರೆ, ಕಾಮನ್ ಆಗಿ ಅಕ್ಯುಪ್ರೆಷರ್ ಮಾಡ್ಲಿಕ್ಕೆ, ಕಲರ್ ಥೆರಪಿ ಮಾಡ್ಲಿಕ್ಕೆ, ಸೀಡ್ ಥೆರಪಿ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಏನಂತಾರೆ ಸೂಚನೆಗಳನ್ನ ಕೊಟ್ಟಿದ್ದೀವಿ. ಯಾವ ಟೈಮಲ್ಲಿ ಮಾಡಬೇಕು, ಯಾವ ಟೈಮಲ್ಲಿ ಮಾಡಿದ್ರೆ ಎಫೆಕ್ಟಿವ್, ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಓಕೆನಾ, ಅದಕ್ಕಿಂತ ಮುಂಚೆ ಹೇಳ್ತಿರೋದು ಇದು. ಆ ಒಂದು ಏನ್ ಸೂಚನೆಗಳಿದೆಯಲ್ಲ, ಆ ಸೂಚನೆಗಳನ್ನ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೊಟ್ಟಿದ್ದೀವಿ. ಇದೇನ್ ನಿಮ್ಗೆ 6 ಕಾಣಿಸ್ತಿದೆಯಲ್ವಾ, ಆ 6 ಲ್ಯಾಂಗ್ವೇಜ್ ಅಲ್ಲೂ ಎಲ್ಲಾ ಸೂಚನೆಗಳು ಇದೆ. ಸೊ ಹಿಂಗಾಗಿ ಕನ್ನಡಿಗರ ಜೊತೆಗೆ ಇನ್ನು ಬೇರೆ ಯಾವ್ದು ಲ್ಯಾಂಗ್ವೇಜ್ ಗೊತ್ತಿರುತ್ತೋ ಅವರು ಸಹ ಈ ಒಂದು ಥೆರಪಿಗಳನ್ನ ಅಪ್ಲೈ ಮಾಡ್ಕೋಬಹುದು. ಯಾಕೆ ಅಂದ್ರೆ ಅದ್ರ ಹಿಂದಿರೋ ಒಂದು ಸೈನ್ಸು ಅಲ್ಲಿ ನಿಮ್ ಕ್ಲೀನ್ ಆಗಿ ಒಂದು ಇದ್ರಲ್ಲಿ ಕೊಟ್ಟಿರೋದ್ರಿಂದ ನೀವು ಈಸಿಯಾಗಿ ಅದನ್ನ ಅಪ್ಲೈ ಮಾಡ್ಕೋಬಹುದು. ಓಕೆನಾ? ಎಸ್. ನೆಕ್ಸ್ಟ್ ಫಸ್ಟ್ ಕಾನ್ಸೆಪ್ಟ್ ನಾವು ಆಗ್ಲೇ ಹೇಳ್ದಂಗೆ ಅಕ್ಯುಪ್ರೆಷರ್ ಅಂತ ಹೇಳ್ದೆ ನಾನು. ಅಕ್ಯುಪ್ರೆಷರ್ ಬಗ್ಗೆ ಇದರಲ್ಲಿ ಬ್ರೀಫ್ ಬರುತ್ತೆ. ಅದರ ಜೊತೆಗೆ ಏನೇನ್ ಪ್ರೋಟೋಕಾಲ್ಸ್ ಕೊಟ್ಟಿದೀವಿ ಮುಂದೆ 50 ಪ್ರೋಟೋಕಾಲ್ಸ್ ಅಂತ ಹೇಳಿದೆ ನಿಮ್ಗೆ. 50 ಮೇಜರ್ ಡಿಸೀಸಸ್. ಬೇಸಿಕ್ಲಿ ಮೇಜರ್ ಡಿಸೀಸಸ್ ಅಂದ್ರೆ ಯಾವುದು ಸರ್? ಈಗ ನಾವೆಲ್ಲ ಹೀಲರ್ಸ್ ಗ್ರೂಪ್ ಅಲ್ಲಿ ನೋಡ್ತಿರ್ತೀರಾ ನೀವು. ಆಯುಷ್ ಮಂಡಲಂ ಹೀಲರ್ಸ್ ಗ್ರೂಪ್ ಅಲ್ಲಿ ಆಗಿರ್ಬೋದು, ಆಯುಷ್ ಮಂಡಲಂ ಮೇನ್ ಗ್ರೂಪ್ ಅಲ್ಲಿ ಆಗಿರ್ಬೋದು, ಸುಮಾರು ಜನ ಕೇಳೋ ಕ್ವಶನ್ ಏನು ಅಂತಂದ್ರೆ, ನನಗೆ ನೆಗಡಿ ಆಗಿದೆ, ನನಗೆ ಶೀತ ಆಗಿದೆ, ನನಗೆ ಫೈಬ್ರಾಯ್ಡ್ಸ್ ಆಗಿದೆ, ನನಗೆ ಕಿಡ್ನಿ ಸ್ಟೋನ್ ಆಗಿದೆ, ಈ ತರ ಕಾಮನ್ ಆಗಿರೋ ಡಿಸೀಸ್ಗಳನ್ನ ಕೇಳ್ತಾ ಇರ್ತೀರಾ. ಆಮೇಲೆ ಇದು ಮೋಸ್ಟ್ ಕೇಳಿರೋ ಡಿಸೀಸಸ್ ಹೆಸರುಗಳಿದು. ಹಿಂಗಾಗಿ ನಾವು ಥಿಂಕ್ ಮಾಡಿರೋದೇನು ಅಂತಂದ್ರೆ, ಆ ಒಂದು ಮೋಸ್ಟ್ ಕಾಮನ್ ಹರ್ಟ್ ಡಿಸೀಸಸ್ ಏನಿದೆಯಲ್ವಾ ಅದ್ರ ಮೇಲಿನ ಫೋಕಸ್ ಮಾಡ್ಬಿಟ್ಟು ಆ ಒಂದು 50 ಡಿಸೀಸ್ ಅನ್ನ ಸೆಲೆಕ್ಟ್ ಮಾಡಿದೀವಿ ಫಸ್ಟ್ ವರ್ಷನ್ಗೆ. ಓಕೆನಾ? ಆದ್ರೆ ನಮ್ದು ಟೋಟಲ್ ಡಿಸೀಸಸ್ ಲಿಸ್ಟ್ ಬಂದ್ಬಿಟ್ಟು 320 ಡಿಸೀಸಸ್ ಇದೆ ಟೋಟಲ್ ಡಿಸೀಸಸ್. ಅದರಲ್ಲಿ 50 ಡಿಸೀಸ್ಗಳನ್ನ ಈ ಒಂದು ಬುಕ್ ಅಲ್ಲಿ ಕೊಡೋ ಒಂದು ಪ್ರಯತ್ನ ಮಾಡಿದೀವಿ. ಓಕೆನಾ? ಎಸ್. ಅಕ್ಯುಪ್ರೆಷರ್ ಅಂದ್ರೆ ಹೆಂಗ್ ಕೊಟ್ಟಿದ್ದೀರಾ ಸರ್, ಹೆಂಗ್ ಕವರ್ ಮಾಡಿದ್ದೀರಾ, ಒಂದ್ ಸ್ಯಾಂಪಲ್ ಏನಾದ್ರು ತೋರಿಸಬಹುದಾ ಅಂತ ಸುಮಾರು ಜನ ಮೈಂಡ್ ಅಲ್ಲಿ ಓಡ್ತಿರುತ್ತೆ. ಓಕೆನಾ? ಅದ ಪರ್ಪಸ್ಗೆ ಒಂದು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದೀವಿ ಇಲ್ಲಿ. ನೀವೆಲ್ಲರೂ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಕಾಣಿಸ್ತಿರೋದೇನು, ನಮ್ಮ 2 ಹ್ಯಾಂಡ್ಸ್. ನಿಮ್ಗೆಲ್ರಿಗೂ ಗೊತ್ತಿದೆ ಅಕ್ಯುಪ್ರೆಷರ್ ಅನ್ನ ನಾವು ಮಾಡುವಾಗ ಹ್ಯಾಂಡ್ಸ್ ಅನ್ನೇ ನಾವು ಯೂಸ್ ಮಾಡೋದು. ಓಕೆನಾ? ಕೈಗಳ ಒಂದು ಪರ್ಟಿಕ್ಯುಲರ್ ಸುಜೋಕ್ ರಿಫ್ಲೆಕ್ಸಾಲಜಿ ಆಗಿರ್ಬೋದು, ಅಥವಾ ಈ ಒಂದು ಇನ್ಸೆಕ್ಟ್ ರಿಫ್ಲೆಕ್ಸಾಲಜಿ ಆಗಿರ್ಬೋದು, ಅದರ ಪ್ರಕಾರ ನಾವು ಪ್ರೆಷರ್ ಪಾಯಿಂಟ್ಸ್ ಗಳ ಮೇಲೆ ಪ್ರೆಷರ್ ಹಾಕೋದ್ರಿಂದ ಈ ಒಂದು ಎನರ್ಜಿ ಏನಾಗುತ್ತೆ, ಅಲ್ಲಿ ಏನೇ ಆ ಒಂದು ಮೆರಿಡಿಯನ್ ಅಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದ್ರು ಅದು ಕ್ಲಿಯರ್ ಆಗುತ್ತೆ. ಅದೆಲ್ಲರಿಗೂ ನಮಗೆ ಗೊತ್ತಿರೋ ಪಾಯಿಂಟೇ. ಹಿಂಗಾಗಿ ಆ ಒಂದು ಪ್ರತಿಯೊಂದು ಡಿಸೀಸ್ ಮೇಲೆನೂ ಸಹ ನಾವು ಫೋಕಸ್ ಮಾಡಿಬಿಟ್ಟು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀವಿ. ಈ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಅಕ್ಯುಪ್ರೆಷರ್ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಯಾವ ಪಾಯಿಂಟ್ ಅನ್ನ ಪ್ರೆಸ್ ಮಾಡಬೇಕು. ಈಗ ಒಂದು ಎಕ್ಸಾಂಪಲ್ ತೋರಿಸ್ಲಿಕ್ಕೆ ನಾವು ತಗೊಂಡಿರೋ ಡಿಸೀಸ್ ಯಾವುದು ಅಂತಂದ್ರೆ ಈ ಅಬ್ಡಾಮಿನ್ ಫ್ಯಾಟ್. ಸುಮಾರು ಜನಕ್ಕೆ ಈಗಿಂದು ಲೈಫ್ ಸ್ಟೈಲ್ ಹೆಂಗ್ ಬಂದಿರೋದು ಪ್ರಾಬ್ಲಮ್ ಬಂದಿರೋದು ಏನಂದ್ರೆ ಮೇಜರ್ ಆಗಿ ಈ ಒಂದು ಅಬ್ಡಾಮಿನ್ ಫ್ಯಾಟ್, ಹೊಟ್ಟೆ ಭಾಗದಲ್ಲಿ ಕೊಬ್ಬು ಸುಮಾರು ಜನಕ್ಕೆ ಇದೆ ಇದು. ಯಾಕಂದ್ರೆ ಎಸ್ಪೆಷಲಿ IT ಪೀಪಲ್ಗೆ ಜಾಸ್ತಿ ಇರುತ್ತೆ. ಕೂತು ಕೆಲಸ ಮಾಡಿ 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 ಅದು ಅವರಿಗೆ ಹೆಂಗ್ ಅದರಿಂದ ಹೊರಗೆ ಬರ್ಬೇಕು ಅನ್ನೋದು ಗೊತ್ತಾಗ್ತಿರಲ್ಲ. ಈ ರೀತಿ ಇರೋ ಕಾಮನ್ ಡಿಸೀಸಸ್ಗಳನ್ನ ತಗೊಂಡ್ಬಿಟ್ಟು ಮಾಡಿರೋ ಪ್ರೋಟೋಕಾಲ್ಸ್ ಇದು. ಓಕೆನಾ? ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಜೊತೆಗೆ ಇದನ್ನ ಹೆಂಗ್ ಮಾಡಬೇಕು ಮತ್ತೆ ಎಷ್ಟು ಸರ ಮಾಡಬೇಕು ಅದನ್ನು ಸಹ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಸುಮಾರು ಜನ ನೀವು ಎಲ್ಲಾ ಕ್ಲಾಸ್ ಮಾಡಿದಾಗ್ಲೂ ಕೇಳ್ತಾನೆ ಇರ್ತೀರಾ, ಸರ್ ನಮಗೆ ಪೀರಿಯಡ್ಸ್ ಇದೆ ನಾವು ಮಾಡ್ಬೇಕೋ ಬೇಡವು, ಸರ್ ನಾವು ಪ್ರೆಗ್ನೆಂಟ್ ಇದೀವಿ ನಾವು ಈ ಪಾಯಿಂಟ್ಸ್ ಗಳನ್ನ ಪ್ರೆಸ್ ಮಾಡ್ಬೇಕು ಬೇಡವು. ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಪ್ರತಿಯೊಂದು ಪ್ರೋಟೋಕಾಲ್ಗಳಲ್ಲಿ ಕೆಳಗಡೆನೂ ಸಹ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಓಕೆನಾ? ನಾನು ಆಗ್ಲೇ ನಿಮ್ಗೆ 7 ಲ್ಯಾಂಗ್ವೇಜಸ್ ತೋರಿಸಿದೆ, ಕನ್ನಡ, ಹಿಂದಿ, ಇಂಗ್ಲಿಷ್, ತಮಿಳ್, ರಷ್ಯನ್. ಕರೆಕ್ಟಾ? ಆ ಒಂದು ಲ್ಯಾಂಗ್ವೇಜಸ್ ಈ ಸೂಚನೆಗಳೇನಿದೆಯಲ್ವಾ ಇದೇ ಸೂಚನೆಗಳು ಪರ್ಟಿಕ್ಯುಲರ್ ಲ್ಯಾಂಗ್ವೇಜಸ್ ಅಲ್ಲಿ ಬರುತ್ತೆ. ಓಕೆನಾ? ಅಕ್ಯುಪ್ರೆಷರ್, ಕಲರ್ ಥೆರಪಿ ಏನೇನು ನಾವು ತೋರಿಸ್ತಾ ಹೋಗ್ತೀವಿ ಎಲ್ಲಾದ್ರೂ ಸಹ ನಿಮಗೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಸಿಗುತ್ತೆ. ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೋ, ನಿಮ್ಮ ಮದರ್ ಟಂಗ್ ಯಾವುದು, ನಿಮ್ಗೆ ಈಸಿಯಾಗಿ ಯಾವುದು ರೆಕಗ್ನೈಸ್ ಆಗುತ್ತೆ ಆ ಲ್ಯಾಂಗ್ವೇಜ್ ಅನ್ನ ನೀವು ರೆಫರ್ ಮಾಡಿಬಿಟ್ಟು ಯು ಕ್ಯಾನ್ ಅಪ್ಲೈ. ಓಕೆನಾ? ಎಸ್. ನೆಕ್ಸ್ಟ್ ಕಲರ್ ಥೆರಪಿ. ಸುಮಾರು ಜನಕ್ಕೆ ಕಲರ್ ಥೆರಪಿ ನಾವೆಲ್ಲ ಯೂಸ್ ಮಾಡಿದೀವಿ, ನೋಡಿದೀವಿ, ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಿದೀವಿ. ಓಕೆ, ಅನುಷ್ಕಾ ಮೇಡಮ್ ಕ್ಲಾಸ್ ಮಾಡಿದ್ರು ಈ ಒಂದು ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಯ್ತಾ ಮೇಡಮ್? ಮೋರ್ ದೆನ್ 6 ಮಂತ್ಸ್. ಸೊ ಅದೇ ಫಸ್ಟ್ ಕಲರ್ ಥೆರಪಿ ಆಗಿದ್ದು. ಅದಾದ್ಮೇಲೆ ಕಲರ್ ಥೆರಪಿ ನಾವು ಮಾಡಿಲ್ಲ. ನೋಡೋಣ ಯಾಕೆ ಮಾಡಿಲ್ಲ ಅಂತ ಸುಮಾರು ಜನ ಕೇಳ್ತಿರ್ತಾರೆ, ಸರ್ ಕಲರ್ ಥೆರಪಿ ಯಾವಾಗ ಕೊಡ್ತೀರಾ ಅಂತ. ಈಗ ಹೇಳಿದ್ದನ್ನೇ ಕೊಡೋದಕ್ಕಿಂತ ಹೊಸದೇನಾದ್ರು ಕೊಡುವ ಅಂತ ನಮ್ಮ ಐಡಿಯಾ. ಹಿಂಗಾಗಿ ರಿಸರ್ಚ್ ಮಾಡ್ತಿದೀವಿ. ರಿಸರ್ಚ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಫ್ಯೂಚರ್ ಅಲ್ಲಿ ಅಪ್ಕಮಿಂಗ್ ಇದರಲ್ಲಿ ಡೆಫಿನೆಟ್ಲಿ ಚೆನ್ನಾಗಿರೋ ಕೋರ್ಸ್ಗಳನ್ನ ಆಯುಷ್ ಮಂಡಲಂ ತಂದೆ ತರುತ್ತೆ. ಅದು ಗ್ಯಾರಂಟಿ ನಾವು ಕೊಡ್ತೀವಿ. ನಮ್ಮ ಕ್ಲಾಸಸ್ ಅಟೆಂಡ್ ಮಾಡಿದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಕಂಟೆಂಟ್ ಚೇಂಜ್ ಇರುತ್ತೆ, ಮತ್ತೆ ಇನ್ಫಾರ್ಮೇಶನ್ ಚೇಂಜ್ ಇರುತ್ತೆ. ಸೇಮ್ ಇನ್ಫಾರ್ಮೇಶನ್ ನಾವು ಯಾವ ಕ್ಲಾಸಲ್ಲೂ ಕೊಡೋದು ಇಲ್ಲ ಮುಂದೆ. ಹಿಂಗಾಗಿ ಈ ಒಂದು ಕಲರ್ ಥೆರಪಿಯನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆ, ಮತ್ತೆ ಯಾವ ಕಲರು ಯಾವ ಒಂದು ಫಿಂಗರಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅದನ್ನು ಕೊಟ್ಟಿದ್ದೀವಿ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಈ ಒಂದು ಪರ್ಟಿಕ್ಯುಲರ್ಲಿ ಜಾಯಿಂಟ್ಗಳ ಮೇಲೆ ಒಂಚೂರು ಡಿಫ್ರೆಂಟ್ ಇದೆ ಕಲರ್ ಥೆರಪಿ. ಓಕೆನಾ? ಇದು ಯಾವ ಒಂದು ಬೇಸ್ ಮೇಲೆ ಆಗಿರುತ್ತೆ ಅಂತಂದ್ರೆ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಮೇಲೆ ಇದನ್ನ ನಾವು ರೆಡಿ ಮಾಡಿರೋದು.
ಓಕೆನಾ. ಆಯುರ್ವೇದಿಕ್ ಅಕ್ಯುಪ್ರೆಷರ್ ಅಂದ್ರೆ ಏನು ಅಂದ್ರೆ ಇನ್ಸೆಕ್ಟ್ ಸಿಸ್ಟಮ್ ಅನ್ನ ತಗೊಂಡ್ಬಿಟ್ಟು ಅದರ ಜೊತೆಗೆ ಜಾಯಿಂಟ್ ಗಳನ್ನ ತಗೊಂಡ್ಬಿಟ್ಟು ಅದರದೇ ಆದಂತಹ ಜಾಯಿಂಟ್ ಗಳ ಮೇಲೆ ಪರ್ಟಿಕ್ಯುಲರ್ ಕಲರ್ ಗಳನ್ನ ಅಪ್ಲೈ ಮಾಡೋದನ್ನ ಈ ಇನ್ಸೆಕ್ಟ್ ಸಿಸ್ಟಮ್ ಅಲ್ಲಿ ನಾವು ಕಲಿತಾ ಹೋಗ್ತೀವಿ. ಆ ಬೇಸ್ ಮೇಲೆ ನಾವು ಇದನ್ನ ಕೊಟ್ಟಿರೋದು. ನೀವು ಅನ್ಬೋದು ಸರ್ ಸುಜೋಗ್ ಸಿಸ್ಟಮ್ ಅಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ, ಇದನ್ನ ಯಾಕೆ ಕೊಟ್ರಿ? ಈಗ ನಾವು ಇದನ್ನ ಏನ್ ನಿಮಗೆ ಕೊಟ್ಟಿದೀವಲ್ವಾ, ಇದು ನಮ್ಮಲ್ಲಿ ಕೆಲಸ ಮಾಡೋ ಎಲ್ಲಾ ಹೀಲರ್ಗಳ ಜೊತೆಗೆ ಮಾತಾಡಿ ಅವರು ಕಂಡುಕೊಂಡಿರೋ ಎಫೆಕ್ಟಿವ್ ಸಿಸ್ಟಮ್ ಯಾವುದು, ಅವರಿಗೆ ಸಿಕ್ಕಿರೋ ಎಫೆಕ್ಟಿವ್ ರೆಸ್ಪಾನ್ಸ್ ಯಾವುದು ಅನ್ನೋದನ್ನ ಅಬ್ಸರ್ವ್ ಮಾಡಿಬಿಟ್ಟು ಅದರಲ್ಲಿ ಸಿಕ್ಕಿರುವಂತಹ ಒಂದು ಅದ್ಭುತವಾದ ಸಿಸ್ಟಮ್ ನಮಗೆ ಇದು ಸಿಕ್ತು. ಎಲ್ಲರಿಂದನೂ ಬಂದಿರೋ ಫೀಡ್ಬ್ಯಾಕ್ ಇದೆ, ಈ ಒಂದು ಇನ್ಸೆಕ್ಟ್ ಸಿಸ್ಟಮ್ ಅದ್ಭುತವಾಗಿ ವರ್ಕ್ ಮಾಡುತ್ತೆ ಸರ್ ಅಂತ. ಆ ಪರ್ಪಸ್ಗೆ ಅದನ್ನೇ ಹಾಕಿರೋದಿಲ್ಲ. ಪರ್ಟಿಕ್ಯುಲರ್ಲಿ ಇನ್ನೊಂದು ಪ್ರಿಂಟಿಂಗ್ ಅಲ್ಲಿ ಕೆಲವೊಂದ್ಸರಿ ಕಲರ್ ಮಿಸ್ಟೇಕ್ಸ್ ಆಗಬಾರ್ದು ಅನ್ನೋ ಪರ್ಪಸ್ಗೆ ರೈಟ್ ಸೈಡಿಗೆ ಒಂದು ಬಾಕ್ಸ್ ಅಲ್ಲಿ ಯಾವ ಬಣ್ಣನ ಯೂಸ್ ಮಾಡಿದೀವಿ ಅನ್ನೋದನ್ನು ಸಹ ನಾವು ಮೆನ್ಷನ್ ಮಾಡಿದ್ದೀವಿ. ನಿಮ್ಗೆ ನೀವೇ ಓದ್ಬಿಟ್ಟು ನೀವೇ ಅಪ್ಲೈ ಮಾಡ್ಕೋಬಹುದು. ಓಕೆನಾ. ಕೆಲವೊಬ್ಬರಿಗೆ ಕಾಣಿಸ್ತಿರಲ್ಲ ಕ್ಲೀನ್ ಆಗಿ, ಕಲರ್ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಬಿಕಾಸ್ ಈಗ ಇದು ದೊಡ್ಡದಾಗಿರೋದ್ರಿಂದ ಸ್ಲೈಡ್ ನಿಮ್ಗೆ ಕಾಣಿಸುತ್ತೆ. ಒಂದು A4 ಸೈಜ್ ಶೀಟ್ ಅಲ್ಲಿ ನಿಮ್ಗೆ ಚಿಕ್ಕದಾಗಿ ಬರೋದ್ರಿಂದ ಕಾಣಿಸಲ್ಲ, ವಿಸಿಬಿಲಿಟಿ ಇರಲ್ಲ. ಆ ಪರ್ಪಸ್ಗೆ ರೈಟ್ ಸೈಡಿಗೆ ಹಾಕಿರೋದು. ಓಕೆ. ಅದ್ರ ಜೊತೆಗೆ ಎಷ್ಟು ಅವರ್ಸ್ ಹಾಕೋಬೇಕು ಕಲರ್? ಸುಮಾರು ಜನದ ಕಾಮನ್ ಕ್ವಶನ್ ಇದು, ಸರ್ ಎಷ್ಟು ಅವರ್ಸ್ ಕಲರ್ ಅಪ್ಲೈ ಮಾಡಬೇಕು? ಅದಕ್ಕೆ ಇದರಲ್ಲಿ ಉತ್ತರ ಇದೆ, 2 to 4 ಅವರ್ಸ್ ಅಂತ. ಎವ್ರಿ ಪ್ರೋಟೋಕಾಲ್ ಅಲ್ಲೂ ವೇರಿ ಆಗುತ್ತಾ ಸರ್? ಇಟ್ ಡಿಪೆಂಡ್ಸ್. ಪ್ರತಿಯೊಂದು ಪ್ರೋಟೋಕಾಲ್ ಈಗ 6 ಕೀಸಿಗೆ ಬೇರೆ ಇದೆ, ಈ ಒಂದು ಬೇಸಿಕ್ ಕಲರ್ ಥೆರಪಿಗೆ ಬೇರೆ ಇದೆ, ಅಕ್ಯುಪ್ರೆಷರ್ ಪಾಯಿಂಟ್ಸ್ ಗಳಲ್ಲಿ ಬೇಸಿಕ್ ಪಾಯಿಂಟ್ಸ್ ಗಳಿಗೆ ಬೇರೆ ಇದೆ. ಈ ತರ ವೇರಿ ಆಗ್ತಾ ಹೋಗುತ್ತೆ. ಈ ಒಂದು ಕಲರ್ ಥೆರಪಿಯಲ್ಲಿ 2 to 4 ಅವರ್ಸ್ ಅಂತ ನಾವು ಅಲ್ಲಿ ಮೆನ್ಷನ್ ಮಾಡಿದೀವಿ. ಓಕೆನಾ. ಅದ್ರ ಜೊತೆಗೆ ಯಾರು ಮಾಡಬೇಕು ಯಾರು ಮಾಡಬೇಕು ಅದ್ರ ಬಗ್ಗೆನೂ ಇದರಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ರೈಟ್. ಎಸ್. ನೆಕ್ಸ್ಟ್ ಸೀಡ್ ಥೆರಪಿ. ಸುಮಾರು ಜನ ಸೀಡ್ ಥೆರಪಿ ಬಗ್ಗೆ ಗೊತ್ತೇ ಇದೆ ಸುಮಾರು ಜನಕ್ಕೆ. ಈ ಕಾಮನ್ ಆಗಿ ನಾವು ಯೂಸ್ ಮಾಡೋ ಸೀಡ್ ಥೆರಪಿ ಮೇಡಮ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ರು, ಅದ್ಭುತವಾಗಿ ಹೇಳ್ಕೊಟ್ಟಿದ್ರು ಮೇಡಮ್ ಕ್ಲಾಸಲ್ಲಿ. ಇನ್ಸೆಕ್ಟ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ಒಂದು ಸೀಡ್ ಥೆರಪಿನ ಮಾಡಿ ನಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನ ಕಂಡ್ಕೋಬೇಕು ಅನ್ನೋದನ್ನ. ಹಿಂಗಾಗಿ ಒಂದ್ ಸೆಕೆಂಡ್. ಎಸ್, ಸಾರಿ. ಓಕೆ. ಸೀಡ್ ಥೆರಪಿ ಬಗ್ಗೆ ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ತಿಳ್ಕೊಂಡಿದ್ದೀವಿ. ಸೀಡ್ ಥೆರಪಿ ಹೆಂಗ್ ವರ್ಕ್ ಆಗುತ್ತೆ, ಸೀಡ್ ಥೆರಪಿ ಇಂದಿರೋ ಸೈನ್ಸ್ ಏನಂತ ಎಲ್ಲರಿಗೂ ಗೊತ್ತಿದೆ. ಅದರ ಜೊತೆಗೆ ಇದರಲ್ಲಿ ಡೆಫಿನಿಷನ್, ಅದರ ಹಿಂದಿರೋ ಸೈನ್ಸು, ಮತ್ತೆ ಯಾವ ಕಾಳುಗಳನ್ನ ಯಾವ ಪರ್ಪಸ್ಗೆ ಉಪಯೋಗಿಸ್ಬೇಕು. ಸುಮಾರು ಜನ ನಾವು ನೋಡಿರೋದು ಏನ್ ಹೇಳಿ ಗ್ರೂಪಲ್ಲಿ, ಬರೀ ಮೇಥಿ ಮತ್ತೆ ಪೆಪ್ಪರ್, ಮೇಥಿ ಪೆಪ್ಪರ್ ಇದೆರಡೇ ನಮ್ಗೆ ಗೊತ್ತಿರೋದು. ಅದು ಎರಡನ್ನು ಬಿಟ್ಟು ಇನ್ನೂ ಸುಮಾರು ತರ ಸೀಡ್ಗಳು ಬರುತ್ತೆ. ಆ ಒಂದು ಸೀಡ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ನೀವು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಅನ್ನ ಕಂಡ್ಕೋಬಹುದು ಅನ್ನೋದನ್ನ ಈ ಒಂದು ಪರ್ಟಿಕ್ಯುಲರ್ ಸೀಡ್ ಥೆರಪಿ ಕೊಡಲಾಗಿದೆ. ಓಕೆನಾ. ಈ ಒಂದು ಸೀಡ್ ಥೆರಪಿದು ಒಂದು ನಿಮಗೆ ಪ್ರೋಟೋಕಾಲ್ ಸ್ಯಾಂಪಲ್ ಅನ್ನ ನಾನು ತೋರಿಸ್ತೀನಿ. ಸೆಕೆಂಡ್. ಹಾ, ಇದು ಕಾಣಿಸ್ತಾ ನಿಮ್ದು ಅಬ್ಡಾಮಿನ್ ಫ್ಯಾಟ್ಗೆ ಪರ್ಟಿಕ್ಯುಲರ್ಲಿ ನಾನು ಒಂದೇ ಎಕ್ಸಾಂಪಲ್ ಯಾಕೆ ತಗೊಂಡಿರೋದು ಅಂತಂದ್ರೆ ಎಲ್ಲರಿಗೂ ರಿಲೆವೆಂಟ್ ಆಗ್ಲಿ, ಕಲೀಲಿಕ್ಕೆ ಈಸಿ ಆಗ್ಲಿ ಅನ್ನೋ ಪರ್ಪಸ್ಗೆ ಈ ಒಂದು ಎಕ್ಸಾಂಪಲ್ ಅನ್ನ ತಗೊಂಡಿರೋದು. ರೈಟಾ. ಇಲ್ಲಿ ನೋಡಿ, ಈಗ ರಿಫ್ಲೆಕ್ಸಾಲಜಿ ತಗೊಂಡ್ಬಿಟ್ಟು ಅದ್ರ ಪ್ರಕಾರ ಯಾವ ರಿಫ್ಲೆಕ್ಸ್ಗೆ ಯಾವ ಸೀಡ್ ಹಾಕಿದ್ರೆ ಒಳ್ಳೇದಾಗುತ್ತೆ ಅನ್ನೋದನ್ನ ನೋಡ್ಬಿಟ್ಟು ಅದರ ಪ್ರಕಾರನೇ ಇಲ್ಲಿ ಒಂದು ಸೀಡ್ಗಳನ್ನ ಕೊಟ್ಟಿರೋದು. ಅದು ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಪರ್ಪಸ್ಗೆ ರೈಟ್ ಸೈಡ್ಗೆ ಮತ್ತೆ ಯಾವ ಸೀಡ್ಗಳನ್ನ ಯೂಸ್ ಮಾಡಿದೀವಿ ಅನ್ನೋದನ್ನು ಸಹ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಇನ್ನೂ ಒಂದು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ನಾವು ಇಲ್ಲಿ ಹಾಕಿರೋ ಪ್ರೋಟೋಕಾಲ್ಸ್ ಯಾವುದು ಬ್ಲೈಂಡ್ಲಿ ಅಲ್ಲ. ಎಲ್ಲಾ ಪ್ರೋಟೋಕಾಲ್ಗಳನ್ನ ನಾವು ಇಲ್ಲಿ ಏನು ಯೂಸ್ ಮಾಡಿದೀವೋ ಇದ್ರ ಹಿಂದ್ಗಡೆ ವರ್ಕ್ ಮಾಡಿರೋ ಆಲ್ಮೋಸ್ಟ್ 20 ಜನ ವರ್ಕ್ ಮಾಡಿದ್ದಾರೆ. ಈ ಬುಕ್ ಹಿಂದ್ಗಡೆ 20 ಮೆಂಬರ್ಸ್ ಡಿಫ್ರೆಂಟ್ ಹೀಲಿಂಗ್ ಮೊಡಾಲಿಟೀಸ್ ಅಲ್ಲಿ ಎಕ್ಸ್ಪರ್ಟ್ ಆಗಿ ವರ್ಕ್ ಮಾಡ್ತಿರೋ ಪ್ರಾಕ್ಟೀಷನರ್ಸ್ ತಗೊಂಡ್ ಬಂದ್ಬಿಟ್ಟು ಅವರ ಒಂದು ಫೀಡ್ಬ್ಯಾಕ್ ಅನ್ನ ಕಲೆಕ್ಟ್ ಮಾಡಿಬಿಟ್ಟು ಅವರು ಟೆಸ್ಟೆಡ್ ಅಂಡ್ ಪ್ರೂವನ್. ಈಗ ನಾವು ಇದರಲ್ಲಿ ಹಾಕಬೇಕು ಅಂತಂದ್ರೆ ರ್ಯಾಂಡಮ್ ಆಗಿ ಯಾವ ಪ್ರೋಟೋಕಾಲ್ಸ್ ನಾವು ಇದರಲ್ಲಿ ಕೊಟ್ಟಿಲ್ಲ. ಇದರಲ್ಲಿ ಕೊಟ್ಟಿರೋ ಪ್ರತಿಯೊಂದು ಪ್ರೋಟೋಕಾಲು ಅದ್ಭುತ ವರ್ಕ್ ಆಗುತ್ತೆ. ಓಕೆನಾ. ಅಷ್ಟೇ ಏನು, ನಿಮ್ಮಲ್ಲಿ ಪೇಷನ್ಸ್ ಇರಬೇಕು. ಈ ಟ್ರೀಟ್ಮೆಂಟ್ಗಳು ವರ್ಕ್ ಆಗಬೇಕು ಅಂದ್ರೆ ಸೆಕೆಂಡ್ ಒಂದು ಟ್ರಸ್ಟ್ ಇರಬೇಕು. ಇದೆರಡು ನಿಮ್ಮಲ್ಲಿ ಇತ್ತು ಅಂದ್ರೆ ಡೆಫಿನೆಟ್ಲಿ ಯಾವುದೇ ಪ್ರೋಟೋಕಾಲ್ ಅನ್ನ ಕಣ್ಣು ಮುಚ್ಕೊಂಡು ಅಪ್ಲೈ ಮಾಡಿದ್ರು ಇಟ್ ವಿಲ್ ಡೆಫಿನೆಟ್ಲಿ ವರ್ಕ್. ಓಕೆನಾ. ಅದನ್ನ ಈ ಒಂದು ಚಿಕ್ಕ ಬುಕ್ ಅಲ್ಲಿ ನಾವು ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿದೀವಿ. ಬಟ್ ಇದು ಯಾವಾಗ ಸಕ್ಸಸ್ ಆಗುತ್ತೆ ಅಂತಂದ್ರೆ ನೀವು ಇದನ್ನ ಪ್ರಾಕ್ಟಿಕಲಿ ತಗೊಂಡ್ ಬರಬೇಕು. ಸುಮಾರು ಜನದ ಪ್ರಾಬ್ಲಮ್ ಏನು ಅಂದ್ರೆ, ಸರ್ ನಾವ್ ಎಲ್ಲಾ ಕ್ಲಾಸಿಗೂ ಕೂತ್ಕೋತೀವಿ ಸರ್, ನಾವು ಒಂದು ಕ್ಲಾಸು ಬಿಡಲ್ಲ ನೀವು ಹೇಳೋದು, ಬಟ್ ನಮ್ಮ ತಲೆಯಲ್ಲಿ ಉಳಿಯೋದೇ ಇಲ್ಲ. ನಾವ್ ಎಂಡ್ ಮೊಮೆಂಟಿಗೆ ಮರ್ತ್ ಬಿಡ್ತೀವಿ ನೀವ್ ಏನ್ ಹೇಳ್ತಿರೋ ಅದನ್ನ. ಯಾಕೆ ಆ ರೀತಿ ಆಗುತ್ತೆ? ನಾವಿಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಆ ಡಿಸೀಸ್ ಮೇಲೆ ಫೋಕಸ್ ಮಾಡಕ್ ಹೋಗ್ತೀವಿ. ಈಗ ನನಗೆ ಹೊಟ್ಟೆ ನೋವಿಗೆ ಏನ್ ಕಲರ್ ಸೀಡ್ ಥೆರಪಿ ಕಲಿಬೇಕು ನಾನು, ಹಂಗ ನಾವು ಡಿಸೀಸ್ ಮೇಲೆ ಹೋದಾಗ ನಾವು ಕಾನ್ಸೆಪ್ಟ್ ಬಗ್ಗೆ ಕಲಿಯೋದೇ ಇಲ್ಲ. ಅದನ್ನೇ ನಾವು ತಲೆಯಲ್ಲಿ ಇಟ್ಕೊಂಡು ಡಿಸೀಸ್ ಬಗ್ಗೆ ನಾವಿಲ್ಲಿ ಪ್ರೋಟೋಕಾಲ್ ಅಲ್ಲಿ ಕೊಟ್ಟಿದೀವಿ. ಈಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀವೇನ್ ಮಾಡಿ ಅಂತಂದ್ರೆ ಕಾಳುಗಳ ಬಗ್ಗೆ, ಕಾನ್ಸೆಪ್ಟ್ಗಳ ಬಗ್ಗೆ ಕಲಿತಾ ಹೋಗಿ. ಡಿಸೀಸ್ ಬಿಟ್ಬಿಡಿ. ಈಗ ಡಿಸೀಸ್ ಎಲ್ಲ ನಿಮ್ ಪ್ರೋಟೋಕಾಲ್ ಅಲ್ಲಿ ಇದೆ, ಇದನ್ನೇ ನೋಡಿ ಅಪ್ಲೈ ಮಾಡ್ತಾ ಬಂದ್ರು ವರ್ಕ್ ಆಗುತ್ತೆ. ಓಕೆನಾ. ನಮ್ಮ ಇಂಟೆನ್ಷನ್ ಏನು ಅಂತಂದ್ರೆ ಈ ಒಂದು ವಿದ್ಯೆಗಳನ್ನ ನೀವು ಸ್ವಂತವಾಗಿ ಕಲಿತು ಉಪಯೋಗಿಸಿ ಅಂತ ಅಷ್ಟೇ, ಬೇರೆ ಏನಿಲ್ಲ.
ಓಕೆನಾ. ಎಸ್, ಈ ಒಂದು ಪ್ರೋಟೋಕಾಲ್ಗಳನ್ನ ನೀವು ನೋಡ್ಕೊಂಡ್ಬಿಟ್ಟು ಇದರಲ್ಲಿ ಸೀಡ್ ಥೆರಪಿ ಯಾವ ಟೈಮಲ್ಲಿ ಅಂಟಿಸ್ಬೇಕು ಸೀಡ್ಗಳನ್ನ, ಮತ್ತೆ ಆ ಒಂದು ಸೀಡ್ಗಳ ಕಂಡೀಷನ್ ಹೆಂಗಿರಬೇಕು, ಆಮೇಲೆ ಯಾರು ಮಾಡಬೇಕು ಸೀಡ್ ಥೆರಪಿನ, ಯಾವ ಟೇಪ್ ಯೂಸ್ ಮಾಡಬೇಕು, ಇದೆಲ್ಲ ಕಾಮನ್ ಕ್ವಶನ್ಸ್ ಎಲ್ಲರ ಮೈಂಡಲ್ಲಿ ಇರುತ್ತೆ. ಬಟ್ ನಮಗೆ ಇದನ್ನ ಕೇಳಬೇಕು ಅಂತಂದ್ರೆ ಒಂಚೂರು ಮುಜುಗರ, ಏನ್ ಅನ್ಕೋತಾರೆ ಕೇಳಿದ್ರೆ ಕ್ಲಾಸಲ್ಲಿ, ಈ ರೀತಿ ನಮ್ಮ ಮೈಂಡಲ್ಲಿ ಇರುತ್ತೆ. ಯಾಕಂದ್ರೆ ಎಲ್ಲರೂ ಇಲ್ಲಿ ಬಂದಿರೋದು ಕಲೀಲಿಕ್ಕೆ ಬಂದಿರೋದ್ರಿಂದ, ಹಿಂಗಾಗಿ ಒಂಚೂರು ಕನ್ಫ್ಯೂಷನ್ಸು ಮತ್ತೆ ಅದ್ರ ಜೊತೆಗೆ ಒಂದು ಕುತೂಹಲ ಎರಡೂ ಇರೋದ್ರಿಂದ ಕಲಿಯುವಾಗ ಒಂಚೂರು ಪ್ರಾಬ್ಲಮ್ಸ್ ಆಗುತ್ತೆ. ಹಿಂಗಾಗಿ ಎಲ್ಲನೂ ಗಮನದಲ್ಲಿ ಇಟ್ಕೊಂಡು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟಕ್ಕೆ ಹಾಕ್ಲಿಕ್ಕೆ ಟ್ರೈ ಮಾಡಿದೀವಿ. ಓಕೆನಾ. ಇದರಲ್ಲಿ ಕಾಮನ್ ಸೀಡ್ಗಳ ಬಗ್ಗೆನೂ ಕೊಟ್ಟಿದ್ದೀವಿ. ಎಲ್ಲಾ ಸೀಡ್ ಯಾವ್ಯಾವ ಸೀಡ್ ಯೂಸ್ ಮಾಡ್ತೀವೋ, ನಮಗ ಮೆತ್ತಿ ಪೆಪ್ಪರ್ ಬಿಟ್ಟು ಅದನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಬಟಾಣಿ ಬರುತ್ತೆ, ಅದ್ರ ಜೊತೆಗೆ ಚೆಂಡು ಬೀಜ ಬರುತ್ತೆ, ಅದ್ರ ಜೊತೆಗೆ ಗೋಧಿ ನುಚ್ಚು ಬರುತ್ತೆ, ಅದ್ರ ಜೊತೆಗೆ ಅಕ್ಕಿ ನುಚ್ಚು ಬರುತ್ತೆ, ಜೋಳ ಬರುತ್ತೆ. ಇದನ್ನೆಲ್ಲ ಹೆಂಗ್ ಯೂಸ್ ಮಾಡ್ಕೊಂಡು ನಾವು ಚೆಂಡುವಿನ ಬೀಜ ಬರುತ್ತೆ, ಈ ಒಂದು ಸೀಡ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋದನ್ನ ಎರಡೆರಡೇ ಲೈನಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಟ್ರೈ ಮಾಡಿದ್ದೀವಿ. ನಮ್ದು ಇಂಟೆನ್ಷನ್ ಏನು ಅಂತಂದ್ರೆ ಪ್ರೋಟೋಕಾಲ್ಗಳನ್ನ ನೀವು ಮನೇಲಿ ಮಾಡ್ಕೊಳ್ಳಿ. ಓಕೆನಾ. ನಾವು ಹೇಳೋದೇನು ಅಂದ್ರೆ ಸೀಡ್ ಹೆಂಗ್ ವರ್ಕ್ ಆಗುತ್ತೆ, ಕಾನ್ಸೆಪ್ಟ್ ಹೆಂಗ್ ವರ್ಕ್ ಆಗುತ್ತೆ ಕಲಿಸ್ತೀವಿ. ಓಕೆನಾ. ನೀವು ಹೊಟ್ಟೆ ನೋವಿಗೆ ಮೇಲೆ ಡಿಪೆಂಡ್ ಆದ್ರೆ ನೀವು ಅದೊಂದೇ ಕಲಿತೀರ ಹೊರತು ನೀವು ಕಾನ್ಸೆಪ್ಟ್ ಕಲಿಯಲ್ಲ. ಅದನ್ನೇ ಹೇಳ್ತಿರೋದು ನಾನು ನಿಮ್ಗೆ, ಕಾನ್ಸೆಪ್ಟ್ ಕಲೀರಿ ಅನ್ನೋ ಇಂಟೆನ್ಷನ್ ಇಟ್ಕೊಂಡೆ ಇದನ್ನ ಮಾಡಿರೋದು. ಓಕೆನಾ. ಎಸ್, ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ಈಗ ನೆಕ್ಸ್ಟ್ ಬರೋದು 6 ಕೀಸ್ ಅಂತ ಕರಿತೀವಿ. ಸರ್ ಆಗ್ಲೇ ಹೇಳಿದ್ರು ಮೆರಿಡಿಯನ್ ಪಾಯಿಂಟ್ಸ್ ಗಳ ಮೇಲೆ ಸಿಂಗಲ್ ಪಾಯಿಂಟ್ ಅಂತ ಹೇಳಿದ್ರು ಸರ್, ಕರೆಕ್ಟಾ. ಈ 6 ಕೀಸ್ ಅಂತಂದ್ರೆ ಈ ಒಂದು ಮೆರಿಡಿಯನ್ಸ್ ಹೋಗಿರುತ್ತೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಈ ಒಂದು ಸುಜೋಕ್ ರಿಫ್ಲೆಕ್ಸ್ ಪ್ರಕಾರ ಕೈಯಲ್ಲಿ ಮೆರಿಡಿಯನ್ಸ್ ಪಾಸ್ ಆಗಿರುತ್ತೆ. ಆ ಒಂದು ಮೆರಿಡಿಯನ್ಸ್ ನಮ್ಮ ಒಂದು ಆರ್ಗನ್ಸ್ ಗಳಿಗೆ ಕನೆಕ್ಟ್ ಇರುತ್ತೆ. ನಮಗೆ ಪ್ರಾಬ್ಲಮ್ ಯಾವಾಗ ಬರುತ್ತೆ, ಇದಕ್ಕಿಂತ ಹೋಗೋಕ್ಕಿಂತ ಮುಂಚೆ ನಮಗೆ ತೊಂದರೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ದೇಹದಲ್ಲಿ ಯಾವಾಗ ನಮಗೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಅಂತ ಒಂಚೂರು ತಿಳ್ಕೋಬೇಕು. ಯಾವಾಗ ನಾವು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ನಮ್ಮ ಮೆರಿಡಿಯನ್ ಪಾಯಿಂಟ್ಗಳಲ್ಲಿ ಬ್ಲಾಕೇಜಸ್ ಆದಾಗ, ಎನರ್ಜಿ ಬ್ಲಾಕ್ ಆದಾಗ ನಮ್ಗೆ ಆ ಒಂದು ಪರ್ಟಿಕ್ಯುಲರ್ ಆರ್ಗನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ನಮ್ಮ ಈ ಒಂದು ಯಾವುದೇ ಕಾನ್ಸೆಪ್ಟ್ ಆಯ್ತು, ಕಲರ್ ಥೆರಪಿ ಆಯ್ತು, ಸೀಡ್ ಥೆರಪಿ ಆಯ್ತು, ಅಕ್ಯುಪ್ರೆಷರ್ ಆಯ್ತು, ಈ ಒಂದು ವಿದ್ಯೆಗಳು ಏನ್ ಮಾಡುತ್ತೆ ಅಂತಂದ್ರೆ ಆ ಒಂದು ಬ್ಲಾಕ್ ಆಗಿರೋ ಎನರ್ಜಿಯನ್ನ ರಿಮೂವ್ ಮಾಡುತ್ತೆ. ಇಷ್ಟೇ ಸಿಂಪಲ್. ಮತ್ತೆ ಅದರಲ್ಲಿ ಹೊಸ ಒಂದು ಎನರ್ಜಿ ಫ್ಲೋ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಸೀಡ್ ಅನ್ನ ಕಟ್ಟೋದ್ರಿಂದ ಅಲ್ಲಿ ಹೆಂಗ್ ಹೆಲ್ಪ್ ಆಗುತ್ತೆ, ಸೈಂಟಿಫಿಕ್ಲಿ ಹೆಂಗ್ ವರ್ಕ್ ಆಗುತ್ತೆ ಸೀಡು, ಆ ಒಂದು ಸೀಡ್ ಅಲ್ಲಿ ಇರ್ತಕ್ಕಂಥ ಚೈತನ್ಯ ಶಕ್ತಿ ಅಂತ ಕರಿತೀವಿ, ಆ ಒಂದು ಚಿ ಎನರ್ಜಿ ಆ ಒಂದು ಮೆರಿಡಿಯನ್ ಅಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ. ಅದೆಲ್ಲಿಂದ ಬಂತು, ಅದು ಬಂದಿರೋದು ಸೀಡಿಂದ. ಆ ಸೀಡಿಂದ ಅದು ಈ ಒಂದು ಮೆರಿಡಿಯನ್ ಗಳ ಮೂಲಕ ಹರಿತಾ ಹೋಗುತ್ತೆ. ಹಿಂಗಾಗಿ ನಿಮ್ದು ಆ ಒಂದು ಮೆರಿಡಿಯನ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ನಿಧಾನಕ್ಕೆ. ಓಕೆ. ಅದೇ ರೀತಿ ಕಲರ್ಸ್ ವರ್ಕ್ ಆಗುತ್ತೆ. ನಮ್ಗೆಲ್ಲರಿಗೂ ಗೊತ್ತಿದೆ ಕಲರ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ ಫ್ರೀಕ್ವೆನ್ಸಿ ಬೇಸ್ಡ್ ಮೇಲೆ. ಈಗ ನಾವು ಮೊಬೈಲ್ಸ್ ಯೂಸ್ ಮಾಡ್ತೀವಿ, ಅದಕ್ಕೊಂದು ಫ್ರೀಕ್ವೆನ್ಸಿ ಇದೆ, ಎಕ್ಸ್ರೇ ಮಷೀನ್ಗೆ ಒಂದು ಫ್ರೀಕ್ವೆನ್ಸಿ ಇದೆ, MRI ಒಂದು ಫ್ರೀಕ್ವೆನ್ಸಿ ಇದೆ. ಸೇಮ್ ಅದೇ ರೀತಿ ಕಲರ್ಸಿಗೂ ಸಹ ಒಂದೊಂದು ಫ್ರೀಕ್ವೆನ್ಸಿ ಇದೆ. ನಾನು ಕಲರ್ ನ್ಯೂಮರಾಲಜಿ ಕ್ಲಾಸಲ್ಲಿ ಹೇಳಿದ್ದೆ ಇದ್ರ ಬಗ್ಗೆ. ಆ ಒಂದು ಬೇಸನ್ನೇ ಇಟ್ಕೊಂಡ್ಬಿಟ್ಟು ಇದರಲ್ಲಿ ಮಾಡಿರೋದು. ಓಕೆನಾ. ನೀವು ಈಗ ನೋಡಿ, ಕಲರ್ ಥೆರಪಿನ ನೀವು ಸುಮ್ಮನೆ ಕೈ ತುಂಬ ಬರೀಲಿಕ್ಕೆ ಹೋದ್ರೆ ತುಂಬಾ ಬರಿಬೇಕಾಗುತ್ತೆ ಕೈಗೆ. ನೀವು ಆಫೀಸ್ಗೆ ಹೋಗ್ತಿರ್ತೀರಾ, ಹೊರಗಡೆ ಹೋಗ್ತಿರ್ತೀರಾ, ಎಲ್ಲರೂ ಕೇಳ್ತಾರೆ ಕೈ ನೋಡ್ಬಿಟ್ಟು ಏನಿದು, ಏನ್ ಬರ್ದಿದ್ದೀರಾ ಅಂತ. ಅದಕ್ಕೆ ನಿಮ್ಗೆ ಈಸಿ ಆಗ್ಲಿ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಮತ್ತೆ ಇನ್ಸ್ಟಂಟ್ ರಿಸಲ್ಟ್ ಬರಲಿ ಅನ್ನೋ ಪರ್ಪಸ್ಗೆನೆ ಈ ಒಂದು 6 ಕೀಸ್ ಅನ್ನ ಕವರ್ ಮಾಡಿರೋದು. ಇದರಲ್ಲಿ ಏನ್ ಬರುತ್ತೆ ಅಂತಂದ್ರೆ 6 ಡಾಟ್ ಅಥವಾ 4 ಡಾಟ್ ಮಲ್ಟಿಪಲ್ ಡಾಟ್ಸ್ ಗಳನ್ನ ಆ ಒಂದು ಮೆರಿಡಿಯನ್ ಚಾನಲ್ ಮೇಲೆ ಹಾಕೋದ್ರಿಂದ ಅಲ್ಲಿ ಬ್ಲಾಕ್ ಆಗಿರುವಂತ ಎನರ್ಜಿಯನ್ನ ನಾವು ರಿಮೂವ್ ಮಾಡ್ತಾ ಹೋಗ್ತೀವಿ, ಅಥವಾ ಅಲ್ಲಿ ಒಂದು ಪ್ರಾಣಶಕ್ತಿಯನ್ನ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಓಕೆನಾ. ಇದೇ ಇದ್ರ ಹಿಂದಿರೋ ಸೈನ್ಸ್. ಬಟ್ ಇದು ವರ್ಕ್ ಆಗೋದು ಹೆಂಗೆ ಅಂತಂದ್ರೆ ನಮ್ಗೆಲ್ಲ ಸಿಂಗಲ್ ಪಾಯಿಂಟ್ಗಳ ಬಗ್ಗೆ ನಾವೆಲ್ಲ ಕೇಳಿದೀವಿ, ಸಿಂಗಲ್ ಪಾಯಿಂಟ್ ಅಂತ. ಸಿಂಗಲ್ ಪಾಯಿಂಟ್ ಅಂದ್ರೆ ಏನು, ಬೇಸಿಕ್ಲಿ ಆ ಒಂದು ಮೆರಿಡಿಯನ್ ಒಂದೇ ಇರಬಹುದು. ಈಗ ಎಕ್ಸಾಂಪಲ್ ಲಂಗ್ ಮೆರಿಡಿಯನ್ ತಗೊಳ್ಳಿ, ಲಂಗ್ ಮೆರಿಡಿಯನ್ ಒಂದೇ, ಲಂಗ್ಸ್ಗೆ ಇರೋದು ಒಂದೇ ಮೆರಿಡಿಯನ್. ಅದರಲ್ಲಿ ತುಂಬಾ ತರ ಎನರ್ಜಿ ಬರುತ್ತೆ, 5 ತರ ಎನರ್ಜಿ ಬರುತ್ತೆ, ಹ್ಯುಮಿಡಿಟಿ ಬರುತ್ತೆ, ಡ್ರೈನೆಸ್ ಬರುತ್ತೆ, ಈ ರೀತಿ ಬೇರೆ ಬೇರೆ ಎನರ್ಜಿ ಇದೆ. ಆ ಒಂದು ಎನರ್ಜಿಗಳ ಮೇಲೆ ಡಾಟ್ ಹಾಕ್ತಾ ಹೋಗ್ತೀವಿ ಅಷ್ಟೇ. ಸಿಂಪಲ್ ಇದ್ರ ಹಿಂದಿರೋ ಲಾಜಿಕ್. ಓಕೆ. ಅದನ್ನ ನಾವು ಇದ್ರಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಬಟ್ ಇದನ್ನ ಯೂಸ್ ಮಾಡಬೇಕು ಅಂತಂದ್ರೆ ನಾವಲ್ಲಿ ಕೆಳಗಡೆ ಕೊಟ್ಟಿದೀವಿ ನೋಡಿ, ಅಬ್ಸರ್ವ್ ಮಾಡಿ. ಕಲರ್ ಥೆರಪಿ ಮತ್ತೆ 6 ಕೀಸ್ ಅನ್ನ ಎರಡು ಒಟ್ಟಿಗೆ ಅಪ್ಲೈ ಮಾಡ್ಲಿಕ್ಕಿಲ್ಲ. ಎರಡರಲ್ಲಿ ಒಂದನ್ನ ಅಪ್ಲೈ ಮಾಡಬೇಕು. ಮತ್ತೆ 6 ಕೀಸ್ ವರ್ಕ್ ಆಗ್ಬೇಕು ಅಂತಂದ್ರೆ ಸ್ವಲ್ಪ ಸಮಯ ಕೊಡಿ, ಪೇಷನ್ಸ್ ಆಗಿ ವೇಟ್ ಮಾಡಿ. ನಮ್ದು ಇಂಗ್ಲಿಷ್ ಮೆಡಿಸಿನ್ ಅಲ್ಲ, ತಗೊಂಡ ತಕ್ಷಣ ಇಮಿಡಿಯೇಟ್ ರಿಲೀಫ್ ಸಿಗ್ಲಿಕ್ಕೆ. ಓಕೆನಾ. ಯಾಕಂದ್ರೆ ಇದಕ್ಕೆ ಅನ್ಬೋದು ಕೆಲವೊಬ್ರು ಅಂತಾರೆ, ಸರ್ ನನಗೆ 2 ನಿಮಿಷಕ್ಕೆ ರಿಲೀಫ್ ಆಯ್ತು, ನನ್ನ ಮಗನಿಗೆ ಹಾಕಿದೆ, ಅವನಿಗೆ ಎರಡು ದಿವಸ ಆಯ್ತು, ಇನ್ನೂ ರಿಲೀಫ್ ಆಗ್ತಾ ಇಲ್ಲ. ಯಾಕೆ ಹಂಗಾಗ್ತಿದೆ? ವರ್ಕ್ ಆಗ್ಬೇಕಲ್ವಾ? ನಿಮಗೆ 2 ದಿನಕ್ಕೆ ವರ್ಕ್ ಆಗಿದೆ ಅಂದ್ರೆ ಇನ್ನೊಬ್ಬರಿಗೂ 2 ದಿನಕ್ಕೆ ವರ್ಕ್ ಆಗ್ಬೇಕು. ಬಟ್ ಯಾಕೆ ವರ್ಕ್ ಆಗ್ತಿಲ್ಲ ಅಂದ್ರೆ ಇದ್ರ ಹಿಂದಿರೋ ಒಂದು ರೀಸನ್ ಏನು ಅಂತಂದ್ರೆ ಸಿಂಪಲ್ ರೀಸನ್, ಆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಯ ದೇಹದಲ್ಲಿ ಆ ಒಂದು ಪ್ರಾಣಶಕ್ತಿ ಹರಿವು ಕಡಿಮೆ ಇರುತ್ತೆ, ಅಥವಾ ಆ ಒಂದು ಶಕ್ತಿ ಎನರ್ಜಿ ಜಾಸ್ತಿ ಬ್ಲಾಕ್ ಆಗಿರುತ್ತೆ. ಆ ಪರ್ಪಸ್ಗೆ ನಮಗೆ ಈ ಒಂದು ರಿಸಲ್ಟ್ ವೇರಿ ಆಗೋದು ಒಬ್ಬರಿಂದ ಒಬ್ಬರಿಗೆ. ಓಕೆನಾ. ದಿಸ್ ಇಸ್ ಸಿಂಪಲ್. ಈಗ ನೋಡಿ, 18 ವರ್ಷದ ಹುಡುಗ ಕ್ಯೂರ್ ಆಗ್ಲಿಕ್ಕೂ 80 ವರ್ಷದ ಅಜ್ಜಿ ಕ್ಯೂರ್ ಆಗ್ಲಿಕ್ಕೂ ಡಿಫ್ರೆನ್ಸ್ ಇದೆಯಲ್ವಾ? ಆ ಡಿಫ್ರೆನ್ಸೇ ಎನರ್ಜಿ. ಸಿಂಪಲ್. ಇಲ್ಲಿ ನಾವು ಯಾವುದೇ ರೀತಿ ಮೆಡಿಸಿನ್ ತಗೊಳ್ಳಿ ಅಂತ ಹೇಳಲ್ಲ, ಯಾವುದೇ ರೀತಿ ಎಕ್ಸ್ಟರ್ನಲ್ ಹಚ್ಕೊಳ್ಳಿಕ್ಕೆ ಆಯಿಲ್ಸ್ ಗಳನ್ನೆಲ್ಲ ರೆಕಮೆಂಡ್ ಮಾಡಿದ್ದಾರೆ. ಬಟ್ ಮೆಡಿಸಿನ್ಸ್
ನಾವು ಯಾವುದನ್ನು ಇದರಲ್ಲಿ ಕೊಟ್ಟಿಲ್ಲ ಪುಸ್ತಕದಲ್ಲಿ. ಯಾಕೆ ಅಂತಂದ್ರೆ ನಮ್ದು ಮೆಡಿಸಿನ್ಸೇ ಈ ಒಂದು ಕಲರ್ಸು ಮತ್ತೆ ಸೀಡ್ಸ್ ಮತ್ತೆ ನಾವು ಪ್ರೆಸ್ ಮಾಡೋ ಅಕ್ಯುಪ್ರೆಷರ್ ಪಾಯಿಂಟ್ಸ್. ಎನರ್ಜಿಯನ್ನ ನಾವು ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ಬಿಟ್ರೆ ನಮ್ಮ ಲೈಫನ್ನ ತುಂಬಾ ಸುಲಭವಾಗಿ ಲೀಡ್ ಮಾಡ್ಬೋದು. ಅದನ್ನೇ ಈ ಒಂದು ಬುಕ್ಕಲ್ಲಿ ಹೇಳಲಿಕ್ಕೆ ನಾವು ಟ್ರೈ ಮಾಡಿದ್ದು. ಓಕೆನಾ? ಎಸ್. ಈ ಒಂದು 6 keys ಅನ್ನ ಯಾರು ಅಪ್ಲೈ ಮಾಡಬೇಕು, ಯಾರು ಅಪ್ಲೈ ಮಾಡಬಾರ್ದು, ಮತ್ತೆ ಇದಕ್ಕೆ ಏನೇನು ರಿಸ್ಟ್ರಿಕ್ಷನ್ಸ್ ಇದೆ ಅಪ್ಲೈ ಮಾಡ್ಲಿಕ್ಕೆ, ಅದ್ರ ಬಗ್ಗೆನೂ ಕೆಳಗಡೆ ಕೊಟ್ಟಿದ್ದಾರೆ. ಎಷ್ಟು ಅವರ್ಸ್ ಯೂಸ್ ಮಾಡಬೇಕು, ಮತ್ತೆ ಈ ಒಂದು ಅಡ್ವಾನ್ಸ್ ಕಲರ್ ಥೆರಪಿ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲಾನು ಒಂದೊಂದು ಪೇಜು ಅಥವಾ ಎರಡೆರಡು ಪೇಜಲ್ಲಿ ನಿಮಗೆಲ್ಲರಿಗೂ ತಿಳಿಯೋ ರೀತಿಯಲ್ಲಿ ಕೊಡೋ ಒಂದು ಪ್ರಯತ್ನ ಮಾಡಿದೀವಿ. ನಮ್ದು ಇಂಟೆನ್ಷನ್ ಏನು ಅಂತಂದ್ರೆ, ನಾವು ಈ ಒಂದು ಎಂಟೈರ್ ಬುಕ್ ಅನ್ನ ಸ್ಕೂಲ್ ಟೆಕ್ಸ್ಟ್ ಬುಕ್ ಆಗಿ ಮಾಡೋ ನಮ್ಗೆ ಇಷ್ಟ ಇಲ್ಲ. ಓಕೆನಾ? ನೀವೆಲ್ಲರೂ ಬುಕ್ ಓದಿದ್ದೀರ, ಇಷ್ಟಿಷ್ಟಪ್ಪ ಬುಕ್ ಓದಿದ್ದೀವಿ ನಾವು ಒಂದು ಕಾನ್ಸೆಪ್ಟ್ ಕಲಿಬೇಕು ಅಂತಂದ್ರೆ. ಆದ್ರೆ ನಮ್ಮ ತಲೆಯಲ್ಲಿ ಒಂದು ಪೇಜಲ್ಲಿ ಉಳಿಯುತ್ತಾ? ಇಲ್ಲ. ಯಾಕೆ? ಬಿಕಾಸ್ ನಮಗದು ಬೇಕನ್ಸಿಲ್ಲ, ನೆಸೆಸಿಟಿ ಅನ್ಸಿಲ್ಲ. ಅದಕ್ಕೆ ನಾವು ಹೇಳೋದೇನು ಅಂತಂದ್ರೆ, ಜನಗಳಿಗೆ ಏನ್ ಬೇಕು, ನಾವು ಇಷ್ಟು ದಿವಸ ಏನ್ ಕ್ಲಾಸ್ ತಗೊಂಡಿದೀವಿ ಆ ಒಂದು ಕ್ಲಾಸ್ ಅಲ್ಲಿ ನೀವುಗಳು ಕೇಳಿರುತ್ತ ಕ್ವಶನ್ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ನಾವು ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ರೆಡಿ ಮಾಡಿಬಿಟ್ಟು ಎರಡೆರಡೇ ಪೇಜು ಆ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಬಗ್ಗೆ ಕೊಡುವಂತ ಪ್ರಯತ್ನವನ್ನು ನಾವು ಮಾಡಿದೀವಿ. ಇದೇ ಪರ್ಪಸ್ಗೆ ತುಂಬಾ ಜನ ಕೇಳ್ತಿದ್ರಿ, ಬುಕ್ ಲೇಟ್ ಆಗ್ತಿದೆ. ಎಷ್ಟೋ ಜನ ಅಂತೂ ಕೋಪ ಮಾಡ್ಕೊಂಡು ಬುಕ್ಕೇ ಬರಲ್ಲ ನಿಮ್ದು ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ. ನನಗೂ ಸುಮಾರು ಕಾಲ್ಸ್ ಬಂದಿದೆ. ಆ ಒಂದು ಲೇಟ್ಗೆ ಕಾರಣನೇ ಇದು. ನಮ್ಮ ಆಯುಷ್ ಮಂಡಲಂ ಉದ್ದೇಶ ಏನು ಅಂತಂದ್ರೆ, ಯಾವುದೇ ಒಂದು ಪ್ರಾಡಕ್ಟ್, ಯಾವುದೇ ಒಂದು ಕೋರ್ಸ್ ಅನ್ನು ನಾವು ತರಬೇಕು ಅಂತಂದ್ರೆ ಅದರ ಹಿಂದ್ಗಡೆ ಎಷ್ಟು ಜನ ಶ್ರಮ ಇರುತ್ತೆ. ದಯಾನಂದ್ ಸರ್ ಅಂತೂ ಅದನ್ನ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಪ್ರಾಡಕ್ಟ್ ರಿಲೀಸ್ ಮಾಡಬೇಕು ಅಂದ್ರೆ ಪರ್ಸನಲ್ ಆಗಿ ತಾವು ಯೂಸ್ ಮಾಡಿಬಿಟ್ಟು ಆಮೇಲೆ ಆ ಪ್ರಾಡಕ್ಟ್ ಅನ್ನ ಮಾರ್ಕೆಟಿಗೆ ರಿಲೀಸ್ ಮಾಡ್ತಾರೆ. ಕೋರ್ಸ್ ಯಾವ್ದಾದ್ರು ಒಂದು ತಗೋಬೇಕು ಅಂದ್ರೆ ಇವರೇ ಖುದ್ದಾಗಿ ಕೂತ್ಕೊಂಡು ಆ ಗುರುಗಳೊಟ್ಟಿಗೆ ಒಂದು ಡೆಮೋ ಕ್ಲಾಸ್ ತಗೊಂಡು ಅವ್ರು ಹೆಂಗ್ ಹೇಳ್ತಾರೆ, ಅವ್ರ ವೇ ಆಫ್ ಟೀಚಿಂಗ್ ಹೆಂಗಿದೆ, ಅವ್ರು ಹೇಳೋದು ಅರ್ಥ ಆಗುತ್ತಾ ಜನಗಳಿಗೆ ಅನ್ನೋದನ್ನ ನೋಡ್ಬಿಟ್ಟು ಆಮೇಲೆ ಅವ್ರು ಗುರುಗಳನ್ನ ಪರಿಚಯ ಮಾಡಿಸ್ತಾರೆ. ಇದ್ರ ಹಿಂದ್ಗಡೆ ಇರೋ ಕೆಲಸ ಏನಿದೆ ಅಲ್ವಾ, ನಮ್ಗೆಲ್ಲರಿಗೂ ಏನನ್ಸುತ್ತೆ, ಕ್ಲಾಸ್ ಕೊಡ್ತಾರೆ, ಅರೇಂಜ್ ಮಾಡ್ತಾರೆ ಅಂತ ಇಷ್ಟೇ ಇರುತ್ತೆ. ಹಿಂದ್ಗಡೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಓಕೆನಾ? ಎಸ್. ಈಗ ಇದು ಆಯ್ತು. ನೆಕ್ಸ್ಟ್ ಆರಿಕ್ಯುಲರ್ ಥೆರಪಿ. ನಾವು ಎಲ್ಲರೂ ನೋಡಿದೀವಿ, ಸೀಡ್ ಥೆರಪಿ, ಕಲರ್ ಥೆರಪಿ ಆಯ್ತು, 6 keys ಆಯ್ತು. ನೆಕ್ಸ್ಟ್ ಬರೋದೇ ಆರಿಕ್ಯುಲರ್ ಥೆರಪಿ. ಆರಿಕ್ಯುಲರ್ ಥೆರಪಿ ಹೆಂಗೆ ಅಂತಂದ್ರೆ, ನಮ್ಮ ಕೈಗಳಲ್ಲೇ ಮೆರಿಡಿಯನ್ಸ್ ಇದೆ ಅಂತ ನಾವೆಲ್ಲರೂ ಆಗ್ಲೇ ಕಲ್ತ್ವಿ, ಕರೆಕ್ಟಾ? ಅದೇ ತರನೇ ನಮ್ಮ ಕಿವಿಗಳಲ್ಲೂ ಸಹ ಆರ್ಗನ್ಸ್ ಇದೆ. ಪರ್ಟಿಕ್ಯುಲರ್ ಆರ್ಗನ್ ಅಲ್ಲಿ ಎನರ್ಜಿ ಫ್ಲೋ ಆಗುತ್ತೆ. ಆ ಒಂದು ಆರ್ಗನ್ಗಳ ಯಾವ್ಯಾವ ಆರ್ಗನ್ ಅಲ್ಲಿ ಯಾವ್ಯಾವ ರೀತಿ ಎನರ್ಜಿ ಫ್ಲೋ ಆಗುತ್ತೆ, ಯಾವ ರೀತಿ ನಾವು ಕಿವಿಗಳಿಗೆ ಸೀಡ್ಗಳನ್ನ ಹಾಕ್ಬಿಟ್ಟು ಆರಿಕ್ಯುಲರ್ ಸೀಡ್ ಅಂತ ಕರಿತೀವಿ, ಅಥವಾ ಆರಿಕ್ಯುಲರ್ ಮ್ಯಾಗ್ನೆಟ್ಸ್ ಅಂತಾನು ಕರಿಬಹುದು ನೀವು. ಆ ಒಂದು ಮ್ಯಾಗ್ನೆಟ್ ಗಳನ್ನ ಅಂಟಿಸ್ಬಿಟ್ಟು ಆ ಒಂದು ಭಾಗದಲ್ಲಿ ಸ್ಟ್ರಕ್ ಆಗಿರುವಂತ ಎನರ್ಜಿಯನ್ನು ಯಾವ ರೀತಿ ನಾವು ಈಸಿಯಾಗಿ ಕ್ಲಿಯರ್ ಮಾಡಬಹುದು ಅನ್ನೋದನ್ನೇ ನಾವು ಇದರಲ್ಲಿ ಕಲಿತಾ ಹೋಗ್ತೀವಿ. ಓಕೆನಾ? 1 second. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾವು ಆಗ್ಲೇ ಅಬ್ಡಾಮಿನ್ ಫ್ಯಾಟ್ ಬಗ್ಗೆ ಎಕ್ಸಾಂಪಲ್ ತಗೊಂಡಿದ್ವಲ್ಲ, ಅದೇ ರೀತಿನೇ ಈ ಒಂದು ಅಬ್ಡಾಮಿನ್ ಫ್ಯಾಟ್ ಅನ್ನು ಒಂದು ಡಿಸೀಸ್ಗೆ ಯಾವ್ಯಾವ ರೀತಿ ನಾವು ಈ ಒಂದು ಆರಿಕ್ಯುಲರ್ ಸೀಡ್ ಅನ್ನ ಅಂಟಿಸಬಹುದು, ಯಾವ ರೀತಿ ನಾವು ಟ್ರೀಟ್ಮೆಂಟ್ ತಗೋಬಹುದು, ಆರಿಕ್ಯುಲರ್ ಟ್ರೀಟ್ಮೆಂಟ್ ಅನ್ನೋದನ್ನ ಇದರಲ್ಲಿ ಕೊಟ್ಟಿದ್ದೀವಿ. ಪಾಯಿಂಟ್ಗಳನ್ನ ನಾವು ಮೆನ್ಷನ್ ಮಾಡಿದೀವಿ. ಪಕ್ಕದಲ್ಲಿ ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗೋ ತರ ನಾವು ಅದನ್ನ ಹಾಕಿದೀವಿ. ಓಕೆನಾ? ಈ ಫಸ್ಟ್ ಪಾಯಿಂಟ್ ಅಂತಂದ್ರೆ ಇಲ್ಲಿ ನೋಡಿ, ನಂಬರ್ 1 ಇದೆಯಲ್ವಾ, 1 ಅಂತಂದ್ರೆ ಇಲ್ಲಿ ನೋಡಿ, 1 ಅಂದ್ರೆ ಸ್ಟಮಕ್ ಪಾಯಿಂಟ್. ಆ ಸ್ಟಮಕ್ ಪಾಯಿಂಟ್ಗೆ ನೀವು ಒಂದು ಸೀಡ್ ಹಾಕ್ಬೇಕು. ಈ ರೀತಿ ನಿಮ್ಗೆ ಅರ್ಥ ಆಗೋ ರೀತಿ ಇನ್ನು ಈಸಿ ವೇಯದಲ್ಲಿ ಹೇಳಲಿಕ್ಕೆ, ಕನ್ವೆ ಮಾಡ್ಲಿಕ್ಕೆ ನಾವು ಟ್ರೈ ಮಾಡಿದೀವಿ. ಇದು ಎಫೆಕ್ಟಿವ್ ಆಗಿ ಅದ್ಭುತವಾಗಿ ವರ್ಕ್ ಆಗುತ್ತೆ. ಓಕೆನಾ? ಇದ್ರ ಹಿಂದೆನೆ ಆಲ್ಮೋಸ್ಟ್ ಇದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಸೀಡ್ ಥೆರಪಿನ, ಆರಿಕ್ಯುಲರ್ ಥೆರಪಿನ ಆಲ್ಮೋಸ್ಟ್ ನಮಗೆ 4 ತಿಂಗಳು ಹಿಡಿತು. ಯಾಕೆ ಅಂತಂದ್ರೆ ಎಲ್ಲಾ ಒಂದು ಇದರಲ್ಲಿ ಒಂದೇ ಕಾನ್ಸೆಪ್ಟ್ ಮೇಲೆ ನಾವು ಇದನ್ನ ಮಾಡಿಲ್ಲ. ಒಂದು 4-5 ಜನ ಹೀಲರ್ಸ್ಗಳು ಡಿಫ್ರೆಂಟ್ ಕಲ್ತಿರೋರ ಹತ್ರ ತಗೊಂಡ್ ಬಂದ್ಬಿಟ್ಟು ಆಮೇಲೆ ಒಬ್ರು ಮೇಡಮ್ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿ ಅವರು ಫೈನಲ್ ಆಗಿ ಮಾಡ್ಕೊಟ್ಟಿರೋ ಒಂದು ಇದು ಏನಂತಾರೆ ಔಟ್ಪುಟ್ ಇದು. ಹಿಂಗಾಗಿ ಇದರಲ್ಲಿ ಎಲ್ಲಾ ಪ್ರೋಟೋಕಾಲ್ ನಾವು ಮಾಡಿರೋದು ಪ್ರತಿಯೊಂದು ಟೆಸ್ಟೆಡ್ ಅಂಡ್ ಪ್ರೂವನ್ ಇದೆ. ಆಮೇಲೆ ರಿಸರ್ಚ್ ಓರಿಯೆಂಟೆಡ್ ಇದೆ. ನಾವು ಈಗ ಏನೇನು ಕೊಡ್ತಿದೀವಿ ಟೆಲಿಗ್ರಾಮ್ ಅಲ್ಲಿ, ಟ್ರೀಟ್ಮೆಂಟ್ಸ್ ಏನೇನು ಕೊಡ್ತಾರೆ ನಮ್ಮ ಹೀಲರ್ಸು, ಆ ಒಂದು ಪಾಯಿಂಟ್ಗಳು ಕೊಟ್ಟಾಗ ನೀವುಗಳು ಕೂಡ ಫೀಡ್ಬ್ಯಾಕ್ ಗ್ರೂಪ್ ಅಲ್ಲಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಅದ್ರ ಬೇಸ್ ಮೇಲೆ ರೆಡಿ ಮಾಡಿರೋದೇ ಈ ಒಂದು ಪ್ರೋಟೋಕಾಲ್ಸ್. ಓಕೆನಾ? ಅದರ ಜೊತೆಗೆ ಯಾವ ಒಂದು ಆರಿಕ್ಯುಲರ್ ಅನ್ನ ನಾವು ಮಾಡ್ತೀವಿ, ಅದು ಎಷ್ಟು ಅವರ್ ಮಾಡಬೇಕು. ಸುಮಾರು ಜನರ ಪ್ರಶ್ನೆ ಅದೇ, ಸರ್ ಆ ಒಂದು ಸೀಡ್ಗಳನ್ನ ಎಷ್ಟೊತ್ತು ಇಟ್ಕೋಬೇಕು, ಆರಿಕ್ಯುಲರ್ ಸೀಡನ್ನ 1 hour ಇಟ್ಕೋಬೇಕಾ, 2 hour ಇಟ್ಕೋಬೇಕಾ? ಅದಕ್ಕೆ ಆನ್ಸರ್ ಏನು ಅಂತಂದ್ರೆ, ಅದಾಗಿ ಬಿದ್ದೋಗುತ್ತೆ. ನಿಮ್ಮ ಎನರ್ಜಿ ಯಾವಾಗ ಅದು ಆ ಒಂದು ಆರ್ಗಾನಿಕ್ ಸಾಕು ಅನ್ಸುತ್ತೋ ಅದಾಗಿ ಬಿದ್ದೋಗುತ್ತೆ. ಓಕೆನಾ? ಈ ತರ ಚಿಕ್ಕ ಕ್ವಶನ್ಸ್ ನಮ್ಮೆಲ್ಲರ ಮೈಂಡಲ್ಲಿ ಇರುತ್ತೆ. ಅದಕ್ಕೆ ಆನ್ಸರ್ ಈ ಒಂದು ಪರ್ಟಿಕ್ಯುಲರ್ ಪ್ರೋಟೋಕಾಲ್ ಅಲ್ಲಿ ಕೊಡ್ತಾ ಹೋಗಿದ್ದೀವಿ. ಓಕೆನಾ? ಆಮೇಲೆ ಯಾರು ಮಾಡಬೇಕು, ಯಾರು ಮಾಡಬಾರ್ದು ಅನ್ನೋದನ್ನು ಸಹ ಇದರಲ್ಲಿ ಕ್ಲೀನ್ ಆಗಿ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಈ ಒಂದು ಮುದ್ರಾ ಥೆರಪಿ ಅಂದ್ರೆ ಪ್ರತಿಯೊಂದು ಡಿಸೀಸಿಗೂ ಸಹ ನಾವು ಒಂದು ಮೊನ್ನೆ ನಿಖಿಲಾ ಮೇಡಮ್ ತಗೊಂಡಿದ್ರು ಮುದ್ರಾ ಥೆರಪಿ ಕ್ಲಾಸ್ನ.
ಅವ್ರು ಎಷ್ಟು ಈಸಿಯಾಗಿ ಹೇಳ್ಕೊಟ್ರು ಅಂತ ಎಲ್ರಿಗೂ ನಿಮಗೆ ಗೊತ್ತಿದೆ. ನಿಮ್ಮೆಲ್ಲರ ಫೀಡ್ಬ್ಯಾಕ್ ಅನ್ನ ನೋಡ್ಬಿಟ್ಟೆ ನಮಗೆ ಮುದ್ರಾ ಥೆರಪಿ ಆ್ಯಡ್ ಆಗಿರಲಿಲ್ಲ. ಆಕ್ಚುಲಿ ಹೇಳಬೇಕು ಅಂದ್ರೆ ಮುದ್ರಾ ಥೆರಪಿ ನಾವು ಆ್ಯಡ್ ಮಾಡಿರಲಿಲ್ಲ. ಲಾಸ್ಟ್ ಮೊಮೆಂಟ್ಗೆ ಮೇಡಮ್ ಹೇಳಿದಾಗ ನೀವುಗಳು ತೋರಿಸಿದ ಇಂಟ್ರೆಸ್ಟ್ ಅನ್ನ ನೋಡ್ಬಿಟ್ಟು ದಯಾನಂದ್ ಸರ್ ಏನ್ ಹೇಳಿದ್ರು ಅಂತಂದ್ರೆ ಮುದ್ರಾ ಥೆರಪಿ ಇಂಟ್ರೊಡ್ಯೂಸ್ ಮಾಡೋಣ, ಅದನ್ನೊಂದು ಹೊಸದಾಗಿ ಒಂದು ಕಾನ್ಸೆಪ್ಟ್ ಹೇಳಿದ್ದಾರೆ, ಅದನ್ನ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಆ ಒಂದು ಪರ್ಪಸ್ಗೆ ನಾವು ನಿಖಿಲಾ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ ಅವರು ಕುತ್ಕೊಂಡು ಅದನ್ನ ಸಿಸ್ಟಮೆಟಿಕ್ ಆಗಿ ಮಾಡಿಕೊಟ್ಟಿರೋದ್ರಿಂದ ಈ ಒಂದು ಮುದ್ರಾ ಥೆರಪಿ ಇಂಪ್ಲಿಮೆಂಟ್ ಆಗಿದೆ. ಓಕೆನಾ. ಒಂದು ಪ್ರೋಟೋಕಾಲ್ ಎಕ್ಸಾಂಪಲ್ ಅದೇ ಅಬ್ಡಾಮಿನ್ ಫ್ಯಾಟ್ ಅನ್ನ ತಗೊಂಡ್ರೆ ನೀವು ಈ ಒಂದು ಯಾವ ಮುದ್ರೆಯನ್ನ ಮಾಡಬೇಕು ಈ ಒಂದು ಪರ್ಟಿಕ್ಯುಲರ್ ಪ್ರೋಟೋಕಾಲ್ಗೆ ಅಥವಾ ಈ ಒಂದು ಪರ್ಟಿಕ್ಯುಲರ್ ಡಿಸೀಸ್ಗೆ. ಈ ಎಕ್ಸಾಂಪಲ್ ನೋಡಿ, ಅಬ್ಡಾಮಿನ್ ಫ್ಯಾಟ್ ಅಂತಂದ್ರೆ ಸೂರ್ಯ ಮುದ್ರೆ. ಸೂರ್ಯ ಮುದ್ರೆಯನ್ನ ಯಾಕೆ ಮಾಡಬೇಕು, ಅದ್ರ ಹಿಂದ್ಗಡೆ ಏನ್ ಸೈನ್ಸ್ ಇದೆ ಅದನ್ನ ನಾವು ಡೆಫಿನಿಷನ್ ಅಲ್ಲಿ ಒಂದು ಅಥವಾ 2 ಪೇಜಲ್ಲಿ ಕೊಟ್ಟಿದ್ದೀವಿ. ನೀವು ಅದನ್ನ ಓದಿದ್ರೆ ಮುದ್ರೆಗಳು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ನಿಮ್ಗೆ ಈಸಿಯಾಗಿ ತಿಳಿದ್ಬಿಡುತ್ತೆ. ಓಕೆನಾ. ಅದರ ಜೊತೆಗೆ ಸುಮಾರು ಜನದ ಪ್ರಶ್ನೆ ಏನು ಅಂತಂದ್ರೆ ಸರ್ ನಾವು ಮಾಡಬೇಕೋ ಬೇಡವೋ ಈ ಒಂದು ಮುದ್ರೆನ, ಅಥವಾ ಈ ಮುದ್ರೆ ಮಾಡಿದಾಗ ನನಗೆ ಪ್ರಾಬ್ಲಮ್ ಆಯ್ತು, ಅಥವಾ ಈ ಒಂದು ಮುದ್ರೆ ಮಾಡಿದಾಗ ನಂಗೆ ರಿಲ್ಯಾಕ್ಸ್ ಆಯ್ತು. ಎರಡೂ ತರ ಮಿಕ್ಸ್ ಫೀಡ್ಬ್ಯಾಕ್ ಬರುತ್ತೆ. ಯಾವುದೇ ವಿದ್ಯೆಗಳನ್ನ 100% ನನಗೆ ಒಳ್ಳೇದೇ ಆಗಿದೆ ಅಂತ ಫೀಡ್ಬ್ಯಾಕ್ ಬರುತ್ತೆ, ಇಲ್ಲ ಅನ್ನಲ್ಲ, ಬಟ್ ತುಂಬಾ ರೇರು. ಸರ್ ನನಗೆ ಅದರಿಂದ ಪ್ರಾಬ್ಲಮ್ ಆಯ್ತು ಅಂತಾನು ಹೇಳ್ತಾರೆ. ಯಾಕೆ ಹಂಗೆ ಹೇಳ್ತಾರೆ ಅಂತಂದ್ರೆ ನಾವು ಅದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡಿರಲ್ಲ. ಯಾವುದೇ ವಿದ್ಯೆಯನ್ನ ನಾವು ಕರೆಕ್ಟಾಗಿ ಅರಿದೆ ಅದನ್ನ ಯೂಸ್ ಮಾಡೋ ಸ್ಟಾರ್ಟ್ ಮಾಡಿದಾಗ ಡೆಫಿನೆಟ್ಲಿ ಅದರಿಂದ ಒಂದು ಪರಿಣಾಮ ಬರುತ್ತಲ್ವಾ, ಅದು ಮಿಕ್ಸ್ ಆಗಿರುತ್ತೆ. ಹಿಂಗಾಗಿ ಆ ಒಂದು ಇನ್ಫಾರ್ಮೇಶನ್ ಕರೆಕ್ಟಾಗಿ ಕಲ್ಕೊಳ್ಳಿ. ಈಗ ನೋಡಿ, ಸೂರ್ಯ ಮುದ್ರೆ ಯಾರು ಮಾಡಬೇಕು, ಫಸ್ಟ್ ಥಿಂಗ್, ಯಾರು ಮಾಡಬಾರ್ದು, ಮತ್ತೆ ಯಾಕೆ ಮಾಡಬಾರ್ದು, ಆ ಒಂದು 3 ರೀಸನ್ ಅನ್ನ ಇದರಲ್ಲಿ ಹಾಕಿದ್ದಾರೆ. ಅದ್ರ ಜೊತೆಗೆ ಎಷ್ಟು ಅವರ್ ಮಾಡಬೇಕು ಅಥವಾ ಎಷ್ಟು ಮಿನಿಟ್ಸ್ ಮಾಡಬೇಕು ಅಥವಾ ಎಷ್ಟು ಟೈಮ್ ಮಾಡಬೇಕು ಅನ್ನೋದನ್ನು ಸಹ ಈ ಒಂದು ಸೂರ್ಯ ಮುದ್ರೆ ಬಗ್ಗೆ ಇದರಲ್ಲಿ ಇನ್ಫಾರ್ಮೇಶನ್ ಇದೆ. ಹಿಂಗೇನೆ ಒಂದೊಂದು ಡಿಸೀಸಸ್ಸಿಗೂ 3ರಿಂದ 4 ಮುದ್ರೆಗಳನ್ನ ಕೊಡ್ತಾ ಹೋಗಿದ್ದೀವಿ. ಓಕೆ, ಎಸ್. ಈಗ ನೋಡಿ, ಸೂರ್ಯ ಮುದ್ರೆ ಆಯ್ತು, ನೆಕ್ಸ್ಟ್ ಲಿಂಗ ಮುದ್ರೆ. ಇದನ್ನ ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಮತ್ತೆ ಎಷ್ಟೊತ್ತು ಮಾಡಬೇಕು, ನೋಡ್ಲಿಕ್ಕೆ ಹೆಂಗಿರುತ್ತೆ ಪೋಸ್ಚರು, ಇದೆಲ್ಲ ಸ್ವತಃ ನಿಖಿಲಾ ಮೇಡಮ್ಮೇ ಅವರು ಫೋಟೋ ಶೂಟ್ ಮಾಡಿ ಕಳ್ಸಿಕೊಟ್ಟಿರೋ ಇಮೇಜಸ್ ಅನ್ನೇ ಹಾಕಿರುತ್ತೆ. ಯಾಕಂದ್ರೆ ಗೂಗಲ್ ನಾವು ಸರ್ಚ್ ಮಾಡೋ ಸ್ಟಾರ್ಟ್ ಮಾಡಿದಾಗ ನಾವು ಕಂಡ್ಕೊಂಡಿದ್ದೇನು ಅಂತಂದ್ರೆ ಆ ಒಂದು ಮುದ್ರಾ ಪೋಸ್ಚರ್ಸ್ ಪ್ರಾಪರ್ ಆಗಿ ಇರ್ಲಿಲ್ಲ ನಮ್ಗೆ. ಇಮೇಜಸ್ ವಿಷಯ ಬಂದಾಗ ಅವರು ಅದಕ್ಕೆ ಇಲ್ಲ ಸರ್ ಕರೆಕ್ಟಾಗೆ ಕೊಡೋಣ ಅಂತೇಳಿ ಮೇಡಮ್ ಅವರೇ ಇನ್ವಾಲ್ವ್ಮೆಂಟ್ ತೋರಿಸಿ ಅವರು ಫೋಟೋ ಶೂಟ್ ಮಾಡಿಸಿ ಕಳಿಸ್ಕೊಟ್ಟಿದ್ರಿಂದಾನೇ ಹಾಕಿರೋದು ಅದರಲ್ಲಿ ಮುದ್ರೆ ಒಂದು ಬಗ್ಗೆ. ಹಿಂಗಾಗಿ ಈ ಒಂದು ಮುದ್ರೆ ಥೆರಪಿಯಲ್ಲಿ ನಿಮ್ಗೆ ಆಲ್ಮೋಸ್ಟ್ ನನ್ನ ಅಂದಾಜಿನ ಪ್ರಕಾರ ಆಲ್ಮೋಸ್ಟ್ ಒಂದು 50 ಮುದ್ರೆಗಳನ್ನ ಕವರ್ ಮಾಡಿದ್ದಾರೆ. ನಾವೆಲ್ಲ ಮೊನ್ನೆ ಕ್ಲಾಸಲ್ಲಿ ಕಲ್ತಿರೋದು ಒಂದು 14ರಿಂದ 15 ಮುದ್ರೆ ಬಗ್ಗೆ ಕಲ್ತೀವಿ. ಯಾಕಂದ್ರೆ ಮೊದಲನೇದು ಸಮಯದ ಅಭಾವ, ಫಸ್ಟ್ ಥಿಂಗು. ಸೆಕೆಂಡ್ ಆ ಒಂದು ಕಾನ್ಸೆಪ್ಟ್ಗಳನ್ನ ಈ ಒಂದು ಲಿಮಿಟೆಡ್ ಟೈಮಲ್ಲಿ ಹೇಳಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ ಪರ್ಪಸ್ಗೆ ನಮಗೆ ತುಂಬಾ ಕಲೀಲಿಕ್ಕೆ ಆಗ್ಲಿಲ್ಲ. ಅದನ್ನೇ ಕವರ್ ಮಾಡಿರೋದು ಈ ಒಂದು ಮುದ್ರಾ ಥೆರಪಿಯಲ್ಲಿ ಕವರ್ ಮಾಡ್ತಾ ಬಂದಿದ್ದಾರೆ. ಓಕೆನಾ. ಎಸ್. ನೆಕ್ಸ್ಟ್ ಯೋಗ ಥೆರಪಿ. ಈ ಒಂದು ಮುದ್ರಾ ನಾವು ಮಾಡ್ತೀವಿ ಸರ್ ರೆಗ್ಯುಲರ್ ಆಗಿ, ಯೋಗನೂ ಹೇಳ್ಕೊಟ್ಕೊಡಿ. ಅದಕ್ಕೆ ದಯಾನಂದ್ ಸರ್ ಖುದ್ದಾಗಿ ಯೋಗ ಬಗ್ಗೆ ಸ್ಟಡಿ ಮಾಡಿ ಈ ಒಂದು ಅವ್ರದ್ದು ಯೋಗದಲ್ಲಿ PhD ಆಗಿರೋದ್ರಿಂದ ಸ್ವಲ್ಪ ಅವರಿಗೆ ಯೋಗದ ಬಗ್ಗೆ ತುಂಬಾ ಅದ್ಭುತವಾದ ಐಡಿಯಾ ಇದೆ. ಅವರು ಯೋಗಾಸನ 5 ವರ್ಷ 6 ವರ್ಷ ಪ್ರಾಕ್ಟೀಸ್ ಮಾಡಿದ್ದಾರೆ ಆಲ್ಮೋಸ್ಟ್. ಹಿಂಗಾಗಿ ಅವರೇ ಕೂತ್ಕೊಂಡು ಪ್ರತಿಯೊಂದು ಆಸನಗಳನ್ನ ಸ್ಟಡಿ ಮಾಡಿಬಿಟ್ಟು ಇನ್ನೂ 2 ಡಾಕ್ಟರ್ಸ್ ಜೊತೆಗೆ ಮಾತಾಡಿ, ನ್ಯಾಚುರೋಪತಿ ಡಾಕ್ಟರ್ಸ್ ಜೊತೆಗೆ ಆ ಒಂದು ಮುದ್ರಾ ಪ್ರೋಟೋಕಾಲ್ ಅನ್ನ ಪ್ರತಿಯೊಂದನ್ನು ರೆಡಿ ಮಾಡಿದ್ದಾರೆ. ಅದ್ರ ಪ್ರಕಾರ ನೀವು ನೋಡಿದ್ರೆ ಇದರಲ್ಲಿ ಆಸನಗಳು ಬರುತ್ತೆ, ಮತ್ತೆ ಪ್ರಾಣಾಯಾಮ ಬರುತ್ತೆ, ಮತ್ತೆ ಕ್ರಿಯೆಗಳು ಬರುತ್ತೆ. ನೀವು ಅನ್ಬೋದು ಸರ್ ನನಗೆ ಕಾಲು ನೋವು ಸರ್, ನಂಗೆ ತುಂಬಾ ಏಜ್ ಆಗ್ಬಿಟ್ಟಿದೆ, ನಾನು ಯೋಗಾಸನ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ ಅಂತಂದ್ರೆ ಸೂಕ್ಷ್ಮ ವ್ಯಾಯಾಮ ಅಂತ ಮಾಡಿದೀವಿ. ನೀವು ಕುತ್ಕೊಂಡಲ್ಲೇ ಮಾಡ್ಬೋದು ಅಂತ ಒಂದು ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ವ್ಯಾಯಾಮಗಳ ಬಗ್ಗೆನೂ ಹೇಳ್ತಾ ಬಂದಿದೀವಿ. ನೀವು ಅದನ್ನ ಕರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಮುಂದೆ ತೋರಿಸ್ತೀನಿ ನಾನು ಯಾವ ರೀತಿ ಇರುತ್ತೆ ನೋಡೋಕೆ. ಇಮೇಜಸ್ ಇದೆ, ತೋರಿಸ್ತೀನಿ. ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಮ್ದು ಇಂಟೆನ್ಷನ್ ಏನು ಅಂತಂದ್ರೆ ಈ ಒಂದು 18 ವರ್ಷದಿಂದ ಹಿಡಿದು 80 ವರ್ಷದವರೆಗೂ ಏಜ್ ಅವರೆಗೂ ನಮ್ಮಲ್ಲಿ ಕಲೀಲಿಕ್ಕೆ ಬರ್ತಾರೆ. ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಈ ಒಂದು ಬುಕ್ ಅನ್ನ ಮಾಡ್ಲಿಕ್ಕೆ ನಾವು ಟ್ರೈ ಮಾಡಿದೀವಿ ನಮ್ಮ ಕಡೆಯಿಂದ. ಓಕೆನಾ. ಎಸ್. ನೆಕ್ಸ್ಟ್ ಈ ಒಂದು ಸುಮಾರು ಜನ ಮೊನ್ನೆ ಕ್ಲಾಸಲ್ಲಿ ಸರ್ ಹೇಳಿದ್ರು ನೇಚರೋಪತಿ ಒಂದು ಆ್ಯಡ್ ಮಾಡಿಬಿಡಿ ಪ್ರವೀಣ್ ಅಂತ. ನೇಚರೋಪತಿ ನಾವು ಆಕ್ಚುಲಿ ಪ್ಲಾನ್ ಮಾಡಿರಲಿಲ್ಲ, ಎಂಡ್ ಮೂಮೆಂಟ್ಗೆ ಸರ್ ಹೇಳಿದಕ್ಕೆ ಆ್ಯಡ್ ಆಗಿರೋದು ನೇಚರೋಪತಿ. ಓಕೆನಾ. ನೇಚರೋಪತಿ ಅಂತಂದ್ರೆ ನಾವೆಲ್ಲರೂ ಡೈಲಿ ಮನೇಲಿ ಮಾಡ್ತಾನೆ ಬಂದಿದ್ದೀವಿ. ನೇಚರಲ್ಲಿ ಸಿಗ್ತಕ್ಕಂಥ ಎಲಿಮೆಂಟ್ಸ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ಒಂದು ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆ ಮತ್ತು ಆರೋಗ್ಯದಲ್ಲಿ ಆಗ್ತಕ್ಕಂಥ ಚೇಂಜಸ್ ಅನ್ನ ಕಂಡ್ಕೋಬಹುದು ನಾವು. ಅದನ್ನ ಯಾವ ರೀತಿ ನೀವು ಮಾಡ್ಬೋದು ಮನೆಯಲ್ಲೇನೆ ಅನ್ನೋದನ್ನ ಈ ಒಂದು ನೇಚರೋಪತಿಯಲ್ಲಿ ಕೊಡ್ತಾ ಹೋಗಿದ್ದೀವಿ. ಪ್ರತಿಯೊಂದು ಪ್ರೋಟೋಕಾಲಿಗೂ ಯಾವ್ಯಾವ ಒಂದು ಈ ಒಂದು ಟ್ರೀಟ್ಮೆಂಟ್ಗಳನ್ನ ನಾವು ಮನೇಲಿ ಮಾಡ್ಕೋಬಹುದು, ಯಾವ್ಯಾವ ಒಂದು ಸೊಲ್ಯೂಷನ್ ಅನ್ನ ನಾವು ಮನೇಲಿ ಕಂಡ್ಕೋಬಹುದು ನೇಚರೋಪತಿ ಬಗ್ಗೆ ಅನ್ನೋದನ್ನೇ ನಾವಿಲ್ಲಿ ಕವರ್ ಮಾಡಿರೋದು. ಇದರಲ್ಲಿ ಮಡ್ ಪ್ಯಾಕ್ ಇದೆ, ಅಥವಾ ಇದರಲ್ಲಿ ಮನೆಯಲ್ಲಿ ಮಾಡ್ತಕ್ಕಂಥ ಇಪ್ಸಮ್ ಬಾತ್ ಇದೆ. ಚಿಕ್ಕ ಒಂದು ಆದಷ್ಟು ಮನೆಯಲ್ಲೇ ಮಾಡ್ತಕ್ಕಂಥ ಟ್ರೀಟ್ಮೆಂಟ್ಗಳನ್ನೇ ಮಾಡಿದೀವಿ. ಅದರ ಜೊತೆಗೆ ನಾನು ಒಂದು ಪರ್ಸನಲ್ ಸಜೆಷನ್ ನಂದೇನು ಅಂತಂದ್ರೆ ಈ ಒಂದು ನೇಚರೋಪತಿ ಅಥವಾ ಈ ಒಂದು ಆಯುರ್ವೇದ ಟ್ರೀಟ್ಮೆಂಟ್ಗಳನ್ನ ನಾವು ಮಾಡಬೇಕು ಅಂತಂದ್ರೆ ನಮಗೆ ಕಂಪಲ್ಸರಿ ಕಡ್ಡಾಯವಾಗಿ ಈ ಒಂದು ವೈದ್ಯರ ಒಂದು ಸಲಹೆ ಕಂಪಲ್ಸರಿ ಬೇಕೇ ಬೇಕು. ನಾವು ಮನೆಯಲ್ಲಿ ಈ ಒಂದು ಟ್ರೀಟ್ಮೆಂಟ್ಗಳನ್ನ ಟ್ರೈ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ.
ಓಕೆನಾ. ಯಾಕೆ ಅಂತಂದ್ರೆ ಹಲವಾರು ಜನದ ಆರೋಗ್ಯದ ಕಂಡೀಷನ್ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಹಾಗಾಗಿ ನಮ್ಮ ಪ್ಲಾನ್ ಏನು ಅಂತಂದ್ರೆ, ನೀವು ಈ ಒಂದು ಪ್ರೋಟೋಕಾಲ್ ಅನ್ನ ತಗೊಂಡು ಹೋಗಿ ನೀವು ನೇಚರೋಪತಿ ಡಾಕ್ಟರ್ಸ್ ಕೊಟ್ರೆ ಅದೇ ಒಂದು ಪ್ರೋಟೋಕಾಲ್ಗಳನ್ನ ನೋಡ್ಬಿಟ್ಟು ಅವರು ನಿಮಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆನಾ. ಇನ್ನು ಸುಮಾರು ಜನ ಹೇಳ್ತಾರೆ, ಯಾವುದು ಪರ್ಟಿಕ್ಯುಲರ್ ಹೆಸರು ಹೇಳಲ್ಲ ನಾನು, ಸುಮಾರು ನೇಚರೋಪತಿ ಸೆಂಟರ್ಸಿಗೆ ಹೋಗಿದೀವಿ ಸರ್, ಸಿಕ್ಕಾಪಟ್ಟೆ ಹಣ ತೊಗೊಂಡ್ಬಿಡ್ತಾರೆ, 50,000 ಚಾರ್ಜ್ ಮಾಡ್ತಾರೆ, 60,000 ಚಾರ್ಜ್ ಮಾಡ್ತಾರೆ, ಒಂದೇ ವಾರ ಇದು ಬರ್ತೀನಿ ನಾನು ಇರೋದೇ, ನನ್ನ ಪ್ರಾಬ್ಲಮೇ ಸಾಲ್ವ್ ಆಗಲ್ಲ. ಈ ತರ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ. ನೇಚರೋಪತಿ ಅಂದ್ರೆ ಅದು ಎಂತರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಶ್ರೀಮಂತರ ಟ್ರೀಟ್ಮೆಂಟ್ ಅನ್ನೋ ಲೆವೆಲ್ಗೆ ಅದನ್ನ ತಂದಿಟ್ಟಿದ್ದಾರೆ ಮಾರ್ಕೆಟಲ್ಲಿ. ಅದಕ್ಕೆ ನಮ್ಮ ಪ್ಲಾನ್ ಏನು ಅಂತಂದ್ರೆ, ಈ ಒಂದು ಚಿಕ್ಕ ಚಿಕ್ಕ ಡಿಸೀಸಸ್, ನಿಮಗಿರೋ ಸಣ್ಣ ಡಿಸೀಸು, ಅದನ್ನ ನೀವು ಯಾವ ಒಂದು ಟ್ರೀಟ್ಮೆಂಟ್, ಎಫೆಕ್ಟಿವ್ ಟ್ರೀಟ್ಮೆಂಟ್ ಅನ್ನ ಯೂಸ್ ಮಾಡಿದಾಗ ನಿಮ್ಗೆ ಅದರಿಂದ ರಿಲೀಫ್ ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟೆ ಇದರಲ್ಲಿ ಹಾಕಿರೋದು. ಈ ಒಂದು ಪ್ರೋಟೋಕಾಲ್ಗಳನ್ನ ನೀವು ಪರ್ಟಿಕ್ಯುಲರ್ ಡಾಕ್ಟರ್ಗೆ ಹೋಗಿ ಕೇಳಿದ್ರೆ ಅದೇ ಪ್ರೋಟೋಕಾಲ್ಗಳಿಗೆ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆನಾ. ನಿಮಗೆ ಈ ಒಂದು ಅವೇರ್ನೆಸ್ ಇರಲಿ, ನೇಚರೋಪತಿ ಬಗ್ಗೆನೂ ಅವೇರ್ನೆಸ್ ಇರಲಿ ಅನ್ನೋದನ್ನ ನಾವು ಇದರಲ್ಲಿ ಕೊಟ್ಟಿರೋದು. ಇದರಲ್ಲಿ ಯಾವುದೇ ರೀತಿ ಮೆಡಿಸಿನ್ಗಳನ್ನ ತಗೊಳ್ಳೋದನ್ನ ನಾವು ಇದರಲ್ಲಿ ಹಾಕಿಲ್ಲ. ಅದು ರೆಡಿ Okay. ನಮ್ಮಲ್ಲಿ. ಹಾ, ಆಕ್ಚುಲಿ ಮೆಡಿಸಿನ್ ಬಗ್ಗೆನೂ ರೆಡಿ ಮಾಡಿಸಿದ್ರು ದಯಾನಂದ್ ಸರ್. ಬಟ್ ಎಂಡ್ ಮೂಮೆಂಟ್ ಅಲ್ಲಿ ನಮ್ಗೆ ಅನ್ಸಿದ್ದೇನು ಅಂತಂದ್ರೆ, ಈ ಒಂದು ಡ್ರಗ್ಲೆಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡಿರೋದ್ರಿಂದ, ಟ್ಯಾಬ್ಲೆಟ್ಸ್ ಏನು ಬೇಡ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿರೋದ್ರಿಂದ ಅದನ್ನ ಸ್ವಲ್ಪ ಸೈಡ್ ಎತ್ತಿಟ್ಟಿದೀವಿ. ಆಲ್ಮೋಸ್ಟ್ 2 ತಿಂಗಳು 10 ಜನ ಆಯುರ್ವೇದಿಕ್ ಡಾಕ್ಟರ್ಸ್ ಬೇರೆ ಬೇರೆ ಇದರಿಂದ ಕಲೆಕ್ಟ್ ಮಾಡಿಬಿಟ್ಟು ರೆಡಿ ಮಾಡಿದ್ರು. ಕಂಪ್ಲೀಟ್ ಡಾಕ್ಯುಮೆಂಟು ರೆಡಿ ಆಗಿತ್ತು. ಇವಾಗಲೂ ಟಿಲ್ ಟುಡೇ ನಮ್ಮ ಹತ್ರ ರೆಡಿ ಇದೆ ಅದು. ಬಟ್ ನಾವು ಯಾಕೆ ಅದನ್ನ ಸೈಡ್ ಇಟ್ಟಿರೋದು ಅಂತಂದ್ರೆ, ಸಿಂಪಲ್ ರೀಸನ್, ನಮಗೆಲ್ರಿಗೂ ಆಯುರ್ವೇದನ ಹಾಗೆ ಬಿಡೋದಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ನಮ್ ದೇಶದಲ್ವಾ ಆಯುರ್ವೇದ, ಈಗ ಫಾರಿನರ್ಸ್ ಎಲ್ಲ ಅಲ್ಲ, ಜಾಸ್ತಿ ನೋಡಿ ಎಲ್ಲ ಆಯುರ್ವೇದ ಟ್ರೀಟ್ಮೆಂಟ್ ಮಾಡಿಸ್ಕೊತಾರೆ. ನಾವು ಕಡೆಗಣಿಸೋದಿಕ್ ಆಗೋದಿಲ್ಲ. ಎವ್ರಿ ಟೈಮ್ ನಾವು ಎನ್ಕರೇಜ್ ಮಾಡೋದೇನೆ ಆಯುರ್ವೇದ. Correct. ಆಯುರ್ವೇದ ಅದಕ್ಕೇನೆ ನಾನು ಮೇಡಮ್ ಅದೇ ಹೇಳಿದ್ರಲ್ವಾ, ಸೇಮ್ ಪಾಯಿಂಟ್ನೇ ನಾನು ದಯಾನಂದ್ ಸರ್ ಮುಂದಿಟ್ಟಿದ್ದೆ. ಏನು ಅಂತಂದ್ರೆ, ಸರ್ ಆಯುರ್ವೇದ ನಮ್ ದೇಶದ್ದೇ, ಅದನ್ನ ಯಾಕೆ ಬಿಡಬೇಕು ಅಂತ. ಅದಕ್ಕೆ ಸರ್ ಏನ್ ಐಡಿಯಾ ಕೊಟ್ರು ಅಂತಂದ್ರೆ, ಡಾಕ್ಟರ್ ಜೊತೆ ಮಾತಾಡಿ ಕಾಮನ್ ಥೆರಪೀಸ್ ಆಯುರ್ವೇದದಲ್ಲಿ ಏನ್ ಬರುತ್ತೆ, ಈ ಒಂದು ಕಾಮನ್ ಥೆರಪೀಸ್ ನೀವು ಹಾಸ್ಪಿಟಲ್ಗಳಲ್ಲಿ ಹೋಗಿ ತಗೋಬಹುದು. ಕಾಮನ್ ಥೆರಪೀಸ್ 500-300 ರುಪೀಸ್ಗೆಲ್ಲ ಥೆರಪೀಸ್ ಸಿಗುತ್ತೆ. ನೀವು ಅದನ್ನ ಹೋಗ್ಬಿಟ್ಟು ನೀವು ಹಾಸ್ಪಿಟಲ್ಗಳಲ್ಲಿ ಹೋಗಿ ಕೊಟ್ಟರೆ ನಿಮ್ಗೆ ಅದೇ ಥೆರಪೀಸ್ಗಳನ್ನ ಮಾಡ್ತಾರೆ ಕಾಮನ್ ಆಗಿ. ಆ ಒಂದು ಥೆರಪಿಗಳನ್ನ ಕೊಡೋಣ ಇನ್ಸ್ಟೆಡ್ ಆಫ್ ಮೆಡಿಸಿನ್ಸ್ ಅಂತ ಸರ್ ಐಡಿಯಾ ಕೊಟ್ಟರು. ಹಿಂಗಾಗಿ ಥೆರಪಿಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗಿದ್ದೀವಿ. ಮುಂದೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಥೆರಪೀಸ್. ಮೆಡಿಸಿನ್ ಕೊಟ್ರೆ ಮತ್ತೆ ಅವ್ರಿಗೆ ಕೆಲಸ ಕಮ್ಮಿ ಆಗ್ಬಿಡುತ್ತೆ ಅಂತ ನಾವು ಲಾಸ್ಟಿಗೆ ಬಿಟ್ವಿ. ಓಕೆ. ಸೊ ಇಲ್ಲಿ ಬಂತು ನೋಡಿ ಆಯುರ್ವೇದ ಥೆರಪಿ. ಆಯುರ್ವೇದ ಥೆರಪಿಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಇಲ್ಲಿ ನೋಡಿ ಅಭ್ಯಂಗ ಅಂತ ಇದೆ, ಸ್ವೇದ ಅಂತ ಇದೆ, ಉದ್ವರ್ತನ ಅಂತ ಇದೆ. ಇದೆಲ್ಲ ಏನು ಅಂತಂದ್ರೆ ಆಯುರ್ವೇದಿಕ್ ಪ್ರಾಕ್ಟೀಸಸ್ ಇದೆ ಅಷ್ಟೇ. ಈ ಒಂದು ನಮ್ಮ ಒಂದು ಆಯುರ್ವೇದಿಕ್ ಕ್ಲಿನಿಕ್ಗಳಿಗೆ ಹೋದಾಗ ಡಾಕ್ಟರ್ಗಳು ನಮ್ಗೆ ಈ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ತಾರೆ. ಹಿಂಗಾಗಿ ನಮಗೆ ನಮ್ಮ ಒಂದು ಡಿಸೀಸ್ಗೆ, ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ನಿಧಾನಕ್ಕೆ. ಆಯುರ್ವೇದನ ಮೈಂಡಲ್ಲಿ ಇಟ್ಕೊಂಡು ಇದನ್ನ ಹಾಕಿದೀವಿ. ಇದರಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಯಾವ ಥೆರಪಿಯನ್ನ ಯಾವ ಡಿಸೀಸ್ಗೆ ಕೊಡಬೇಕು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡೇ ಮಾಡಿರೋದು. ಒಂದೊಂದು ಡಿಸೀಸಸ್ಗೂ 3-6 ಅಥವಾ ಒಂದೊಂದಕ್ಕಂತೂ 10 ಥೆರಪೀಸ್ ಇದೆ. ಅದರಲ್ಲಿ ನಿಮ್ಗೆ ಯಾವ್ದು ಅನುಕೂಲವಾಗುತ್ತೋ, ನಿಮ್ಮ ಡಾಕ್ಟರ್ಗಳು, ಆಯುರ್ವೇದಿಕ್ ಡಾಕ್ಟರ್ಗಳು ಯಾವ ಸಲಹೆ ಕೊಡ್ತಾರೋ ಅದನ್ನ ತಗೊಂಡ್ಬಿಟ್ಟೆ ನೀವು ಮಾಡ್ಕೊಳ್ಳಿ. ಬಟ್ ನಮ್ಮ ಇಂಟೆನ್ಷನ್ ಇದರಲ್ಲಿ ಹಾಕಿರೋದು ಏನಕ್ಕೆ ಅಂತಂದ್ರೆ, ಅವ್ರು ಕೊಡೋ ಒಂದು ಟ್ರೀಟ್ಮೆಂಟ್ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ, ಅವ್ರು ಏನ್ ಮಾಡ್ತಿದಾರೆ ಅಂತ ನಿಮ್ಗೆ ಗೊತ್ತಿರ್ಲಿ ಅನ್ನೋ ಪರ್ಪಸ್ಗೆ ನಾವು ಇಲ್ಲಿ ಮೆನ್ಷನ್ ಮಾಡಿದೀವಿ ಅಷ್ಟೇ. ಒಂದು ಟ್ರೀಟ್ಮೆಂಟ್ ಇದೆ ಅಂತ ಎಲ್ರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ. ಬೆನ್ನು ಪೇನ್ ಕಿಲ್ಲರ್ಸ್ ಅಷ್ಟೇ ಆಪ್ಷನ್ ಇರೋದು ಅಲೋಪತಿಯಲ್ಲಿ. ಆದ್ರೆ ಆಯುರ್ವೇದದಲ್ಲಿ ಹೋದಾಗ ಪರ್ಮನೆಂಟ್ ಕ್ಯೂರ್ಗೆ ಅಂತ ಈ ತರ ಒಂದು ಅಲ್ಲ, ಬೆನ್ನಿಗೆ ಮೆಡಿಕ್ಲೇಮ್ ಇದೆ ಅಂತ ಆಪರೇಷನ್ ಮಾಡ್ಕೊಂಡು ಇದಾರೆ. ಸ್ವಲ್ಪ ಅದ್ರ ಬದಲು ಈ ತರದ್ದು ಒಂದು ಟ್ರೀಟ್ಮೆಂಟ್ ಇದೆ, ಈ ತರ ಟ್ರೀಟ್ಮೆಂಟ್ ಹೋಗಿ ಮಾಡಿಸ್ಕೊಳ್ಳಿ. ಶ್ವೇದ, ಉದ್ವರ್ತನ ಅದೆಲ್ಲ ನಾವು ಹೆಸರು ಕೇಳೇ ಇರೋದಿಲ್ಲ. ಅದ್ರದ್ದು ಒಂದು ಇನ್ಫಾರ್ಮೇಶನ್ ಇರುತ್ತೆ. ನಿಮ್ಗೂ ಒಂದು ಇನ್ಫಾರ್ಮೇಶನ್ ಇದ್ದಾಗ ನೀವು ನಿಮ್ಮ ಮಕ್ಳಿಗೂ ಅದನ್ನ ಪರಿಚಯ ಮಾಡಿಸಿ. ಈಗ ಮೊನ್ನೆ ಒಂದು ಪೇಷಂಟ್ ಹೊಟ್ಟೆ ತುಂಬಾ ದೊಡ್ಡದಾಗ್ಬಿಟ್ಟಿತ್ತು. ಅವ್ನು ಆಪರೇಷನ್ ಮಾಡ್ಲಿಕ್ಕೆ ಹೇಳಿದ್ರು. ನಾವು ಅವ್ರಿಗೆ ಎನಿಮಾ ಕೊಟ್ವಿ. ಎನಿಮಾ ಕೊಟ್ಟು 3 ದಿವಸಕ್ಕೆ ಹೊಟ್ಟೆ ಎಳೆದ್ಬಿಟ್ಟು. ಇದು ಎಷ್ಟು ಈಸಿ ನೋಡಿದ್ರು. ಕೆಲವೊಂದು ನೀವು ಅನ್ಬೋದು, ಸರ್ ಆಯುರ್ವೇದ ಯಾಕೆ ಹೋದ್ರಿ ಸರ್, ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಅದ್ಭುತವಾಗಿದೆಯಲ್ಲ ಸೀಡಲ್ಲಿ ಕಲರ್ ಅಲ್ಲೇನೆ ಅಂತ ಸುಮಾರು ಜನ ಹೇಳ್ತಾರೆ. ಇದನ್ನೇ ಮಾಡ್ಬೋದಲ್ಲ. ಆಯುರ್ವೇದ ಯಾಕೆ ನಾವು ರೆಫರ್ ಮಾಡೋದು ಅಂತಂದ್ರೆ, ಕೆಲವೊಂದು ಪ್ರಾಬ್ಲಮ್ಗಳಿಗೆ ಅದರದೇ ಆದಂತಹ ಪದ್ಧತಿಯಲ್ಲಿ ಟ್ರೀಟ್ ಮಾಡಿದಾಗ್ಲೇನೆ ಎಫೆಕ್ಟಿವ್ ರಿಸಲ್ಟ್ ಬರೋದು. ಮತ್ತೆ ನಮ್ದೇ ಚಿಕಿತ್ಸಾ ಪದ್ಧತಿನೇ ಸತ್ಯ ಅನ್ನೋದು ದೊಡ್ಡ ಸುಳ್ಳು. ಅದು ನಿಮ್ದೇ ಸತ್ಯ, ನನ್ ಸುಳ್ಳು ಅನ್ನೋದು ಸುಳ್ಳು. ಎಲ್ಲಾನು ಪ್ರಯತ್ನ ಪಡ್ಬೇಕು. ಯಾಕಂದ್ರೆ ನಂದೇ ಸತ್ಯ ಅನ್ನೋದು ಅದು ಭಯೋತ್ಪಾದನೆ ಆಗ್ಬಿಡುತ್ತೆ ನನ್ನ ಪ್ರಕಾರ. ಈಗ ಅಲೋಪತಿ ಅವರು ನಮ್ದೇ ಸತ್ಯ ಅಂತ ಹೇಳ್ತಾರೆ, ಅದಲ್ಲ. ಎಲ್ಲಾ ಚಿಕಿತ್ಸಾ ಪದ್ಧತಿಗಳನ್ನು ಟ್ರೈ ಮಾಡಿದಾಗ ಅದರದ್ದು ಒಂದೊಂದು ಬೆನಿಫಿಟ್ಗಳಿರುತ್ತೆ. ಅದನ್ನ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಇಲ್ಲ, ಅಲೋಪತಿ ಸೆಲೆಕ್ಟ್ ಮಾಡಿ ಅಷ್ಟೇ. ಅಲೋಪತಿ ನಮ್ಗೆ ಬೇಕು. ಎಲ್ರು ಹೇಳ್ತೀನಿ ನಾನು, ಅಲೋಪತಿ ಬಗ್ಗೆ ನಾವು ದ್ವೇಷ ಆ ತರ ಏನೂ ಇಲ್ಲ. ಅಲೋಪತಿ ನಮ್ಗೆ ಬೇಕು. ಯಾಕೆ? ಆಕ್ಸಿಡೆಂಟ್ಸ್ ಆದಾಗ ನಮ್ಗೆ ಡಾಕ್ಟರೇ ಬೇಕು. ನಾವು ಅವಾಗ ಕಲರ್ ಥೆರಪಿ ಮಾಡ್ತಾ ಕೂಡಕ್ಕಾಗತ್ತಾ? ಆಕ್ಸಿಡೆಂಟ್ ಆಗಿದೆ ಬರ್ತಿರೋ ಕಾಯಿಲೆ ಡಯಾಗ್ನೋಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಗೆ ಬೇಕೇ ಬೇಕು. ಈಗ ನೋಡಿ, ಈಗ ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ರೆ ಡಾಕ್ಟರ್ ಫಸ್ಟ್ ಬರೆಯೋದೇನೋ ಬ್ಲಡ್ ಟೆಸ್ಟ್ ಬರೀತಾರೆ. ಕರೆಕ್ಟಾ? ಏನಕ್ಕೆ? ಆ ಡಯಾಗ್ನೋಸಿಸ್ ಗೊತ್ತಾದಾಗ ನಾವು ಆ ಪ್ರಾಬ್ಲಮಿಗೆ ನಾವು ಬೇರೆ ಎಲ್ಲಾ ಥೆರಪಿಯಲ್ಲೂ ನಾವು ಸೊಲ್ಯೂಷನ್ ನ ಕಂಡುಕೋಬಹುದು.
ಹಂಗಾಗಿ ನಮಗೆಲ್ಲ ಈ ಒಂದು ಡಾಕ್ಟರ್ಸು ಬೇಕು, ಅಲೋಪತಿನೂ ಬೇಕು, ಆಯುರ್ವೇದನೂ ಬೇಕು, ನ್ಯಾಚುರೋಪತಿನೂ ಬೇಕು. ಅದರೊಟ್ಟಿಗೆ ನಾವು ಅವರು ಕೆಟ್ಟವರು, ನಾವು ಒಳ್ಳೆಯವರು, ನಮ್ಮ ಟ್ರೀಟ್ಮೆಂಟ್ ಕೆಟ್ಟದ್ದು, ಅವ್ರ ಟ್ರೀಟ್ಮೆಂಟ್ ಒಳ್ಳೇದು, ಆ ಥರ ಏನೂ ಇಲ್ಲ. ಅಲ್ಲ, ಯಾರು ಇದಲ್ಲ ಸುಪ್ರೀಂ ಅಲ್ಲ, ಎಲ್ಲ ಟ್ರೀಟ್ಮೆಂಟ್ಗಳನ್ನ ಎಲ್ಲರೂ ಮಾಡಬಹುದು. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಮಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ನಾನು ತಿಳ್ಕೊಂಡು ನಾವು ಮಾಡಿದ್ರೆ ತುಂಬಾ ಒಳ್ಳೇದು. ಓಕೆ, ಎಸ್, ಇದು ಆಯುರ್ವೇದದ ಬಗ್ಗೆ ಆಯಿತು. ನೆಕ್ಸ್ಟ್, ಈ ಒಂದು ಸುಮಾರು ಜನ ತೊಂದರೆ ಆಗೋದೇನು ಅಂತಂದ್ರೆ, ಸರ್ ನಾವು ಕೊಟ್ಟಿರೋ ಪಾಯಿಂಟ್ ಹಾಕೊಂಡ್ವಿ, ಸರ್ ನೀವು ಹೇಳಿರೋ ಕಲರ್ ಹಚ್ಕೊಂಡ್ವಿ, ಬಟ್ ನಾವು ಪ್ರಾಬ್ಲಮ್ ಆಗ್ತಿರೋದೇನು ಅಂತಂದ್ರೆ, ನಮಗೆ ಪ್ರಾಬ್ಲಮ್ ಒಂದು ವಾರ ಕಡಿಮೆ ಆಗುತ್ತೆ, ಮತ್ತೆ ಒಂದು ವಾರ ಬಿಟ್ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಈ ರೀತಿ ಆಗುತ್ತೆ? ನಾನು ಮೊನ್ನೆ ATM ಕ್ಲಾಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡುವಾಗ ಈ ಮಾತು ಹೇಳಿದ್ದೆ. ಏನ್ ಹೇಳಿ, ಸುಮಾರು ಜನ ನಾವು ಮಾಡೋ ತಪ್ಪೇನು ಅಂತಂದ್ರೆ, ಎಲ್ಲ ಟ್ರೀಟ್ಮೆಂಟ್ ತಗೋತೀವಿ, ಬಟ್ ಹೇಳೋ ಒಂದು ಪಥ್ಯವನ್ನ ಪಾಲಿಸಲ್ಲ, ಅಥವಾ ಆ ಒಂದು ಹೇಳಿದ್ದು ಎಕ್ಸಾಕ್ಟ್ ವರ್ಡ್ ಏನು ಅಥವಾ ಅದು ಹೆಂಗ್ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ನಮ್ಗೆ ಇನ್ನೂ ಐಡಿಯಾ ಇರಲ್ಲ. ಈಗ ನೋಡಿ, ವಾತ ಇರೋರಿಗೆ ನಾವು ಆಲೂಗಡ್ಡೆ ತಿನ್ಬೇಡಿ ಅಂತ ಹೇಳ್ತೀವಿ, ಬದನೆಕಾಯಿ ತಿನ್ಬೇಡಿ ಅಂತ ಹೇಳ್ತೀವಿ. ಅದ್ರ ಹಿಂದಿರೋ ರೀಸನ್ ಏನು, ಯಾಕೆ ನಾವು ತಿನ್ಬೇಡಿ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಹಿಂಗಾಗಿನೇ ನಮ್ಗೆ ನೋಡಿ ಒಂದ್ ಹೇಳ, ಈ ಅವಾಗಿನ ಕಾಲದಲ್ಲಿ ಬ್ಲೈಂಡ್ಲಿ ಬಿಲೀಫ್ ಮಾಡಿ ಪಾಲಿಸ್ತಿದ್ರು, ಈಗ ಹಂಗಲ್ಲ. ಪ್ರತಿಯೊಂದಕ್ಕೂ ಸಹ ಸೈಂಟಿಫಿಕ್ ರೀಸನ್ ಕೇಳ್ತಾರೆ. ಅದ್ರ ಹಿಂದ್ಗಡೆ ಇರೋ ರೀಸನ್ ಏನು, ಸೈಂಟಿಫಿಕ್ ರೀಸನ್ ಏನು, ಅದು ಕೇಳಬೇಕು, ಅದು ಒಳ್ಳೇದು ಸಹ. ಯಾವಾಗ ನಾವು ಅದ್ರ ಬಗ್ಗೆ ಕರೆಕ್ಟಾಗಿ ಕಲ್ಕೊಂತೀವೋ ಆವಾಗ ಅದನ್ನ ಎಫೆಕ್ಟಿವ್ ಆಗಿ ನಾವು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದನ್ನೇ ಗಮನದಲ್ಲಿ ಇಟ್ಕೊಂಡು ಈ ಒಂದು ಆಹಾರ ಪದ್ಧತಿ, ಯಾವ ಒಂದು ಫುಡ್ ಅನ್ನ ತಗೋಬೇಕು, ಯಾವ ಒಂದು ಫುಡ್ ಅನ್ನ ಅವಾಯ್ಡ್ ಮಾಡಬೇಕು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬಂದಾಗ ಅನ್ನೋದನ್ನೇ ಈ ಒಂದು ಪರ್ಟಿಕ್ಯುಲರ್ ಒಂದೊಂದೇ ಪ್ರೋಟೋಕಾಲ್ ಅಲ್ಲಿ ಹಾಕ್ತಾ ಹೋಗಿದೀವಿ. ಈಗ ಅಬ್ಡಾಮಿನ್ ಫೈಟಿಂಗ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಪಥ್ಯ ಅಂತಂದ್ರೆ ಯಾವುದನ್ನ ಸೇವಿಸಬೇಕು, ಅಪಥ್ಯ ಅಂದ್ರೆ ಯಾವುದನ್ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ನೋಡ್ಬಿಟ್ಟು ಇದರಲ್ಲಿ ಒಂದೊಂದೇ ಫೋಕಸ್ ಮಾಡಿ ಹೇಳ್ತಾ ಹೋಗಿದೀವಿ. ಈಗ ಆಹಾರನ ಬದಲಾವಣೆ ಮಾಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ಹಾ ಮೇಡಮ್, ಚಿಕಿತ್ಸೆನ ಬ್ಲೇಮ್ ಮಾಡ್ತಾರೆ. ಅದೇ ನಿಮ್ ಟ್ರೀಟ್ಮೆಂಟ್ ನಮ್ಗೆ ವರ್ಕ್ ಆಗ್ಲಿಲ್ಲ, ನಾವು ಮಾಡಿಸ್ಕೊಳಲ್ಲ, ಎಷ್ಟು ಹಣ ವೇಸ್ಟ್ ಆಯ್ತು ಅಂತ ಬ್ಲೇಮ್ ಮಾಡೋದು. Exactly. ಯಾಕೆಂದ್ರೆ ನಾವು ತಿನ್ನೋ ಆಹಾರನ ಕಂಟಿನ್ಯೂಸ್ ಆಗಿ ತಿನ್ಕೊಂಡೇ ಬಂದು ಆ ಕಾಯಿಲೆಗೆ ತಕ್ಕನಾಗಿ ನಾವು ಪಥ್ಯನ ಮಾಡಿಲ್ಲ ಅಂದ್ರೆ ಕಾಯಿಲೆ ಗುಣ ಆಗೋದಿಲ್ಲ. ಅನ್ನೆಸರಿಯಾಗಿ ನಮ್ಮ ಯಾವ ಚಿಕಿತ್ಸೆನ ತಗೊಂಡಿರ್ತಾರಲ್ಲ ಆ ಚಿಕಿತ್ಸೆ ಮೇಲೆ ಬ್ಲೇಮ್. ಅದೇ ನಮ್ಮನ್ನ ನಾವು ನೋಡಲ್ಲ, ನಾವು ಏನ್ ತಪ್ಪು ಮಾಡಿದ್ವಿ ನಾವು ತಿಂಕು ಮಾಡಕ್ ಹೋಗಲ್ಲ. ಅವ್ರ ಅದು ವರ್ಕ್ ಆಗಲ್ಲ ಬಿಡಿ, ಬ್ಲೈಂಡ್ಲಿ ಆಗಿ ಹೇಳ್ತಾರಲ್ವಾ, ಅದು ಆಗದ್ ಏನಕ್ಕೆ ಅಂತಂದ್ರೆ ಫುಡ್. ಒಬ್ರು ಇದ್ರು ಕಣ್ಣು 24 ಗಂಟೆ ಕೆಂಪ್ ಇರೋದು ಅವ್ರದ್ದು. ಅವ್ರು ಡ್ರಿಂಕ್ಸ್ ಮಾಡ್ತಾ ಇದ್ರು. ನಾವು ಹೇಳ್ತೇವೆ, ನೀವು ಡ್ರಿಂಕ್ಸ್ ಮಾಡೋದಕ್ಕೆ ಲಿವರ್ ಹೀಟ್ ಆಗ್ತಿದೆ ಅಂತ ಹೇಳಿ. ಅವರು ಅದು ಬೇಡ, ನಂಗೆ ಟ್ರೀಟ್ಮೆಂಟ್ ಕೊಡಿ ಅಂತಾರೆ. ಅವಾಗ ಅದಕ್ಕೆ ಅಂತ ಆನ್ಸರ್ ಇರೋದಿಲ್ಲ. ಕಲರ್ ಹೋಗಿ ಲಿವರ್ ನ ಕೋಲ್ಡ್ ಮಾಡ್ತಾರೆ. ಅವ್ರು ಆ ಕಡೆಯಿಂದ ಸಾಯಂಕಾಲ ಆದ್ರೆ ಹೀಟ್ ಮಾಡ್ಕೊಂಡು ಡೈಲಿ ಕುಂತ್ರೆ. ಹಿಂಗಾಗಿ ಅದಕ್ಕೆ ಈಗ ನೋಡಿ ಎಲ್ಲಾ ಟ್ರೀಟ್ಮೆಂಟ್ಗಳು, ಎಲ್ಲಾ ಪ್ಯಾಟರ್ನ್, ಎಲ್ಲ ಟೆಂಪರವರಿ. ಇದು ನಾನು ಕಂಡ್ಕೊಂಡಿರೋದು, ಮತ್ತೆ ಇರೋ ಸತ್ಯನೂ ಸಹ ಹಿಂಗೆ ಇದೆ. ಎಲ್ಲಾ ಕಲರ್ ಥೆರಪಿನೂ ಟೆಂಪರವರಿ, ಅಕ್ಯುಪ್ರೆಷರ್ ಟೆಂಪರವರಿ, ಸಿಂಗಲ್ ಪಾಯಿಂಟ್ ಟೆಂಪರವರಿ, ಎಲ್ಲ ಟೆಂಪರವರಿ. ನಾವು ತಗೊಳ್ಳೋ ಫುಡ್, ಮೆಡಿಸಿನ್ ಟೆಂಪರವರಿನೇ, ನಾವು ತಗೊಳ್ಳೋ ಫುಡ್ ಪರ್ಮನೆಂಟ್. ಆವಾಗಿನ ಕಾಲದಲ್ಲಿ ಸೀಸನಲ್ ಫುಡ್ ಅಂತ ಇತ್ತು, ಬೇಸಿಗೆ ಕಾಲದಲ್ಲಿ ಇದನ್ನ ತಿನ್ನಿ, ಚಳಿಗಾಲದಲ್ಲಿ ಇದನ್ನ ತಿನ್ನಿ ಅಂತ. ಆ ಒಂದು ಚಳಿಗಾಲದಲ್ಲಿ ತಗೊಂಡಿರೋ ಫುಡ್ ನಮ್ ಇಡೀ ವರ್ಷ ನಮ್ಗೆ ಹೆಲ್ತ್ ಕಾಪಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತಿತ್ತು. ಈಗ ಉತ್ತರ ಕನ್ನಡ ಸಜ್ಜಿ ಈಗ ನೋಡಿ, ಈಗ ಉತ್ತರ ಕರ್ನಾಟಕದಲ್ಲಿ ಸರ್ ಹೇಳಿದ್ರು, ಈಗ ಮಕರ ಸಂಕ್ರಾಂತಿ ಟೈಮ್ ಬಂತು, ಮೊನ್ನೆ ಹೋಯ್ತು ಸಂಕ್ರಮಣ. ಸಜ್ಜೆ ರೊಟ್ಟಿ ನಮ್ಮ ಸೈಡ್ ಎಲ್ಲ ಜಾಸ್ತಿ ಮಾಡ್ತಾರೆ, ಉತ್ತರ ಕರ್ನಾಟಕ ಸೈಡ್. ಸಜ್ಜೆ ರೊಟ್ಟಿ, ಆ ಒಂದು ಸಜ್ಜೆಯಲ್ಲಿ ಇರ್ತಕ್ಕಂಥ ಗುಣ ಈ ಒಂದು ಚಳಿಗಾಲದಲ್ಲೇ ತಿನ್ಬೇಕು ಪರ್ಟಿಕ್ಯುಲರ್ ಆಗಿ ಅಂತ ಇದೆ ನಮ್ಮ ಒಂದು ಸೈಡ್ ರೀಜನ್ ಅಲ್ಲಿ. ಹಿಂಗಾಗಿ ನಾವು ಅದನ್ನ ತಿನ್ನೋದ್ರಿಂದ ನಮ್ಗೆ ಇಡೀ ವರ್ಷ ಕಾಯುತ್ತೆ. ಅದೇನೇ ನೀವು ಬಾಕಿ ಟೈಮಲ್ಲಿ ತಿಂದ್ರೆ ಏನಾಗುತ್ತೆ, ಬೇದ್ ಎತ್ಕೊಳ್ಳುತ್ತೆ. ಯಾಕೆ? ಆ ಒಂದು ಸಜ್ಜೆಯ ಗುಣ ಆ ಒಂದು ಚಳಿಗಾಲಕ್ಕೆ ಸೂಟ್ ಆಗುತ್ತೆ. ಹಿಂಗಾಗಿ ಡೆಲ್ಲಿ ಸೈಡ್ ಎಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಅದನ್ನ ರೆಗ್ಯುಲರ್ ಆಗಿ ತಿಂತಾರವ್ರು. ಯಾಕೆಂದ್ರೆ ಅಲ್ಲಿ ಟೆಂಪರೇಚರ್ ಹೆಂಗಿರುತ್ತೆ ಡೆಲ್ಲಿದು, ಬಾಜ್ರಾ ಅಂತ ಹೇಳ್ತಾರೆ ಅವರು, ಬಾಜ್ರಾ ಕಾ ರೋಟ ಅಂತ ಹೇಳ್ತಾರೆ. ಯಾವಾಗ ಹೋದ್ರು ನಿಮ್ಗೆ ಸಿಗುತ್ತೆ ಡೆಲ್ಲಿ ಸೈಡ್ ಹೋದ್ರೆ ನೀವು ಸಜ್ಜೆ ರೊಟ್ಟಿ. ಯಾಕೆ ಅಂತಂದ್ರೆ ಆ ಕ್ಲೈಮೇಟಿಗೆ ಅದು ಹೊಂದ್ಕೊಳ್ಳುತ್ತೆ, ಆ ಒಂದು ಕಾಳಿನ ಒಂದು ಗುಣ, ಅಲ್ಲಿ ಧಾನ್ಯದ ಗುಣ ಹೊಂದ್ಕೊಳ್ಳುತ್ತೆ. ಹಿಂಗಾಗಿ ಆ ಒಂದು ಸೀಸನ್ ಪ್ರಕಾರ ಯಾವ ರೀತಿ ತಿನ್ಬೇಕು ಫುಡ್ ಅನ್ನ. ಆಮೇಲೆ ಇನ್ನೂ ಒಂದು, ಸುಮಾರು ಜನ ನೀವು ಕೇಳಿದಿರ, ಪರ್ಟಿಕ್ಯುಲರ್ ಆಗಿ ಒಂದು ಆಹಾರ ತಿಂದ್ಮೇಲೆ ಅದ್ರ ಜೊತೆಗೆ ಇದನ್ನ ತಿನ್ಬೇಡಿ, ಮಿಕ್ಸ್ ಮಾಡಿ ತಿನ್ಬೇಡಿ ಅಂತ ಹೇಳ್ತಿರ್ತಾರೆ. ವಿರುದ್ಧ ಆಹಾರ ಅಂತ ಕರಿತೀವಿ ನಾವು. ಅದನ್ನ ಯಾಕೆ ತಿನ್ಬಾರ್ದು, ಮತ್ತೆ ಯಾವ್ಯಾವ ವಿರುದ್ಧ ಆಹಾರ ತಿನ್ಬಾರ್ದು ಅನ್ನೋದನ್ನು ಸಹ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಹಾಕಿದೀವಿ. ನೀವು ಅದನ್ನ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವಿರುದ್ಧ ಆಹಾರ ಅಂದ್ರೆ ಏನು, ಅದ್ರ ಹಿಂದಿರೋ ಸೈನ್ಸ್ ಏನು, ಎಕ್ಸಾಕ್ಟ್ಲಿ ವಿರುದ್ಧ ಆಹಾರ ಕಾಂಬಿನೇಷನ್ಸ್ ಯಾವ ರೀತಿ ನೋಡ್ತೀವಿ ನಾವು. ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ನಮ್ಮ ಒಂದು ಡೈಲಿ ಲೈಫಲ್ಲಿ ನಾವು ತಿನ್ನುವಂತಹ, ನಾವು ಸೇವಿಸುವಂತಹ ವಿರುದ್ಧ ಆಹಾರಗಳು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ಮುಂದೆ ಇದರಲ್ಲಿ ಕೊಡ್ತಾ ಹೋಗಿದ್ದೀವಿ. ಓಕೆನಾ? 1 ಸೆಕೆಂಡ್. ಎಸ್, ನೆಕ್ಸ್ಟ್. ಈಗ ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ, ಫಿಸಿಕಲ್ ಆಗಿ ಅಪ್ಲೈ ಮಾಡ್ತಾ ಬಂದ್ವಿ, ಮತ್ತೆ ಅದ್ರ ಜೊತೆಗೆ ಫುಡ್ ಅನ್ನು ನೋಡ್ತಾ ಬಂದ್ವಿ. ನೆಕ್ಸ್ಟ್ ಬರೋದೆ ಕ್ರಿಸ್ಟಲ್. ತುಂಬಾ ಆಯ್ತು, ನಾಳೆ ಸ್ವಲ್ಪ ಇಡುವ. ಓಕೆ,
ಎಸ್. ಇನ್ನೊಂದು ಇದು ಕಂಟಿನ್ಯೂ ಆಗುತ್ತೆ ಕ್ಲಾಸು, ನಾಳೆನೂ ಇರುತ್ತೆ. ಯಾಕೆ ಅಂತಂದ್ರೆ ಒಂದೇ ದಿವಸಕ್ಕೆ ನಾನು ಹೇಳಿದ್ರೆ ನಿಮ್ಗೆ ಅರ್ಗಿಸ್ಕೊಳಕ್ಕಾಗಲ್ಲ. ಎಂಡ್ ಆಫ್ ದಿ ಡೇ ಏನೇನ್ ಕೇಳಿದೀವಿ ಅಂತ ಕೇಳಿದ್ರೆ ನನಗೆ ನೆನಪಿರಲ್ಲ. ಈಗ ನೋಡಿ, ಬುಕ್ ಮಾಡ್ತಾ ಇದ್ದು 1 ವರ್ಷ ಆಯ್ತು. ಯಾರು ಸಡನ್ ಆಗಿ ನನಗೆ ಹಿಡಿದು ಕೇಳಿದ್ರೆ ನಂಗೆ 4-5 ಕಾನ್ಸೆಪ್ಟ್ ನಾನೇ ಬರ್ತಿರ್ತೀನಿ. ಯಾಕೆ ಅಂತಂದ್ರೆ ಅಷ್ಟು ಕಾನ್ಸೆಪ್ಟ್ ಅದರಲ್ಲಿ ಇರೋದ್ರಿಂದ ಎಲ್ಲ ನೆನ್ಪಿಟ್ಕೊಳ್ಲಿಕ್ಕೆ ಆಗಲ್ಲ. ಅದು ಮನುಷ್ಯನ ಸಹಜ ಗುಣ. ಹಿಂಗಾಗಿ ಇವತ್ತು ಎಷ್ಟಾಗುತ್ತೋ ಅಷ್ಟು ಕಾನ್ಸೆಪ್ಟ್ ಅನ್ನ ಕವರ್ ಮಾಡಿಬಿಟ್ಟು ನಾಳೆ ಇನ್ನೊಂದು ಕ್ಲಾಸ್ ಮಾಡಿ ಆ ಕ್ಲಾಸಲ್ಲಿ ಕಂಟಿನ್ಯೂಷನ್ ಮಾಡ್ತಾ ಹೋಗೋಣ. ಓಕೆನಾ? ಈಗ ಒಂಚೂರು ಬ್ರೀಫ್ ಕೊಡ್ತೀನಿ. ಈ ಒಂದು ಕ್ರಿಸ್ಟಲ್ ಥೆರಪಿ ಅಂತಂದ್ರೆ ಪ್ರತಿಯೊಂದು ರೋಗಕ್ಕೂ, ಪ್ರತಿಯೊಂದು ಡಿಸೀಸಸ್ಗೂ ಮನಸ್ಸಿನ ಕಾಯಿಲೆ ಮತ್ತೆ ದೇಹದ ಕಾಯಿಲೆ 2 ತರ ಇದೆ. ಓಕೆನಾ? ಈಗ ಆಲ್ಮೋಸ್ಟ್ ಬರ್ತಿರೋದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಮನಸ್ಸಿನ ಒಂದು ಮಾನಸಿಕ ಕಾಯಿಲೆಗಳೇ ಜಾಸ್ತಿ ಇರೋದು. ಆ ಒಂದು ಕಾಯಿಲೆಗಳನ್ನ ನೀವು ಟ್ರೀಟ್ಮೆಂಟ್ಗಳಲ್ಲಿ ನೀವು ಪರಿಹಾರ ಸಿಗುತ್ತೆ, ಇಲ್ಲ ಅನ್ನಲ್ಲ. ಅಕ್ಯುಪ್ರೆಷರ್ ಅಲ್ಲಿ ಸಿಗುತ್ತೆ, ಸೀಡಲ್ ಸಿಗುತ್ತೆ, ಕಲರ್ ಅಲ್ಲಿ ಸಿಗುತ್ತೆ. ಬಟ್ ಅದಕ್ಕಿಂತ ಎಫೆಕ್ಟಿವ್ ಆಗಿ ಸಿಗೋದು ಈ ಒಂದು ಕ್ರಿಸ್ಟಲ್ಗಳಲ್ಲಿ. ಓಕೆನಾ? ಇದಕ್ಕೆ ಎನರ್ಜಿ ಹೀಲಿಂಗ್ ಅಂತ ಕರಿತೀವಿ. ಈ ಕ್ರಿಸ್ಟಲ್ ಥೆರಪಿಯಲ್ಲಿ ನಾವ್ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಪ್ರತಿಯೊಂದು ಪ್ರಾಬ್ಲಮಿಗೂ ಸಹ ಆ ಒಂದು ಕೆಮಿಕಲ್ ಕಾಂಪೋಸಿಷನ್ ಅದನ್ನ ನೋಡ್ಬಿಟ್ಟು, ಈ ಒಂದು ಎಕ್ಸಾಂಪಲ್, ಈ ಫ್ಯಾಟ್ ಅನ್ನ ಕರಗಿಸ್ಲಿಕ್ಕೆ ಏನ್ ಕಂಟೆಂಟ್ ಬೇಕು, ಫೈರ್ ಬೇಕು, ಕರೆಕ್ಟಾ? ಈ ಒಂದು ಬ್ರೇಸ್ಲೈಟ್ ಅಥವಾ ಈ ಒಂದು ಪರ್ಟಿಕ್ಯುಲರ್ ಕ್ರಿಸ್ಟಲ್ ಅಲ್ಲಿ ಆ ಒಂದು ಗುಣ ಇರುತ್ತೆ, ಫೈರಿನ ಒಂದು ಗುಣ ಇರುತ್ತೆ. ನಮ್ಗೆಲ್ಲ ಗೊತ್ತು ಕ್ರಿಸ್ಟಲ್ಗಳೆಲ್ಲ ಬಂದಿರೋದು ಎಲ್ಲಿಂದ ಅಂತಂದ್ರೆ ಈ ಒಂದು ಜ್ವಾಲಾಮುಖಿ ಉಕ್ಕಿದಾಗ ಏನು ಬೆಂಕಿ ಹೊರಗೆ ಬರುತ್ತಲ್ವಾ, ಅದರಿಂದ ಕ್ರಿಯೇಟ್ ಆಗಿರೋದು ಈ ಕ್ರಿಸ್ಟಲ್ಸ್. ಹಿಂಗಾಗಿ ಪ್ರತಿಯೊಂದು ಕ್ರಿಸ್ಟಲ್ಗೂ ಸಹ ಅದರದೇ ಆದಂತ ಒಂದು ಗುಣಧರ್ಮ ನಾವು ನೋಡ್ತಾ ಹೋಗಿದ್ದೀವಿ. ಸುಮಾರು ಜನ ಕ್ಲಾಸ್ ಮಾಡಿದ್ರು, ರಶ್ಮಿ ಮೇಡಮ್ ಮೊನ್ನೆ ರೀಸೆಂಟ್ ಆಗಿ ಕ್ಲಾಸ್ ಅನ್ನು ಅಟೆಂಡ್ ಆಗಿದ್ದೀರಾ ನೀವೆಲ್ಲರೂ ಕ್ರಿಸ್ಟಲ್ ಥೆರಪಿ ಬಗ್ಗೆ. ಹಿಂಗಾಗಿ ಈ ಒಂದು ಪರ್ಟಿಕ್ಯುಲರ್ ಥೆರಪಿಯಲ್ಲಿ 3 ಅಥವಾ 4 ಅಥವಾ 5 ಕ್ರಿಸ್ಟಲ್ಗಳನ್ನ ನೀವು ಕಾಂಬಿನೇಷನ್ ಮಾಡಿಬಿಟ್ಟು ಬ್ರೇಸ್ಲೈಟ್ ಮಾಡಿ ಕೈಗಳಿಗೆ ಹಾಕೋಬಹುದು. ಅದನ್ನು ಸಹ ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಕವರ್ ಮಾಡ್ತಾ ಹೋಗಿದ್ದೀವಿ. ಇದನ್ನ ಎಲ್ಲರೂ ಹಾಕೋಬೇಕಾ ಸರ್? ನನಗೆ ತಲೆನೋವು ಬಂದಿದೆ, ತಲೆನೋವಿಗೆಲ್ಲ ಕ್ರಿಸ್ಟಲ್ ಹಾಕೊಂತ ಕೂರಕ್ಕಾಗತ್ತಾ? ಇಲ್ಲ. ತಲೆನೋವಲ್ಲಿ ಈಗ ನೋಡಿ, ಸುಮಾರು ಜನಕ್ಕೆ ಇಮಿಡಿಯೇಟ್ ಆಗಿ ಸಾಲ್ವ್ ಆಗುತ್ತೆ, ಸುಮಾರು ಜನಕ್ಕೆ ತಲೆನೋವು ಬಂದ್ರೆ 3-4 ದಿವಸ ಹೋಗೋದೇ ಇಲ್ಲ. ಈ ರೀತಿ ಕಾಮನ್ ಪ್ರಾಬ್ಲಮ್ಸ್ ಇರುತ್ತಲ್ವಾ, ಅವ್ರು ಏನ್ ಮಾಡ್ಬೋದು ಅಂತಂದ್ರೆ ಈ ಒಂದು ಕಲರ್ ಥೆರಪಿ, ಸೀಡ್ ಥೆರಪಿ, ಅಕ್ಯುಪ್ರೆಷರ್ ಜೊತೆಗೆ ಕ್ರಿಸ್ಟಲ್ ಥೆರಪಿಯನ್ನು ಸಹ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಅನ್ನ ಕಂಡುಕೋಬಹುದು. ಓಕೆನಾ? ಎಸ್. ಈಗ ನೆಕ್ಸ್ಟ್ ಕ್ರಿಸ್ಟಲ್ ಥೆರಪಿ ಮುಗಿದ ಮೇಲೆ ಇನ್ನೊಂದು ಅದ್ಭುತವಾದ ಟ್ರೀಟ್ಮೆಂಟ್ ಏನು ಅಂದ್ರೆ ಅರೋಮಾ ಥೆರಪಿ ಅಂತ ಕರಿತೀವಿ. ಅರೋಮಾ ಥೆರಪಿ ಅಂತಂದ್ರೆ ಈ ಒಂದು ಆಯಿಲ್ಗಳು ಬರುತ್ತೆ, ಎಸೆನ್ಷಿಯಲ್ ಆಯಿಲ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಬೀಜಗಳು ಮತ್ತೆ ಗಿಡಗಳಿಂದ ಆ ಒಂದು ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ಆಯಿಲ್ಗೂ ಸಹ ಅದರದ್ದೇ ಆದಂತಹ ಒಂದು ಗುಣಧರ್ಮ ಇರುತ್ತೆ. ನಾವೆಲ್ಲರೂ ಕೇಳಿದೀವಿ ಇದನ್ನ. ಈಗ ಲೆಮನ್ ಸೀಡ್ ಆಯಿಲ್ ಕೇಳಿದೀವಿ, ಆರೆಂಜ್ ಆಯಿಲ್ ಕೇಳಿದೀವಿ. ಈ ತರ ಸುಮಾರು ತರ ಆಯಿಲ್ಗಳಿದೆ. ಅದರಲ್ಲಿ ಕಾಮನ್ ಆಗಿ ನಾವು ನಮ್ಮ ಪ್ರಾಬ್ಲಮ್ಗಳಿಗೆ ಯಾವ ಒಂದು ಆಯಿಲ್ ಅನ್ನ ಯೂಸ್ ಮಾಡಬೇಕು ಮತ್ತೆ ಹೆಂಗ್ ಯೂಸ್ ಮಾಡಬೇಕು, ಇದರಲ್ಲಿ ನಾವು ಯಾವುದೇ ಒಂದು ಆಯಿಲ್ ಅನ್ನ ನಾವೊಂದು ಬಾಯಲ್ಲಿ ಅಥವಾ ಹೊಟ್ಟೆಯಲ್ಲಿ ತಗೊಳ್ಳಿಕ್ಕೆ ಹೇಳಿಲ್ಲ. ಇದರಲ್ಲಿ ಯಾವುದೇ ರೀತಿ ರೆಕಮೆಂಡೇಶನ್ಸ್ ಮಾಡಿಲ್ಲ. ಇದ್ರಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ ಈ ಒಂದು ಕಲರ್ ಗಳನ್ನ ಅಪ್ಲೈ ಹೆಂಗ್ ಮಾಡ್ತೀವೋ ಅದೇ ರೀತಿ ಈ ಒಂದು ಆಯಿಲ್ ಗಳನ್ನ ಒಂದು ಕರ್ಶಿಫು ಅಥವಾ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಬಿಟ್ಟು ನಮಗೆ ಟೈಮ್ ಸಿಕ್ಕಾಗ ನಾವು ಅದನ್ನ ಸ್ಮೆಲ್ ನೋಡ್ತಾ ಹೋದ್ರೆ ನಿಮ್ಗೆ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಮ್ಮ ಮನೇಲಿ ಮಗು ಅಳ್ತಾ ಇರುವಾಗ ಅದನ್ನ ನಾವು ಎದುರು ಹಾಕ್ತೀವಿ. ನಮ್ಮ ಮಗು ಕೆಲವೊಮ್ಮೆ ರಾತ್ರಿನಲ್ಲಿ, ಈಗ ನೀವು ಹೊಸದಾಗಿ ನವಜಾತ ಶಿಶುಗಳು ಅಳ್ತಿರ್ತಾರಲ್ಲ, ನಿದ್ರೆ ಬರೋದಿಲ್ಲ ಅವ್ರಿಗೆ, ಒಂಥರ ಕಿರಿಕಿರಿ ಆಗ್ತಿರತ್ತೆ. ಈಗ ಕೆಲವೊಮ್ಮೆ ಭೂಮಿನಲ್ಲಿ ಎನರ್ಜಿ ವ್ಯತ್ಯಾಸ ಆದಾಗ ನಾವು ಗಮನಿಸಿರೋದು, ಅವರು ನನ್ನ ಹೊಟ್ಟೆನಲ್ಲಿ ಇದ್ದಾಗಿಂದಲೂ ನಾನು ಗಮನಿಸ್ತಾ ಇದ್ದೆ, ಭೂಮಿನಲ್ಲಿ ಎನರ್ಜಿ ವ್ಯತ್ಯಾಸ ಯಾವಾಗ ಆಗುತ್ತೆ ಅಂದ್ರೆ ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಕೆಲವೊಂದು ಹಬ್ಬಗಳು, ಹೈ ಎನರ್ಜಿ ಫ್ರೀಕ್ವೆನ್ಸೀಸ್, ಲೋ ಎನರ್ಜಿ ಫ್ರೀಕ್ವೆನ್ಸಿ, ಆ ತರ ವ್ಯತ್ಯಾಸಗಳಾದಾಗ ಅವ್ರಿಗೆ ಕಿರಿಕಿರಿ ಜಾಸ್ತಿ ಆಗ್ತಾ ಇರುತ್ತೆ. ಆಗ ನಾನು ಏನ್ ಮಾಡ್ತೀನಿ, ಈ ಲ್ಯಾವೆಂಡರ್ ಆಯಿಲ್ ನ, ಈ ಫ್ರಾಗ್ರೆನ್ಸ್ ಇನ್ಫ್ಯೂಸರ್ ಅಂತ ಬರ್ತದೆ, ಈಗ ಒಂದು ಮಷೀನ್ ಬರ್ತದೆ, ಅದಕ್ಕೆ ನೀರ್ ಹಾಕಿದಾಗ ಅದು ಹೀಟ್ ಆಗ್ತದೆ, ಬಿಸಿ ಆಗ್ತದೆ. ಆ ಬಿಸಿ ಹಬೆಗೆ ಈ ಒಂದು ಲ್ಯಾವೆಂಡರ್ದು 1-2-3 ಡ್ರಾಪ್ ಎಣ್ಣೆ ಹಾಕ್ತಿದಂಗೆ ಶಾಂತವಾಗಿ ರಿಲ್ಯಾಕ್ಸ್ ಆಗಿ ನಿದ್ದೆ ಮಾಡ್ಬಿಡ್ತಾರೆ. ಹಾಗೆ ನಾವು ನಿದ್ದೆ ಮಾಡ್ತೀವಿ. ಈ ಒಂದು ಆಯಿಲ್ಗಳು ಹೆಂಗ್ ವರ್ಕ್ ಆಗುತ್ತೆ ಸರ್, ಸ್ಮೆಲ್ ತಗೊಳ್ಳೋದ್ರಿಂದ ಹೆಂಗ್ ವರ್ಕ್ ಆಗುತ್ತೆ ಅಂತ ಸುಮಾರು ಜನ ಕ್ವಶನ್ ಇದೆ. ಇದು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಒಂದು ವಾತಾವರಣದಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿಯನ್ನು ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ನಮಗೆ ಏನೇ ನಮ್ಮ ದೇಹದಲ್ಲಿ ಚೇಂಜ್ ಆಗ್ಬೇಕಂದ್ರೆ ನಮ್ಮ ಆರಾ ತುಂಬಾ ಇಂಪಾರ್ಟೆಂಟ್. ಮೊನ್ನೆ ಆರಾ ಕ್ಲಾಸ್ ಹೇಳಿದ್ರು ಮೇಡಮ್, ಅದು ಕ್ಲಾಸ್ ಯಾರು ಅಟೆಂಡ್ ಆಗಿದ್ರು ಎಲ್ರಿಗೂ ಗೊತ್ತಿದೆ. ಈ ಒಂದು ಆಯಿಲ್ಗಳು ಏನ್ ಮಾಡುತ್ತೆ ಅಂದ್ರೆ ಈ ತರ ಇರುತ್ತೆ ಬಾಟಲ್ಸ್. ಈ ಒಂದು ಆಯಿಲಿನ ಒಂದು ಡ್ರಾಪ್ಸ್ ಗಳನ್ನ ನಾವ್ ಏನ್ ಮಾಡ್ತೀವಿ, ಮೇಡಮ್ ಹೇಳ್ದಂಗೆ ಡಿಫ್ರೆಂಟ್ ವೇದಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಈ ಕಪೂರ್ ದಾನಿ ಅಂತ ಕರಿತೀವಿ, ಅವ್ರು ಮೇಡಮ್ ಹೇಳಿದ್ರಲ್ವಾ, ಅದನ್ನ ಕಾಯಿಲ್ ತರ ಇರುತ್ತೆ, ಅದನ್ನ ಹಾಕ್ಬಿಟ್ಟು 2 ಡ್ರಾಪ್ ಅನ್ನ ಹಾಕಿದ್ರು ಅದು ಒಂದು ಗಾಳಿಲಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಕಾಯಿಲ್ ತರನೇ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಅಥವಾ ಕರ್ಸಿಫ್ ಅಲ್ಲಿ ನೀವು ಹಾಕೊಂಡ್ಬಿಟ್ಟು ನಿಧಾನಕ್ಕೆ ಅವಾಗ ಸ್ಮೆಲ್ ತಗೋತಾ ಇರ್ಬೋದು, ಅದು ಸಹ ಅದ್ಭುತವಾಗಿ ವರ್ಕ್ ಆಗುತ್ತೆ. ಈ ರೀತಿ ಟ್ರೀಟ್ಮೆಂಟ್ ಗಳನ್ನ ನಾವು ಎಲ್ಲಿ ಕೇಳೇ ಇಲ್ಲ ಫಸ್ಟ್ ಥಿಂಗ್. ಅದನ್ನ ರಶ್ಮಿ ಮೇಡಮ್ ಇದನ್ನೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಸರ್ ಇದನ್ನ ಕೊಡೋಣ ಇನ್ಫಾರ್ಮೇಶನ್, ತುಂಬಾ ಅದ್ಭುತವಾಗಿದೆ, ಈ ಒಂದು ವಿದ್ಯೆಯನ್ನ UP ಯಲ್ಲಿ ತುಂಬಾ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರಿಂದ ದಯಾನಂದ್ ಸರ್ ಹಾಕಿ
ನೋಡೋಣ ಅದೊಂದು ಆ್ಯಡ್ ಮಾಡಿ ಅಂತ ಹೇಳಿದ್ದಕ್ಕೆ ಇದರಲ್ಲಿ ಈ ಒಂದು ಎಸೆನ್ಷಿಯಲ್ ಆಯಿಲ್ ಥೆರಪಿನೂ ಸಹ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇದು ಇಂಟರ್ನ್ಯಾಷನಲ್ ಥೆರಪೀಸ್, ಈ ಆಸ್ಟ್ರೇಲಿಯಾ ಮತ್ತೆ ಈ ಸ್ಪೆಷಲಿ G5 ಕಂಟ್ರೀಸ್ಗಳು, US ಗೆಲ್ಲ ತುಂಬಾ ಹೋಗುತ್ತೆ. ಇದನ್ನ ನಾವು ಡೆಲ್ಲಿಯಿಂದ ಹೋಗಿ ಹುಡುಕಿದ್ವಿ. ಇದನ್ನ ನೆಕ್ಸ್ಟ್ ಆಯುಷ್ಮಾನ್ ಬರುತ್ತೆ. ಈಗ ಸದ್ಯಕ್ಕೆ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇಲ್ಲ. ಇನ್ನು ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ ನಮಗೆ ಚೆನ್ನಾಗಿ ಒರಿಜಿನಲ್ ಆಗಿ ಸಪ್ಲೈ ಮಾಡುವಂತ ಸಪ್ಲೈಯರ್ಗೆ ಹುಡುಕ್ತಿರೋದ್ರಿಂದ ಒಂಚೂರು ಡಿಲೇ ಆಗ್ತಿದೆ. ಕ್ವಾಲಿಟಿ ಎಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋದು ಬೇಡ ಅಂತ ದಯಾನಂದ್ ಸರ್ ಒಂದು ಬಿಟ್ಟು 10 ಜನ ವೆಂಡರ್ಸ್ ಗಳಿಗೆ ನಾವು ಹುಡುಕ್ತಾ ಇದೀವಿ. ಒಬ್ರು ಯಾರು ವೆಂಡರ್ ಚೆನ್ನಾಗಿರೋ ಸಿಕ್ಕರೆ ಡೆಫಿನೆಟ್ಲಿ ಇನ್ ಫ್ಯೂಚರ್ ಅಲ್ಲಿ ನಾವು ತಗೊಂಡ್ ಬರ್ತೀವಿ ಅದನ್ನ. ಓಕೆನಾ? ಎಸ್, ಅದು ಟ್ರೀಟ್ಮೆಂಟ್ ಅನ್ನೋದು ಬರುತ್ತೆ ನಮಗೆ. ಇದರಲ್ಲಿ ಪ್ರೋಟೋಕಾಲ್ ಅಲ್ಲಿ ನೀವು ಇದನ್ನ ಯಾವ ಒಂದು ಪ್ರಾಬ್ಲಮ್ಗೆ ಯಾವ ಒಂದು ಆಯಿಲ್ ಅನ್ನ ಯೂಸ್ ಮಾಡಬಹುದು ಅನ್ನೋದನ್ನ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೆಕೆಂಡ್. ಈಗ ನೆಕ್ಸ್ಟ್ ಬರೋದು ಬ್ಯಾಚ್ ಫ್ಲವರ್. ಬ್ಯಾಚ್ ಫ್ಲವರ್ ಅಂತಂದ್ರೆ ನಾವೆಲ್ಲ ಕಾಮನ್ ಆಗಿ ನಾವು ನೋಡಿರೋದು ಏನು ಅಂತಂದ್ರೆ ಹೂಗಳ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ. ಅಕ್ಕಪಕ್ಕ ಮನೆ ಅಕ್ಕಪಕ್ಕದಲ್ಲಿ ಒಂದು ಹೂಗಳ ಒಂದು ಗಿಡಗಳೆಲ್ಲ ಕಡೆನೂ ಇದೆ. ಕರೆಕ್ಟಾ? ನಾವೆಲ್ಲ ನೋಡಿದೀವಿ. ನಾವು ಡೈಲಿ ಏನ್ ಮಾಡ್ತೀವಿ, ದೇವರಿಗೆ ಹೂವನ್ನ ಏರಿಸ್ತೀವಿ ಅಥವಾ ನಾವು ಮುಟ್ಕೋತೀವಿ ಹೂವನ್ನ. ನೀವು ಒಂದು ನೋಡಿ ಅಬ್ಸರ್ವ್ ಮಾಡಿ, ಆ ಒಂದು ಹೂವಿನ ತೋಟ ನೋಡಿದಾಗ, ಆ ಒಂದು ಹೂವಿನ ಗಿಡ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಬರೋ ಭಾವನೆ ನೋಡಿ. ಇಮಿಡಿಯೇಟ್ ಆಗಿ ನೀವು ಎಂತ ಸ್ಟ್ರೆಸ್ ಅಲ್ಲಿ ಇರಲಿ, ಎಂತ ಸಿಟ್ಟಲ್ಲಿ ಇರಲಿ, ಎಂತ ಕೋಪದಲ್ಲಿ ಇರಲಿ, ಆ ಒಂದು ಹೂಗಳನ್ನು ನೋಡಿದಾಗ ನಿಮ್ಮ ಮೈಂಡ್ ಅಲ್ಲಿ ಇಮಿಡಿಯೇಟ್ ಆಗಿ ಆ ಒಂದು ಫೀಲಿಂಗ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಹ್ಯಾಪಿ ಹಾರ್ಮೋನ್ ಸೆಕ್ರೆಟ್ ಆಗ್ತಾ ಹೋಗುತ್ತೆ. ಇದಕ್ಕೆಲ್ಲ ರೀಸನ್ ಏನು ಅಂತಂದ್ರೆ ಆ ಒಂದು ಬ್ಯೂಟಿಫಿಕೇಶನ್, ಆ ಒಂದು ಹೂಗಳಿಗಿರುವಂತ ಒಂದು ಗುಣ, ಆ ಒಂದು ಹೀಲಿಂಗ್ ಗುಣನ ನಾವು ಏನ್ ಮಾಡ್ತೀವಿ ಇಲ್ಲಿ ಪರ್ಟಿಕ್ಯುಲರ್ ಈ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಆ ಒಂದು ಕಾಡುಗಳಲ್ಲಿ ಸಿಗುವಂತ ತುಂಬಾ ರೇರೆಸ್ಟ್ ಹೂಗಳು ಇದೆ ಇದರಲ್ಲಿರೋದೆಲ್ಲ. ಇದನ್ನ ನಾವೇನ್ ಮಾಡಿ, ಸರ್ ಇದೆಲ್ಲ ಬೆಳೆಯಕ್ಕಾಗತ್ತಾ ಸರ್ ಮನೆಯಲ್ಲಿ? ಆಗಲ್ಲ, ನಮ್ಮಲ್ಲೇ ಜಾಗ ಇಲ್ಲ. ಜಾಗ ಇದ್ರೂ ಸಿಗಲ್ಲ ಇದೆಲ್ಲ ಎಲ್ಲೆಲ್ಲೋ ಕಾಡುಗಳಿಂದ ಇದೆಲ್ಲ ಟ್ರೈ ಮಾಡಿ ನೋಡಿರೋದು ಇದು. ಅದಕ್ಕೆ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಈ ಒಂದು ಇಮೇಜ್ ಗಳನ್ನ ಯೂಸ್ ಮಾಡ್ಬಿಟ್ಟು, ಫೋಟೋಗಳನ್ನ ಯೂಸ್ ಮಾಡ್ಬಿಟ್ಟು, ನಾವೆಲ್ಲ ವಿಸಿಟಿಂಗ್ ಕಾರ್ಡ್ಸ್ ಗಳನ್ನ ಜೇಬಲ್ಲಿ ಇಟ್ಕೋತೀವಿ, ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಜೇಬಲ್ಲಿ ಇಟ್ಕೋತೀವಿ. ಅದೇ ರೀತಿ ಈ ಒಂದು ಫ್ಲವರ್ ಗಳ ಒಂದು ಫೋಟೋಗಳನ್ನ ಸಹ ನಾವು ಅದ್ರ ಮೇಲೆ ಇಟ್ಬಿಟ್ರೆ, ವಾಟರ್ ಬಾಟಲ್, ಆ ಒಂದು ಚಾರ್ಜ್ಡ್ ವಾಟರ್ ಅಂತ ಕರಿತೀವಿ. ಸುಮಾರು ಜನಕ್ಕೆ ಚಾರ್ಜ್ ವಾಟರ್ ಬಗ್ಗೆ ಐಡಿಯಾ ಇದೆ. ಈ ಒಂದು ನೀರನ್ನ ನಾವು ಡಿಫ್ರೆಂಟ್ ವೇದಲ್ಲಿ ಚಾರ್ಜ್ ಮಾಡಿಬಿಟ್ಟು ಕುಡಿಬಹುದು ನೀರನ್ನ. ಅದೆಲ್ಲರಿಗೂ ಗೊತ್ತಿರೋ ಮ್ಯಾಟ್ರ್ ಇದೆ. ಕರೆಕ್ಟಾ? ಹಂಗೇನೆ ಈ ಒಂದು ಬ್ಯಾಚ್ ಫ್ಲವರ್ ಏನಿದೆಯಲ್ವಾ, ಆ ಒಂದು ಹೂಗಳ ಮೇಲೆ ನೀವು ಒಂದು ವಾಟರ್ ಬಾಟಲ್ ಅನ್ನ ಇಟ್ಟಾಗ ಆ ಒಂದು ನೀರ್ ಚಾರ್ಜ್ ಆಗುತ್ತೆ. ಓಕೆನಾ? ಆ ಒಂದು ಇಮೇಜ್ ಅಲ್ಲಿ ಇರೋ ಶಕ್ತಿ ಅದು. ಓಕೆ, ಅದನ್ನ ಹೆಂಗ್ ಯೂಸ್ ಮಾಡಬೇಕು ಅನ್ನೋದನ್ನ ರಶ್ಮಿ ಮೇಡಮ್ ಇದರಲ್ಲಿ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತೆ ಪ್ರತಿಯೊಂದು ಹೂಗಳಿಗೂ ಸಹ ಅದರದೇ ಆದಂತ ಒಂದು ಗುಣ ಇದೆ. ಆ ಒಂದು ಗುಣ ನಿಮ್ಮ ಒಂದು ಕಾಯಿಲೆಯಿಂದ ಹೊರಗೆ ಬರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಎಸ್. ಈಗ ಇದು ಮುಗೀತು. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಹೀಲಿಂಗ್ ಕೋಡ್. ಹೀಲಿಂಗ್ ಕೋಡ್ ಈಗೆಲ್ಲ ನಾವೆಲ್ಲ ನೋಡಿದೀವಿ. ಸ್ವಿಚ್ ಕೋಡ್ಸ್, ಹೀಲಿಂಗ್ ಕೋಡ್ಸ್ ಯೂಟ್ಯೂಬ್ ಅಲ್ಲಿ, ಗೂಗಲ್ ಎಲ್ಲ ಫುಲ್ ಫೇಮಸ್. ಕಾನ್ವೆಲೆಕ್ಸಾ ಎಲ್ಲರೂ ಕೇಳಿದಿರ್ತಾರೆ ಕಾಮನ್ ಆಗಿ ಇದನ್ನ, ಸ್ವಿಚ್ ಕೋಡ್ಸ್. ಸುಮಾರು ಜನಕ್ಕೆ ಇದು ಮೈಂಡ್ ಅಲ್ಲಿ ಅರ್ಥನೂ ಆಗಿಲ್ಲ, ಹೆಂಗ್ ವರ್ಕ್ ಆಗುತ್ತೆ ಸರ್ ಇದೆಲ್ಲ ಅಂತ ಕೇಳ್ತಿರ್ತಾರೆ ಕ್ಲಾಸಲ್ಲಿ. ನನ್ನ ನ್ಯೂಮರಾಲಜಿ ಕ್ಲಾಸಲ್ಲಿ ಸುಮಾರು ಜನ ಕ್ವಶನ್ ಕೇಳಿದ್ದಾರೆ. ನನಗೂ ಲಿಟ್ರಲಿ ಹೇಳ್ತೀನಿ, ನಂಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಬಟ್ ರಶ್ಮಿ ಮೇಡಮ್ ಹೇಳಿದ್ದೇನು ಅಂತಂದ್ರೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಸರ್, ನಾ ಎಷ್ಟು ಜನ ಕೊಟ್ಟಿದ್ದೀವಿ ಎಲ್ಲರೂ ಪಾಸಿಟಿವ್ ರಿಸಲ್ಟ್ಸ್ ಬಂದಿರೋದೆ ಅಂತ ಹೇಳಿ ಅವರೇ ಮುತುವರ್ಜಿ ವಹಿಸಿ ಪ್ರತಿಯೊಂದು ಪ್ರೋಟೋಕಾಲ್ಗಳಿಗೂ ಸಹ ಈ ಒಂದು ಹೀಲಿಂಗ್ ಕೋಡ್ ಮತ್ತೆ ಸ್ವಿಚ್ ಕೋಡ್ಗಳನ್ನ ಕೊಡ್ತಾ ಹೋಗಿದ್ದಾರೆ ಡೀಪ್ ಆಗಿ, ಇನ್ ಡೆಪ್ತ್ ಆಗಿ. ಓಕೆನಾ? ಅದನ್ನ ನೀವು ಪಠಿಸಬಹುದು, ಅಂದ್ರೆ ಮೀನ್ ಟು ಸೇ ಅದನ್ನ ಚಾಂಟ್ ಮಾಡಬಹುದು ಅಥವಾ ಒಂದು ಪೌಚಲ್ಲಿ ಬರೆದ್ಬಿಟ್ಟು ಜೇಬಲ್ಲಿ ಇಟ್ಕೋಬಹುದು. ಈ ರೀತಿ ನೀವು ಡಿಫ್ರೆಂಟ್ ವೇದಲ್ಲಿ ನೀವು ಅದನ್ನ ಯೂಸ್ ಮಾಡ್ತಾ ಹೋಗ್ತೀರಾ. ಓಕೆನಾ? ಅದಕ್ಕಾಗಿ ನಾನ್ ನಿಮಗೆ ಸಜೆಷನ್ ಮಾಡೋದೇನು ಅಂತಂದ್ರೆ ಇದನ್ನ ನೋಡಿ, ಚೀಟಿಲಿ ಬರೆದು ನಾವು ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಏನ್ ಹೋಗ್ಬೇಕಾಗಿದೆ? ನಾವೇನ್ ಕಳ್ಕೊತೀವ ಹಣ? ಇಲ್ಲ. ಇದರಲ್ಲಿ ನಾವು ಏನೇನ್ ಥೆರಪಿಗಳನ್ನ ಕೊಟ್ಟಿದೀವೋ ಇದೆಲ್ಲ ಮನೆಯಲ್ಲೇನೆ ಕಾಮನ್ ಆಗಿ ಮಾಡ್ಬೇಕಾಗಿರೋ ಥೆರಪೀಸ್. ಸರ್ ನೀವೆಲ್ಲ ಕೇಳ್ಬೋದು, ಸರ್ ಇದೆಲ್ಲ ವರ್ಕ್ ಆಗುತ್ತಾ? ಎಲ್ರಿಗೂ ಬರೋ ಕಾಮನ್ ಕ್ವಶನ್ ಇದೆ. ವರ್ಕ್ ಆಗುತ್ತಾ ಅನ್ನೋದಕ್ಕೆ ಉತ್ತರ ನಿಮ್ಮಲ್ಲಿನೇ ಇದೆ. ನಿಮ್ಮಲ್ಲಿ ನಾನು ಫಸ್ಟ್ಗೆ ಹೇಳ್ದಂಗೆ ಯಾವುದೇ ಟ್ರೀಟ್ಮೆಂಟ್ ವರ್ಕ್ ಆಗಬೇಕು ಅಂತಂದ್ರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್. ಆ ಕಾನ್ಫಿಡೆನ್ಸು ಮತ್ತೆ ನಿಮ್ಮಲ್ಲಿ ನೀವು ನಾನು ಕ್ಯೂರ್ ಆಗ್ತೀನಿ ಅನ್ನೋ ಒಂದು ಗುಣ, ನಿಮ್ಮ ಭಾವನೆ ನಿಮ್ಮ ಮನಸ್ಸಲ್ಲಿದ್ರೆ ಡೆಫಿನೆಟ್ಲಿ ಎಲ್ಲ ಟ್ರೀಟ್ಮೆಂಟ್ಗಳು ವರ್ಕ್ ಆಗುತ್ತೆ. ಓಕೆ, ಇದರ ಜೊತೆಗೆ ನೆಕ್ಸ್ಟ್ ಬರೋದು ಸ್ವಿಚ್ ಕೋಡ್. ಸ್ವಿಚ್ ಕೋಡ್ ಅಂತಂದ್ರೆ ಈ ಒಂದು ಇಂಗ್ಲಿಷ್ ವರ್ಡ್ಗಳನ್ನ ಯೂಸ್ ಮಾಡಿಬಿಟ್ಟು ಈ ಒಂದು ಕೋಡ್ಗಳನ್ನ ರೆಡಿ ಮಾಡಿರ್ತಾರೆ. ಮೇಡಮ್ ಮೊನ್ನೆ ಒಂದು ಕ್ಲಾಸಲ್ಲಿ ಹೇಳ್ಕೊಟ್ರು, ವೂಲ್ಫ್ ಮ್ಯಾಜಿಕ್ ಬಿಗಿನ್ ಅಂತ. ಯಾರ್ಯಾರು ಅಟೆಂಡ್ ಆಗಿದ್ರೆ ಎಲ್ಲರಿಗೂ ಗೊತ್ತಿದೆ ಮೊನ್ನೆ ಕ್ಲಾಸಲ್ಲಿ. ಹಂಗೆ ಸುಮಾರು ತರ ಸ್ವಿಚ್ ಕೋಡ್ಸ್ ಇದೆ. ಆ ಸ್ವಿಚ್ ಕೋಡ್ಗಳನ್ನ ಆಲ್ಮೋಸ್ಟ್ 320 ಸ್ವಿಚ್ ಕೋಡ್ಗಳನ್ನ ಇದರಲ್ಲಿ ಹಾಕಿದ್ದಾರೆ. ಅದ್ರ ಜೊತೆಗೆ ನಮಗೆಲ್ಲರಿಗೂ ಫ್ಯಾಮಿಲಿಯರ್ ಆಗಿ ಕಾಡ್ತಾ ಇರೋ ಪ್ರಾಬ್ಲಮ್ ಏನು ಅಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್, ಅಥವಾ ಮೋಸ ಆಗ್ತಿದೆ, ಅಥವಾ ಸಾಲ ಸಿಗ್ತಿಲ್ಲ, ಅಥವಾ ಮನೇಲಿ ಕಿರಿಕಿರಿ, ಮನಃಶಾಂತಿ ಇಲ್ಲ ಮನೆಯಲ್ಲಿ, ಮಗು ತುಂಬಾ ಅಳ್ತಿದೆ. ಈ ರೀತಿ ಸುಮಾರು ನಮ್ಮ ಡೈಲಿ ಲೈಫಲ್ಲಿ ನಾವು ಪ್ರಾಬ್ಲಮ್ಸ್ಗಳನ್ನ ನೋಡ್ತಾನೆ ಇರ್ತೀವಿ.
ಆ ಒಂದು ಡೈಲಿ ಲೈಫ್ ಪ್ರಾಬ್ಲಮ್ಸಿಗೂ ಸಹ ಒಂದು ಪೇಜ್, ಜಾಸ್ತಿ ಇಲ್ಲ, ಒಂದು ಪೇಜಲ್ಲಿ ಆಲ್ಮೋಸ್ಟ್ ಒಂದು 60 ಸ್ವಿಚ್ ಕೋಡ್ಗಳನ್ನು ಹಾಕ್ಬಿಟ್ಟು ಅದರಲ್ಲಿ ಕವರ್ ಮಾಡಿರೋದು ಒಂದು ಪೇಜನ್ನು, ಆ ಒಂದು ಕಾನ್ಸೆಪ್ಟ್ಗಳನ್ನು ಕೊಡೋ ಒಂದು ಪ್ರಯತ್ನ ಮಾಡಿದ್ದೀವಿ. ಬಟ್ ಆದರೆ ಇದು ಈ ಬುಕ್ಕಲ್ಲಿ ಬರುತ್ತೋ ಅಪ್ಕಮಿಂಗ್ ಬುಕ್ಕಲ್ಲಿ ಬರುತ್ತೋ ಅನ್ನೋದನ್ನ ಇನ್ನೂ ಡಿಸೈಡ್ ಮಾಡಿಲ್ಲ. ಯಾಕೆಂದ್ರೆ ಪೇಜಸ್ ಕೌಂಟ್ ತುಂಬಾ ಜಾಸ್ತಿ ಆಗ್ತಾ ಇದೆ. ನಾವು ಯಾಕೆ ನೀವು ಅನ್ಬೋದು ಒಂದೇ ಬುಕ್ ರಿಲೀಸ್ ಮಾಡ್ಬಿಡಿ ಸರ್, ಅದರಲ್ಲೇ ನಾವು ಎಲ್ಲ ಓದ್ಕೊಂಡ್ಬಿಡ್ತೀವಿ, ನಡೆಯುತ್ತೆ, ನಮಗೆ ವೇಟ್ ಆದ್ರೂ ನಾವು ಕ್ಯಾರಿ ಮಾಡ್ತೀವಿ ಅಂತ. ಸೊ ಅದಕ್ಕೆ ನಾವು ಪ್ರಿಂಟರ್ನೊಟ್ಟಿಗೆ ಮಾತಾಡಿದಾಗ ಅವ್ರು ಹೇಳಿದ್ದೇನು ಅಂತಂದ್ರೆ, ನಾವು ಕೇಳ್ತಿರೋ ಕ್ವಾಲಿಟಿ ಹೆಂಗಿದೆ ಅಂತಂದ್ರೆ ನಮಗೆ ಅದು 10 ವರ್ಷ ಮುಂದಿಟ್ರು ಬಾಳಿಕೆ ಬಂದಿರ್ಬೇಕು ಮನೆಯಲ್ಲಿ. ಈಗ ನಾವೆಲ್ಲ ನೋಡಿದೀವಿ, ತ್ರಿಭಾಷಾ ಡಿಕ್ಷನರಿ ನಮ್ಮೆಲ್ಲರ ಮನೇಲಿ ಇದೆ, ಭಗವದ್ಗೀತೆ ಎಲ್ಲರ ಮನೇಲಿ ಯೂಸ್ ಮಾಡ್ತೀವಿ, ಅದು ಎಷ್ಟು ವರ್ಷ ಇಟ್ರು ಏನಾಗಲ್ಲ. ಕರೆಕ್ಟ್. ಆ ಒಂದು ಥಿಕ್ನೆಸ್, ಆ ಒಂದು ಬೈಂಡಿಂಗು ಅದು ಯಾವ ರೀತಿ ಇದೆಯಲ್ವಾ, ಅದೇ ರೀತಿ ಅದೇ ಕ್ವಾಲಿಟಿ ಅದೇ ಬೈಂಡಿಂಗ್ ಅನ್ನ ನಮ್ಮ ಬುಕ್ಕಲ್ಲಿ ನಾವು ತರೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಿಂಗಾಗಿ ಪ್ರಿಂಟಿಂಗ್ನವ್ರು ನಮಗೆ ಸಜೆಷನ್ ಕೊಟ್ಟಿರೋದೇನು ಅಂತಂದ್ರೆ, ನಾವು 4000 ಪೇಜನ್ನು ಹಾಕಿ ಅಂತ ಅವ್ರಿಗೆ ಫಸ್ಟ್ ಹೋಗಿದ್ದೆ. ನಮ್ಮ ಹತ್ರ ಎಲ್ಲ ರೆಡಿ ಇದೆ ಕಂಟೆಂಟ್, 4000 ಪೇಜಿಗೆ ಹಾಕೋಷ್ಟು ಕಂಟೆಂಟ್ ಇವಾಗ ಇಮಿಡಿಯೇಟ್ ಆಗಿ ರೆಡಿ ಇದೆ. ಬಟ್ ಆದರೆ ನಾವು ಪ್ರಿಂಟರ್ನವ್ರು ಮೀಟ್ ಆದಾಗ ಅವ್ರು ಹೇಳಿದ್ದೇನು ಅಂದ್ರೆ, ಸರ್ ಫಸ್ಟಿಗೆ 1000 ಪೇಜು ಅಥವಾ 800 ಪೇಜ್ ರಿಲೀಸ್ ಮಾಡಿ, ಸೆಕೆಂಡ್ ವರ್ಷನ್ ಥರ್ಡ್ ವರ್ಷನ್ ಈ ತರ 2-3 ವರ್ಷನ್ ಮಾಡಿಬಿಟ್ಟು ನಿಧಾನಕ್ಕೆ ರಿಲೀಸ್ ಮಾಡ್ತಾ ಹೋಗಿ ಅಂತ ಅವ್ರು ಸಜೆಷನ್ ಕೊಟ್ಟಿದ್ರಿಂದ ಈ ಒಂದು ಫಸ್ಟ್ 50 ಪ್ರೋಟೋಕಾಲ್ಸು, ಅದರ ಜೊತೆಗೆ ಮೇಡಮ್ ಆಗ್ಲೇ ಹೇಳಿರೋ ಕಾನ್ಸೆಪ್ಟ್ಸ್, ಕಲರ್ ಥೆರಪಿ, ಸೀಡ್ ಥೆರಪಿ, ಕಿಪ್ರೆಷರ್, ಓಕೆನಾ, ಅದ್ರ ಜೊತೆಗೆ ಮುದ್ರಾ, ಆಮೇಲೆ ಸ್ವಿಚ್ ಕೋಡ್ ಒಂದು ಕೊಡೋಣ. ಓಕೆನಾ. ಇದು ಬಿಟ್ರೆ ಇನ್ನೂ ನೋಡಿ, ಈ ಮುಂದೆ ಬರೋ ಒಂದು ಇನ್ನೂ ಎಷ್ಟು 15 ಕಾನ್ಸೆಪ್ಟ್ಸ್ ಇದೆ, ಆಲ್ಮೋಸ್ಟ್ 14-15 ಕಾನ್ಸೆಪ್ಟ್ ಬರುತ್ತೆ. ಅದು ಮುಂದಿನ ಅಪ್ಕಮಿಂಗ್ ವರ್ಷನ್ ಅಲ್ಲಿ ಬರ್ತಾ ಹೋಗುತ್ತೆ, ಒಂದೊಂದೇ 120 ಥೆರಪೀಸ್ಗಳನ್ನ ಇಂಟ್ರೊಡಕ್ಷನ್ ಪಾಯಿಂಟ್ಸ್ ಎಲ್ಲ ಬಿಡುತ್ತೆ. ಈಗ ನಮಗೆಲ್ಲರಿಗೂ ಒಂದು ನಿಮಿಷ ಇದನ್ನು ಮುಗಿಸ್ಬಿಡ್ತೀನಿ, ಆಮೇಲೆ ಅದ್ರ ಬಗ್ಗೆ ಹೋಗೋಣ. ನೆಕ್ಸ್ಟ್ ಬರೋದು ಮಂತ್ರ ಥೆರಪಿ. ಈಗ ಎಲ್ರಿಗೂ ಗೊತ್ತು, ನಾವೆಲ್ಲ ಮಂತ್ರಗಳನ್ನ ಹೇಳ್ತಾನೆ ಇರ್ತೀವಿ, ಡೈಲಿ ಲೈಫಲ್ಲಿ ಶ್ಲೋಕಗಳನ್ನ ಹೇಳ್ತಾನೆ ಇರ್ತೀವಿ. ನಾವು ಸರ್ ನೋಡಿರ್ಬೇಕು, ನೀವು ಎವ್ರಿ ಕ್ಲಾಸ್ ಸ್ಟಾರ್ಟ್ ಮಾಡುವಾಗ ಯಾವ್ದಾದ್ರು ಒಂದು ಶ್ಲೋಕ ಹೇಳಿ, ಮಂತ್ರ ಹೇಳಿ. ನಾವು ಮಂತ್ರಗಳನ್ನ ಯಾಕೆ ಹೇಳಬೇಕು ಫಸ್ಟ್ ಅದನ್ನ ನೋಡೋಣ. ನಾವು ಏನೇ ಮಾತಾಡಿದ್ರು ಅದಕ್ಕೊಂದು ವೈಬ್ರೇಷನ್ಸ್ ರಿಲೀಸ್ ಆಗುತ್ತೆ. ಈಗ ನಾನು ನಿಮ್ಮ ಒಟ್ಟಿಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ನನ್ನ ಒಂದು ಮಾತಿನ ಫ್ರೀಕ್ವೆನ್ಸಿ, ನನ್ನ ಒಂದು ಮಾತಿನ ವೈಬ್ರೇಷನ್ ಇಂದ ನೀವು ನಾನು ಕೇಳ್ತಿದ್ದೀರಾ ಕುತ್ಕೊಂಡು, ಕರೆಕ್ಟಾ? ಈಗ ನಾನು ಅರಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಕೇಳ್ತೀರಾ ನನ್ನನ್ನ? ಇಲ್ಲ. ಹಂಗೇನೆ ಮಂತ್ರಗಳಿಗೂ ಸಹ ಅದರದೇ ಆದಂತ ಒಂದು ಎನರ್ಜಿ ಇದೆ, ಅದರದೇ ಆದಂತ ಒಂದು ಹೀಲಿಂಗ್ ಕೆಪಬಿಲಿಟಿ ಇದೆ, ಹೀಲಿಂಗ್ ಮಾಡೋ ಗುಣ ಇದೆ ಒಂದು. ಓಕೆನಾ. ನೀವು ಒಂದು ಏನು ಮಾಡಬೇಡಿ, ಇದನ್ನ ಟೆಸ್ಟ್ ಮಾಡ್ಬೇಕಾ ಮನೇಲಿ ಮಾಡಿ. ಒಂದು 5 ನಿಮಿಷ ಶಾಂತವಾಗಿ ಕೂತ್ಕೊಳ್ಳಿ, ಶಾಂತವಾಗಿ ಕೂತ್ಕೊಳ್ಳಿ, ದೇವ್ರ ಮನೇಲಿ ಯಾರು ಕೂತ್ಕೊಳ್ಳಿ, ಅಥವಾ ನಿಮ್ಗೆ ಎಲ್ಲಿ ಕಂಫರ್ಟೇಬಲ್ ಅನ್ಸುತ್ತೋ ಆ ಪ್ಲೇಸಲ್ಲಿ ಕೂತ್ಕೊಂಡು ಏನೂ ಮಾಡಬೇಡಿ. ಓಂ ನಮಃ ಶಿವಾಯ ಮಂತ್ರ ನಮ್ಗೆಲ್ಲರೂ, ಬೀಜಾಕ್ಷರಿ ಮಂತ್ರ ಎಲ್ಲರಿಗೂ ಗೊತ್ತಿದೆ, ನಾವೆಲ್ಲ ರೆಗ್ಯುಲರ್ ಆಗಿ ಇದನ್ನು ಕೇಳ್ತಾನೆ ಬಂದಿದ್ದೀವಿ. ಈ ಒಂದು ಸಣ್ಣ ಮಂತ್ರನೇ ನೀವು 11 ಸರಿ ನೀವು ಕಣ್ಣು ಮುಚ್ಕೊಂಡು ಜಪ ಮಾಡಿದ್ರು ನಿಮ್ಮ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ, ನಿಮ್ಮ ಮೈಂಡಿಗೆ ಸಿಗುವಂತ ಸುಖ ಏನು ಅನ್ನೋದನ್ನ ನೀವೇ ಕಂಡ್ಕೋಬಹುದು. ಹಿಂಗಾಗಿ ಮಂತ್ರಗಳು ಆಕ್ಚುಯಲ್ ಆಗಿ ವರ್ಕ್ ಆಗುತ್ತೆ. ಓಕೆನಾ. ಅದನ್ನ ಯಾವ ರೀತಿ ಪಠಿಸ್ಬೇಕು, ಪ್ರತಿಯೊಂದು ಡಿಸೀಸಸ್ಗಳಿಗೂ ಸಹ ಅದರದ್ದೇ ಆದಂತಹ ಮಂತ್ರಗಳಿದೆ. ಅಬ್ಡಮೆನ್ ಫ್ಯಾಟಿಗೆ ಒಂದು ಮಂತ್ರ ಇದೆ, ಅಸಿಡಿಟಿಗೆ ಒಂದು ಮಂತ್ರ ಇದೆ, ಗ್ಯಾಸ್ಟ್ರಿಕ್ಗೆ ಒಂದು ಮಂತ್ರ ಇದೆ. ಈ ರೀತಿ ನಾವು ಮುಂದೆ ಅಪ್ಕಮಿಂಗ್ ಕೊಡುವಂತಹ ಎಲ್ಲಾ ಪ್ರೋಟೋಕಾಲ್ಗಳಿಗೂ ಸಹ ಒಂದೊಂದು ಪ್ರೋಟೋಕಾಲ್ಗೆ ಒಂದೊಂದು ಮಂತ್ರ, ಒಂದೊಂದು ಟ್ರೀಟ್ಮೆಂಟ್ಗೆ ಒಂದೊಂದು ಸಜೆಷನ್ ಎಲ್ಲ ಕೊಡ್ತಾ ಹೋಗಿದ್ದಾರೆ, ಸ್ಟೆಪ್ ಬೈ ಸ್ಟೆಪ್ ಇರೋದ್ರಿಂದ ನೀವುಗಳು ಮನೆಯಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಓಕೆನಾ. ಕಲರ್ ಥೆರಪಿ ನಮ್ ನಂಬಿಕೆ ಇಲ್ವಾ ಸರ್, ನಾವು ಸೀಡ್ ಥೆರಪಿ ಮಾಡಲ್ಲ ಸರ್, ನಮ್ಮ ಕೈಗಳಲ್ಲಿ ತುಂಬಾ ಆಡ ಕಾಣುತ್ತೆ. ಸುಮಾರು ಜನ ಹೇಳ್ತಿರ್ತಾರೆ, ಸರ್ ಅದೇನು ಸರ್ ಕೈಯಲ್ಲಿ ಬರ್ಕೊಂಡ್ರೆ ಜನ ಇರ್ತಾರೆ ನೋಡ್ತಾರೆ ಅಂತವ್ರು, ನೀವು ಮಂತ್ರಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ನಿಮ್ಮ ಲೈಫಲ್ಲಿ ಅದ್ಭುತವಾದ ಚೇಂಜಸ್ ಅನ್ನ ನೀವು ಕಾಣಬಹುದು. ಓಕೆನಾ. ಎಸ್. ನೆಕ್ಸ್ಟ್ ಈ ಲಾಸ್ಟ್ ಪಾಯಿಂಟ್, ಇದನ್ನ ಹಾಕಿದ ಇಂಟೆನ್ಷನ್ ಏನು ಅಂತಂದ್ರೆ, ಸುಮಾರು ಜನ ಈಗ ಆಯುಷ್ ಮಂಡಲಮಲ್ಲೂ ಸಹ ರೇಖಿ ಮಾಡಿದವರು ಇದ್ದಾರೆ, ಮತ್ತೆ ಹೊರಗಡೆನೂ ಸಹ ರೇಖಿ ಮಾಡಿದವರು ಇದ್ದಾರೆ, ರೇಖಿ ಕೋರ್ಸನ್ನು ಎಲ್ಲರೂ ಮಾಡಿದ್ದಾರೆ. ಬಟ್ ಆದ್ರೆ ಗುರುಗಳ ಹತ್ರ ಕಲಿಯುವಾಗ ನಾವೆಲ್ಲ ಕಲ್ತು ಬಿಡ್ತೀವಿ, ಎಲ್ಲ ಒಂದು ಸಿಂಬಲ್ಸ್ ಗಳನ್ನ ಕಲಿತೀವಿ. ಬಟ್ ಆದ್ರೆ ಯಾವ ಸಿಚುವೇಶನ್ಗೆ ಯಾವ ಸಿಂಬಲ್ ಯೂಸ್ ಮಾಡಬೇಕು, ಮತ್ತೆ ಯಾವ ಸಿಂಬಲ್ ಹಿಂದಿರೋ ಸೈನ್ಸ್ ಏನು, ಅದು ಹೆಂಗ್ ವರ್ಕ್ ಆಗುತ್ತೆ, ಅದ್ರ ಹೀಲಿಂಗ್ ಕೆಪಬಿಲಿಟಿ ಏನು ಸಿಂಬಲ್ಸ್ ಅನ್ನೋದೇ ನಮ್ಗೆ ಗೊತ್ತಿರಲ್ಲ. ಅಥವಾ ನಮ್ಗೆ ಗೊತ್ತಿದ್ರು ಎಫೆಕ್ಟಿವ್ ಆಗಿ ನಮ್ಗೆ ಯೂಸ್ ಮಾಡಕ್ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ನಾವು ಪ್ರಾಕ್ಟೀಸ್ ಮಾಡಿರಲ್ಲ ಅದನ್ನಷ್ಟು. ಹಿಂಗಾಗಿ ಪ್ರತಿಯೊಂದು ಡಿಸೀಸಸ್ಗೂ ಸಹ ಈ ಒಂದು ಯಾವ ರೇಖಿ ಸಿಂಬಲ್ ನಾವು ಯೂಸ್ ಮಾಡ್ಕೊಂಡು ಹೀಲಿಂಗ್ ಮಾಡ್ಕೋಬಹುದು ಅನ್ನೋದನ್ನ, ಇದರಲ್ಲಿ ರೇಖಿ ಸಿಂಬಲ್ಸ್ ಅಲಾಂಗ್ ವಿತ್ ನೇಮು ಮತ್ತೆ ಈ ಒಂದು ರೇಖಿ ಸಿಂಬಲ್ ಅನ್ನ ಹೆಂಗೆ ಯೂಸ್ ಮಾಡಬೇಕು ಅನ್ನೋ ಪ್ರೊಸೀಜರ್ 3 ಸಹ ರಶ್ಮಿ ಮೇಡಮ್ ಹಾಕೊಟ್ಟಿದ್ದಾರೆ. ಓಕೆನಾ. ಬಟ್ ಆದ್ರೆ ಇದು ಎಲ್ರಿಗೂ ಹೆಲ್ಪ್ ಆಗುತ್ತಾ ಸರ್? ನಾ ರೇಖಿ ಕಲ್ತಿಲ್ಲ, ನಾನು ಮಾಡ್ಬೋದಾ? ಇಲ್ಲ. ಈ ಒಂದು ಪ್ರೋಟೋಕಾಲ್ ಬಂದ್ಬಿಟ್ಟು ಯಾರ್ಯಾರು ರೇಖಿಯನ್ನ ಕಂಪ್ಲೀಟ್ ಮಾಡಿದಿರೋ ಅವರಿಗೆ ಮಾತ್ರ ಅವರು ಇದನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾ ಹೋಗ್ಬೋದು. ಓಕೆನಾ. ಇದು ಒಂದು ಪ್ರೋಟೋಕಾಲ್ ನಾವು ಯಾಕೆ ಆ ರೀತಿ ಇಟ್ವಿ ಅಂತಂದ್ರೆ, ರೇಖಿ ಅನ್ನೋದು ತುಂಬಾ ಅದ್ಭುತವಾಗಿ ವರ್ಕ್ ಆಗುತ್ತೆ. ಮೇಡಮ್ ಸ್ವಲ್ಪ ಅದ್ರ ಬಗ್ಗೆ ಹೇಳಿದ್ರೆ ಆಗ್ಲಿ ಕ್ಲಾಸಲ್ಲಿ, ರೇಖಿ ಸಿಯಾಟಿಕ್ ಪೇನ್ ಬಗ್ಗೆ ಯಾವ ರೀತಿ ಅವರಿಗೆ ರಿಲೀಫ್ ಆಯ್ತದ್ರಿಂದ ಅಂತ. ಹಿಂಗಾಗಿ ಎಲ್ಲಾ ಪ್ರಾಬ್ಲಮ್ಗಳಿಗೂ ಸಹ ನಾವು ರೇಖಿಯನ್ನ ಸಿಂಬಲ್ಸ್ ಅನ್ನ ನಾವು ಯೂಸ್ ಮಾಡ್ತಾನೆ ಹೋಗಿದ್ದೀವಿ. ಹಿಂಗಾಗಿ ನೀವು ಪರ್ಟಿಕ್ಯುಲರ್ ಆಗಿ ರೇಖಿ ಸಿಂಬಲ್ಗಳ ಬಗ್ಗೆ ಕರೆಕ್ಟಾಗಿ ಕಲ್ಕೊಂಡ್ರೆ ಅದನ್ನ ಅದ್ಭುತವಾಗಿ ಕೆಲಸ ಮಾಡೋದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಕಲ್ಕೊಂಡು ನೀವು ಟ್ರೈ ಮಾಡ್ತಾ ಹೋಗ್ಬೋದು.
ಅದಕ್ಕೆ ಈ ಒಂದು ಇಲ್ಲಿ ನೀವು ಅನ್ಬೋದು ಸರ್ ನಾವು ಕಲ್ತೇ ಇಲ್ಲ ಸರ್ ಕೋರ್ಸ್ನ ರೇಖಿದು, ನಾವು ಮುಂದೆ ಹೆಂಗ್ ಮಾಡ್ಬೇಕು ಅಂತ ಸುಮಾರು ಜನ ಕ್ವಶನ್. ಆ ರೇಖಿ ಕಲ್ತಿಲ್ಲ ನೀವು ಅಂತಂದ್ರೆ ನೀವೇನ್ ಮಾಡಿ ಅಂತಂದ್ರೆ ರೇಖಿ ಕಲ್ತಿಲ್ಲ ಅಂದ್ರೆ ಮುಂದೆ ಅಪ್ಕಮಿಂಗ್ ಆಯುಷ್ ಮಂಡಲಂ ಅಲ್ಲಿ ರೇಖಿ ಒಂದು ಕೋರ್ಸ್ ಅನ್ನ ಮಾಡೋ ದಯಾನಂದ್ ಸರ್ ಪ್ಲಾನ್ ಮಾಡಿದ್ದಾರೆ. ಇನ್ನು ಕೆಲವೇ ದಿವಸದಲ್ಲಿ ರೇಖಿ ಗುರುಗಳು ಯಾರು ನಮ್ಗೆ ಕರೆಕ್ಟ್ ಆಗಿ ಗುರುಗಳು ಸಿಕ್ಕಿದ್ದಾರೆ, ಒಂದು 4-5 ಜನ ಗುರುಗಳೊಟ್ಟಿಗೆ ಮಾತುಕತೆ ನಡೆಸಿದ್ದಾರೆ ದಯಾನಂದ್ ಸರ್. ಶೀಘ್ರದಲ್ಲಿ ಒಬ್ರು ಚೆನ್ನಾಗಿ ಹೇಳ್ಕೊಡುವಂತ ಗುರುಗಳನ್ನ ಕರೆಸ್ಬಿಟ್ಟು ನಿಮಗೆ ರೇಖಿಯನ್ನು ಸಹ ಪರಿಚಯ ಮಾಡಿಸೋ ವ್ಯವಸ್ಥೆನ ದಯಾನಂದ್ ಸರ್ ಮಾಡ್ತಾರೆ. ಈಗ ರೇಖಿ ಬಂದು ಅದ್ರದ್ದು ಪ್ರೊಸೀಜರ್ ಹೇಗೆ ಅಂದ್ರೆ, ಚಕ್ರ ಕ್ಲೆನ್ಸಿಂಗ್ ಮಾಡಿ ಅದಾದ ನಂತರ ಆರಾ ಕ್ಲೆನ್ಸಿಂಗ್ ಮಾಡಿ, ಚಕ್ರ ಕ್ಲೆನ್ಸಿಂಗ್ ಮಾಡಿ, ಅದಾದ ನಂತರ ಸಿಂಬಲ್ಸ್ ನ ಕೊಟ್ಟು ಹೀಲಿಂಗ್ ಮಾಡಿ, ಆಮೇಲೆ ಅದನ್ನ ಬ್ಲಾಕ್ ಮಾಡ್ತಾರೆ. ನಿಮ್ಗೆ ಈಗ ಸಿಂಬಲ್ಸ್ ನೆಲ್ಲ ಕೊಟ್ಟು ಎನರ್ಜಿನ ಬ್ಲಾಕ್ ಮಾಡ್ತಾರೆ. ಅದನ್ನ ಮಾಡೋರು ಅವ್ರನ್ನವರು ಪ್ರೊಟೆಕ್ಟ್ ಮಾಡ್ಕೊಂಡಿರ್ತಾರೆ. ಈಗ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿನಲ್ಲಿ ಹೇಳ್ಬೇಕು ಅಂದ್ರೆ, ಈಗ ನಾವು ಯಾವ್ದೇ ಇನ್ನೊಬ್ರದ್ದು ದೃಷ್ಟಿ ತೆಗೆದಾದ್ಮೇಲೆ ನಮ್ ಕೈ ಕಾಲೆಲ್ಲ ತೊಳಿತೀವಿ ಅಲ್ವಾ. ಈಗ ನೆನ್ನೆ ಮಗುವಿನ ದೃಷ್ಟಿ ತೆಗೆಯುವಾಗ ಬೆಂಕಿನ ಹೊರಗಡೆ ಇಟ್ಟು ಕೆಲವೊಂದು ಮೆಣಸು ಮತ್ತೆ ಸಾಸಿವೆ ಅದನ್ನೆಲ್ಲ ದೃಷ್ಟಿ ತೆಗೆದು ಹೊರಗಡೆ ಇಟ್ಟು ಕಾಲು ತೊಳೆದು ಒಳಗಡೆ ಬರ್ತೀವಿ. ಅದೇನು ಅಂದ್ರೆ ಆ ಎನರ್ಜಿನ ನಾವು ಹೊರಗಡೆ ಬಿಟ್ಟು ಬರ್ತೀವಿ ಅಲ್ವಾ. ಆ ದೃಷ್ಟಿ ತೆಗೆದ್ಬಿಟ್ಟು ಸುಮ್ನೆ ಹಾಗೆ ಕೂತ್ಕೊಳ್ಳೋದಿಲ್ಲ ನಾವು, ಕೈ ಕಾಲಂತೂ ಕಂಪಲ್ಸರಿಯಾಗಿ ತೊಳಿತೀವಿ. ಅದ್ರ ಏನು ಅಂದ್ರೆ ಅವ್ರದ್ದು ನೆಗೆಟಿವಿಟಿನ ನಾವು ನಮ್ ಕಡೆಗೆ ಸೆಳ್ಕೊಡೋದಿಲ್ಲ ಅಲ್ವಾ. ದಟ್ ಈಸ್ ದಿ ಪ್ರೊಸೀಜರ್. ಅದು ಕರೆಕ್ಟ್ ರೀತಿ ದೃಷ್ಟಿ ತೆಗೆಯೋದು. ಅದೇ ರೀತಿನೇ ರೇಖಿ ಸಹ ಕೆಲಸ ಮಾಡೋದು. ಈಗ ನಾವು ಏನು ಅಂದ್ರೆ, ಈಗ ನೀವು ಪುಸ್ತಕ ತಗೋತೀರಾ, ಓಕೆ ರೇಖಿ ಸಿಂಬಲ್ ಇದೆ, ಏನ್ ಜೋಶಲ್ಲಿ ನೀವು ಎಲ್ರಿಗೂ ಖುಷಿಯಿಂದ ಹೋಗಿ ಮಾಡ್ಲಿಕ್ಕೆ ಹೊರಟು ಬಿಡ್ತೀರಾ. ಈ ಸಿಂಬಲ್ ನಾನು ಬರೀತೀನಪ್ಪ, ಈ ಸಿಂಬಲ್ ನ ನೀನ್ ಮಾಡು, ಸರಿ ಹೋಗ್ತದೆ ಅಂತ. ಸೊ ಆ ಜೋಶ್ ಇರಬಾರ್ದು ಅಂತ ಅವ್ರು ನಿಮ್ಗೆ ಹೇಳಿದ್ರು. ಇಂಡಿವಿಜುವಲ್ ಆಗಿ ಸಿಂಗಲ್ ಸಿಂಬಲ್ಸ್ ನ ನಾವು ಬಳಸ್ಕೊಳ್ತೀವಿ ಅಂದ್ರೆ ನೀವು ಧಾರಾಳವಾಗಿ ಬಳಸ್ಕೋಬಹುದು. ನೀವು ರೇಖಿ ಕಲ್ತಿಲ್ಲ ಆ ಒಂದು ಲಿಬರ್ಟಿನ ನೀವು ತಗೊಳ್ಬಹುದು. ನೀವು ಯಾವಾಗ ಪ್ರಕೃತಿ ಜೊತೆನಲ್ಲಿ ತುಂಬಾ ಮಿಲನದಲ್ಲಿ ಇರ್ತೀರಾ, ಪಂಚಭೂತಗಳ ಜೊತೆನಲ್ಲಿ ನೀವು ಯಾವಾಗ ಮಿಲನದಲ್ಲಿ ಇರ್ತೀರೋ, ಆಗ ಪ್ರಕೃತಿ ನಿಮ್ಮನ್ನ ಹೀಲ್ ಮಾಡೋ ಕಂಡೀಷನ್ ಅಲ್ಲಿ ಇದ್ದಾಗ ಈ ಸಿಂಬಲ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಗೆ ನಿಮ್ ಮನೆಯವ್ರಿಗೆ ಒಂದೊಂದು ಸಿಂಬಲ್ಸ್ ನ ಒಂದೊಂದು ಕಾರಣಕ್ಕೆ, ಈಗ ಮಕ್ಕಳು ಓದ್ಬೇಕು, ಮೆಮರಿ ಬೂಸ್ಟ್ ಆಗ್ಬೇಕು, ಸಿಂಬಲ್ಸ್ ನ ಹಣೆ ಮೇಲೆ ಬರೆಯೋದು, ಆ ಸಿಂಬಲ್ಸ್ ಎಲ್ಲ ಕೆಲಸ ಮಾಡ್ತದೆ. ಆದ್ರೆ ಅದನ್ನ ಈಗ ಯಾವ್ದಾದ್ರು ಇನ್ನೊಬ್ರು 3ನೇ ಅವ್ರಿಗೆ ಹೋಗ್ಬಿಟ್ಟು ನೀವು ಅವ್ರದ್ದು ಡಿಸೀಸ್ ನ ಗುಣ ಮಾಡ್ತೀನಿ ಅಂದ್ರೆ, ಈ ತರ ಸಿಂಬಲ್ಸ್ ಎಲ್ಲ ಯೂಸ್ ಮಾಡ್ತೀನಿ ಅಂದ್ರೆ ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆ. ಸೊ ಹಾಗಾಗಿ ಅದು ನಿಮ್ಗೆ ಅವರು ವಾರ್ನಿಂಗ್ ಕೊಟ್ಟಿರೋದು, ಹಾಗಾಗಿ ಆ ತರ ಫಾಲೋ ಮಾಡಿ. ಬಟ್ ಇಂಡಿವಿಜುವಲ್ ಸಿಂಬಲ್ಸ್ ನ ಯೂಸ್ ಮಾಡ್ಕೊಳ್ಳೋ ಲಿಬರ್ಟಿ ನೀವು ತಗೊಳ್ಬಹುದು, ನಿಮಗೆ ನೀವು ಯೂಸ್ ಮಾಡ್ಕೋಬಹುದು. ಓಕೆ, ಈಗ ಮೇಡಮ್ ಹೇಳ್ದಂಗೆ ಈ ಒಂದು ವಿದ್ಯೆನ ಕಲ್ಕೊಳ್ಳಿ. ಫಸ್ಟ್ ರೇಖಿಯನ್ನ ಯೂಸ್ ಮಾಡಬೇಕು ಅಂದ್ರೆ ಎದುರದೇ ಆದಂತ ಮೇಡಮ್ ಹೇಳ್ದಂಗೆ ಸುಮಾರು ರಿಸ್ಟ್ರಿಕ್ಷನ್ಸ್ ಬರುತ್ತೆ. ಮತ್ತೆ ಸುಮಾರು ಒಳ್ಳೆ ರೀತಿ ಯೂಸ್ ಮಾಡಬೇಕು ಮೆಥಡ್ಸ್ ಅಂತಂದ್ರೆ ಎಫೆಕ್ಟಿವ್ ಪ್ರಾಕ್ಟೀಸ್ ಮೆಥಡ್ಸ್ ಅನ್ನ ಕಲ್ಕೊಂಡು ಯಾವುದೇ ವಿದ್ಯೆಯನ್ನ ನೀವು ನಿಮ್ಮ ಮೇಲೆ ಆಯ್ತು ಅಥವಾ ಇನ್ನೊಬ್ಬರ ಮೇಲೆ ಆಯ್ತು ಅದನ್ನ ಪ್ರಯೋಗ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ, ಅದರದೊಂದು ಎಫೆಕ್ಟ್ ಅನ್ನ ಕಂಡ್ಕೋಬೇಕು ಅನ್ನೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಹಿಂಗಾಗಿ ಕಲ್ಕೊಂಡ್ಬಿಟ್ಟು ಅದನ್ನ ಮಾಡಿದ್ರೆ ತುಂಬಾ ಅದ್ಭುತವಾದ ರಿಸಲ್ಟ್ ಅನ್ನ ಎಲ್ಲರೂ ಕಾಣ್ಬೋದು. ಓಕೆನಾ. ಈಗ ಇದನ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಇಲ್ಲಿಗೆ ನಾವು ಕೊಡೋ ಕಾನ್ಸೆಪ್ಟ್ ಗಳೆಲ್ಲ ಕಂಪ್ಲೀಟ್ ಆಯ್ತು. ಮತ್ತೆ ಈ ಒಂದು ಪುಸ್ತಕನ ರೆಡಿ ಮಾಡೋದಿಕ್ಕೆ ಸುಮಾರು ಜನ ತುಂಬಾ ಸಹಾಯ ಮಾಡಿದ್ದಾರೆ. ಅವರ ಕೆಲಸಗಳನ್ನೆಲ್ಲ ಬದಿಗಿಟ್ಟು ನಮ್ಗೆ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾವು ಒಂದು ಧನ್ಯವಾದಗಳನ್ನ ಸಲ್ಲಿಸಬೇಕು ಅಂತಿದ್ದೀವಿ. ಅವರ ಹೆಸರನ್ನ ಅದನ್ನೇ ಹೇಳಲಿಕ್ಕೆ ಬಂದೆ ನಾನು ಆಗ್ಲಿ ಆಕ್ಚುಲಿ. ಸೊ ಫಸ್ಟ್ ಥಿಂಗ್, ಈ ಒಂದು ನಾವೆಲ್ಲರೂ ಈಗ ಒಂದು ಪುಸ್ತಕವನ್ನ ನೋಡಿದ್ವಿ. ಸೊ ಸುಮಾರು ಜನಕ್ಕೆ ಓಕೆ, ಸೊ ಇದ್ರಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಒಂದು 20 ಜನ ನಮಗೆ ಈ ಒಂದು ಬುಕ್ ಅನ್ನ ಎಫೆಕ್ಟಿವ್ ಆಗಿ ಹೊರತರಲಿಕ್ಕೆ ಹೆಲ್ಪ್ ಮಾಡಿದವರು ಇದ್ದಾರೆ. ಅದರಲ್ಲಿ ಪ್ರೇಮಾ ಮೇಡಮ್ ಇದ್ದಾರೆ ಮೈಸೂರಿಂದ, ಭವ್ಯ ಅವರಿದ್ದಾರೆ ಬೆಂಗಳೂರಿಂದ, ಮತ್ತೆ ನಿಖಿಲ್ ಅವರಿದ್ದಾರೆ, ಅವರು ಬೆಂಗಳೂರಿಂದಾನೆ. ಒಂದು ಫೀಲ್ಡ್ ಎಕ್ಸ್ಪರ್ಟ್ಸ್, ಮತ್ತೆ ಸುಮಾರು ಜನ ಏನು ಆಯುರ್ವೇದಿಕ್ ಡಾಕ್ಟರ್ಸ್ ಗಳೆಲ್ಲ ಇದ್ದಾರೆ. ಆಯುರ್ವೇದ ಥೆರಪಿ ಮತ್ತೆ ಪಥ್ಯನ ಬರೆದು ಕೊಟ್ಟಿದ್ದ ಆಯುರ್ವೇದಿಕ್ ಡಾಕ್ಟರ್ಸ್ ಅವರು ನಮಗೆ ಈ ಒಂದು ಎಫೆಕ್ಟಿವ್ ಆಗಿ ಬರ್ಲಿಕ್ಕೆ ಹೆಲ್ಪ್ ಮಾಡಿದ್ರು. ಮತ್ತೆ ಈ ಒಂದು 6 ಕೀ ಬರೀಲಿಕ್ಕೆ ನಮ್ಗೆ ಮೇಡಮ್ ಪಲ್ಲವಿ ಅವರು ಹೆಲ್ಪ್ ಮಾಡಿದ್ರು. ಸೊ ಈ ರೀತಿ ತುಂಬಾ ಒಂದು ಬೇರೆ ಬೇರೆ ರೀಜನ್ ಇರುವಂತ ಗುರುಗಳು ಎಲ್ಲ ಸೇರ್ಕೊಂಡ್ಬಿಟ್ಟು, ಮತ್ತೆ ಆಯುಷ್ ಮಂಡಲಂ ಹೀಲರ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಈ ಒಂದು ಬುಕ್ ಎಫೆಕ್ಟಿವ್ ಆಗಿ ನಿಮ್ ಕೈಗೆ ಸೇರ್ತಾ ಇದೆ ಅಂತಂದ್ರೆ, ಎಷ್ಟೋ ಜನ ರಾತ್ರಿ ನಿದ್ದೆಗೆಟ್ಟು, ಇವನ್ ಇನ್ಕ್ಲೂಡಿಂಗ್ ಮೀ ಆಲ್ಸೋ, ಸುಮಾರು ದಿವಸ ಆಲ್ಮೋಸ್ಟ್ ಒಂದು 6 ಡೇಸ್ ನಾನು ದಯಾನಂದ್ ಸರ್ ಡೈಲಿ ನೈಟ್ ನಾವು ಕೂತ್ಕೋತಿದ್ದ ಮೀಟಿಂಗಿಗೆ 2 ಗಂಟೆಗೆ ಕೂತ್ಕೊಂಡ್ರೆ 3-3:30ವರೆಗೂ ಬರೀ ಮೀಟಿಂಗ್ ಆಗೋದು. ಯಾಕೆ ಅಂತಂದ್ರೆ ನಮ್ಮ ಡಿಸೈನ್ ಟೀಮ್ ಆಗಿರ್ಬೋದು, ಮತ್ತೆ ನಮ್ಮ ಒಂದು ಪ್ರಿಂಟಿಂಗ್ ಟೀಮ್ ಆಗಿರ್ಬೋದು ಫ್ರೀ ಆಗೋದೇ ಆ ಟೈಮಲ್ಲಿ. ಯಾಕಂದ್ರೆ ಅವ್ರು ಬೆಳಗಿಂದ ವರ್ಕ್ ಅಲ್ಲಿ ಇರ್ತಾರೆ.
ಹಿಂಗಾಗಿ ಅದನ್ನ ಎಫೆಕ್ಟಿವ್ ಆಗಿ ತರಲಿಕ್ಕೆ ನಾವು ಎಷ್ಟೋ ದಿನ ನಿದ್ದೆಗೆಟ್ಟಿದ್ದೀವಿ. ಅದು ಮಾರ್ಕೆಟ್ ಅಲ್ಲಿ ಬಂದಾಗ ನೀವೆಲ್ಲರೂ ಅದನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡಿದಾಗ ನಮಗೆ ಅಷ್ಟೇ ಸಾಕು. ಆ ಒಂದು ಸಾರ್ಥಕತೆ ಇದೆಯಲ್ವಾ, ನೀವು ಎಲ್ಲ ಯೂಸ್ ಮಾಡಿ ಅದನ್ನ ನೀವು ಹೆಂಗೆ ಅದರಿಂದ ಪರಿಹಾರ ಕಾಣ್ತಾ ಹೋಗ್ತೀರಾ ಅನ್ನೋದು ನಿಮ್ ಕೈಲಿದೆ. ಇದನ್ನ ನೀವೀಗ ನಾಳೆ ಈ ಒಂದು ಬುಕ್ಕಿನ ಪ್ರೈಸು, ಅದರ ಜೊತೆಗೆ ಇನ್ನೂ ಏನೇನು ಬರುತ್ತೆ, ಇನ್ನೂ ಸುಮಾರು ತಿಂಗಳನ್ನ ನಾನು ನಾಳೆ ಕ್ಲಾಸಲ್ಲಿ ಕವರ್ ಮಾಡ್ತೀನಿ. ಹಿಂಗಾಗಿ ಆಮೇಲೆ ಇನ್ನೊಂದು, ಈ ಒಂದು ಎಲ್ಲಾ ಕಾನ್ಸೆಪ್ಟ್ ಒಂದು ಬುಕ್ ರೆಡಿ ಆಗಬೇಕು ಅಂದ್ರೆ ಅದ್ರ ಹಿಂದೆ ಸುಮಾರು ಜನದ ಎಫರ್ಟ್ ಇರುತ್ತೆ. ಓಕೆನಾ, ಫಸ್ಟ್ ಥಿಂಗು ಎಡಿಟರ್ ಆಗಿರ್ಬೋದು ಅಥವಾ ಒಂದು ಲ್ಯಾಂಗ್ವೇಜ್ ಆಗಿರ್ಬೋದು. ಈಗ ನಾನು ನಿಮಗೆ ತಲುಪಿಸ್ಬೇಕು ಅಂತಂದ್ರೆ ಆ ಒಂದು ಮೀಡಿಯಂ ಆಗಿ ವರ್ಕ್ ಮಾಡೋದು ಲ್ಯಾಂಗ್ವೇಜ್. ಆ ಒಂದು ಲ್ಯಾಂಗ್ವೇಜ್ ಅದ್ಭುತವಾಗಿ ಬರ್ಲಿಕ್ಕೆ ಕಾರಣ ನಮ್ಮ ಹರೀಶ್ ಸರ್. ಓಕೆನಾ, ನಾವೆಲ್ಲರೂ ಅಂಗೈಲಿ ಆರೋಗ್ಯ ಬುಕ್ ಅನ್ನ ನೋಡಿದೀವಿ, ಅದನ್ನ ಕನ್ನಡದಲ್ಲಿ ಅನುವಾದಿಸಿದವ್ರೆ ಹರೀಶ್ ಸರ್. ದೇವೇಂದ್ರ ಓರ ಅವರು ಬರೆದಿರೋ ಬುಕ್ ಇಂದಾಗಿ ಇವತ್ತು ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ ಅಂದ್ರೆ ಅವರು ಇಂಗ್ಲಿಷ್ ಇಂದ ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಿದಂತಹ ವ್ಯಕ್ತಿ ಶ್ರೀ ಹರೀಶ್ ಕುಮಾರ್ ಅವರು. ಅವರು ಬಹಳ ಜ್ಞಾನವನ್ನು ಹೊಂದಿರುವಂತಹ ಅದ್ಭುತವಾದಂತಹ ವ್ಯಕ್ತಿ. ಹರೀಶ್ ಸರ್ ಹತ್ರ ಎಷ್ಟಿದೆ ಇನ್ಫಾರ್ಮೇಶನ್ ಅಂತಂದ್ರೆ, ನಾವು ಅವರು ಮಾತಾಡ್ತಾ ಇದ್ರೆ ಜನರಿಗೆ ಅರ್ಥ ಆಗಲ್ಲ, ಇವ್ರು ಅಂತಾರೆ ನಮ್ಗೆ ಅರ್ಥ ಆಗ್ತಾ ನಿಮ್ ಸರ್ ಭಾಷೆ ಅಂತ. ಇನ್ನು ಸುಮಾರು ತಿಂಗಳು ಅವರಿಂದ ಕಲಿಯೋದಿದೆ. ನಾನು ಪರ್ಸನಲ್ ಆಗಿ ಅವರೊಟ್ಟಿಗೆ ಮಾತಾಡ್ದಾಗಾಯ್ತು ಅಥವಾ ಈ ಒಂದು ಹರೀಶ್ ಸರ್ ಕಡೆಯಿಂದ ನಮಗೆ ಸಿಕ್ಕಿರೋ ನಾಲೆಜ್ ಆಗಿರ್ಬೋದು, ಈ ಒಂದು ಬುಕ್ ಮಾಡುವಾಗ ತುಂಬಾ ಒಳ್ಳೆ ನಾಲೆಜ್ ಇದೆ. ಆ ಒಂದು ಅದ್ಭುತವಾದ ನಾಲೆಜ್ ಎಲ್ರಿಗೂ ಸಿಗ್ಲಿ ಅನ್ನೋ ಪರ್ಪಸ್ಗೆ ಅವರು ಸಹ ತಮ್ಮ ಒಂದು ವೈಯಕ್ತಿಕ ಕೆಲಸಗಳನ್ನೆಲ್ಲ ಬಿಟ್ಟು ಈ ಒಂದು ಟೈಮ್ ಅನ್ನ, ತಮ್ಮ ಅಮೂಲ್ಯವಾದ ಟೈಮ್ ಅನ್ನು ಇದು ಕೊಟ್ಟಿದ್ದಾರೆ. ನೀವು ಎಲ್ಲ ಏನು ಓದ್ತಿದ್ದೀರೋ ಪ್ರತಿಯೊಂದು ಲೈನು ಸಹ ಬರಲಿಕ್ಕೆ, ಅದನ್ನ ಗ್ರಾಮೆಟಿಕಲಿ ಅದನ್ನ ಪ್ರಾಪರ್ ಆಗಿ ಎಲ್ರಿಗೂ ಕರೆಕ್ಟ್ ಇನ್ಫಾರ್ಮೇಶನ್ ಚಾನಲೈಸ್ ಆಗ್ಲಿಕ್ಕೆ ಕಾರಣನೇ ನಮ್ಮ ಹರೀಶ್ ಸರ್. ಓಕೆನಾ, ಎಸ್. ನಾವು ಸರ್ ಒಟ್ಟಿಗೆ ಮಾತಾಡ್ಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಐ ಥಿಂಕ್ ಅವ್ರು ಬಿಸಿ ಇದಾರೆ ಅನ್ಕೋತೀನಿ, ಒಂದ್ ನಿಮಿಷ ನೋಡ್ತಿದ್ದಾರೆ. ಓಕೆ, ಸರ್ ಬರೋವರೆಗೂ ನಿಮ್ಮ ಪ್ರಶ್ನೆಗಳೇನಾರಿದ್ರೆ ಕೇಳಿ. ನಾನು ಒಬ್ಬೊಬ್ಬರನ್ನೇ ಅಡ್ಮಿಟ್ ಮಾಡ್ತೀನಿ. ಒಂದು 5 ರಿಂದ 10 ನಿಮಿಷಗಳ ಕಾಲ ಪ್ರಶ್ನೆಗಳನ್ನ ತಗೊಂಡ್ಬಿಟ್ಟು ವಿ ವಿಲ್ ಕ್ಲೋಸ್. ಅದಕ್ಕಿಂತ ಮುಂಚೆ ಪ್ರೈಸ್ ಎಷ್ಟು, ಯಾವಾಗ ರಿಲೀಸ್ ಆಗುತ್ತೆ, ಎಷ್ಟು ಪೇಜ್ ಇರುತ್ತೆ, ಇದು ಸುಮಾರು ಜನರ ತಲೆ ಓಡ್ತಾ ಇದೆ. ಅದಕ್ಕೆ ಒಂಚೂರು ವಿರಾಮ ಇಡಿ. ನಾಳೆ ಕ್ಲಾಸಲ್ಲಿ ಪ್ರತಿಯೊಂದನ್ನು ರಿವೀಲ್ ಮಾಡ್ತೀವಿ. ಒಂಚೂರು ವೇಟ್ ಮಾಡಿ. ಯಾಕೆ ನೀವು ಅನ್ಬೋದು, ಸರ್ ನೀವು ತಲೆಯಲ್ಲಿ ಹುಳ ಬಿಟ್ಬಿಟ್ರಿ ಅಂತ. ಇವಾಗಲೆಲ್ಲ ಹೇಳ್ಬಿಡಿ ಸರ್ ನಾಳೆಗೆ ಮತ್ತೆ ಯಾಕೆ ಅಂತ. ಯಾಕೆ ಹಂಗ್ ಆಗ್ತಿದೆ ಅಂತಂದ್ರೆ, ನಾಳೆಗೆ ಇರೋ ರೀಸನ್ನೇ ಹೇಳ್ತಿದ್ದೀನಿ ನಿಮ್ಗೆ. ಆ ಪೇಜಸ್ ಕೌಂಟು ನಮಗೂ ಸಿಗ್ತಾ ಇಲ್ಲ ಪ್ರಾಪರ್ ಆಗಿ, ಎಷ್ಟು ಪೇಜಸ್ ಬರ್ತಿದೆ ಅನ್ನೋದನ್ನ. ಅದಕ್ಕೆ ಅದನ್ನ ಕರೆಕ್ಟಾಗಿ ಚಾನಲೈಸ್ ಮಾಡ್ಕೊಳ್ಳಿಕ್ಕೆ ಪ್ರಿಂಟಿಂಗ್ನವರೊಟ್ಟಿಗೆ ಮಾತುಕತೆ ನಡೀತಾ ಇದೆ. ಹಿಂಗಾಗಿ ನಾಳೆ ಕ್ಲಾಸಲ್ಲಿ ನಿಮಗೆ ನಾಳೆ ಈವ್ನಿಂಗ್ ಮತ್ತೆ ಕನೆಕ್ಟ್ ಆಗೋಣ ಇನ್ನೊಂದ್ಸರಿ. ನಿಮ್ಮ ಒಂದು 1 hour ಟೈಮ್ ಅನ್ನ ನಾಳೆ ಕೊಡಿ. ನಾಳೆ 1 hour ಅಷ್ಟೇ ಇಡೋಣ ಕ್ಲಾಸನ್ನ. ನಾಳೆ ನಿಮಗೆ ವಿತ್ ಆಫರ್ ಪ್ರೈಸ್ ನಿಮಗೆ ಇಲ್ಲೇ ಬುಕ್ ಮಾಡ್ಕೊಳ್ಳುವಂತ ಒಂದು ಅವಕಾಶ ನಾಳೆ ಕ್ಲಾಸಲ್ಲಿ ಮಾಡ್ಕೊಡ್ತೀವಿ. ಓಕೆನಾ, ಎಸ್. ಈಗ ನಾನು ಹೇಳಿರೋದನ್ನ ಬಿಟ್ಬಿಟ್ಟು ಮತ್ತೆ ಏನಾದ್ರು ಕ್ವಶನ್ಸ್ಗಳಿದ್ರೆ ಕೇಳ್ಬಹುದು. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕ್ಯಾಮ್ರಾನ ಆನ್ ಮಾಡಿದವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಓಕೆನಾ, ಎಸ್. ಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಆಯ್ತು. as ನೀವ್ ಹೇಳ್ದಂಗೆ ಇಟ್ಸ್ ಲೈಕ್ ವೇಟೆಡ್. ಒಂದ್ ನಿಮಿಷ. ಹಾ ಸರ್, ಹೇಳಿ ಮೇಡಮ್. ಇವಾಗ ಕೇಳಿಸುತ್ತಾ ಸರ್? ಕೇಳಿಸುತ್ತೆ, ಹೇಳಿ. ಓಕೆ, ತುಂಬಾ ವೇಟ್ ಮಾಡಿದ ಇನ್ಫಾರ್ಮೇಶನ್. ನಾನು ಆಯುಷ್ಮಾನ್ ಎಲ್ಲ ನೋಡ್ತಾ ಇದ್ದೆ ಮೊದಲು ಅನುಷ್ಕಾ ಮೇಡಮ್ದು, ಬಟ್ ಜಾಯಿನ್ ಆಗಕ್ಕೆ ಟೆಲಿಗ್ರಾಮ್ ಇನ್ಸ್ಟಾಲ್ ಮಾಡ್ಬೇಕಿತ್ತು. ಆ ಒಂದು ಇದ್ರಲ್ಲಿ ನಾನು ಇನ್ಸ್ಟಾಲ್ ಮಾಡದೆ ಬರೀ ನೋಡ್ತಾ ಇದ್ದೆ ಅಷ್ಟೇ. ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಇನ್ಸ್ಟಾಲ್ ಮಾಡಿ ಸುಮಾರು ಕೋರ್ಸ್ಗಳಿಗೆ ಜಾಯಿನ್ ಆದೆ ನಿಮ್ಮ ಹತ್ರ, ರಶ್ಮಿ ಮೇಡಮ್ ಹತ್ರ. ಅಂಡ್ ಶಮನಿಸಮ್ ಕೋರ್ಸ್ ಮಾಡಿದ್ಮೇಲೆ ಇಟ್ಸ್ ಲೈಕ್ ಒಂದ್ ಚೈನ್ ಸಿಕ್ತು ನನಗೆ ಕಲಿಯಕ್ಕೆ. ಅಂಡ್ ತುಂಬಾ ಕಲಿತಾನೆ ಇದೀವಿ, ಇನ್ನೂ ಎಷ್ಟೋ ಇದೆ. ಅಂಡ್ ಈ ಬುಕ್ ನೀವ್ ಹೇಳ್ದಂಗೆ ಇಟ್ಸ್ ವೆರಿ ಸಿಂಪಲ್. ಇದ್ರಲ್ಲಿ ನೀವು ತೋರ್ಸಿದ ಇದ್ರಲ್ಲಿ ಎಷ್ಟೊಂದು ಇನ್ಫಾರ್ಮೇಶನ್ಸ್ಗಳಿದೆ. ಅಂಡ್ ನನ್ ಬೇಸಿಕಲಿ ಹೇಳ್ಬೇಕಂದ್ರೆ ನಂಗೊಂದು ಇಂಟೆನ್ಷನ್ ಇತ್ತು, ಲೈಕ್ ನನ್ ವೆಯ್ಟ್ ಲಾಸ್ ಮಾಡ್ಬೇಕನ್ನೋ ಒಂದು ಇದಕ್ಕೆ. ಇವಾಗ ಅದೇ ಇದಕ್ಕೆ ಆ ಇಂಟೆನ್ಷನ್ಗೆ ನೀವು ಹೊಟ್ಟೆ ಇದ್ರದ್ದೇ ಕೊಟ್ಟಿದ್ದೀರಾ. ಇಟ್ಸ್ ಲೈಕ್ ರೋಗಿ ಬಯಸಿದ್ದು ಹಾಲನ್ನ ಡಾಕ್ಟರ್ ಹೇಳಿದ್ದು ಹಾಲನ್ನ ಅಂದಂಗೆ ಅದೊಂದು ಸಿಂಪಲ್ ಇದ್ರಲ್ಲಿ ಸಿಕ್ಕಿದೆ. ನಿಜವಾಗ್ಲೂ ಅದು ಏನೋ ಒಂಥರ ಖುಷಿ ಆಗ್ತಿದೆ. ಅನ್ಕೊಂಡಿದ್ದೆ ನಾನು ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದಿದ್ದಕ್ಕೆ ಪ್ರತಿ ಒಂದು ರೀತಿನಲ್ಲೂ ಕೊಟ್ಟಿದ್ದೀರಾ. ಅಂಡ್ ರಿಯಲಿ ತುಂಬಾ ಥ್ಯಾಂಕ್ಸ್ ಸರ್. ಅಂಡ್ ಇದ್ರಲ್ಲಿ ಒಂದು ನನ್ಗೆ ಡೌಟ್ ಬಂದಿದೆ ಏನಂದ್ರೆ, ಆರೋಗ್ಯದ ಇದ್ರಲ್ಲಿ ಇದು ಕೊಟ್ಟಿದ್ದೀರಲ್ಲ ಪಥ್ಯ ಅಪಥ್ಯ ಅಂತ. ಸೊ ಅದ್ ಹೇಗೆ? ಪಥ್ಯ ಅಂದ್ರೆ ನಾರ್ಮಲ್ ಪಥ್ಯ ಮಾಡ್ತೀವಲ್ಲ ಅದ, ಅಪಥ್ಯ ಅಂದ್ರೆ ಮಾಡಬಹುದು ಅನ್ನೋ ತರ? ನಾವೆಲ್ಲರೂ ಆಯುರ್ವೇದಿಕ್ ಪಂಡಿತರ ಹತ್ರ ಹೋಗಿದೀವಿ, ಅಥವಾ ಈ ಗಿಡಮೂಲಿಕೆ ಪಂಡಿತರು ಇರ್ತಾರೆ, ಅಂದ್ರೆ ಈ ಲೋಕಲ್ ಹಳ್ಳಿಗಳಲ್ಲೆಲ್ಲ ಔಷಧಿ ಕೊಡ್ತಿರ್ತಾರಲ್ವಾ, ಈ ಬೋನ್ ಕಟ್ ಆಗಿರ್ಬೋದು, ಅದೆಲ್ಲ ಮಾಡಿದಾಗ ಅವ್ರು ಹೇಳ್ತಾರೆ ಪಥ್ಯ ಮಾಡ್ಬೇಕು. ನಾವು ಪಥ್ಯ ಅನ್ನೋ ವರ್ಡ್ ಬಗ್ಗೆ ಅದ್ರದ್ದು ಸ್ವಲ್ಪ ಅದ್ರದ್ದು ಬ್ರೀಫ್ ನೋಡಕ್ ಹೋದಾಗ ನಾವು ಏನನ್ನ ಸೇವಿಸ್ಬೇಕು, ಏನನ್ನ ಸೇವಿಸಬಾರ್ದು, ಇಷ್ಟೇ. ಓಕೆನಾ? ಪಥ್ಯ ಅಂದ್ರೆ ಏನ್ ತಗೋಬೇಕು, ರಿಸ್ಟ್ರಿಕ್ಟೆಡ್ ಇದನ್ನೇ ತಗೊಳ್ಳಿ ಫುಡ್ ಅನ್ನ
ಅಂತ ಪ್ರಿಫರೆನ್ಸ್ ಮಾಡಿ ಕೊಟ್ಟಿರೋ ಫುಡ್. ಈಗ ನೋಡಿ ಒಂದು ಎಕ್ಸಾಂಪಲ್ ಕೊಡ್ಲಾ ನಿಮ್ಗೆ. ಗ್ಯಾಸ್ಟ್ರಿಕ್ ಇರೋರು ನಾವೇನ್ ಮಾಡ್ತೀವಿ ಅಂತಂದ್ರೆ ಕೋಲ್ಡ್ ಸ್ಟಮಕ್ ಅನ್ನ ಕೋಲ್ಡ್ ಮಾಡುವಂತ ಫುಡ್ ಗಳನ್ನ ಕೊಡ್ತೀವಿ. ಸೌತೆಕಾಯಿ ತಗೊಳ್ಳಿ, ಬೂದ್ಗುಂಬಳಕಾಯಿ ಜ್ಯೂಸ್ ತಗೊಳ್ಳಿ. ಈ ರೀತಿ ಫುಡ್ ಅನ್ನ ನಾವು ಯಾಕೆ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಆ ಒಂದು ಹೊಟ್ಟೆಯಲ್ಲಿ ಇರತಕ್ಕಂಥ ಜಠರಾಗ್ನಿ ಒಂಚೂರು ಶಾಂತವಾಗ್ಲಿ, ಆ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತಾ ಬರಲಿ ಅನ್ನೋ ಪರ್ಪಸ್ಗೆ ಅದನ್ನ ಕೊಡ್ತೀವಿ. ಅಸಿಡಿಟಿ ಇರೋರು ದಾಳಿಂಬೆ ಜ್ಯೂಸ್ ತಗೊಳ್ಳಿ ಅಂತ ಹೇಳ್ತೀವಿ. ಓಕೆನಾ? ನೀವು ಅನ್ಬೋದು ಗ್ಯಾಸ್ಟ್ರಿಕ್ ಇರೋರು ದಾಳಿಂಬೆ ಜ್ಯೂಸ್ ಕುಡಿಬೋದಲ್ಲ ಸರ್. ಓಕೆನಾ? ಗ್ಯಾಸ್ಟ್ರಿಕ್ ಇರೋರು ದಾಳಿಂಬೆ ಜ್ಯೂಸ್ ಕುಡಿಬಾರ್ದು, ಇದೇ ಅಪತ್ಯ. ಇಷ್ಟೇ. ಹಿಂಗೆ ಪ್ರತಿಯೊಂದಕ್ಕೂ ಸಹ ಇದನ್ನ ತಗೋಬಹುದು ಮತ್ತೆ ಇದನ್ನ ತಗೋಬಾರ್ದು. ಅದು ಗ್ರಾಮೆಟಿಕಲ್ ವರ್ಡ್ ಮೇಲೆ ವರ್ಕ್ ಮಾಡ್ತಿದ್ವಿ. ಅದು ನಾಳೆ ಕ್ಲಾಸಲ್ಲಿ ಅದಕ್ಕೆ ಪರ್ಟಿಕ್ಯುಲರ್ ವರ್ಡ್ ಕೊಡ್ತೀನಿ. ಸುಮಾರು ಜನ ಕನ್ಫ್ಯೂಷನ್ ಆಯ್ತು, ಅದಕ್ಕೋಸ್ಕರ ಪ್ಲಾನ್ ಇದೆ. ದಯಾನಂದ್ ಸರ್ ಒಟ್ಟಿಗೆ ಅದನ್ನೇ ಮಾತಾಡ್ತೇನೆ ನಾನು ಆಗ್ಲೇ. ಅದನ್ನ ಅಪ್ಕಮಿಂಗ್ ವರ್ಷನ್ ಅಲ್ಲಿ ನಾವು ಡೆಫಿನೆಟ್ಲಿ ಇದು ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಂದು ನಿಮಿಷ. ಆಮೇಲೆ ಮೇಡಮ್ ಹೇಳಿದ್ರು ಕಾಮನ್ ಆಗಿ ಅಬ್ಡಮಿನ್ ಫ್ಯಾಟು ಇದರ ಬಗ್ಗೆ ಎಲ್ಲ ಕೊಟ್ಟಿದ್ದೀರಾ ಅಂತ. ಇದೇ ರೀತಿನೇ ಆಲ್ಮೋಸ್ಟ್ ಒಂದು 50 ಡಿಸೀಸಸ್ ಇದೆ. ನಾನು ಸಾಧ್ಯ ಆದ್ರೆ ಇವತ್ತು ರಾತ್ರಿ ಒಂದು ಗ್ರೂಪ್ ಅಲ್ಲಿ ಯಾವ್ಯಾವ ಡಿಸೀಸ್ಗಳ ಬಗ್ಗೆ ಈ ಒಂದು ಬುಕ್ ಅಲ್ಲಿ ಕವರ್ ಮಾಡಿ ಅನ್ನೋದನ್ನ ಒಂದು ಪೋಸ್ಟರ್ ರೀತಿಯಲ್ಲಿ ಅಥವಾ ಒಂದು ಕಾನ್ಸೆಪ್ಟ್ ರೀತಿಯಲ್ಲಿ ಅದನ್ನ ಸರ್ಗೆ ಹಾಕ್ಲಿಕ್ಕೆ ಹೇಳ್ತೀನಿ. ಯಾವ್ಯಾವ ಕಾನ್ಸೆಪ್ಟ್ ಕವರ್ ಆಗಿದೆ. ಸುಮಾರು ಜನಕ್ಕೆ ಅದು ನಾನು ಒಂದೇ ಸ್ಯಾಂಪಲ್ ತೋರಿಸಿದೆ, ಒಂದೇ ಅಬ್ಡಮಿನ್ ಫ್ಯಾಟ್ ಬಗ್ಗೆ. ಇನ್ನು ಸುಮಾರು 50 ಡಿಸೀಸಸ್ ಕವರ್ ಆಗಿದೆ. ಅದ್ರ ಬಗ್ಗೆನೂ ಇವತ್ತಿನ ಬೇಕಿದ್ರೆ ಇವತ್ತು ಕ್ಲಾಸ್ ಮುಗಿದ ಮೇಲೆ ನಾನು ದಯಾನಂದ್ ಸರಿಗೆ ಹೇಳ್ತೀನಿ ಹಾಕ್ಲಿಕ್ಕೆ. ಅವ್ರು ಅಪ್ಡೇಟ್ ಮಾಡ್ತಾರೆ, ನೀವುಗಳು ನೋಡ್ಕೋಬಹುದು. ಓಕೆನಾ? ಎಸ್. ಮತ್ತೆ ಯಾರಿದ್ದೀರಾ? ಕ್ವಶನ್ಗಳಿದ್ರೆ ಕೇಳ್ಬೋದು. ದಿವಾಕರ್ ಅನ್ಮಿಟ್ ಮಾಡ್ಬಿಡಿ ಸರ್. ನಮಸ್ಕಾರ ಸರ್. ಸರ್ ಎಷ್ಟು ಬುಕ್ಸ್ ಬರುತ್ತೆ ಸರ್ ಇದು ಟೋಟಲ್ ಬುಕ್ಸ್? ಟೋಟಲ್ ಬುಕ್ಸ್ ನಾನು ಆಗ್ಲೇ ಹೇಳ್ದಂಗೆ 4000 ಪೇಜ್ ಆಗಿದೆ ಸರ್. ಓಕೆನಾ? ಸೊ ಇದರಲ್ಲಿ ಆಲ್ಮೋಸ್ಟ್ ನಮ್ಮ ಗೆಸ್ ಪ್ರಕಾರ 4 to 5 ಬುಕ್ಸ್ ಬರ್ಬೋದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್. ನಮಸ್ತೆ. ನೀವು ಸರ್ಜನ್ ಅಲ್ಲ ಸರ್? ಡಾಕ್ಟರ್ ಒಂದು ನಿಮಿಷ. ಆಶಾ ಮೇಡಮ್ ಅನ್ಮಿಟ್ ಮಾಡ್ಬಿಡಿ. ಸರ್, ಅಸಿಡಿಟಿ ಮತ್ತೆ ಗ್ಯಾಸ್ಟ್ರಿಕ್ ಎರಡೂ ಒಂದೇನಾ ಅಥವಾ ಬೇರೆ ಬೇರೆನಾ? ಅದು ಹೆಂಗೆ ನಮ್ಗೆ ಗೊತ್ತಾಗೋದು ಸರ್? ಅದು ಅದೇ ಮೇಡಮ್, ಬೇರೆ ಬೇರೆ. ಅದಾ ಕರೆಕ್ಟ್ ನೆನಪು ಮಾಡಿದ್ದೀನಿ ನೋಡಿ. ಹೇಳದೆ ಮರ್ತೋಯ್ತು, ಕಾನ್ಸೆಪ್ಟ್ ಹೇಳುವಾಗ ಮರ್ತ್ಬಿಟ್ಟೆ. 3 ಕಾನ್ಸೆಪ್ಟ್ ನಾನು ಮಿಸ್ ಮಾಡಿದ್ದೀನಿ. ಆ 3 ಈಗ ಹೇಳ್ಬಿಡ್ತೀನಿ. ಈ ಒಂದು ಪ್ರಾಬ್ಲಮ್ಗಳನ್ನ ಕಂಡುಹಿಡಿಯೋದು ದೊಡ್ಡ ಚಾಲೆಂಜ್ ನಮಗೆ. ಡಯಾಗ್ನೋಸ್ ಮಾಡ್ಕೊಳ್ಳೋದು ಅಂತ ಕರಿತೀವಿ, ಡಯಾಗ್ನೋಸ್ಟಿಕ್ ಮೆಥಡ್ಸ್ ಅಂತ. ಅದನ್ನ ಹೆಂಗ್ ಕಂಡುಹಿಡಿಬೇಕು? ನಾಲಿಗೆ ನೋಡ್ಬಿಟ್ಟು, ನಾಡಿ ನೋಡ್ಬಿಟ್ಟು ಕಂಡುಹಿಡಿತೀವಿ. ಮತ್ತೆ ಉಗುರುಗಳನ್ನ ನೋಡ್ಬಿಟ್ಟು ಕಂಡುಹಿಡಿತೀವಿ. ನಾವು ಮೊನ್ನೆ ನಾಡಿ ರಿವಿಷನ್ ಕ್ಲಾಸ್ ಮಾಡಿದಾಗ ಹೇಳ್ಕೊಟ್ಟಿದ್ದೆ ಆ ಕಾನ್ಸೆಪ್ಟ್ಗಳ ಬಗ್ಗೆ. ಆ ಕಾನ್ಸೆಪ್ಟ್ ಅನ್ನು ಸಹ ಈ ಬುಕ್ಕಲ್ಲಿ ಹಾಕಿದ್ದೀವಿ. ಯಾವ ನಾಡಿಯನ್ನ ಹೆಂಗ್ ನೋಡ್ಬೇಕು, ಮತ್ತೆ ಯಾವ ನಾಲಿಗೆಯನ್ನ ನೋಡ್ಬೇಕು, ನಾಲಿಗೆ ವೈಟ್ ಕೋಟಿಂಗ್ ಇದ್ರೆ ಏನ್ ಮೀನಿಂಗು, ನಾಲಿಗೆಯಲ್ಲಿ ಕ್ರ್ಯಾಕ್ಸ್ ಬಂದಿದ್ರೆ ಏನ್ ಮೀನಿಂಗು, ನಾಲಿಗೆ ರೆಡ್ ಇದ್ರೆ ಏನ್ ಮೀನಿಂಗು, ಇದನ್ನೆಲ್ಲ ನಾವು ಸಣ್ಣ ಪುಟ್ಟ ಮನೇಲೆ ನೋಡ್ಕೊಂಡ್ಬಿಟ್ಟು ನಾವು ಟ್ರೀಟ್ಮೆಂಟ್ಗಳನ್ನ ತಗೋಬಹುದು. ಅದನ್ನೆಲ್ಲ ನಾವು ಇದ್ರಲ್ಲಿ ಕವರ್ ಮಾಡಿದೀವಿ ಮೇಡಮ್. ಡಯಾಗ್ನೋಸ್ಟಿಕ್ ಮೆಥಡ್ಸ್ ಬಗ್ಗೆನೂ ಇದೆ. ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಗ್ಯಾಸ್ಟ್ರಿಕ್, ಅಸಿಡಿಟಿನೋ ಅಥವಾ ಬೇರೆ ಏನು ಸಮಸ್ಯೆ ಇದೆ ಅನ್ನೋದನ್ನ ತಿಳ್ಕೊಬಹುದು ನೀವು. ಓಕೆ ಮೇಡಮ್, ಥ್ಯಾಂಕ್ ಯು. ಶರತ್ ಸರ್ ಅನ್ಮಿಟ್ ಮಾಡ್ಕೊಡಿ. ಸರ್ ನಮಸ್ತೆ. ನಾನು ಕಲರ್ ನ್ಯೂಮರಾಲಜಿ ಇರ್ಬೋದು, ಮನಿ DNA ಇರ್ಬೋದು, ಇನ್ನು ಸುಮಾರು ಕೋರ್ಸ್ಗಳನ್ನು ಮಾಡಿದ್ದೀನಿ ಸರ್ ನಿಮ್ಮಿಂದ. ಬಟ್ ಸರ್, ಈಗ ನಾವು ಬುಕ್ ತಗೊಂಡಾಗ ಏನ್ ಅಡ್ವಾಂಟೇಜ್ ಇದೆ, ಈ ಕೋರ್ಸ್ ನ ಮಾಡ್ಕೊಂಡಿದ್ರೆ ಏನ್ ಡಿಸ್ಅಡ್ವಾಂಟೇಜ್ ಇದೆ ಸರ್? ಓಕೆ, ಸೊ ಈಗ ನಾವು ಕ್ಲಾಸಲ್ಲಿ ಏನ್ ಮಾಡ್ತೀವಿ ಸರ್, ಕಾನ್ಸೆಪ್ಟ್ಗಳ ಬಗ್ಗೆ ಕಲಿತಾ ಹೋಗ್ತೀವಿ, ಕರೆಕ್ಟಾ? ಬಟ್ ಆದ್ರೆ ಯಾವ ಸಿಚುವೇಶನ್ಗೆ ಯಾವ ಕಲರ್ ಯೂಸ್ ಮಾಡಬೇಕು, ಯಾವ ಸಿಚುವೇಶನ್ಗೆ ಯಾವ ಪಾಯಿಂಟ್ ಯೂಸ್ ಮಾಡಬೇಕು, ಯಾವ ಸಿಚುವೇಶನ್ಗೆ ಯಾವ ಸೀಡ್ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ಪ್ರಾಕ್ಟಿಕಲ್ ಆಗಿ ಕಲಿಯೋವರೆಗೂ ನಮಗೆ ಅರ್ಥ ಆಗಲ್ಲ ಕಾನ್ಸೆಪ್ಟ್ಸ್. ಅದನ್ನೇ ನೀವೇನ್ ಮಾಡ್ಬೋದು ಅಂತಂದ್ರೆ ಈ ಒಂದು ಬುಕ್ ಅಲ್ಲಿ ನೋಡ್ತಾ ಹೋದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿದೆ. ಈಗ ಒಂದೇ ಸೀಡ್ ಇಟ್ಕೊಂಡ್ಬಿಟ್ಟು ಯಾವ ಒಂದು ಪ್ರಾಬ್ಲಮ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು. ನಮಗೆಲ್ಲ ಸೀಡ್ ಥೆರಪಿ ಕಲ್ತಿದ್ದೀವಿ, ನಮಗೆಲ್ಲ ಗೊತ್ತು. ಮೇಥಿ ಅಂದ್ರೆ ಕೋಲ್ಡ್ ಮಾಡುತ್ತೆ, ಪೆಪ್ಪರ್ ಅಂದ್ರೆ ಹೀಟ್ ಮಾಡುತ್ತೆ. ಇದು ನಮ್ಗೆಲ್ಲರಿಗೂ ಗೊತ್ತಿರೋ ಕಾಮನ್ ಥಿಂಗ್, ಕರೆಕ್ಟಾ? ಆ ಮೆಥಿ ಪೆಪ್ಪರ್ ಅನ್ನ ನಾವು ನೋಡಿರೋದು ಏನ್ ನೋಡಿದೀವಿ ಅಂತಂದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಯೂಸ್ ಮಾಡ್ತಾರೆ, ಇಷ್ಟೇ ಗೊತ್ತು ನಮ್ಗೆ. ಬಟ್ ಎಲ್ಲಾ ಪ್ರಾಬ್ಲಮ್ಗಳನ್ನು ಅದು 2 ಸೀಡ್ ಇಂದನೇ ಕ್ಲಿಯರ್ ಮಾಡ್ಬೋದು. ಆ ಒಂದು ಕಾನ್ಸೆಪ್ಟ್ ನಿಮ್ಗೆಲ್ಲರಿಗೂ ತಿಳಿಲಿ ಅನ್ನೋ ಪರ್ಪಸ್ಗೆ ಈ ಒಂದು ಪ್ರೋಟೋಕಾಲ್ಗಳನ್ನ ಮಾಡಿರೋದು. ಆ ಪ್ರೋಟೋಕಾಲ್ಗಳು ನೀವು ಇನ್ನೊಬ್ಬರಿಗೆ ಅಪ್ಲೈ ಮಾಡ್ತಿರೋ ಅಥವಾ ನಾವು ಯಾರಿಗೂ ಅಪ್ಲೈ ಮಾಡಲ್ಲ ಸರ್, ನಾವು ಹೀಲರ್ಸ್ ಅಲ್ಲ, ನಾವು ಮನೇಲೇನೆ ನಾವು ಕಾನ್ಸೆಪ್ಟ್ ಇಂಟ್ರೆಸ್ಟ್ ಕೊಟ್ಟು ಕಲಿತಿದೀವಿ ಅನ್ನೋರ್ಗೂ ಸಹ ಆ ಒಂದು ಪ್ರೋಟೋಕಾಲ್ಗಳನ್ನ ನೀವು ತಿರುಗಿಸಿ ಹಾಕಿದಾಗ ನಿಮ್ಗೊಂದು ಐಡಿಯಾ ಬರ್ತಾ ಹೋಗುತ್ತೆ. ಓಕೆ, ಕಲರ್ಗಳನ್ನ ಹಿಂಗೂ ಯೂಸ್ ಮಾಡ್ಬೋದಾ, ಸೀಡ್ಗಳನ್ನ ಹಿಂಗೂ ಯೂಸ್ ಮಾಡ್ಬೋದಾ, ಈ ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳನ್ನ ಹಿಂಗೂ ಪ್ರೆಷರ್ ಕೊಡ್ಬೋದಾ. ಈ ರೀತಿ ನೀವು ಡೀಟೇಲ್ ಆಗಿ ಡೀಪಾಗಿ ಕಲಿತಾ ಹೋದಾಗ ಒಂದೊಂದೇ ಕಾನ್ಸೆಪ್ಟ್ಗಳನ್ನ ನಿಮ್ಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ಹಿಂಗಾಗಿ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲಾ ಕಾನ್ಸೆಪ್ಟ್ಗಳ ಬಗ್ಗೆನೂ ಕವರ್ ಆಗಿದೆ ಸರ್.
ಓಕೆ ಸರ್, ಥ್ಯಾಂಕ್ ಯು. ಇನ್ನ ಇಬ್ಬರನ್ನ ಕೇಳ್ಬಿಟ್ಟು ವಿ ವಿಲ್ ಕ್ಲೋಸ್. ಓಕೆನಾ? ವಿಶ್ವನಾಥ್ ಸರ್ ಅಡ್ಮಿಟ್ ಮಾಡ್ಕೊಳ್ಳಿ. ಸರ್ ಕೇಳಿಸ್ತಿಲ್ಲ, ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ. ಇದೆಯಾ? ಹಾ, ಇವಾಗ ಕೇಳಿಸ್ತಿದೆ, ಹೇಳಿ ಸರ್. ಸರ್ ನಮಸ್ಕಾರ, ವಿಶ್ವನಾಥ್ ರೆಡ್ಡಿ ಅಂತ, ಬಳ್ಳಾರಿಯಿಂದ. ನಮಸ್ತೆ, ಹೇಳಿ ಸರ್. ನಾನು ಆಯುಷ್ ಮಂಡಲ ಓಲ್ಡ್ ಸ್ಟೂಡೆಂಟ್. ಸೊ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್, ಬುಕ್ ರಿಲೀಸ್ ಆಗ್ತಿರೋದ್ರಿಂದ. ಸೊ ನಾನು ಲಾಸ್ಟ್ 1 year ಇಂದ ಕಲಿತಾ ಇದ್ದೀನಿ, ಎಲ್ಲಾ ಕೋರ್ಸ್ಗಳನ್ನು ಮಾಡಿದ್ದೀನಿ. ಅನುಷ್ಕಾ ಮೇಡಮ್ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಸರ್ ಒಂದೇ ಒಂದು ಡೌಟು, ಬುಕ್ ಮಿಸ್ ಆಗದಂಗೆ ನಾವು ತಗೊಳ್ಳೋದು ಹೆಂಗೆ? ಸರ್, ಎಂಡ್ ಆಫ್ ದಿ ಡೇ ನಮ್ದು ಇಂಟೆನ್ಷನ್, ನಾವು ಇಷ್ಟು ದಿನ ಕಷ್ಟಪಟ್ಟಿದ್ದೆ ಎಲ್ರಿಗೂ ಈ ಬುಕ್ ಮುಟ್ಲಿ ಅಂತ. ಹಿಂಗಾಗಿ ಎಲ್ರಿಗೂ ಮುಟ್ಟೋ ಥರನೇ ವೆಬ್ಸೈಟಲ್ಲಿ ಇದನ್ನ ಲೈವ್ ಮಾಡ್ತೀವಿ. ನೀವು ನಾರ್ಮಲ್ ಪ್ರಾಡಕ್ಟ್ಗಳನ್ನ ಹೆಂಗೆ ಪರ್ಚೇಸ್ ಮಾಡ್ತೀರೋ ಹಾಗೇನೆ ಈ ಬುಕ್ಕನ್ನು ಸಹ ಪರ್ಚೇಸ್ ಮಾಡ್ಬೋದು. ಎಲ್ರಿಗೂ ಅವೈಲೇಬಲ್ ಇರುತ್ತೆ, ಸ್ಟಾಕ್ ಇಶ್ಯೂಸ್ ಏನೂ ಇರಲ್ಲ. ಬಟ್ ಅಷ್ಟೇ ಏನು ಅಂತಂದರೆ, ನಾಳೆ ಒಂದು ದಿವಸದ ಮಟ್ಟಿಗೆ ನಮ್ಮ ಆಯುಷ್ ಮಂಡಲಂ ಫಾಲೋವರ್ಸು ಮತ್ತು ಯಾರು ಕೋರ್ಸ್ ಆಲ್ರೆಡಿ ಕಲಿತಿದ್ದೀರೋ ಅವರಿಗಂತಾನೆ ಪರ್ಟಿಕ್ಯುಲರ್ ಆಗಿ ಒಂದು ಅಮೌಂಟನ್ನು ದಯಾನಂದ್ ಸರ್ ಡಿಸ್ಕಸ್ ಮಾಡಿಬಿಟ್ಟು ಪ್ರಿಂಟರ್ ಜೊತೆಗೆ ಮತ್ತು ನಮ್ಮ ಟೀಮ್ ಜೊತೆಗೆ ಒಂದು ಅಮೌಂಟನ್ನು, ಒಂದು ಫೀಸನ್ನು ನಿಮ್ಗೆ ಕೊಡ್ತಾರೆ. ಅದು ತುಂಬ ಕಡಿಮೆ ಫೀಸಲ್ಲೇ ನೀವು ಬುಕ್ ಮಾಡ್ಕೋಬೋದು. ಓಕೆನಾ? ಅದಾದಮೇಲೆ ನಾರ್ಮಲ್ ಹೊರಗಡೆ ಪೀಪಲ್ಗೆ ಏನಿದೆಯಲ್ವಾ ಅದು ಫೀಸೇ ಬೇರೆ ಇರುತ್ತೆ. ನಮ್ಮ ಆಯುಷ್ ಮಂಡಲಮಲ್ಲಿ ಯಾರು ಕಲಿತಿದ್ದಾರೋ ಅವ್ರಿಗೆ ಫೀಸೇ ಬೇರೆ ಇರುತ್ತೆ. ನಾಳೆ ಲಾಂಚ್ ಮಾಡ್ತಾರೆ ಸರ್, ನಾಳೆಯಿಂದ ಲೈವ್ ಆಗುತ್ತೆ. ವೆಬ್ಸೈಟಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಬುಕ್ಕನ್ನು. ಓಕೆ ಸರ್, ಧನ್ಯವಾದ, ನಮಸ್ಕಾರ. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಸರ್, ದಯಾನಂದ್ ಸರ್ಗೂ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇನ್ನೊಬ್ಬರನ್ನ ಕೇಳ್ಬಿಡೋಣವಾ? ಉಮೇಶ್ ಸರ್ ಅಡ್ಮಿಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಸರ್. ಸರ್ ನಾನು ಬೆಂಗಳೂರಿಂದ. ನಾನು ಎಲ್ಲ ಕಲರ್ ಥೆರಪಿ, ಸೀಡ್ಸ್ ಥೆರಪಿ ಏನೇನಿದೆ ಎಲ್ಲಾ ಕೋರ್ಸ್ ಮಾಡಿದ್ದೀನಿ. ಫ್ರಮ್ ಆಯುಷ್ ಮಂಡಲಂ ಕಡೆಯಿಂದಾನೆ ಮಾಡಿರೋದು. ಇವನ್ TM ಮಾಡಿದ್ದೀನಿ. ದಯಾನಂದ್ ಸರ್ ನಮ್ಮ ಸ್ನೇಹಿತರೆ. ಸರ್ ನಮಸ್ತೆ ಸರ್, ದಯಾನಂದ್ ಸರ್. ಉಮೇಶ್ ಗೊತ್ತು ಹೇಳಿ ಸರ್. ಸರ್ ಎಲ್ಲ ಮುಗಿಸಿದೀನಿ ನಿಮ್ ಕಡೆಯಿಂದಾನೆ. ಸರ್ ಅದು ಕಿವಿದು ಆರಿಕ್ಯುಲರ್ ಸೀಡ್ಸ್ ಹಾಕೋದು ಇದೆಯಾ? ಇದು ಆರಿಕ್ಯುಲರ್ ಮ್ಯಾಗ್ನೆಟ್ ಹಾಕ್ತಿವಲ್ಲ ಸರ್, ಅದನ್ನ ಹಾಕದ ಅಥವಾ ಅದು ಕಲರಿಂಗ್ ಮಾಡ್ತೀರಾ? ಆರಿಕ್ಯುಲರ್ ಕಲರ್ ಒಂದ್ ಬರುತ್ತಲ್ಲ, ಅದಿದೆಯಾ ಸರ್? ಆರಿಕ್ಯುಲರ್ ಕಲರ್ ಇಲ್ಲ ಇದರಲ್ಲಿ ಆರಿಕ್ಯುಲರ್ ಸೀಡ್ ಇದೆ. ಮ್ಯಾಗ್ನೆಟ್ ಸೀಡ್ಸ್ ಗೊತ್ತು, ಮ್ಯಾಗ್ನೆಟ್ ಅದು. ನಾನು ಹೇಳೋದು ಅದರಲ್ಲಿ ಹೊಸ ಕಾನ್ಸೆಪ್ಟ್ ಇದೆಯಲ್ಲ, ಆರಿಕ್ಯುಲರ್ ಕಲರಿಂಗ್ ಮಾಡೋದು. ಅದು ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ ಅದ್ರ ಬಗ್ಗೆ ಮಾತಾಡ್ತಿದೀವಿ ಸರ್. ಅದನ್ನ ಹಾಕ್ಬೇಕು ಅಂತಂದ್ರೆ ಅದ್ರ ಕರೆಕ್ಟ್ ಆಗಿ ತಿಳ್ಕೊಂಡು ಅದ್ರ ಮೇಲೆ ರಿಸರ್ಚ್ ಮಾಡಿ ಹಾಕ್ಬೇಕಾಗಿರೋದ್ರಿಂದ ಫ್ಯೂಚರ್ ಅಲ್ಲಿ ಅಪ್ಕಮಿಂಗ್ ವರ್ಷನ್ಸ್ ಅಲ್ಲಿ ಬೇಕಿದ್ರೆ ತರಕ್ ಪ್ರಯತ್ನ ಮಾಡೋಣ ಸರ್, ಡೆಫಿನೆಟ್ಲಿ. ನೀವು ಒಂದೇ ಸಲ ಎಲ್ಲವೂ ಸೇರ್ಸ್ ಕೊಟ್ಟಿದ್ರೆ ಚೆನ್ನಾಗಿತ್ತು. ನಮ್ದು ರಾಮಾಯಣ ಮಹಾಭಾರತ ತರ ಒಂದು ಬುಕ್ ಇಟ್ಕೊಂಬೋದಾಗಿತ್ತು ಮನೇಲಿ. ಇಲ್ಲ ಸರ್, ಡೆಫಿನೆಟ್ಲಿ. ಈಗ ನೋಡಿ, ನೀವು ಇದು 50 ಪ್ರೋಟೋಕಾಲ್ಸ್ ಇದೇನು ಹೇಳಿದಿವಲ್ವಾ, ಇದೇ ನಿಮಗೆ ಇಷ್ಟಪ್ಪ ಆಗುತ್ತೆ ಬುಕ್. ಹಿಂಗಾಗಿ ಅದು ಈಗ ಎಲ್ಲ ಕೊಡ್ಕೊಂಡು ಹೋದ್ರೆ 25 kg ಆಗುತ್ತೆ ಅದು. ಈಗ ಆಲ್ರೆಡಿ ಅವರು ಹೇಳಿದ್ದಾರೆ, ನೀವೇನು ಬುಕ್ ತೊಗೊಂಡು ಹೋಗ್ತಿರೋ ಅದು ಬಂದವರೆಲ್ಲಾನು ಹಮಾಲ್ರ ತರ ಇಷ್ಟು ದೊಡ್ಡ ಬುಕ್ ತಗೊಂಡು ಹೋಗ್ಬೇಕು ಅಂತ ಅವ್ರು ಹೇಳಿದ್ರು. ಯಾರು ಇವರು ಬುಕ್ ಪ್ರಿಂಟ್ ಮಾಡೋರು. ನಾವ್ ಅದೇ ಹೇಳಿ, ತುಂಬಾ ದೊಡ್ಡ ಬುಕ್ ಆಗುತ್ತೆ, ಅಷ್ಟು ಬೇಡ. ಯಾಕಂದ್ರೆ ಟೆಸ್ಟೆಡ್ ಪ್ರೂವನ್ ರಿಸಲ್ಟ್ ಇರಬೇಕು. ಅದಾದ್ರೆ ಸಾಕು ನಿಮ್ಗೆ. ನೀವು ಬಣ್ಣ ಹಚ್ಕೊಳ್ಳಿ ಇಲ್ಲ ಮ್ಯಾಗ್ನೆಟ್ ಹಚ್ಕೊಳ್ಳಿ, ಅದೇನ್ ಬಿದ್ದೋಗುತ್ತೆ, ನಿಮ್ ಕಲರ್ ಬಿದ್ದೋಗಲ್ಲ ನಿಮ್ಗೆ, ಮತ್ತೆ ತುಂಬಾ. ಸೊ ಆಲ್ರೆಡಿ ನಾನು ಅದನ್ನ ನೋಡುವಾಗಿದೆ. ಬಟ್ ನನಗೆ ರಿಸಲ್ಟ್ ಇದರಲ್ಲಿ ಸೀಡ್ಸ್ ಇದರಲ್ಲಿ ಎಲ್ಲಾ ರೀತಿಗಳಲ್ಲೂ ವರ್ಕ್ ಆಗುತ್ತೆ. ಬಟ್ ನೀವು ಹೇಳ್ದಂಗೆ ಅದು ಕಲರ್ ಹಾಕೋದು, ಈ ಒಂದು ಇಯರ್ ರಿಫ್ಲೆಕ್ಸ್ ಕಲರ್ ಹಾಕೋದು, ಅದು ಅಡ್ವಾನ್ಸ್ ಮೆಥಡ್ ಅಲ್ಲಿ ಬರುತ್ತೆ. ಓಕೆನಾ? ನೀವು ಮಾಡ್ಬೋದು. ಬಟ್ ಆದ್ರೆ ನಮಗೆ ಬೇಸಿಕ್ ಬಗ್ಗೆ ಐಡಿಯಾನೇ ಇಲ್ಲ ಅಂತಂದ್ರೆ ಅಡ್ವಾನ್ಸ್ ಮಾಡ್ಲಿಕ್ಕೆ ಸಮಸ್ಯೆ ಆಗುತ್ತೆ. ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ ಏನ್ ಈಗ ನಾನು ಹೇಳಿದ್ನಲ್ಲ ಸರ್, TM ಮಾಡಿದ್ದೀನಿ, ಆಯುಷ್ ಮಂಡಲಂ ಕಡೆಯಿಂದಾನೆ TM ಮಾಡಿದ್ದೀರಾ ಸರ್. ನೀವು ಒಬ್ರು ಮಾಡಿದೀರಾ, ಬಟ್ ಇದರಲ್ಲಿ ಸುಮಾರು ಜನ ಈ ಒಂದು ಬೇಸಿಕ್ ಟ್ರೀಟ್ಮೆಂಟ್ಸ್ ಗಳಲ್ಲಿ ಇರೋದ್ರಿಂದ ಅವರಿಗೆ ಹೆಲ್ಪ್ ಆಗೋ ಪರ್ಪಸ್ ಮಾಡಿದೀವಿ. ಅಪ್ಕಮಿಂಗ್ ಅಲ್ಲಿ ಬೇಕಿದ್ರೆ ಡೆಫಿನೆಟ್ಲಿ ಅದನ್ನು ಹಾಕೋಣ ಸರ್. ನಾನು ಮಾತಾಡಿ ಅದನ್ನ. ಮತ್ತೆ ಯಾವ್ದು ಕೂಡ ನೋಡಿ, ಈಗ ಸಿಂಗಲ್ ಪಾಯಿಂಟ್ ಹಾಕ್ಬೋದಾಗಿತ್ತು, ದೊಡ್ಡ ಮಾತೆಲ್ಲ. ಬಟ್ ಏನಂದ್ರೆ ಎಫೆಕ್ಟ್ಸ್ ಆಗಿರಬಾರ್ದು. ಆಯುಷ್ ಮಂಡಲಂದು ಯಾವ್ದು ಬುಕ್ ತಗೊಂಡು ಕೂಡ ಸೈಡ್ ಎಫೆಕ್ಟ್ಸ್ ಇರುತ್ತೆ ಎಲ್ಲ ಟ್ರೀಟ್ಮೆಂಟ್ ಅಲ್ಲಿ ಕೂಡ. ನಾವು ಯಾರಿಗೂ ಈಗ ಮಕ್ಕಳಿಗೆ ಹಾಕ್ಬಿಡ್ತಾರೆ, ಗೊತ್ತಾಗಲ್ಲ. ಈಗ ನೀವು ಫೋಟೋ ಹೊಡೆದು ಕಳ್ಸಿಬಿಡ್ತೀರ ಪ್ರೋಟೋಕಾಲ್ ಯಾರಾದ್ರೂ ರಿಲೇಟಿವ್ಸ್ಗೆ, ಅವ್ರಿಗೆ ಅದು ಎ ಗೊತ್ತಿರಲ್ಲ, ಬಿ ಗೊತ್ತಿರಲ್ಲ. ಒಂದು ಮೆರಡಿನ್ ಹಾಕಿ ಅದು ಹೊಡೆದು ಸೀಡ್ ಹಾಕ್ಬಿಡ್ತಾರೆ. ಸೊ ಹಾಗೆ ಮಾಡೋದು ಬೇಡ ಅಂತ ಹೇಳಿ. ಇದೆಲ್ಲ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಇರ್ಲಾರ್ದಂತ ಟ್ರೀಟ್ಮೆಂಟ್ಗಳು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. 6 keys ಅಲ್ಲಿ ಸ್ವಲ್ಪ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಸ್ವಲ್ಪ ಕಾಣ್ಬೋದು, ಬಟ್ ತುಂಬಾ ಎಫೆಕ್ಟಿವ್ ಇದೆ. ಅದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು 6 keys ಹಾಕೊಳ್ಳೋಕ್ಕಿಂತ ಮುಂಚೆ ಅವ್ರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಇದೆ ಅಲ್ಲಿ ಕೆಳಗಡೆ. ಯಾವುದೇ 6 key ಗೊತ್ತು, ಅಡ್ವಾನ್ಸ್ 6 key ಮಾಡಿದ್ದೀನಿ, ಅದು ಗೊತ್ತಿದೆ. ಅದ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ. ಬೇರೆಯವ್ರಿಗೂ ಪ್ರೋಟೋಕಾಲ್ ಕೊಡ್ತಾ ಇದ್ದೀನಿ. ನಾನು
ಅದು ಗೊತ್ತು. ನಾನು ಕಲರ್ ಅಲ್ಲಿ ಆರಿಕುಲರ್ ಅಲ್ಲಿ ಕಲರ್ ಏನಾದ್ರು ಮಾಡಿರೋದು ಅದೇನಾದ್ರು ಅಡ್ವಾನ್ಸ್ ಕೊಟ್ಟಿದ್ದೀರಾ ಅಂತ ಇದು ಅಪ್ಕಮಿಂಗ್ ಅಲ್ಲಿ ಬೇಕಿದ್ರೆ ಹಾಕೋಣ, ಬಟ್ ಈ ವರ್ಷ ಅವೈಲೇಬಲ್ ಇಲ್ಲ, ಅಪ್ಕಮಿಂಗ್ ಅಲ್ಲಿ ಆಗ್ಲಿ ಸರ್. ತುಂಬಾ ನಾನ್ ಸರ್ಗೆ ಯಾವಾಗಲೂ ಮೆಸೇಜ್ ಮಾಡ್ತಾ ಇದ್ದೆ, ಸರ್ ಬುಕ್ ಯಾವಾಗ ಓಪನ್ ಬಿಡ್ತೀರಾ ಅಂತ ಕೇಳ್ತಾನೆ ಇದೆ ಯಾವಾಗ್ಲೂ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಬುಕ್ ಬಗ್ಗೆ ನಾವು ಇಷ್ಟು ಕಾನ್ಸೆಪ್ಟ್ ಕೊಟ್ಟಿದ್ದೇವೆ, ನಿಮ್ಗೆ ಏನಾದ್ರು ಆಶ್ಚರ್ಯ ಆಗಿ ಒಂದೆರಡು ಪದಗಳನ್ನ ಹೇಳ್ಬೋದು, ಒಂದಿಬ್ಬರು ಜನ ಬೇಕಾದ್ರೆ ಆಮೇಲೆ ಕ್ಲಾಸ್ನ ಕ್ಲೋಸ್ ಮಾಡ್ತೇನೆ. ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ಹೇಳಿ, ಯಾಕಂದ್ರೆ ಈ ಕಾನ್ಸೆಪ್ಟ್ಗಳು ನಾವು ಇವ್ರಿಗೆ ಹಾಕ್ಬಿಡೋ ರವೀಂದ್ರ ಅವರಿಗೆ. ತಪ್ಪುಗಳಿದ್ರೆ ಹೇಳಿ ಸರ್. ಅದನ್ನೇ ನಮಸ್ಕಾರ ಎಲ್ಲರಿಗೂ. ನನಗೆ ಒಂದು ನಿಮ್ಗೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್. ಆಮೇಲೆ ಇದನ್ನ ಹೇಳ್ತೀನಿ, ಏನಂದ್ರೆ ನಮ್ಮ ಕನ್ನಡದಲ್ಲಿ ಇದುವರೆಗೆ ಇಷ್ಟೊಂದು ವಾಸ್ಟ್ ಆಗಿ ಒಟ್ಟಿಗೆ ಬೇರೆ ಬೇರೆ ಸಿಗ್ತಾ ಇರುತ್ತೆ, ಬಟ್ ಮಾಡ್ತಾ ಇದೆ ಫಸ್ಟ್ ಅನಿಸ್ತಾ ಇದೆ. ನನಗೆ ತುಂಬಾ ಸಂತೋಷನೂ ಆಗ್ತಾ ಇದೆ. ಇನ್ನು ಇದ್ರ ಬಗ್ಗೆ ಮಿಕ್ಕಿದ ಕೋರ್ಸ್ ಬಗ್ಗೆ ನಾನು ಏನು ಹೇಳುವ ಹಾಗೆ ಇಲ್ಲ, ಎಲ್ಲ ವಾಸ್ಟ್ ಆಗಿ ಅವ್ರು ಕವರ್ ಮಾಡಿದ್ದಾರೆ. ಒಂದು ಏನು ಅಬ್ಸರ್ವ್ ಮಾಡಿದೆ ಅಂದ್ರೆ ಇವತ್ತಿನ ಸ್ಲೈಡ್ ಇದೆಯಲ್ಲ, ಅದರಲ್ಲಿ ಇಂಗ್ಲಿಷ್ ಲೆಟರ್ ಹಾಕ್ಲಿ ಅಥವಾ ಯಾವ್ದಾದ್ರು ಪದಗಳು ಹಾಕಿದಾರಲ್ಲ ಕೆಲವೆಲ್ಲ, ಅದನ್ನೆಲ್ಲ ಆಕ್ಚುಯಲ್ ನೀವು ಬುಕ್ ಕೊಡುವಾಗ ಅದನ್ನೆಲ್ಲ ಪ್ರೂಫ್ ಮಾಡಿದ್ದೀರಾ? ಅಂದ್ರೆ ಪ್ರೂಫ್ ಇನ್ ದಿ ಸೆನ್ಸ್ ಕರೆಕ್ಷನ್ ತರ ಮಾಡಿದ್ದೀರಾ? PPT ಇದೆಯಲ್ವಾ, ಇದು ಟೆಂಪರರಿ ಬೇಸ್ಡ್, ಆಲ್ಮೋಸ್ಟ್ ಒಂದ್ ವಾರದ ಹಿಂದಿಂದು ಪ್ರೂಫ್ ರೀಡಿಂಗ್ ಆಗಿ ಪ್ರಿಂಟಿಂಗ್ ಹೋಗಿರೋ ಫೈಲೇ ಬೇರೆ ಇದೆ. ಯಾಕೆಂದ್ರೆ ನೋಡಿ, ಮೋಸ್ಟ್ ಆಫ್ ದಿ ಥಿಂಗ್ ಕೆಲವು ಕನ್ನಡದನ್ನ ಸುಲಭವಾಗಿ ಇರೋದನ್ನ ನೀವು ಅದನ್ನ ಇಂಗ್ಲೀಷ್ಲೇ ಹಾಕಿದ್ದೀರಾ. ಫಾರ್ ಎಕ್ಸಾಂಪಲ್ ಸೋರೆಕಾಯಿ ಅಂತ ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ, ಅದ್ರ ಬದಲು ಬಾಟ್ಲ್ ಗಾರ್ಡು, ರೆಡ್ ರೈಸು, ಈ ಥರ ಎಲ್ಲ ಸುಮಾರು ಬಂದಿದೆ. ಅದೆಲ್ಲ ಕನ್ನಡದಲ್ಲಿ ಎಲ್ಲರಿಗೂ ಜನಗಳಿಗೆ ಅರ್ಥ ಆಗೋ ಥರನೇ ಇದೆ. ಬಟ್ ನಿಮ್ಮ ಸ್ಲೈಡ್ಲಿ ಆ ಥರ ಎಲ್ಲ ನೋಡ್ತಾ ಹೋದೆ ನಾನು. ಸೊ ಆ ಥರ ಆಗಿ ನೀವೆಲ್ಲ ಮೋಸ್ಟ್ಲಿ ಎಲ್ಲ ಪ್ರೂಫ್ ಮಾಡಿದ್ದೀರಾ. ಆಮೇಲೆ ಆದಷ್ಟು ಕನ್ನಡದಲ್ಲೇ ಹಾಕಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ಈ ಬುಕ್ನ ರಿಲೀಸ್ ಮಾಡುವಾಗ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತಿದ್ರಲ್ಲ, ಫಸ್ಟ್ ಪಾರ್ಟ್ಲಿ ನನ್ನ ಒಂದೇನು ತುಂಬ ಈಸಿ ಅಂದರೆ ಈ ನಂಬರ್ ಇದೆಯಲ್ಲ, ಈ ಫಾರ್ ಎಕ್ಸಾಂಪಲ್ ಸ್ಟಮಕ್ ಫ್ಯಾಟ್ನ ತೆಗೆದಕ್ಕೆ 96607 ಅಂತೆಲ್ಲ ಹೇಳಿದ್ರಲ್ಲ, ಅದನ್ನೇ ಫಸ್ಟ್ ಹಾಕ್ತೀರಾ? ಯಾಕೆಂದ್ರೆ ಅದು ಎಲ್ಲರಿಗೂ ಈಸಿ, ಅದನ್ನ ಏನು ಅರ್ಥನೂ ಮಾಡ್ಕೋಬೇಕಿಲ್ಲ, ಅದನ್ನ ಅಟ್ಲೀಸ್ಟ್ ಅವರು ಯೂಸ್ ಮಾಡ್ತಾ ಹೋಗ್ಬೋದು. ಫಸ್ಟ್ ಬುಕ್ ನೀವು ರಿಲೀಸ್ ಮಾಡ್ತಿಲ್ಲ, ಅದ್ರಲ್ಲಿ ಹಾಕೋಕೆ ಸಾಧ್ಯನಾ ಅಂತ ಕೇಳಿದೆ. ಅದೊಂದು ಯಾಕೆಂದ್ರೆ ಬೇರೆ ಇದನ್ನೆಲ್ಲ ಕಲ್ತ್ಕೋಬೇಕು, ಈ ಹೇಳುದೆಲ್ಲ ಅದನ್ನ ಮಾಡ್ಬೇಕು. ಇದ್ರಲ್ಲಿ ಏನು ಕಲ್ತ್ಕೊಳ್ಳೋದೇನಿಲ್ಲ. ನೀವು ಇದನ್ನ ಸ್ಟಮಕ್ ಫ್ಯಾಟ್ಗೆ ಈ ತರ ಹಾಕಿದ್ರೆ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತು, ಅದನ್ನು ಹಾಕ್ಬಿಟ್ರೆ ಸಮ್ ಆಫ್ ದಿ ಥಿಂಗ್ ಬ್ಲೈಂಡ್ಲಿ ಯು ಕ್ಯಾನ್ ಯೂಸ್ ಆಲ್ಸೋ. ಬೇರೆದೆಲ್ಲ ಪಾರ್ಟ್ 1 ಪಾರ್ಟ್ 2 ಅಂದ್ರೆ ಇಟ್ ಮೇ ಟೇಕ್ ಸಮ್ ಟೈಮ್. ಅದ್ರ ಬಗ್ಗೆ ಒಂದನ್ನ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಮೋರ್ ದೆನ್ ಸಮ್ 10 pages ಮೇಲೆ ಏನು ಆಗಲ್ಲ ಅನ್ಕೊಂಡಿದೀನಿ. ಇದನ್ನ ನಿಮ್ ಪ್ರಕಾರ ಒಂದೇ ಸಾರಿ ಕೊಟ್ಬಿಡೋಕೆ ಅಂತ ಹೇಳಿ ಇದು ಫಸ್ಟ್ ಬುಕ್ ಅಂತ ಹೇಳ್ದಲ್ಲ ನೀವು, ವಾಲ್ಯೂಮ್ ಅಂತಂದ್ರಲ್ಲ, ಅದರಲ್ಲಿ ಸೇರಿಸ್ಬಿಟ್ರೆ ಈಸಿ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕೆಂದ್ರೆ ಇದು ಈಸಿ ಟು ಲರ್ನ್, ಏನು ಕಲ್ತ್ಕೊಳ್ಳಬೇಕಿಲ್ಲ, ಸುಮ್ಮನೆ ನೀವು ಹೇಳಿರೋ ನಂಬರ್ನ ಹಾಕ್ತಾ ಹೋದ್ರೆ ಸಾಕು ಅಂತ ಅನ್ಕೊಂಡಿದ್ದೀನಿ ನಾನು. ಏನಾದ್ರು ಯೋಚನೆ ಮಾಡ್ತೇವೆ ಅದ್ರ ಮೇಲೆ. ಮಿಕ್ಕಿದೆಲ್ಲ ಸ್ಲೋಲಿ. ಇದು ತುಂಬಾ ನಮ್ಗೆ ಟೈಮ್ ಎದಕ್ ತಗೊಂಡಿದೆ ಅಂದ್ರೆ ನಾವು ಅದು ಹೇಳ್ಲಿಕ್ಕಿಲ್ಲ. ಯಾಕಂದ್ರೆ ಇದು ಒಬ್ರೊಬ್ರಿಗೆ ಏನಂತ ಗೊತ್ತಿಲ್ಲ, ಈ ಸ್ವಿಚ್ ಕೋಡ್ಸ್ ಗೊತ್ತಿಲ್ಲ, ಹೀಲಿಂಗ್ ಕೋಡ್ಸ್ ಗೊತ್ತಿಲ್ಲ, ಈ ಮಂತ್ರಗಳದಂದ್ರೆ ನಿಮ್ಗೆ ಅದು ಸಿಗಲ್ಲ, ನಿಮ್ಗೆ ಒಂದೊಂದು ಪ್ರೋಟೋಕಾಲ್ ಸಿಗಲ್ಲ ನಾರ್ಮಲ್ ಆಗಿ. ಹಾಗಾಗಿ ಹಾಕಿದ್ದೇವೆ, ಬಟ್ ಅದ್ರ ಬಗ್ಗೆ ವರ್ಕೌಟ್ ಮಾಡ್ತೇವೆ ಸರ್. ನೀವು ಹೇಳಿದ್ ನಾವು ತಗೋತೇವೆ. ಒಂದು ಏನಾದ್ರು ಈ ತರ ನಂಬರ್ನ ನಾನು ಆಲ್ರೆಡಿ ಬೇರೆ ಕಡೆ ಓದಿದೀನಿ, ಎಲ್ಲ ಸಾಮಾನ್ಯ ಯೂಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಅದು ಆಗುತ್ತೆ ಅಂತ ಅನಿಸ್ತಾ ಇದೆ. ನಾವು ಇದುವರೆಗೆ ಈ ತರ ನೀವು ಹೇಳಿದ್ರೆ ಇದನ್ನ 100% ವರ್ಕ್ ಆಗುತ್ತೆ, ಒಂದು ನಂಬರ್ಗಳು ವರ್ಕ್ ಆಗುತ್ತೆ. ಆಮೇಲೆ ಇನ್ನೊಂದು, ನೀವು ಇದ್ರಲ್ಲಿ ಮಾಡಿದಿರಲ್ಲ ಏನೋ ಒಂದು ಈ ಫುಲ್ ಕೋರ್ಸ್ ಮಾಡಿದಿರಲ್ಲ, ಆ ಕೋರ್ಸ್ ನೀವು ಇದನ್ನ ಹಾಕಿದಿರಲ್ಲ ಏನು, ಆರಿಕ್ಯುಲರ್ ಥೆರಪಿ ಅಂತ. ಆರಿಕ್ಯುಲರ್ ಥೆರಪಿ ಆಗ ಈಗ ಜಸ್ಟ್ ನಾವು ಒಬ್ಬರು ಕೇಳಿದ್ರಲ್ಲ, ಇದನ್ನ ಕಲರ್ನು ಏನಾದ್ರು ಆಡ್ ಮಾಡ್ತಾ ಇದ್ದೀರಾ, ಸೀಡ್ ಜೊತೆಗೆ ಅದನ್ನು ಮಾಡ್ತಾ ಇದ್ದೀರಾ ಅಂತ. ಹೇಗೆ ಆದ್ಮೇಲೆ ಟೈಮ್ ಇದೆ, ಮಾರ್ಚಿಂದ ಶುರು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆರಿಕ್ಯುಲರ್ ಥೆರಪಿ ವೆದರ್ ಕ್ಯಾನ್ ಇಂಟ್ರೊಡ್ಯೂಸ್ ದಿಸ್ ಕಲರ್. ಈ ಬುಕ್ ನಾವು ಇನ್ನೊಂದು 15 days ಅಲ್ಲಿ ಕೊಟ್ಬಿಡ್ತೇವೆ ನಿಮ್ಗೆ ಹೆಚ್ಚು ಕಡಿಮೆ. ಈ ಬುಕ್ಸ್ ಹೇಳ್ತಾ ಇಲ್ಲ ನಾನು, ನೆಕ್ಸ್ಟ್ ನೋಡ್ತೀವಿ ಸರ್. ಯಾಕಂದ್ರೆ ಅದು ಕೊಟ್ಟಿರೋ ಕಾನ್ಸೆಪ್ಟ್ ತುಂಬಾ ಆಗ್ಬಿಟ್ಟಿದೆ ಆ ವ್ಯಾಲ್ಯೂಗೆ. ಯಾಕಂದ್ರೆ ನಾವು ಈಗ ನಾನು ಪ್ರವೀಣಿಗೆ ಒಂದು ಕೋರ್ಸ್ ಹಾಕ್ಬೇಕಂದ್ರೆ ಒಂದು 50,000-40,000 ಹೋಗುತ್ತೆ ಒಂದು ಕೋರ್ಸ್ ಮಾಡ್ಲಿಕ್ಕೆ ನಮ್ಗೆ ಹೆಚ್ಚು ಕಡಿಮೆ. ಅವ್ರದ್ದು ಸರ್ಟಿಫಿಕೇಟ್ ಎಲ್ಲ ಬಂದಿದೆ, ಇದರದ್ದು ಏನು ಡಿಪ್ಲೊಮಾ ಅಂಡ್ MD ಎಲ್ಲ ಆಗಿದೆ. ತುಂಬಾ ನಮ್ಗೆ ಟೈಮ್ ಹೋಗುತ್ತೆ. ಅದು ಇಮಿಡಿಯೇಟ್ಲಿ ಹೇಳಿ ಇದು ಮಾಡೋಕ್ಕಾಗಲ್ಲ. ಸಿಂಕ್ ಮಾಡಿ ನಿಮಗೆ ತಲುಪಿಸಿ ಕನ್ನಡದೆಲ್ಲ PPT ಆಗಬೇಕು. PPT ಆಗಬೇಕಂದ್ರೂ ಕೂಡ ನುಡಿ ಸಾಫ್ಟ್ವೇರ್ ಬೇಕು, ಅದಕ್ಕೆಲ್ಲ ತುಂಬಾ ವರ್ಕ್ ಇದೆ. ಅದಕ್ಕೋಸ್ಕರ ನಮ್ಗೆ ಸ್ವಲ್ಪ ಟೈಮ್ ಕೊಟ್ಟರೆ ನಾವೇನಾದ್ರು ವರ್ಕೌಟ್ ಮಾಡ್ತೇವೆ. ಅದಕ್ಕೆ ನನಗಂತೂ ಟೈಮ್ ಇಲ್ಲ, ಎದಕ್ಕೂ ಟೈಮ್ ಇಲ್ಲ. ಇದು ಇಂಪ್ಲಿಮೆಂಟ್ ಮಾಡಿ ಇದು ಮಾಡ್ಲಿಕ್ಕೇನೆ ತುಂಬಾ ನಮ್ಗೆ ಸಮಯ ಹೋಗ್ಬಿಡುತ್ತೆ. ಅದನ್ನ ನೀವು ಹೇಳಿದ್ ನಾನು ನೋಡ್ತೇನೆ, ಯಾರಾದ್ರೂ ಕಲ್ತವ್ರು ಇದ್ರೆ ಅದನ್ನ ನಾನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ನಾನು ಕಲರ್ ಆರ್ಕ್ಯುಲರ್ ಕಲರ್ ಅಂತ
ಇದುವರೆಗೆ ನಾವು ಕಲ್ತಿರೋದೆಲ್ಲ ಸೀಡ್ ಹಾಕೋದು ಅಂತ. ಸೊ ಆ ಥರ ಕಲರ್ ಇವ್ರು ಅಂದ್ರೆ ಕೇಳಿದ್ರೆ ಏನ್ ಗೊತ್ತಾ ಸರ್, ಈಗ ಟೆಸ್ಟೆಡ್ ಪ್ರೋನ್ ಇದ್ರೆ ಒಳ್ಳೇದು. ಹೊಸ ಟ್ರೀಟ್ಮೆಂಟ್ಗಳು ಬಂದಾಗ ಇಮಿಡಿಯೇಟ್ಲಿ ಹಾಕ್ಲಿಕ್ಕೆ ಆಗಲ್ಲ. ಈಗ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ಇದು ಕಿವಿಲಿ ಹಾಕಿದ್ದು ಎಷ್ಟು ಜನ ಇಲ್ಲಿ ಮಾಡೋದು ಅನ್ಕೋತೀನಿ. ಎಲ್ಲರೂ ಜಸ್ಟ್ ಒಂದು ಕಿವಿ ಹಾಕಿ ಟಕ್ ಅಂತ ಹಾಕ್ಬಿಡ್ತಾರೆ, ವರ್ಕ್ ಆಗ್ಬಿಡುತ್ತೆ. ವರ್ಕ್ ಆದ್ರೆ ಮುಗೀತು. ಅದರಲ್ಲಿ ಅಡ್ವಾನ್ಸ್ ಬೇಸಿಕ್ ಅಂತ ಏನು ಇರೋದೇ ಇಲ್ಲ. ಈಗ ನನಗೆ ನೆಗಡಿ ಬಂದಿದೆ, ನನಗೂ ಟೈಮ್ ಕೂಡ ಇಲ್ಲ ನಂಗೆ ಕಲರ್ ಹಚ್ಕೊಳ್ಳಿಕ್ಕೆ. ನನಗೆ ಲಂಗ್ಸ್ ಹೀಟ್ ಆಗಿದೆ ಸ್ವಲ್ಪ, ನಂಗೆ ಟೈಮ್ಸ್ ಕೂಡ ಇಲ್ಲ. ಸೊ ಅದು ಆ ಟ್ರೀಟ್ಮೆಂಟ್ ಅಲ್ಲಿ ಹಾಕ್ಬಿಟ್ರೆ ಇಟ್ ಇಸ್ ನಾಟ್ ಲೈಕ್ ಏನು ಬೇಸಿಕ್ ಅಡ್ವಾನ್ಸ್ ಅಂತ ಏನು ಇರೋದೇ ಇಲ್ಲ ನಾರ್ಮಲ್ ಆಗಿ. ಬಟ್ ಸಿಂಗಲ್ ಪಾಯಿಂಟ್ ಆಲ್ರೆಡಿ ಕೊಟ್ಟಾಗಿದೆ. ಈ ಕಿವಿದ್ ಅನ್ನೋದು ಕೂಡ ನಾವು ಒಂದು ಆಪ್ಷನಲ್ ಕೊಟ್ಟಿರೋದು ಅಷ್ಟೇ ಅದನ್ನ. ಸೊ ಅದನ್ನ ನಾವು ಪ್ರಯತ್ನ ಮಾಡ್ತೇವೆ. ನೀವು ಹೇಳೋದನ್ನ ಪ್ರಯತ್ನ ಮಾಡಿ ಏನಾದ್ರು ವರ್ಕೌಟ್ ಮಾಡುವ. ಎಂಡ್ ಆಫ್ ದ ಡೇ ವಿಲ್ ಡೂ ಇಟ್. ಅದರ್ವೈಸ್ ಎಲ್ಲರಿಗೂ ಒಂಥರ ಇದನ್ನ ನಿಮಗೆ ಇಡೀ ಇಂಡಿಯಾ ಅಲ್ಲ, ಔಟ್ ಆಫ್ ಇಂಡಿಯಾನು ಸಿಗಲ್ಲ ನಿಮಗೆ ಇಷ್ಟು ಈಸಿಯಾಗಿ ನನ್ನ ಮಟ್ಟಿಗೆ. ಯಾಕಂದ್ರೆ ತುಂಬಾ ಈಸಿ ಆಗ್ಬಿಡುತ್ತೆ ನಿಮಗೆ. ಬ್ಯಾಕ್ ಪೇನ್ ಅಂತ ಇದು ಹಚ್ಕೊಳ್ಳಿ, ನೆಕ್ ಪೇನ್ ಆಯ್ತಾ ಇದನ್ನ ಹಚ್ಕೊಳ್ಳಿ, ಈ ಫುಡ್ ತಗೊಳ್ಳಿ ಅಷ್ಟೇ, ಮುಗಿದೋಯ್ತು. ಯಾಕಂದ್ರೆ ಪಥ್ಯ ಆಹಾರದಲ್ಲಿ ಏನಾಗುತ್ತೆ, ಈಗ ಒಂದು ಪೇಷಂಟು ಹೋಗ್ತಾನೆ, ಅವನ ಹತ್ರ ಪ್ರಶ್ನಂ ದರ್ಶನಂ ಅಂತ ಇದೆ ಆಯುರ್ವೇದದಲ್ಲಿ. ಅದು ಕೇಳಿದಾಗ ಇದನ್ನ ನೀವು ಏನ್ ತಿಂತಿದ್ರೆ ಕಡಿಮೆ ಮಾಡ್ಬಿಟ್ಟೆ ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಹೋಗ್ಬಿಡುತ್ತೆ. ಅದಕ್ಕೇನೋ ಒಂದು ಮಂತ್ರದ ವರ್ಡ್ ಇದೆ. ಸೊ ಅಷ್ಟೇ ಇರುತ್ತೆ, ಅಲ್ಲೇ ನಿಮ್ಗೆ ಆಲ್ರೆಡಿ ಕವರ್ ಆಗ್ಬಿಡುತ್ತೆ ಈ ಪಥ್ಯಗಳಲ್ಲೇನೆ. ಆಗಿಲ್ಲ ಅಂದ್ರೆ ನೀವು ಇದನ್ನ ಇದರಲ್ಲಿ 2 ರಿಂದ 3 ಟ್ರೀಟ್ಮೆಂಟ್ ಮಾಡಿದ್ರೆ ಸಾಕು ನಿಮ್ಗೆ. ನನ್ನ ಪ್ರಕಾರ ಅಕ್ಯುಪ್ರೆಷರ್ ಆಯ್ತು, ಕಲರ್ ಆಯ್ತು, ಸೀಡು 3 ಮಾಡಿದ್ರೆ ಆಯ್ತು. ಇದೆಲ್ಲ ಎಡಿಷನಲ್ ಕೊಟ್ಟಿರೋದು ನಾವು, ಯಾಕಂದ್ರೆ ಒಬ್ರಿಗೊಂದೊಂದು ಲೈಕ್ ಆಗಲ್ಲ, ಒಬ್ರು ಲೈಕ್ ಆಗುತ್ತೆ. ಸೊ ಅದನ್ನ ವರ್ಕೌಟ್ ಆಗುತ್ತೆ. ಈಗ ನೀವು ಈಗ ನಾಳೆ ಹೇಳ್ತೀನಿ ಅಂತ ಹೇಳಿದ್ರೆ ಪ್ರೈಸಸ್ ಎಲ್ಲ ಅದನ್ನ ಒಟ್ಟಿಗೆ ತಗೊಳ್ತೀರೋ ಅಥವಾ ಪಾರ್ಟ್ 1 ಪಾರ್ಟ್ ಒಟ್ಟೆ ತಗೊಳ್ಳೋದು ಸರ್, ಒಟ್ಟಿಗೆ ತೊಗೊಳಕ್ಕಾಗಲ್ಲ. ನಾವು ಯಾರ್ದು ಹಣ ಇಟ್ಕೊಳಕ್ಕಾಗಲ್ಲ ಇಟ್ಕೊಂಡು ಮಾಡ್ಲಿಕ್ಕೆ. ಆಮೇಲೆ ಇನ್ನೊಂದು ಪ್ರಶ್ನೆ, ನಾಳೆ ನೀವು ನಮ್ಗೆಲ್ಲ ಯಾರು ಮೆಂಬರ್ಸ್ ಇದೆ ಅವ್ರಿಗೆಲ್ಲ ಡಿಸ್ಕೌಂಟ್ ಅಂದ್ರಲ್ಲ, ವೆದರ್ ವಿ ಕ್ಯಾನ್ ಬುಕ್ ಬಲ್ಕ್ ತರ 4-5 ಈ ತರ ಮಾಡ್ತೇನೆ ಸರ್ ನಾನು ಬಲ್ತ್. ಯಾಕಂದ್ರೆ ಸ್ಕೂಲ್ ಕಾಲೇಜ್ಗೆ ಒಬ್ರು ಒಂದು ಇನ್ಸ್ಟಿಟ್ಯೂಟ್ ಯಾರು 1000 ಬುಕ್ ಕೇಳಿದ್ದಾರೆ, ಒಬ್ಬರಿಗೆ ಕೇಳಿರೋದನ್ನ. ಅವರು ಸ್ಕೂಲಲ್ಲೆಲ್ಲ ಅದನ್ನ ಹಂಚ್ತಾರಂತೆ, ಹಂಚ್ಲಿ ಅದಕ್ಕೂ ಒಂದು ನಾನು ಪ್ರೈಸ್ ಇಡ್ತೇನೆ. ತುಂಬಾ ಸರ್ ನನಗೇನು ಇದಿಲ್ಲ. ನನಗೆ ಅದರಲ್ಲಿ ಫಸ್ಟ್ ಆಫ್ ಆಲ್ ನಮ್ ತಂದೆ ಏನಾದ್ರು ಕೋಟ್ಯಾಂತರ ರೂಪಾಯಿ ಮಾಡಿಬಿಟ್ಟಿದ್ರೆ ನಾನು ಅದನ್ನ ಇದ್ದು ಪ್ರಿಂಟ್ ಪ್ರೈಸ್ಗೆ ಕೊಟ್ಬಿಡ್ತಿದ್ದೆ ಅನ್ಕೋತೀನಿ ಹೆಚ್ಚು ಕಡಿಮೆ. ನಾನು ಹೇಳಿದೆ ಯಾಕಂದ್ರೆ ಅದು ಪ್ರೈಸ್ ನನ್ಗೆ ಕನ್ಫರ್ಮ್ ಆಗಿಲ್ಲ, ಯಾಕಂದ್ರೆ ನನಗೆ ಗೊತ್ತಿಲ್ಲ ಎಷ್ಟು ಪೇಜ್ ಅಂತ ಹೇಳೋದು. ಹೇಳಿದ್ರು ನಾಳೆ ನೀವು ನಮ್ಗೆ ಡಿಸ್ಕೌಂಟ್ ಅಂದ್ರಲ್ಲ, ಪರ್ ಹೆಡ್ 1 ತರನಾ ಅಥವಾ 5-6 ಆ ತರ ಹಾಕ್ಬಹುದಾ ಅಂತ ಕೇಳಿದ್ರು. ಹಾಕ್ತೇನೆ ಸರ್, ಅದು ಹಾಕ್ತೇನೆ. 1 ಹಾಕ್ತೇನೆ, 5 ಹಾಕ್ತೇನೆ, 10 ಹಾಕ್ತೇನೆ, 100 ಹಾಕ್ತೇನೆ, 1000 ಕೂಡ ಹಾಕ್ತೇನೆ. 1000 ಪೇಮೆಂಟ್ ಆಗಲ್ಲ, ಅದು ಆಟೋಮೆಟಿಕ್ಲಿ ನಮ್ಗೆ ಬಂದ್ಬಿಡುತ್ತೆ ಮೆಸೇಜ್ಗಳಲ್ಲಿ. ಆಫ್ಲೈನ್ ಮಾಡಿದಾಗ ಬನ್ನಿ ಬೆಂಗಳೂರಲ್ಲಿ. ಥ್ಯಾಂಕ್ ಯು. ಇನ್ಯಾರಾದ್ರೂ 1-2 ಜನ ಹೇಳ್ಬೋದಾ ಹೇಗಿತ್ತು ಬುಕ್ ಅಂತ ಹೇಳಿ? ಹೇಳಿ, ಹುಷಾರ್ ಹೇಳಿ. ವಿಡಿಯೋ ಆನ್ ಮಾಡ್ಕೊಂಡು ತುಂಬಾ ಉತ್ತಮ. ಕಂಗ್ರಾಚುಲೇಷನ್ ಸರ್. 1 ಇಯರ್ ಆದ್ಮೇಲೆ ಅನುಷ್ಕಾ ಮೇಡಮ್ ನೋಡ್ತಿದ್ದೀನಿ. ಮತ್ತೆ ಈಗ ಅವರು ರವೀಂದ್ರ ಸರ್ ಹೇಳಿದ್ರು ಸ್ವಿಚ್ ವರ್ಡ್ಸ್, ಹೀಲಿಂಗ್ ಕೋರ್ಸ್ ಮತ್ತೆ ಸ್ವಿಚ್ ವರ್ಡ್ಸ್ ಅದು ವರ್ಕ್ ಆಗುತ್ತಾ ಅಂತ ಹೇಳಿದ್ರು. ಆಲ್ಮೋಸ್ಟ್ ನಾನು 2 ಇಯರ್ಸ್ ಇಂದ ಯೂಸ್ ಮಾಡ್ತಿದ್ದೀನಿ. ಸೊ ಮಿರಾಕ್ಲೆಸ್ ಆಗಿ ವರ್ಕ್ ಆಗ್ತಾ ಇದೆ. ಹೆಲ್ತ್ ವೈಸು ವೆಲ್ತ್ ವೈಸು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಮತ್ತೆ ನಂದು ಇನ್ನೊಂದು ಕ್ವಶನ್ ಇದೆ ಸರ್. ಈಗ ನಾವ್ ಇದೆಲ್ಲ ಮಾಡೋದು ಬಂದು ರೂಟ್ ಕಾಸ್ ಮೇಲೆ. ಈ ರೂಟ್ ಕಾಸ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಲಂಗ್ಸ್ ಹೀಟ್ ಆಯ್ತು ಅಂತ ಹೇಳಿದ್ರಿ. ಈಗ ನಿಮ್ಗೆ ಅದು ಲಂಗ್ಸ್ ಏನಕ್ಕೆ ಹೀಟ್ ಆಯ್ತು ಅನ್ನೋದು ಆ ಪ್ರೋಟೋಕಾಲ್ ಏನಾದ್ರು ನಮ್ಗೆ ಬುಕ್ ಅಲ್ಲಿ ಸಿಗ್ಬೋದಾ? ಫಾರ್ ಎಕ್ಸಾಂಪಲ್ ಸಿಗುತ್ತೆ. ಈ ಲಂಗ್ಸ್ ಹೀಟ್ ಅಂತ ಕೊಡಲ್ಲ, ಯಾಕಂದ್ರೆ ನಿಮ್ಗೆ ಎಕ್ಸಾಂಪಲ್ ಅಷ್ಟೇ ಸರ್. ಹೀಟು ಆಗಿರೋದು ಕೋಲ್ಡ್ ಆಗಿರ್ಬೋದು, ಅದು ಸೆಗ್ರಿಗೇಟ್ ಮಾಡ್ಕೊಂಡು ಹೊಂಟ್ಬಿಟ್ರೆ ಮತ್ತೆ ತುಂಬಾ ದೊಡ್ಡದಾಗ್ಬಿಡುತ್ತೆ ಕಾನ್ಸೆಪ್ಟ್. ಈಗ ನಾರ್ಮಲ್ ಆಗಿ ನೆಗಡಿ ಆಗೋದಿಲ್ಲ, ಕೋಲ್ಡ್ ಇದ್ದಾನೆ, ಅದು ಕೋಲ್ಡ್ ಕೊಟ್ಬಿಡುತ್ತೆ ಅಷ್ಟೇ. ಅದರಲ್ಲಿ ನಿಮಗೆ ಮತ್ತೆ ಹೀಟ್ ಇಂದ ಕೋಲ್ಡ್ ಆಗುತ್ತೆ. ಸೊ ಇದು ಅಪ್ಲೈ ಮಾಡಬೇಕು. ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಒಂದು ಥೆರಪಿ ಇದೆ, ಅದರಲ್ಲಿ ನೋಡು. ಅದರಲ್ಲಿ ನಾನು ಹೀಟ್ ಕೋಲ್ಡ್ ಏನಾಗಿರುತ್ತಲ್ಲ 2 ಕಾಂಬಿನೇಷನ್ ಕೊಟ್ಟಿದ್ದೆ ಅದನ್ನ. ಅಡ್ವಾನ್ಸ್ ಕಲರ್ ಥೆರಪಿಯಲ್ಲಿ ಸಿಂಗಲ್ ಪಾಯಿಂಟ್ ಅಂತ ಬಂದಿದಲ್ಲ, ಅದು ಹಾಗೆ ಬರೋದು. 2 ಆದರೂ ಕೂಡ ವರ್ಕ್ ಆಗುತ್ತೆ ಅದು ಆ ಪಾಯಿಂಟ್ ಹಾಗೆ. ಓಕೆ. ಮತ್ತೆ ಇನ್ನೊಂದು ಸರ್, ಇದು ಮರ್ತೋಯ್ತು ಸರ್, ನೀವು ಹೇಳಿದ್ರಿ ಇದು ಈಗ ಬುಕ್ ಹೇಳಿದ್ರಲ್ಲ ಸರ್, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಹೇಳಿ. ಈಗ ಇವಾಗ ಏನ್ ನಾವು ಟಾಪಿಕ್ ತಗೊಂಡ್ ಬಂದ್ರು ಪ್ರವೀಣ್ ಸರ್, ಅದು ಮಾತ್ರ ಪಾರ್ಟ್ 1 ಅಲ್ಲಿ ಸಿಗೋಂತದ್ದ ಅಥವಾ ಪಾರ್ಟ್ 2, ಪಾರ್ಟ್ 3 ಅಲ್ಲಿ ಬಂದು ಬೇರೆ ನೋಡಿ? 300-350 ಪ್ರೋಟೋಕಾಲ್ ಮಾಡಿದ್ದಾನೆ ಹೆಚ್ಚು ಕಡಿಮೆ. 300-350 ಮಾಡಿದ್ದೇವೆ. ಈಗ ಈ 50 ಪ್ರೋಟೋಕಾಲ್ ಕೊಟ್ರೆ ಪ್ರತಿಯೊಂದು ಟ್ರೀಟ್ಮೆಂಟ್ ಅಲ್ಲೇ ಕೊಟ್ಬಿಡ್ತೇವೆ ನಾವೆಲ್ಲ. ಅದರಲ್ಲಿ 50 ನಂಗೆ ಆಕ್ಚುಲಿ 100 ಮಾಡ್ಬೇಕಂತಿತ್ತು, ಅದು ಪೇಜ್ ಜಾಸ್ತಿ ಆಗ್ತಿದೆ. ಸೊ ಅಲ್ಲೆಲ್ಲ ಕಟ್ ಆಗ್ಬಿಡುತ್ತೆ ಎಲ್ಲ. ಅದನ್ನ ಈಗ 100 ಕೊಟ್ಟೆ ಅಂತಿಕೊಳ್ಳಿ, ನೆಕ್ಸ್ಟ್ ಇದರಲ್ಲಿ 100 ಬಂದ್ಬಿಡುತ್ತೆ ನಿಮಗೆ. ಎಲ್ಲ ಟ್ರೀಟ್ಮೆಂಟ್ ಅದ್ರಲ್ಲಿ ಬಂದ್ಬಿಡುತ್ತೆ, ಯಾವುದು ನಿಮಗೆ ಎಕ್ಸ್ಟ್ರಾ ಔಟ್ ಆಗಲ್ಲ. ಸಿಂಪಲ್ ಸರ್. ಈಗ ಎಷ್ಟೊಂದು ಕೋರ್ಸಸ್ ಆಡ್ ಮಾಡಿದೀರಾ, ಎಷ್ಟೊಂದು ಜನ ಸುಮಾರು ಅದು ಒಂದು ಸಪರೇಟ್ ಬುಕ್ ಅಲ್ಲಿ ಬರುತ್ತೆ. 110 ಟ್ರೀಟ್ಮೆಂಟ್ ಇದಿದೆ, ಡ್ರಗ್ಲೆಸ್ ಥೆರಪಿಗಳಿದೆ. ಅದರ ಕಾನ್ಸೆಪ್ಟ್ ಒಂದರಲ್ಲಿ ಬರುತ್ತೆ. ಈಗ ಬರೋ ಬುಕ್ ಅಲ್ಲಿ ಅಕ್ಯುಪ್ರೆಷರ್ ಕಲರ್ ಸೀಡ್ಸ್ ಬರುತ್ತೆ, ಅದರದ್ದು ಕಾನ್ಸೆಪ್ಟ್ ಬರುತ್ತೆ. ಮುಂದಿನ ಬುಕ್ ಅಲ್ಲಿ
ಮತ್ತೆ ಬೇರೆ ಬೇರೆ ಏನಿದೆ ಅಲ್ಲ ಕಾನ್ಸೆಪ್ಟ್ಗಳೆಲ್ಲ ಅದ್ರ ಬಗ್ಗೆ ವಿತ್ ಡೀಪ್ ನಾಲೆಜ್ ಕೊಟ್ಬಿಡ್ತೇವೆ ನಾವು. ಏನೇನು ನಾವು ಕೋರ್ಸ್ಗಳೇನು ಮಾಡ್ತೀವಲ್ಲ ಅದ್ರದ್ದು ವಿತ್ ನೋಟ್ಸೇ ಕೊಟ್ಬಿಡ್ತೇವೆ ನಿಮಗೆ ನೆಕ್ಸ್ಟ್. ಈಗ ಇದು ಕೊಟ್ಟಿದ್ದೀರಲ್ವಾ ಸರ್ ಬುಕ್ಸ್, ಎಷ್ಟೋ ಜನ ಎಷ್ಟೊಂದು ಕೋರ್ಸಸ್ ಮಾಡ್ಲಿಲ್ಲ. ಸೊ ಈ ಬುಕ್ ತಗೊಂಡ್ಮೇಲೆ ಅವ್ರಿಗೆ ಆ ಕೋರ್ಸಸ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಬರುತ್ತೆ. ಸೊ ಅವಾಗ ಮತ್ತೆ ರಿಪಿಟೇಷನ್ ಮಾಡ್ತೀರಾ ಎಲ್ಲ ಕೋರ್ಸಸ್ ಏನಾದ್ರು? ಮಾಡ್ತೇವೆ ಮೇಡಮ್, 100%. ಅವಾಗ ಇನ್ನು ಬೇರೆ ಒಂಥರ ಇನ್ನೊಂದು ವಿಚಾರ ಮಾಡಿದ್ದೇವೆ, ಅದ್ರ ಮೇಲೆ ವರ್ಕ್ ಮಾಡ್ತಿದ್ದಾವೆ. ಅದನ್ನು ಕೂಡ ನಾವು ಅನೌನ್ಸ್ ಮಾಡ್ತೇವೆ ನೆಕ್ಸ್ಟ್. ಇದಾದ ಕೂಡ ಏನಾದೆ ಅದು ಒಂದು ಮೈಲಿಗಲ್ ಆಗುತ್ತೆ ಮೇಡಮ್. ಯಾವ ತರ ಅಂತೇಳಿ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೇನೆ. ಅದನ್ನ ಕೋರ್ಸ್ಗಳನ್ನ ಈಗ ನೋಡಿ, ಈಗ ಶಾಲೆಗಳಲ್ಲಿ ಹೋಗಿ ನೀವು ABCD ಕಲಿಯೋದು ಬೇರೆ, ಬಟ್ ಗುರುಗಳಿದ್ದಾಗ ಅವರಿಂದ ಕಲಿಯೋದು ಬೇರೆ ಆಗುತ್ತೆ. ಸೊ ಅದನ್ನ ದರ್ಶನಮೂ ಇಡ್ತೇವೆ ಇಲ್ಲಿ ಶಾಸ್ತ್ರದಲ್ಲಿ, ಅಂದ್ರೆ ನಮ್ಮ ಬುಕ್ ಅಲ್ಲಿ ಕೊಟ್ಟಿದ್ದಾವೆ. ಎರಡೂ ನಿಮಗೆ ದರ್ಶನ ನೋಡ್ಕೊಂಡು ಅಂದ್ರೆ ಗುರುಗಳನ್ನ ನೋಡ್ಕೊಂಡು ನೀವು ಕಲಿಯುವಂತ ವ್ಯವಸ್ಥೆ ಕೂಡ ನಾನು ಮಾಡ್ತೇನೆ. ಸಿಸ್ಟಮೆಟಿಕ್ ಆಗಿ ಆಗ್ತಿದೆ, ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನೊಂದಿಬ್ಬರು ಜನ ಯಾರಾದರೂ ಹೇಳಿದ್ರೆ ಪವಿತ್ರ ಬಾಯ್ ಹೇಳಿ. ನೀವು ಐ ಥಿಂಕ್ ಹೊಸದಾಗಿ ಸೇರಿದ್ರು ಅನ್ಕೋತೀನಿ ನಮ್ಮ ಕೋರ್ಸ್ಗಳಿಗೆ. ಹೇಳಿ ಮೇಡಮ್. ಸರ್ ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್ ಬುಕ್ ಲಾಂಚ್. ನನಗೆ ನಿಮ್ದು ಇಂಟರ್ನೆಟ್ ಇಲ್ಲ, ಕೇಳ್ತಾ ಇಲ್ಲ, ಇಂಟರ್ನೆಟ್ ಕೇಳ್ತಾ ಇಲ್ಲ. ಗೀತಾ ಅವ್ರು ಹೇಳಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಮೇಡಮ್. ಥ್ಯಾಂಕ್ ಯು ನಿಮ್ಗೆ, ನೀವು ಇಷ್ಟೊಂದೆಲ್ಲ ಕಷ್ಟಪಟ್ಟು ನಮ್ಗಳಿಗೆಲ್ಲ ಇದು ಮಾಡ್ತಾರೆ. ಸಾಮಾನ್ಯವಾಗಿ ನಿಮ್ದು ಎಲ್ಲಾ ಕೋರ್ಸ್ ನಾನು ಮಾಡಿದ್ದೀನಿ, ಬಟ್ ಕೆಲವೊಂದು ಕನ್ಫ್ಯೂಷನ್ಸ್ ಇದರಿಂದ ಕಡಿಮೆ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ನಾನು ಸಾಮಾನ್ಯ ಬಟ್ ಸರ್ ಪೆಂಡುಲಮ್ ಅಡ್ವಾನ್ಸ್ ಕೋರ್ಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಮಾಡ್ತೀರಾ? ಬುಕ್ಕಲ್ಲಿ ಕೊಟ್ಬಿಡ್ತೀನಿ ತಗೊಳ್ಳಿ ಮತ್ತೆ. ಓಕೆ ಓಕೆ, ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಬುಕ್ ಹೆಸರು ಡ್ರಗ್ಲೆಸ್ ಕಿಂಗ್ಡಮ್ ಅಂತ ಇಟ್ಟಿದ್ದೇವೆ. ಹೇಗಿದೆ ಬುಕ್? ಚೆನ್ನಾಗಿದೆ ಹೆಸರು, ಡ್ರಗ್ಲೆಸ್ ಕಿಂಗ್ಡಮ್. ATM ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ. ಅದು ಇನ್ನೂ ರಷ್ಯನ್ ಲ್ಯಾಂಗ್ವೇಜ್ ಒಂದು ಪೆಂಡಿಂಗ್ ಇದೆ, ಅದೊಂದು ಮುಗಿದ್ಬಿಟ್ರೆ ಅವ್ರದ್ದು ಅರ್ಥ ಆಗ್ತಲ್ಲ ನಮ್ಗೆ. ಯಾಕಂದ್ರೆ ಉಕ್ರೇನು ಬೇರೆ ಬೇರೆ ಲ್ಯಾಂಗ್ವೇಜ್, ಅದು ರಷ್ಯಾದಲ್ಲೇನೆ 4 ಲ್ಯಾಂಗ್ವೇಜ್ ಇದೆ ರಷ್ಯನೇ. ಅದರಲ್ಲಿ ಮೇನ್ ಯಾರು ಜಾಸ್ತಿ ಮಾತಾಡ್ತಾರೆ ಅದನ್ನ ತೊಗೊಂಡು ಮಾಡ್ತಿದ್ದಾವೆ, ಅದಕ್ಕೆ ವರ್ಕ್ ಮಾಡ್ತಿದ್ದಾವೆ. ಶ್ವೇತಾ ಹೇಳಿ. ಸರ್ ಆಕ್ಚುಲಿ ಬುಕ್ ಇದು ಮೇಲೆ ಕವರ್ ಪೇಜ್ ಲೇಡಿ ಇದೆಯಲ್ವಾ, ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಅಟ್ರಾಕ್ಟ್ ಆಗುತ್ತೆ. ಸರ್ ಇದು ನನ್ಗೆ ಡೌಟ್ ಏನಂತಂದ್ರೆ, ಇವಾಗ ನೀವು ಆಲ್ರೆಡಿ ಒಂದು ಕೊಂಬೋ ಆಫರ್ ಕೊಟ್ಟಿದ್ದೀರಲ್ವಾ, ಈಗ ಮಾರ್ಚ್ ಇಂದ ಏಪ್ರಿಲ್ ಇದ್ರೊಳಗೆ. ಸೊ ಅದು ಕಾಂಬೋದು ಮತ್ತೆ ಇದು ಬುಕ್ ಅಲ್ಲೂ ಇರುತ್ತಾ? ಅದು ಇದರಲ್ಲಿ ಕೊಂಬೋ ಇರಲ್ಲ, ಅದು ಸಪ್ರೇಟ್, ಇದು ಸಪ್ರೇಟ್. ಇದರಲ್ಲಿ ನಿಮ್ಗೆ 2 ಆಪ್ಷನ್ ಕೊಡ್ತಿದ್ದಾವೆ, ಅದು ನಾಳೆ ಹೇಳ್ತೇವೆ ಏನು ಆಪ್ಷನ್ ಬರುತ್ತೆ ಅಂತೇಳಿ ಬುಕ್ಕಲ್ಲಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ನಾನು ಕಂಟಿನ್ಯೂಸ್ ಆಗಿ ಜರ್ನಿಲಿದ್ದೆ. AC ನನಗೆ ತುಂಬಾ ಇದಾಗ್ಬಿಟ್ಟಿದೆ, 3 ದಿವಸ ನಾನು ಜರ್ನಿಲೇ ಇದ್ದೆ. ಇವಾಗ ಬಂದಿರೋದು ಒಂದು ಗಂಟೆ ಆಯ್ತು ಅಷ್ಟೇ ಬಂದು, ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್, ಸಖತ್ ಉಪಯೋಗ ಆಗುತ್ತೆ ನಮಗೆ. ಓಕೆ ಮೇಡಮ್. ಇನ್ನೊಂದಿಬ್ಬರು ಜನ ಯಾರಾದ್ರೂ ಹೇಳ್ಬೋದಾ? ಓಂ ಹೇಳಿ ಮೇಡಮ್. ನಮಸ್ಕಾರ ಸರ್. ಹೇಳಿ ಮೇಡಮ್. ಸರ್ ನೀವು ಹೇಳಿದ ಕಾನ್ಸೆಪ್ಟ್ ಬುಕ್ ಅಲ್ಲಿ ಬಹಳ ಚೆನ್ನಾಗಿದೆ ಸರ್, ಈಸಿ ಟು ಅಂಡರ್ಸ್ಟ್ಯಾಂಡ್, ಎಲ್ರಿಗೂ ತುಂಬಾ ಚೆನ್ನಾಗಿದೆ. ನಾನು ನಿಮ್ಮ ಆಯುಷ್ಮಾನ್ ಕೋರ್ಸಸ್ ಮಾಡಿದ್ದೀನಿ. ನೀವ್ ಹೇಳಿದ್ರಲ್ಲ 6 ಕೀ ಇದೆ ಅಂತ. ಇವಾಗ ಯಾರಿಗೆ ನೀವು 6 ಕೀ ನಲ್ಲಿ ಕಲರ್ಸು ಹೇಳಿದ್ರಿ, ಯಾರಿಗಾನು ಸಪೋಸ್ 6 ಕೀ ಗೊತ್ತಿದ್ದು ಈ TCM ಕಾನ್ಸೆಪ್ಟ್ ಗೊತ್ತಿದ್ದವರು ಅಲ್ಲಿ ಬೇಕಾದ್ರೆ ಈ ಮ್ಯಾಗ್ನೆಟ್ ಅದು ಆಡ್ ಮಾಡ್ಕೊಡೋ ಆಪ್ಷನ್ ಏನಾದ್ರು ಬುಕ್ ಅಲ್ಲಿ ಸಿಗ್ಬೋದಾ ಅಂತ? ನನಗೆ ಅದು ಬೇಡ ಅನ್ಕೋತೀನಿ, ಯಾಕಂದ್ರೆ ಇದು ಈಸಿ ಇದೆ ಅಲ್ಲ ನಿಮಗೆ. ಮ್ಯಾಗ್ನೆಟ್ ಆದ್ರೆ ನಿಮಗೆ ಮತ್ತೆ ಮ್ಯಾಗ್ನೆಟ್ ಹುಡುಕುವಂತ ಕೆಲಸ ಆಗ್ಬಾರ್ದು, ಅಲ್ಲೆಲ್ಲೇ ಮನೆಯಲ್ಲಿ ಟಕ್ 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 ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಅದೇ ಮ್ಯಾಗ್ನೆಟ್ ಆದ್ರೆ ರೀಯೂಸಬಲ್ ಅಲ್ಲ ಸರ್, ಅದಕ್ಕೋಸ್ಕರ ಕೇಳಿದೆ ನಾನು. ಪದೇ ಪದೇ ಸೀಡ್ ಬದಲು ಮ್ಯಾಗ್ನೆಟ್ ಹಾಕೊಂಡ್ಬಿಡಿ ಮೇಡಮ್, ಬೇಕಾದ್ರೆ ಮೆರಿಡಿಯನ್ ಪಾಯಿಂಟ್ಗಳಿಗೆ ನಿಮ್ಗೆ ಅದೇ ಪಾಯಿಂಟ್ ಮ್ಯಾಗ್ನೆಟ್ ಹಾಕೊಂಡ್ಬಿಡಿ ಅಷ್ಟೇ, ಸಿಂಪಲ್. ಇವನ್ ಕಿವಿಗಳಲ್ಲಿ ಕೂಡ ನಾವು ಹೆಸರುಗಳಾಗ್ತೇವೆ, ಸಾರಿ ಹೌದು ಹೆಸರುಗಳಾಗ್ತೇವೆ. ಅವ್ರು ಹೇಳಿದ್ರು ಅಲ್ಲಿ ಕಲರ್ ಹಾಕೊಂಡ್ಬಿಡಿ ಅಷ್ಟೇ, ಬಟ್ ಏನು ಆ ಕಲರ್ ಹಾಕ್ಬೇಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಅಷ್ಟೇ ಅದು. ಹೌದು ಹೌದು ಹೌದು. ಓಕೆ ಸರ್, ತುಂಬಾ ವೇಟಿಂಗ್ ಸರ್, ಬುಕ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ ಸರ್. ಈಗ ನೋಡಿ, ಈಗ ತತ್ವಗಳು ಗೊತ್ತಾಗುತ್ತೆ. ಇಲ್ಲಿ ಜಠರ ಅಂತ ಹೇಳಿದ್ವಿ, ಜಠರ ಅಂದ್ರೆ ಹೊಟ್ಟೆ ಅಂತ ಹೇಳಿ. ಹೊಟ್ಟೆ ನಿಮ್ಗೆ ಕೋಲ್ಡ್ ಆಗಿದೆ ಅಂತ ತಿಳ್ಕೊಳ್ಳಿ, ಇಲ್ಲ ಅದು ಕಿಡ್ನಿ ಕೋಲ್ಡ್ ಆದ ಹೆರಿಗೆ ಜಾಸ್ತಿ ಬರುತ್ತೆ. ಅದನ್ನ ಹೀಟ್ ಮಾಡುವಂತದ್ದು ಯಾವುದು ಕಲರ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಬ್ಲಾಕ್. ಅದೇ ಈಗ ಇನ್ಫೆಕ್ಷನ್ ಆದ್ರೆ ಬ್ಲಾಕ್ ಆಗ್ತವೆ. ಸೊ ಹೀಟ್ ಕೋಲ್ಡ್ ಮಾಡುವಂತದ್ದು ಗ್ರೀನ್ ಹಾಕಿದ್ರೆ ಕೋಲ್ಡ್ ಆಗುವಂತದ್ದು ಅಂತ ನೀವು ಅದನ್ನ ಅಲ್ಲೇ ಅಪ್ಲೈ ಮಾಡ್ಬೋದು. ಅದನ್ನ ಹೇಳ್ಬೇಕಂತಿಲ್ಲ. ಸೊ ಅದನ್ನ ಈ ತರ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗೋಪಾಲ್ ಅವ್ರು ಹೇಳಿ. ಸ್ಕೈ ಬ್ಲಾಕ್ ಅಂದ್ರೆ ಹೌದು, ಬ್ಲಾಕ್ ಇನ್ಫೆಕ್ಷನ್ ಯೂಸ್ ಆಗುತ್ತೆ. ಓಕೆ, ಹೇಳಿ ಸರ್ ಗೋಪಾಲ್ ಅವರು. ಜೈ ಶ್ರೀರಾಮ್, ಜೈ ಹನುಮಾನ್ ಸರ್. ಹೇಳಿ ಸರ್. ಒಳ್ಳೇದಾಗ್ಲಿ.
ನಾನು ತುಂಬಾ ವೆಯ್ಟ್ ಮಾಡ್ತೀನಿ. ಇಟ್ ಈಸ್ ನನಗೆ ಹಿರಣ್ಯ ಗರ್ಭದಿಂದ ಬಂದಂತಹ ಒಂದು ಗಿಫ್ಟ್ ಅನ್ಕೊಳ್ತೀನಿ. ಇಟ್ಸ್ ಎ ಗಿಫ್ಟ್ ಆಫ್ ಕಾಸ್ಮಸ್ ಫಾರ್ ಮೀ. ನಾನು ನಿಮ್ಮ ಮೇಡಮ್ ಅನುಷ್ಕಾ ಮೇಡಮ್ಮು ನಿಮ್ದು ಇಬ್ಬರೇ ಹೆಚ್ಚಾಗಿ ನೀವು ಬರೋರು ಇದರಲ್ಲಿ ಏನೋ ಇಂಟರ್ನೆಟ್ನಲ್ಲಿ ನಿಮ್ದು ಪ್ರೋಗ್ರಾಮ್ಸ್ಗಳು ನಾನು ನೋಡ್ತಾ ಇದ್ದೆ. ಅಂದ್ರೆ ಸ್ವಲ್ಪ ಸ್ವಲ್ಪ ತುಣುಕು ಬರ್ತಾ ಇರ್ತದೆ. ಕಾರ್ಯಕ್ರಮಕ್ಕೆ ನಾನು ಜಾಯ್ನ್ ಆಗ್ಬೇಕು ಅಂದಾಗ ಐ ಆಮ್ ಎ ಹೀಲರ್. ನಾನು ಒಬ್ಬ ಹನುಮದ್ ಉಪಾಸಕ. ನಾನು ಮಂತ್ರಗಳ ಮೂಲಕನೇ ತುಂಬಾನೇ ಐ ಹೀಲ್ಡ್ ಈವನ್ ಕ್ಯಾನ್ಸರ್ ಪೇಷಂಟ್ಸ್. ಸೊ ನಾನು ವೆಯ್ಟ್ ಮಾಡ್ತಿದ್ದೆ. ಐ ವಾಸ್ ವೆಯ್ಟಿಂಗ್ ಒಂದು ಗೊಂಚಲು ಬೇಕು ಅಂತ. ನನಗೆ ನಿಮ್ಮ ATM ಕೋರ್ಸ್ ಸಿಕ್ತೋ, ನಾನು ಜಾಯ್ನ್ ಆಗೋದೆ. ಇಂಥ ಬುಕ್ಕಿಗೆ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಐ ವಾಸ್ ವೆಯ್ಟಿಂಗ್. ಅದರಲ್ಲೂ ನನಗೆ ಕನ್ನಡದಲ್ಲೇ ಬೇಕು. ಈಗ ಮೇಡಮು ಫಸ್ಟ್ ಮಾತಾಡೋ ಮುಂಚೆ ಇವ್ರದ್ದು ದೇವೇಂದ್ರ ಅವ್ರದ್ದು ಒಂದು ಆಕ್ಯುಪಂಚರ್ ಬುಕ್ ಕೇಳಿದ್ರು ನೋಡಿ, ಇಮಿಡಿಯೇಟ್ ಆಗಿ ಪರ್ಚೇಸ್ ಮಾಡ್ಬಿಟ್ಟೆ ನಾನು. ನನಗೆ ಕನ್ನಡದಲ್ಲೇ ಸಿಕ್ತು. ನಾನು ತುಂಬಾ ಬುಕ್ ನ ಓದ್ತೀನಿ. ನಾನು ಐ ಆಮ್ ಎ ವೆರಿ ಗುಡ್ ರೀಡರ್. ಸೊ ನಾನು ಇಂಥ ಬುಕ್ ವೆಯ್ಟ್ ಮಾಡ್ತಿದ್ದೆ. ನನ್ಗೆ ಈಗಲೇ ಪರ್ಚೇಸ್ ಮಾಡ್ಲಿಕ್ಕೆ ಅವಕಾಶ ಕೊಟ್ರೆ ಮಾಡ್ಬಿಡ್ತೀನಿ. ಅದನ್ನ ಹೇಳ್ತೇವೆ ಸರ್, ನಾಳೆ ಹೇಳ್ತೇವೆ. ಯಾಕಂದ್ರೆ ಅದಕ್ಕೆ ಈಗ ಹಣ ಕೊಟ್ಟು ಕೂಡ ಜನರು ವೇಟ್ ಮಾಡಲ್ಲ. ಎಲ್ಲಿದೆ ಅಂತ ಕೇಳ್ತಾರೆ. ನಮ್ಗೆ ಅದು ಆನ್ಸರ್ ಕೊಡ್ಲಿಕ್ಕೆ ಆಗಲ್ಲ. ಒಂದು ಟೈಮ್ ಅಲ್ಲಿ, ಆ ಟೈಮ್ ಅಲ್ಲಿ ಯಾಕಂದ್ರೆ ಪ್ರಿಂಟ್ ಮಾಡಿ ಬೆಂಗಳೂರಲ್ಲಿ ಪ್ರಿಂಟ್ ಆಗುತ್ತೆ. ಅದು ಬೆಂಗಳೂರಲ್ಲಿ ಪ್ರಿಂಟ್ ಆಗಿ 2 ಲೊಕೇಶನ್ ನೋಡಿದೆ. ಒಂದು ಡೆಲ್ಲಿ, ಒಂದು ಬೆಂಗಳೂರು ನೋಡಿದೆ. ಡೆಲ್ಲಿಯಿಂದ ಬಂದ್ರೆ ನಮ್ಗೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಬೆಂಗಳೂರಲ್ಲಿ ಅದನ್ನ ಪ್ಯಾಕ್ ಮಾಡಿಬಿಟ್ಟು ಮನೆಗೆ ತಲುಪಿಸೋದಿದೆಯಲ್ಲ ಸರ್, ಅದು ತುಂಬಾ ದೊಡ್ಡ ಟಾಸ್ಕ್. ಹಾಗಾಗಿ ಅಷ್ಟು ಈಸಿ ಇಲ್ಲ ಕೊರಿಯರ್ ಕಳ್ಸೋದು. ಕೊರಿಯರ್ ಅಷ್ಟು ಈಸಿ ಇಲ್ಲ. ಅದನ್ನ ಮಾಡ್ತೇವೆ, ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೇವೆ ಸರ್. ಅಲ್ಲ, ಲಿಟ್ರಲಿ ನಿಮ್ಮ ಈ ಒಂದು ಕಾರ್ಯಕ್ಕಿದೆಯಲ್ಲ, ನಿಮ್ಮ ಈ ಆಯುಷ್ಯ ಮಂಡಲಂನ ಪ್ರತಿಯೊಬ್ಬರ ಸದಸ್ಯರಿಗೂ ಆ ಹನುಮಪ್ಪ ಶ್ರೀರಾಮಚಂದ್ರ ಒಳ್ಳೇದ್ ಮಾಡ್ಲಿ. ಇಂಥ ಬುಕ್ಕು ಸಿಕ್ಕಲ್ಲ, ಸಿಗ್ತಾ ಇದೆ. ಇಟ್ಸ್ ಎ ಗಿಫ್ಟ್, ಗಾಡ್ ಗಿಫ್ಟ್. ಎಲ್ರೂ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸರ್. ಇಟ್ಸ್ ಮೈ ಪರ್ಸನಲ್ ಸಜೆಸ್ಟ್ ಅಂಡ್ ಲಿಟ್ರಲಿ ಐ ಆಮ್ ದ ಫಸ್ಟ್ ಬಯರ್. ನಾ ಮೆಡಿಸಿನ್ ಹಾಕ್ಬೇಕು ಮಾಡಿದ್ವಿ. ಆಮೇಲೆ ಅವ್ರು ಹೇಳಿದ್ರು ಇದು ತೊಂದರೆ ಆಗ್ಬಿಡುತ್ತೆ ನಮಗೆ ಅಂತ ಹೇಳಿ ತುಂಬಾ ಜನ ನನಗೆ ಹೇಳೋದಕ್ಕೆ ನಾನು ಬಿಟ್ಟಿರೋದು ಅಷ್ಟೇ. ಎಲ್ಲಾದ್ರೂ ಅದನ್ನು ಹಾಕ್ಬಿಡೋದ್ರಲ್ಲಿ. ಗ್ರೇಟ್ ಸರ್. ಮುಂದಿನ ದಿನಗಳಲ್ಲಿ ಮಾಡಿ ಅದನ್ನು ತುಂಬಾ 25 ಲಕ್ಷ ಖರ್ಚು ಮಾಡಿರ್ತಾರ ಪಾಪ. ಹೌದು. ಇಲ್ಲ, ನೀವು ಮಾಡಿ, ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗತ್ತೆ. ಮಾಡಿ ಸರ್. ನೀವೇನ್ ಕಳ್ತನ ಮಾಡ್ತಿಲ್ಲ, ಕೆಟ್ಟದ್ ಮಾಡ್ತಿಲ್ಲ, ಒಳ್ಳೇದ್ ಮಾಡ್ತಿದ್ದೀರಾ ನೀವು. ಪ್ಲೀಸ್ ಮಾಡಿ. ಬೆಂಗಳೂರಲ್ಲೇ ಟಾಪ್ ಡಾಕ್ಟರ್ ಅವರು, ಆಯುರ್ವೇದ ಡಾಕ್ಟರ್ ಅವರು ಹಾಕ್ಬಿಡ್ಲಿಕ್ಕೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಮಿಸ್ ಆಯ್ತು. ಐ ನೋ ಹಿಮ್. ಪ್ಲೀಸ್ ಮಾಡಿ ಸರ್. ನಿಮ್ಗೆ ಯಾರು ಸಜೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತು. ದಯವಿಟ್ಟು ಮಾಡಿ ಸರ್. ಆ ಟಾಪ್ ಡಾಕ್ಟರ್ ಯಾರು ಅಂತ ಗೊತ್ತು ನನಗೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಾನು. ಪ್ಲೀಸ್ ಗೋ ಹೆಡ್ ಸರ್. ನಾವು ನಿಮ್ ಜೊತೆ ಇರ್ತೀವಿ ಸದಾಕಾಲ. ಓಕೆ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಜೈ ಶ್ರೀರಾಮ್, ಜೈ ಹನುಮಾನ್. ಲಕ್ಷ್ಮೀದೇವಿ ಪಂಡಿತರ ಹೇಳಿ. ನಮಸ್ತೆ. ನಾ ಈಗಷ್ಟೇ ನೋಡ್ಬಿಟ್ಟು ಜಾಯ್ನ್ ಆಗಿದೆ. ಜಸ್ಟ್ ನಾವು ಒಟ್ಟು ತುಂಬಾ ಇಂಪ್ರೆಷನ್ ಆಯ್ತು ನಿಮ್ಮ ಮಾತು ಕೇಳಿ ಆಯುಷ್ ಮಂಡಲಂ ಬಗ್ಗೆ. ಹಾಗೆ ಹೆಚ್ಚಿನ ವಿವರ ಬೇಕು ನಂಗೆ. ಅದಕ್ಕೆ ಬುಕ್ಸ್ ತಗೊಳ್ಳೋದು ಹೇಗೆ ಅಂತ ಹೇಳಿ ನೆಕ್ಸ್ಟ್ ಹೇಳ್ತೇನೆ. ಅಟೆಂಡ್ ಮಾಡಿ. ಆಯ್ತು. ಆಯ್ತು. ಮತ್ತೆ ಇನ್ನೊಂದು ರಿಕ್ವೆಸ್ಟ್, ಗೋಪಾಲ್ ಸರ್ ಅವ್ರದ್ದು ನಂಬರ್ ಕೊಡಕ್ಕಾಗತ್ತಾ? ಅವ್ರದ್ದು ಮಂತ್ರಗಳ ಬಗ್ಗೆ ಹೀಲಿಂಗ್ ಪ್ರೋಸೆಸ್ ಮಂತ್ರಗಳು ಕೇಳ್ಬೋದಾಗಿತ್ತು. ಅವ್ರ ನಂಬರ್ ಸಿಗುತ್ತೆ, ಕಾಂಟ್ಯಾಕ್ಟ್ ನಂಬರ್ ಗೋಪಾಲ್ ಅವ್ರದ್ದು. ಈಗ ಮಾತಾಡ್ತಿರಲ್ಲ, ಹೇಳ್ಬಿಡಿ ಅಲ್ಲಿ ಸರ್. ಹೇಳಿ, ನಂಬರ್ ಹೇಳ್ಬಿಡಿ ಸರ್ ನಿಮ್ದು ಮಂತ್ರ. ಅಮ್ಮ, ನನ್ನ ಸೀಕ್ರೆಟ್ ಆಫ್ ಹೀಲಿಂಗ್ ಈಸ್ ಹನುಮಾನ್ ಚಾಲೀಸ. ಮೈ ಸೀಕ್ರೆಟ್ ಆಫ್ ಸಕ್ಸಸ್ ಈಸ್ ಹನುಮಾನ್ ಚಾಲೀಸ. ನೀವು ಹನುಮಾನ್ ಚಾಲೀಸ ಪಟ್ಟೆ ಮಾಡಿ ಹನುಮಪ್ಪನೇ ಮಂತ್ರ ಕೊಡ್ತಾನೆ. ಈ ಒಂದು ನಾನು ನಂಬರ್ ಕೊಡ್ತೀನಿ, ತಗೊಳ್ಳಿ. 8971327348. 27348. ಅಮ್ಮ, 8971327348. ಮಾಡಿ, ಕಾಲ್ ಮಾಡಿ. ಹನುಮಾನ್ ಚಾಲಿಸ ಕಲ್ತಿದ್ರೆ ತುಂಬಾ ಸುಲಭ ಆಗತ್ತೆ ನಾನು ಹೇಳ್ಕೊಡ್ಲಿಕ್ಕೆ. ಆಯ್ತು, ಕಲಿತೀನಿ. ನಮಸ್ತೆ. ನಮಸ್ತೆ ಸರ್. ಹನುಮಾನ್ ಚಾಲಿಸ ಅದಕ್ಕಂದ್ರೆ ಎಲ್ಲಾ ಬರೋದು ನಮ್ಮ ತಲೆಯಿಂದಾನೆ ಸಮಸ್ಯೆಗಳು. ತಲೆಗಳಿಗೆ ಏನೋ ಗಾಳಿ ತತ್ವದಿಂದ ಬರೋದು. ಸೊ ಗಾಳಿ ತತ್ವನ ಬ್ಯಾಲೆನ್ಸ್ ಮಾಡ್ಬಿಟ್ರೆ ದೇಹದಲ್ಲಿ ಆಟೋಮೆಟಿಕ್ಲಿ ಎಲ್ಲ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಮತ್ತೇನು ಸಮಸ್ಯೆಗಳು ಎಲ್ಲ ಇಲ್ಲಿ ಬರೋದು ಇಲ್ಲಿಂದ ಅಲ್ಲ. ಹಾಗಾಗಿ ಪುಷ್ಪ ಅವ್ರು ಹೇಳಿ. ಪವಿತ್ರ ಬೈಯೋದು ಇಂಟರ್ನೆಟ್ ಇದ್ದಿದ್ದಲ್ಲ, ಇನ್ನೊಂದ್ಸಲ ಟ್ರೈ ಮಾಡುವ. ಹಲೋ, ಹೇಳಿ ಮೇಡಮ್. ಅಯ್ಯೋ, ಇಂಟರ್ನೆಟ್ ಇಲ್ಲ ಮೇಡಮ್, ನಿಮ್ದು ಆಗ್ತಾ ಇಲ್ಲ. ನಂದಿನಿ ಹೇಳ್ಬಿಡಿ. ಹೇಳಿ ಮೇಡಮ್. ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಸರ್. ನೀವು ಮಂತ್ರಗಳು ಅಂತ ಹೇಳಿದ್ರಲ್ಲ, ನಾನು ಕೆಲವೊಂದು ಸುಮಾರು ಈಗ ಒಂದು 5-6 ವರ್ಷದಿಂದ ಹೇಳ್ತಾನೆ ಇದ್ದೀನಿ.
ಅವು ನನಗೆಲ್ಲ ರಿಸಲ್ಟ್ ಕೊಟ್ಟಿದಾವೆ ಮತ್ತದು ಸಾರ್ವಜನಿಕನು ಕೂಡ ಯೂಟ್ಯೂಬ್ ಅಲ್ಲಿ ಇದಾವಂದ್ರುನು ನಾನು ವೈಯಕ್ತಿಕವಾಗಿ ಡೈಲಿ ಲೈಫ್ ಅಲ್ಲಿ ಈಗ ನೀವು ಕೆಲವು ಹೇಳಿದ್ರಲ್ಲ ಸೀಡ್ ಥೆರಪಿ ಅದು ಇದು ಕಲರ್ ಅಂತೇನ ಜಸ್ಟ್ ನೀವು ಬೆಳಗ್ಗೆ ಸಾಯಂಕಾಲ ಮಂತ್ರ ಹೇಳಿದ್ರುನು ವರ್ಕ್ ಆಗುತ್ತೆ. ಆಮೇಲೆ ಮೊನ್ನೆ ಕ್ಲಾಸ್ನಾಗ ಯಾರು ಈ ಎಂಪ್ಲಾಯ್ಸ್ ಇರ್ತಾರ ಅಕ್ಕಪಕ್ಕದವರು ಅವರು ಆಮೇಲೆ ಈ ತರ ಏನಂದ್ರೆ ಹಿಂಸೆ ಮಾಡ್ತಿರ್ತಾರ ಅವ್ರಿಂತ್ರ ಹೆಂಗ ನಾವು ಸೇಫ್ ಇರ್ಬೇಕು ಆ ತರ ಎಲ್ಲಾ ಮಂತ್ರ ಇದಾವ ಸರ್. ಆಮೇಲೆ ಅಗ್ನಿಹೋತ್ರ ಮಾಡ್ಬೇಕಾದ್ರೆ ಭೂವರಾಹಿ ಮಂತ್ರ ಹೇಳ್ಬೇಕಂತ ಸರ್. ನಾನು ಯೂಟ್ಯೂಬ್ ಅಲ್ಲಿ ಯಾರ್ದೋ ನೋಡಿದ್ದೆ, ಅದನ್ನ ಹೇಳ್ತಿದೀನಿ ಸರ್. ನನಗೆ ತುಂಬಾ ಚೆನ್ನಾಗಾಗಿತ್ತು. ಫೈನಾನ್ಷಿಯಲಿ ಅಂತ ಗೊತ್ತಿಲ್ಲ, ನನ್ಗೆ ಎಲ್ಲಾ ರೀತಿಯಿಂದ ಈ ಪ್ರಾಡಕ್ಟ್ ಅಲ್ಲಿ ಭೂವರ ಇದ್ರದ್ದು ಇದೆ ನಮ್ಮಲ್ಲಿ ಥೆರಪಿಗಳಲ್ಲಿ ನಿಮ್ಗೆ ಬರುತ್ತೆ ಮೇಡಮ್. ಅದನ್ನ ಅಗ್ನಿಹೋತ್ರ ಮಾಡಿದವಾಗ ಹೇಳ್ಬೇಕಂತ ಸರ್. ಅದನ್ನ ನಾನ್ ಈಗ ನಾನು ಯಾವ ಗ್ರೂಪ್ ಅಲ್ಲಿ ಹಾಕ್ಲಿ ಹೇಳಿ ಸರ್? ಆಯ್ತು, ನಾನು ನಮ್ಗೆ ಎಲ್ಲಾ ಗ್ರೂಪ್ ನಂಗೆ ಕಳಿಸ್ಕೊಡಿ, ನಾನು ಹಾಕ್ತೇನೆ ಗ್ರೂಪ್ ಅಲ್ಲಿ. ಯಾವಾಗ ಹೇಳ್ಬೇಕು, ಎಷ್ಟು ದಿನ ಹೇಳ್ಬೇಕು, ಎಷ್ಟೊತ್ತು ಹೇಳ್ಬೇಕು, ಯಾವ ಟೈಮಲ್ಲಿ ಹೇಳ್ಬೇಕು, ಯಾವ ಮಂತ್ರ ಹೇಳಿದ್ರೆ ಏನ್ ಉಪಯೋಗ ಆಗುತ್ತೆ ಅದೆಲ್ಲ ನನ್ನ ಹತ್ರ ಸುಮಾರು 45 ಮಂತ್ರ ಇದಾವೆ ಸರ್. ನಾನು ಅದ್ರ ರೆಗ್ಯುಲರ್ ಆಗಿ ಒಂದ್ 18 ಅಂತೂ ಹೇಳ್ತೀನಿ. ಆಮೇಲೆ ಈಗ ಮಾಘ ಮಾಸ, ಶ್ರಾವಣ ಮಾಸ, ಆಷಾಢ ಮಾಸ ಅವಾಗೆಲ್ಲ ಇರ್ತಾವ ಸರ್. ಅವಾಗನ ಪರ್ಟಿಕ್ಯುಲರ್ 3 ತಿಂಗಳು 1 ತಿಂಗಳು ಅಂತವೆಲ್ಲ ಹೇಳವ್ ಇರ್ತವು. ಎಲ್ರಿಗೂ ಏನಂದ್ರ ಆರೋಗ್ಯ, ಸುಖ ಸಂಸಾರ, ಫೈನಾನ್ಷಿಯಲ್ ಇರ್ಬೇಕಂತಿರುತ್ತಲ್ಲ. ಅದ್ರ ಜೊತೆಗೇನು ನಾವು ಮೊನ್ನೆ ಹೇಳ್ದೆ ನಾನು, ಪಿತೃದೇವತೆಗಳು ಪಿಂಡ ಇದ್ರುನು ಅದು ಕೊಡೋಷ್ಟು ಪವರ್ಫುಲ್ ಮಂತ್ರ ಇದೆ. ನಾನು ಅದನ್ನ ಮಾಡ್ತೀನಿ ಸರ್ ಅಮಾವಾಸ್ಯೆ ಕಂಪಲ್ಸರಿ. ಅದು ಎಲ್ಲಾ ರೀತಿಯಿಂದ್ರೂ ಒಳ್ಳೇದಾಗಿದೆ. ಪೂಜೆ ಅವರು ಯೂಟ್ಯೂಬರು ತೆಲುಗುದಲ್ಲಿ ಹೇಳ್ತಾರ, ಬಟ್ ಕನ್ನಡದಲ್ಲಿ ನಾ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದೆ. ಅವ್ರು ಇವಾಗ ಕನ್ನಡ ಪ್ರಿಂಟ್ ಕೊಡ್ತಿದಾರ. ಅವ್ರದ್ದು ಲಿಂಕ್ ಹೆಂಗ್ ನಂಗೆ ಕಳಿಸ್ಬೇಕು ಗೊತ್ತಿಲ್ಲ. ನನ್ ಮಗಳಿಂದ ಕಳಿಸ್ತೀನಿ. ಯಾವ ಲಿಂಕ್ ಅಲ್ಲಿ ಹಾಕ್ಬೇಕು ಅಂತ ನೀವು ನಂಗೆ ಸ್ವಲ್ಪ ಹೇಳಿದ್ರೆ. ಎಷ್ಟು ಗ್ರೂಪ್ಗಳಿವೆ ನೋಡಿ, ಒಂದು ಗ್ರೂಪ್ ಅಲ್ಲಿ ಹಾಕಿ, ನಂಗೆ ಗೊತ್ತಾಗುತ್ತೆ ನೀವು ಹಾಕಿದ್ರ ಅಂತ. ಆಯ್ತಾ ಸರ್? ನೀವು ಅದನ್ನ ಜಸ್ಟ್ ನಂದೊಂದ್ ಪೇಜ್ ಆಗ್ಬೋದು ಅಷ್ಟ. ಲಾಸ್ಟ್ ಬೇಕಂದ್ರೆ ಒಂದು ಆಪ್ಷನ್ ಹಾಕಿ. ತುಂಬಾ ಉಪಯೋಗ ಇದೆ ಸರ್. ಈಗ ಹೆಣ್ಮಕ್ಳಂತೂ ಏನ್ ಕೊಡಿ ದೇವ್ರೆ 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 ಅಂತಿರ್ತಾರಲ್ಲ, ಆ ದೇವ್ರನ್ಗೆ ಇರೋ ಮಂತ್ರಗಳು ಎಲ್ರಿಗೂ 100% ರಿಸಲ್ಟ್. ಯಾಕಂದ್ರೆ ಸ್ವತಃ ನಾನೇ ಎಷ್ಟೊಂದು ರಿಸಲ್ಟ್ ತಗೊಂಡಿದ್ದು ಇದೆ ಸರ್ ಇದ್ರಲ್ಲಿ. ನನ್ ಹಂಗೆ ಎಲ್ರಿಗೂನು ದೇವ್ರಿಂತ ಮಂತ್ರಗಳಿಂದ ಉಪಯೋಗ ಆಗ್ಲಿ ಅಂತ ನಂದೊಂದು ಇಚ್ಛೆ ಸರ್ ಅಷ್ಟೇ. ಕಳಿಸ್ಕೊಡಿ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಮಂತ್ರಗಳು ಹೇಗೆ ವರ್ಕ್ ಆಗುತ್ತಂದ್ರೆ, ಈಗ ಭೂಮಿಗಿಂತ ದೊಡ್ಡದು ಬರುತ್ತೆ, ನೀರು ಬರುತ್ತೆ, ನೀರಿಗಿಂತ ಜಾಸ್ತಿ ಅಗ್ನಿ, ಅಗ್ನಿಗಿಂತ ಜಾಸ್ತಿ ಆಕಾಶ, ಆಕಾಶಕ್ಕಿಂತ ಜಾಸ್ತಿ ಆಕಾಶ ಬರುತ್ತೆ. ಆಕಾಶದಲ್ಲಿ ನಿಮಗೆ ಮಂತ್ರಗಳಷ್ಟೇ ಕೇಳೋದು. ಅಲ್ಲಿ ನೀರು ಹೋಗಲ್ಲ, ಬೆಂಕಿ ಹತ್ತಲ್ಲ, ಎಲ್ಲ ಯಾವುದು ವರ್ಕ್ ಆಗಲ್ಲ. ಅಲ್ಲಿ ವರ್ಕ್ ಆಗೋದು ನಿಮಗೆ ಮಂತ್ರಗಳು ಮಾತ್ರ. ಅಲ್ಲಿ ಓಂ ಅಂತ ಕೇಳುತ್ತಂತ ಇದೆ, ಆಸ್ ಪರ್ ರಿಸರ್ಚ್ ಡಾಕ್ಯುಮೆಂಟ್ ಇದೆ. ಸೊ ಅಲ್ಲಿ ಮಂತ್ರಗಳಷ್ಟೇ ವರ್ಕ್ ಆಗುತ್ತೆ. ಮಂತ್ರಗಳು ಹೇಳಿದಾಗ ಆ ಪರ್ಟಿಕ್ಯುಲರ್ ಸಮಸ್ಯೆಗಳಿಗೆ ನಿಮಗೆ ಅದು ಹೋಗುತ್ತೆ. ಆ ಗಾಳಿಯಲ್ಲಿ ವರ್ಕ್ ಆಗೋದೆ ಮಂತ್ರಗಳು. ನಿಮಗೆ ಅಲ್ಲಿ ಬೇರೆನೂ ಕೇಳಲ್ಲ. ಅದ್ರ ಕೆಳಗಡೆ ನೀವು ಗಾಳಿ ತತ್ವ ಬರುತ್ತೆ. ಗಾಳಿ ತತ್ವ ಬಂದಾಗ ನಿಮಗೆ ಗಾಳಿ ಬಡಿಯುತ್ತೆ ನಿಮಗೆ, ಬಟ್ ಅದಕ್ಕಿಂತ ಮೇಲೆ ಹೋದಾಗ ಗಾಳಿ ಬಡಿಯಲ್ಲ ನಿಮಗೆ ಮಂತ್ರ ಅಷ್ಟೇ ಕೇಳೋದು. ಗಾಳಿ ಹಾಗೆ ಆಕಾಶ ತತ್ವ ಆದ್ಕೊಳ್ಳೆ ಕೆಳಗಡೆ ಗಾಳಿ ಇದಾಗುತ್ತೆ. ಗಾಳಿ ಆದ್ಕೊಳ್ಳೆ ನೆಕ್ಸ್ಟ್ ಒಂದಕ್ಕಿಂತ ಒಂದು ಜಾಸ್ತಿ ಇದೆ ಪಂಚಭೂತಗಳಲ್ಲಿ. ಹೈಯೆಸ್ಟ್ ಆಗಿ ಬರೋದೇ ಆಕಾಶ. ಆಕಾಶದಲ್ಲಿ ವರ್ಕ್ ಆಗೋದು ಮಂತ್ರ ಮಾತ್ರ. ಅದ್ರ ಬಗ್ಗೆ ಕಾನ್ಸೆಪ್ಟ್ ಅಲ್ಲಿ ಹಾಕ್ತೇವೆ, ಅದನ್ನ ನೋಡ್ಬೋದು ನೀವು ಬೇಕಾದ್ರೆ ಈಗಂತ. ಶ್ವೇತಾ ಅವ್ರ ಮೇಡಮ್, ನಿಮ್ದು ನಿಮ್ಗೆ ಅನ್ಮ್ಯೂಟ್ ಮಾಡಿದ್ದೆ ನಾನು, ಬಟ್ ಕೇಳ್ತಾ ಇದ್ದಿಲ್ಲ. ಶ್ವೇತಾ ಅವ್ರು ಹೇಳಿ. ಐಫೋನ್ ಅವ್ರು ಹೇಳಿ. ನಮಸ್ಕಾರ, ಗುಡ್ ಮಾರ್ನಿಂಗ್ ನಿಮ್ಗೆಲ್ಲ, ಗುಡ್ ಈವ್ನಿಂಗ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸು ಬುಕ್ ರಿಲೀಸ್ ಮಾಡ್ತಾ ಇರೋದಕ್ಕೆ. ಆಮೇಲೆ ಮಗು ಆಗಿದ್ದು ಅನುಷ್ಕಾ ಮ್ಯಾಮ್ ಆಲ್ಸೋ, ಫಾರ್ ಯು ಆಲ್ಸೋ ಕಂಗ್ರ್ಯಾಚುಲೇಷನ್ಸ್. ಪ್ರವೀಣ್ ಸರ್, ಯು ಆರ್ ಎಕ್ಸ್ಟ್ರೀಮ್, ಯು ಆರ್ ಎಲ್ಲೋ ಟಾಪ್. ಐ ಮೀನ್ ಐ ಕೆನಾಟ್ ನಿಮ್ಗೆ ಅದು ಗ್ರ್ಯಾಟಿಟ್ಯೂಡ್ ಹೆಂಗೆ ನಾನು ಎಕ್ಸ್ಪ್ರೆಸ್ ಮಾಡಲಿ, ಐ ಹ್ಯಾವ್ ನೋ ವರ್ಡ್ಸ್. ಸೊ ಯು ಹ್ಯಾವ್ ಗಿವನ್ ವೆರಿ ಗುಡ್ ಕ್ಲಾಸು, ಇನ್ಫಾರ್ಮೇಶನ್, ಎವ್ರಿಥಿಂಗ್. I just wanted to convey a most awaited ido. So good, I'm eagerly waiting to get the books. ಆಮೇಲೆ ನೀವಿದು ವಾಲ್ಯೂಮ್ ವೈಸ್ ಅಂತ ಹೇಳಲ್ಲ, ಎಲ್ಲ 4 ವಾಲ್ಯೂಮ್ಸ್ ಕೂಡ ಕ್ಲಬ್
ಆಗಿ ಒನ್ ಬುಕ್ ಮಾಡ್ತಿದ್ದೀರಾ ಅಥವಾ ಸಪ್ರೇಟ್ ಆಗಿ ರಿಲೀಸ್ ಮಾಡ್ತಾ ಇದ್ದೀರಾ? ಸಪ್ರೇಟ್. ಸೊ ಇವಾಗ ನಾವು ಪರ್ಚೇಸ್ ಮಾಡ್ಬೇಕಾದ್ರೆ 4 ವಾಲ್ಯೂಮ್ಸ್ ಅಂತ ಅಂದ್ಬಿಟ್ಟು ಒಟ್ಟಿಗೆನೆ ಬುಕ್ ಮಾಡ್ಬೋದಾ? ಇಲ್ಲ ಹಾಗಾಗಲ್ಲ ಮೇಡಮ್, ಒಂದೊಂದೇ ಬರುತ್ತೆ. ಒಂದೊಂದೇ. ಸರ್ ಇದು ಇಂಗ್ಲಿಷ್ ವರ್ಷನ್ ಮಾಡಿದೀರಾ ಅಥವಾ ಇಟ್ ಈಸ್ ಯೆಟ್ ಟು ಕಮ್? ಅದು ಕೊಟ್ಟಿದ್ದೀವಿ ಆಲ್ರೆಡಿ, ಅದು ಆಗ್ತಾ ಇದೆ. ಇಂಗ್ಲೀಷ್ಗಿಂತ ಫಸ್ಟ್ ನಮ್ ಕನ್ನಡನೇ. ಕನ್ನಡ ಆದ್ಕೊಳ್ಳಿ, ಇಂಗ್ಲೀಷ್ ನಮ್ಗೆ ಗೊತ್ತಿಲ್ಲ ಅಲ್ಲ ಎಷ್ಟು ಗೊತ್ತಂತೇಳಿ. ಕನ್ನಡ ಗೊತ್ತು ನನಗೆ, ಕನ್ನಡದಿಂದ ಹೋದ್ಕೊಳ್ಳಿ ನೆಕ್ಸ್ಟ್ ಹೋಗ್ಲಿ ಅಂತ ಹೇಳಿ. ಹಾಗಾಗಿ ಕಾಂತಾರ ಫಸ್ಟ್ ಬಂದಿದ್ದು ಕನ್ನಡದಲ್ಲಿ, ಆಮೇಲೆ ಇಡೀ ವರ್ಲ್ಡ್ ವೈಡ್ ಹೋಯ್ತದು ಹಾಗೆ. ಓಕೆ, ಯಾಕೆಂದ್ರೆ ಕೆಲವು ಮೆಡಿಕಲ್ ಟರ್ಮಿನಾಲಜಿ ಕನ್ನಡದ ಸ್ಪೆಸಿಫೈಡ್ ಹೆಸರುಗಳು ಗೊತ್ತಿಲ್ವಲ್ಲ. ಇವಾಗ ಯಾವ್ದೋ ಒಂದು ಹೀಲಿಂಗ್ ಮಾಡ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹೇಳ್ಬೇಕಾದ್ರೆ ನೀವು ಕನ್ನಡದಲ್ಲಿ ಹೇಳಿದ್ರೆ ಅದ್ರ ವರ್ಷನ್ ಐ ಮೀನ್ ಕನ್ನಡದಲ್ಲಿ ಎದಕ್ಕೆ ಮಾಡೋದು ಅಂದ್ರೆ, ನಾವು ನಮ್ಮ ಮಾತೃಭಾಷೆಗೆ ಫಸ್ಟ್ ನಾವು ಸರೆಂಡರ್ ಆಗಬೇಕು. ಆ ಮಾತೃಭಾಷೆ ಸರೆಂಡರ್ ಆಗಿಲ್ಲ ಅಂದ್ರೆ ನಾವು ಅದಕ್ಕೆ ಬಿಟ್ಟು ಹೋಗ್ಬಿಟ್ರೆ ನಮ್ಮ ಮನೆಯಲ್ಲಿ ನಮ್ಗೆ ಹಕ್ಕಿರಲ್ಲ. ನಮ್ಮ ತಂದೆ ತಾಯಿಗಳಿಗೂ ಅಂದ್ರೆ ನಾವು ನಮ್ಮ ಮಾತೃಭಾಷೆ ಕನೆಕ್ಟ್ ಆಗಿಲ್ಲ ಅಂದ್ರೆ ನಮ್ಮ ಮಕ್ಕಳು ನಮಗೂ ಕನೆಕ್ಟ್ ಆಗಲ್ಲ ಮೇಡಮ್. ಸೊ ನಂದು ಹಾಗೊಂದಿದು ಹಾಗಾಗಿ, ಯಾಕಂದ್ರೆ ನಾವು ನಮ್ಮ ಮಾತೃಭಾಷೆಗೆ, ನಮ್ಮ ಮಣ್ಣಿಗೆ ನಾವು ಕನೆಕ್ಟ್ ಆಗಿದ್ರೆ ನಮ್ಮ ಹುಟ್ಟುವಂತ ಮಕ್ಕಳು ಕೂಡ ನಮ್ ಕನೆಕ್ಟ್ ಆಗ್ತಾರೆ. ಯಾಕಂದ್ರೆ ನಾವು ಈಗ ಇರೋದು ನಮ್ಮ ಭಾಷೆಯಿಂದಾನೆ, ಈಗ ನಮ್ಮ ಆಡು ಭಾಷೆಯಿಂದ ನಮ್ಗೆ ಎಲ್ಲ ಹಣ ಬರ್ತಿರೋದು, ಎಲ್ಲಾನು ನಮ್ಗೆ ಬರೋದು ಅದರಿಂದಾನೆ. ಭೂಮಿಯಿಂದ ಬರುತ್ತೆ ಮತ್ತೆ ಭಾಷೆಯಿಂದ ಬರುತ್ತೆ. ಭೂಮಿ ಫಸ್ಟ್, ಭೂಮಿಯಿಂದ ನಿಮ್ಗೆ ಬಂಗಾರ ಬರುತ್ತೆ, ಭೂಮಿಯಿಂದ ನಾವು ಹೋಗ್ತೇವೆ, ಭೂಮಿ ಎಲ್ಲ ಬರೋದು ಭೂಮಿಯಿಂದಾನೆ. ಆಹಾರ ಕೂಡ ಭೂಮಿಯಿಂದ ಬರುತ್ತೆ. ಹಾಗೇನೆ ಭಾಷೆ ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಭಾಷೆ ಕನ್ನಡದಲ್ಲಿ ಬಿಟ್ಟಿದ್ದೇವೆ, ಅದಾದ ಕೂಡ ನೆಕ್ಸ್ಟ್ ಲ್ಯಾಂಗ್ವೇಜ್ನ ನಾವು ಹೋಗ್ಬೋದು. ಫಸ್ಟ್ ಇಲ್ಲಿ ಬಿಡುವ, ಎಷ್ಟು ನಮ್ಗೆ ಬರುತ್ತೆ. ಯಾಕಂದ್ರೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ನಾವು ಮಾಡ್ತಿದ್ದೇವೆ ಕನ್ನಡದಲ್ಲೇನೆ. ಅದಾದ ಕೂಡ ನೆಕ್ಸ್ಟ್ ನಮ್ಗೆ ಗೊತ್ತಾಗುತ್ತೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟೆಷ್ಟು ನಂಬರ್ನ ಬಿಡ್ಬೋದು ಅಂತೇಳಿ. ನೆಕ್ಸ್ಟ್ ಯಾರಾದರೂ ಡಿಸ್ಟ್ರಿಬ್ಯೂಟರ್ ಸಿಕ್ಕರೆ ಅವ್ರಿಗೆ ಡೈರೆಕ್ಟ್ ಆಗಿ ಕೊಟ್ಟು ಬಿಡ್ತೇವೆ. ನಮ್ಗೆ ಅಷ್ಟು ಇದಿಲ್ಲ ಇಲ್ಲಿಂದ ವೆಬ್ಸೈಟ್ ಇಂದ ಮಾಡುವಂಥದ್ದು, ಅಷ್ಟು ಕ್ರೌಡ್ ನಮ್ಗೆ ಇಲ್ಲಿ ಐ ಡೋಂಟ್ ಥಿಂಕ್ ಸೊ. ಅದಕ್ಕೆ ಅದನ್ನ ಕರ್ನಾಟಕದವ್ರು ಬಿಟ್ರೆ ಅಲ್ಲಿಂದ ಯಾರಾದರೂ ಡಿಸ್ಟ್ರಿಬ್ಯೂಟರ್ಸ್ ಬಂದ್ರೆ ಅದು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹಾಕಿ ಕೊಡ್ತೇವೆ. ಅದು ಕೂಡ ರೆಡಿ ಇದೆ, ಬಟ್ ಇನ್ನೂ ಸ್ವಲ್ಪ ಅದಕ್ಕೆ ಟಚ್ ಅಪ್ ಆಗಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು. ಸರಿ, ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇನ್ನೊಂದು 2 ಜನ ಲಾಸ್ಟ್, ಮತ್ತೆ ನಾನು ಮುಗಿಸ್ಬಿಡ್ತೇನೆ. ಶೋಭಾ ಪ್ರಕಾಶ್ ಅವರು ಹೇಳಿ. ಹಲೋ, ಹೇಳಿ ಮೇಡಮ್. ಗ್ಯಾಸ್ಟ್ರಿಕ್ಗೆ ಸೋರೆಕಾಯಿ ಜ್ಯೂಸ್ ಕುಡಿಬಹುದು ಅಂದ್ರಲ್ಲ, ಅದು ಕುಡಿದಾಗ ಕೋಲ್ಡ್ ಆಗುತ್ತಲ್ಲ ಸರ್? ಸೈನಸೈಟಿಸ್ ಅದು. ಹಲೋ ನಿಮಗೆ, ಹಲೋ ಹೇಳಿ ಮೇಡಮ್. ಆಗ್ಲೇ ಪ್ರವೀಣ್ ಸರ್ ಹೇಳಿದ್ರು ಗ್ಯಾಸ್ಟ್ರಿಕ್ಗೆ ಸೋರೆಕಾಯಿ ಜ್ಯೂಸ್ ಕುಡಿಬಹುದು ಅಂತ. ಅದನ್ನ ಕುಡಿದಾಗ ಸೈನಸೈಟಿಸ್ ಕೋಲ್ಡ್ ಆಗುತ್ತೆ. ಮೇಡಮ್ ನಿಮ್ದು ಫಸ್ಟ್ ಆಫ್ ಆಲ್ ಇದು ಸಿಂಪ್ಟಮೆಟಿಕ್ ಇರೋದು ಟ್ರೀಟ್ಮೆಂಟ್ಗಳು. ಒಬ್ಬರಿಗೆ ಆಗಿದ್ದು ಇನ್ನೊಬ್ರಿಗೆ ಆಗ್ಬೇಕಂತಿಲ್ಲ. ನಿಮ್ಗೆ ಏನಾದರೂ ಅದು ವರ್ಕ್ ಆಗ್ತಾ ಇಲ್ಲ ಅಂದ್ರೆ ನೀವು ಇನ್ನೊಂದು ಪ್ರೋಟೋಕಾಲ್ನ ಚೇಂಜ್ ಮಾಡ್ಬೋದು ಅದರಲ್ಲಿ. ಇಲ್ಲಾಂದ್ರೆ ಆ ಫುಡ್ನ ಬಿಟ್ಟು ಬಿಡ್ಬೋದು ಅಷ್ಟೇ. ಯಾಕಂದ್ರೆ ನೀವು ಗ್ಯಾಸ್ಟ್ರಿಕ್ ಅಂತೀರಾ, ಅದು ಅಸಿಡಿಟಿನೂ ಆಗಿರ್ಬೋದು. ಹಾಗಾಗಿ ಸರಿ ಸರ್, ಅಸಿಡಿಟಿ ಬೇರೆ ಗ್ಯಾಸ್ಟ್ರಿಕ್ ಬೇರೆ. ಹಾಗಾಗಿ ಇಲ್ಲಾಂದ್ರೆ ನಮ್ಮ ಹೀಲರ್ಸ್ಗಳು ಇರ್ತಾರೆ, ನಾಡಿ ನೋಡಿದಾಗ ನಿಮಗೆ ಅಕ್ಯುರೇಟ್ ಆಗಿ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ನಿಮಗೆ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಮೇಲೆ ಕೊಟ್ಟಿರೋ ಬುಕ್ಕು. ಹಾಗಾಗಿ ಇದೇ ಕರೆಕ್ಟ್ ಇರಲ್ಲ. ಒಂದ್ಸಾರಿ ಏನಾದರೂ ಚೇಂಜಸ್ಗಳು ಬಂದಾಗ ನಮ್ಮ ನಿಯರ್ ಬೈ ಲೊಕೇಶನ್ ರೀಚ್ ಆದರೆ ನಿಮಗೆ ನಾಡಿ ಪರೀಕ್ಷೆ ಚೆಕ್ ಮಾಡಿ ಅಲ್ಲಿ ನಿಮಗೆ ಟ್ರೀಟ್ಮೆಂಟ್ ತಗೊಳ್ಬೋದು. ಯಶಸ್ವಿನಿ ಹೇಳಿ. ಹಲೋ ಹೇಳಿ ಹೇಳಿ ಮೇಡಮ್. ಸರ್, ತುಂಬಾ ಖುಷಿ ಆಗ್ತದೆ. ನಾನು ಈ ಮೆಡಿಸಿನ್ ಸೈಡ್ಗೆ ಹೊಸಬಳು. ತುಂಬಾ ಟ್ರೈ ಮಾಡಿದೀನಿ. ತುಂಬಾ ಅಂದ್ರೆ ಇತ್ತೀಚಿನ ಕ್ಲಾಸ್ಗಳು ಎಲ್ಲ ಅಟೆಂಡ್ ಮಾಡಿದೀನಿ. ವರ್ಕ್ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಿದೆ ಸರ್ ಬುಕ್ ಬರ್ತಾ ಇರೋದು. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಬುಕ್. ಓಕೆ ಮೇಡಮ್, ಥ್ಯಾಂಕ್ ಯು. ಆನಂದ್ ಅವ್ರು ಹೇಳಿ. ಆನಂದ್ ನ್ಯೂಸ್ ಸರ್ ಹೇಳಿ. ಸರ್ ಹೇಳಿ ಕೇಳ್ತೇವೆ ಹೇಳಿ. ನೀವು ಹಿಂಗೆ ಕೈ ಮಾಡಿದ್ರೆ ಗೊತ್ತಾಗಲ್ಲ, ಹ್ಯಾಂಡ್ ರೈಸ್ ಮಾಡಬೇಕು. ನಾವು ಎಲೆಕ್ಷನ್ ನಿಂತಿರ ಅಂತ ಬಿಟ್ಬಿಡ್ತೇವೆ. ಹಲೋ, ಹೇಳಿ ಸರ್ ಹೇಳಿ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಸರ್ ನಾನು ಹೊಸದಾಗಿ ಜಾಯ್ನ್ ಆಗಿದ್ದೀನಿ ಸರ್, ಲಕ್ಷ್ಮಣ್ ಅಂತ ಹೇಳಿ, ಮಹಾರಾಷ್ಟ್ರದಿಂದ ಸರ್. ಅದು ಬುಕ್ ಬಗ್ಗೆ ಹೇಳಿದ್ರಲ್ಲ ಸರ್, ಒಂದು ಹೊಟ್ಟೆ ಬಜ್ಜು ಬಗ್ಗೆ ಕೊಟ್ಟಿದ್ರಲ್ಲ, ಅದು ಈಗ ಕಲರ್ ಥೆರಪಿ, ಆರಿಕ್ಯುಲರ್ ಥೆರಪಿ, ಹಿಂಗೆ ಬೇರೆ 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 ಡಿವೈಡೇಷನ್ ಇದೆಯಲ್ಲ ಸರ್. ಅದರಲ್ಲಿ ನೀವು 1, 2, 3, 4, 5 ಹಿಂಗೆ ಡಿವೈಡೇಷನ್ ಮಾಡ್ತೀನಿ ಅಂತ ಹೇಳಿದ್ರಿ ಸರ್. ಒಂದು ಟಾಪಿಕ್ ತೊಗೊಂಡ್ಬಿಟ್ಟು ಅದರೊಳಗೆ ಎಲ್ಲಾ ವಿಷಯ ಬರುತ್ತೆ, ಬೇರೆ ಬೇರೆ ಈ ತರ ಬರುತ್ತೆ ಸರ್? ಬ್ಯಾಕ್ ಪೈನ್ ಅಲ್ಲಿ 17 ಟ್ರೀಟ್ಮೆಂಟ್ ಬರುತ್ತೆ ಒಂದರಲ್ಲೇ. ಹಾ ಸರ್.
ಅದಕ್ಕೆ ಕೇಳಿದೆ ಸರ್. ಸರಿ, ಓಕೆ, ಥ್ಯಾಂಕ್ ಯು. ಪುಷ್ಪ ಅವ್ರು ಹೇಳಿ. ಇವರು ಹೆಣ್ಮಕ್ಳು ಎಲ್ಲ ಕೇಳಾಗಿತ್ತು, ನೀವು ಗಂಡ್ಮಕ್ಳು ಯಾರಾದ್ರೂ ಹೇಳಿ ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತಾಡ್ಬೋದು. ಮಾತಾಡ್ತಾರೆ ಹೇಳಿ. ಮಾಲ್ತಿಯವ್ರು ಹೇಳಿ ಮೇಡಮ್. ಹೇಳಿ. ಅದು ಹೇಳಿ. ಕೋರ್ಸ್ ಇವಾಗ ಬಿಟ್ಟಿರಲ್ಲ ಸರ್, ಮಾಡ್ಕೊಬೋದಾ? ಏನ್ ಹೇಳಿ ಮೇಡಮ್? ಈಗ ATMದು ಬಿಟ್ಟಿದ್ದೀರಲ್ಲ ಸರ್ ಕೋರ್ಸು? ಸೇರ್ಬೋದು ಮೇಡಮ್, ಏನ್ ಸಮಸ್ಯೆ ಇಲ್ಲ. ಹಾ ಸರಿ ಸರ್, ಅದು ಥ್ಯಾಂಕ್ ಯು. ಕೋರ್ಸ್ ಅಷ್ಟೇ ಇರುತ್ತೆ, 5,000 ಇರುತ್ತೆ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಅದು ನಮ್ದು ಡೆವಲಪರ್ ಎಲ್ಲ ಆಫರ್ ಕೊಡಿ ಜನರು ಸೇರ್ತಾರಂತ ಮಾಡ್ಸಿರೋ ಅಷ್ಟೇನೆ. ಬಟ್ ನಾಳೆ ಇರೋದು 5,000 ಪ್ರೈಸ್, ಯಾವಾಗಾದ್ರೂ ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಕೊನೆಯದಾಗಿ ಒಬ್ಬರಿಗೆ ಪುಷ್ಪ ಶ್ರೀನಿವಾಸ್ ರೆಡ್ಡಿ ಹೇಳಿ ಮೇಡಮ್. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಬುಕ್ಕು ಈಗ 4-5 ಡೇಸ್ ಬ್ಯಾಕ್ ನಾನು ಅನ್ಕೊಂತಾ ಇದ್ದೆ ಸರ್. ದಯಾನಂದ್ ಸರ್ ಹೊಸ ವಿಷಯ ಸೇರಿಸ್ತಾ ಇದೀವಿ ಅಂತ ತುಂಬಾ ವರ್ಷದಿಂದ ಕಾಯಿಸ್ತಾ ಇದ್ದಾರೆ. ಅವರು ಏನ್ ಕಲೆಕ್ಟ್ ಮಾಡಿದಾರೋ ಅದನ್ನ ಒಂದ್ ಸ್ವಲ್ಪ ಬುಕ್ ನ ಬಿಡುಗಡೆ ಮಾಡ್ಬೋದಲ್ವಾ, ನಮಗೂ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತಾ ಇದ್ದೆ. ಸ್ವಲ್ಪ ಅಲ್ಲ, ಜಾಸ್ತಿ ಹೆಲ್ಪ್ ಆಗುತ್ತೆ. ಹೇಳಿ. ಹೌದು ಸರ್. ಅಲ್ಲ, ನಾನ್ ಅನ್ಕೊಂಡಿದ್ದೆ ಎಷ್ಟು ಒಂದ್ ಸ್ವಲ್ಪನಾದ್ರೂ ಕೊಟ್ರೆ ನಮ್ಗೊಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೆ. ತುಂಬಾ ಅದ್ರಲ್ಲಿ ಇವಾಗ ಪ್ರವೀಣ್ ಸರ್ ಹೇಳ್ಕೊಟ್ಟಿದ್ರಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಸರ್ ಅದ್ರಲ್ಲಿ. ಇದೆಲ್ಲ ಅಂದ್ರೆ ಅದು ಇವಾಗ ನಮ್ಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ನಾವು ಯೂಸ್ ಮಾಡ್ಕೊಬಹುದು. ತುಂಬಾ ಖುಷಿ ಆಯ್ತು ಸರ್. ಮತ್ತೆ ನಮ್ ಸ್ಮೈಲಿಂಗ್ ಕ್ವೀನ್ ಅನುಷ್ಕಾ ಮ್ಯಾಮ್ ನ ನೋಡಿದ್ವಿ ತುಂಬಾ ದಿನದ್ಮೇಲೆ. ಅವರಿಂದಾನೇ ನಮ್ಗೆ ಈ ಆಯುಷ್ ಮಂಡಲ ಪರಿಚಯ ಆಗಿದ್ದು. ತುಂಬಾ ಖುಷಿ ಆಯ್ತು ಮ್ಯಾಮ್ ನ ನೋಡಿ. ಅವ್ರು ಕಲ್ತಿದ್ದೇನೆ, ಅದು ನನ್ಗೆ ಗೊತ್ತು. ನಾನು ಆಕ್ಚುಲಿ ಯೋಗ ಥೆರಪಿ ಒಂದೇ ಕಲ್ತಿದ್ದು. ಅವ್ರು ಕಲ್ತಿದ್ದಾದ ಕೂಡ ನಾ ಎಲ್ಲವನ್ನ ನೋಡ್ಕೊಂಡು ಇಂಟ್ರಿಗೇಟ್ ಮಾಡಿದ್ದು. ಅದಕ್ಕೆಲ್ಲ ಮೂಲ ಅನುಷ್ಕಾನೆ. ಅದೇ 10 ವರ್ಷದ ಹಿಂದೆ ಏನ್ ಕಲ್ತಿದ್ದಲ್ಲ ಅವರಿಂದ ಎಲ್ಲಾ ಗುರುಗಳ ಹತ್ರ ಹೋಗಿ ಎಲ್ಲಾರ್ದು ಮಾಡ್ಕೊಂಡು ಅದನ್ನ ಡಾಟಾ ಮಾಡಿ, ಆ ಡಾಟಾನ ನಾನು ಫಾಲೋ ಅಪ್ ಮಾಡಿರೋದು ಬಿಟ್ರೆ ನಾವು ಬರೀ ಅದಕ್ಕೆ ವೈರ್ ಅಷ್ಟೇನೆ. ಬಟ್ ಕನೆಕ್ಷನ್ ಇರೋದು ನಂಬರ್ 4 ಹಂಗೆ ಬರ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ನಾವು ಒಂದ್ ತಿಂಗಳಿಂದ ನಿಮ್ಗೆ ಮೆಸೇಜ್ ನಲ್ಲಿ ಕೇಳ್ತಾನೆ ಇದ್ದೆ, ಪಾಪು ಹೇಗಿದೆ, ಅನುಷ್ಕಾ ಮ್ಯಾಮ್ ಹೇಗಿದೆ ಅಂತ. ನೀವೇನು ಆನ್ಸರ್ ಮಾಡಿರ್ಲಿಲ್ಲ. ಈ ಪ್ರವೀಣ್ ನಂಬರ್ 4, ಅನುಷ್ಕಾ ನಂಬರ್ 4 ಇವರು ಹಾಗಾಗಿ ಚೆನ್ನಾಗಿಲ್ಲ ಹೇಳ್ಕೊಡ್ತಾರೆ ಕಾನ್ಸೆಪ್ಟ್ ಗಳನ್ನ. ನಮ್ದು ನಂಬರ್ ಪ್ರವೀಣ್ ಸರ್ ನಂತೂ ನೋಡಿದ್ರೆ ಒಂಥರ ಬುದ್ಧನ್ ನೋಡೋ ರೀತಿ ಆಗುತ್ತೆ ಸರ್. ಗೌತಮ ಬುದ್ಧ ಅವ್ರದ ಒಂಥರ ಹಾಕೋಣ ಬಿಡಿ ಸರ್. ಅವರ ಜ್ಞಾನನೇ ಇದೆಯಲ್ಲ ಸರ್, ಅವ್ರ ಜ್ಞಾನನೇ ತುಂಬಿದೆಯಲ್ಲ. ಅವರು ಅಮೆಝಾನ್ ಕಂಪನಿಗೆ ಹೋಗ್ತಾ ಇದ್ರು ಕೆಲಸ ಮಾಡ್ಲಿಕ್ಕೆ. ನಾ ಹೇಳಿದೆ ಅಲ್ಲಾಕೆ ಹೋಗ್ತೀರಪ್ಪ, ಒಂದ್ 5 ಲಕ್ಷ ಪ್ಯಾಕೇಜ್ ಕೊಟ್ಟಿದ್ರು ಅವ್ರಿಗೆ ತಿಂಗಳಿಗೆನೆ. ಅವ್ರ ತಂದೆ ಬೈತಾರೆ ನಮ್ಗೆ, ನೀವು ಆಯುಷ್ ಮಂಡಲಂ ಅವರು ಒಳ್ಳೆ ಮಾಡ್ತಿದ್ರ, ನನ್ನ ಮಗನ್ನ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳಿದ್ರು. ಆಮೇಲೆ ನಾವು ಅವ್ರಲ್ಲಿ ಇವ್ರು ಬಂದ್ಬಿಟ್ರು, ಕೆಲಸ ಬಿಟ್ಟಿಲ್ಲ, ಹೋಗಿಲ್ಲ ಅವರು ಜಾಯ್ನ್ ಆಗಿಲ್ಲ. ಆಮೇಲೆ ಟ್ರೈನಿಂಗ್ ಪೀರಿಯಡ್ ಅಂತ ಹೇಳಿ 1 ತಿಂಗಳೇನೋ ಹೋದ್ರಂತೆ, ಮತ್ತೆ ಬಂದ್ರಂತೆ. ಈಗ ಅವ್ರು ಹೇಳಿದೆ ನಾನು, ನಮ್ಮಲ್ಲೇ ಶ್ರಣ ಕೊಡ್ತಿಲ್ಲ ಬಟ್ ಸಮಾಧಾನ ಅಂತ ಇರುತ್ತೆ ಅಂತ ಹೇಳಿ. ಸಮಾಧಾನ ಮತ್ತೆ ಜನಗಳದ್ದು ಆಶೀರ್ವಾದ ಸರ್, ಎಲ್ಲ ಎಷ್ಟು ಖುಷಿ ಆಗುತ್ತಲ್ಲ ಸರ್. ಮತ್ತೆ ನಿಮ್ಮಿಂದ ಅಂತೂ ನಮ್ಗಂತೂ ತುಂಬಾ ಎಷ್ಟು ಹೆಲ್ಪ್ ಆಗ್ತಿದೆ ಅಂದ್ರೆ ಸರ್, ನಾವು ತುಂಬಾ ವಿದ್ಯೆಗಳನ್ನ ಮನೆಯಲ್ಲಿ ಕಲ್ತಿದೀವಿ. ನಾವು ಬೇರೆಯವ್ರಿಗೆ ಹೇಳ್ಕೊಡಕ್ ಆಗ್ಲಿಲ್ಲ ಅಂದ್ರೂ ನಮಗ್ ನಾವು ಕಲಿತಿದೀವಲ್ಲ, ಅದು ತುಂಬಾ ಖುಷಿ ಇದೆ ಸರ್. ನಾನು ಅನ್ಕೊಂತಾ ಇದ್ದೆ 10th ಎಲ್ಲಾ ವಿದ್ಯೆ ಕಲಿಸ್ತಾರೆ, ಈ ಮ್ಯಾಥ್ಸ್ ಅವು ಇವು ಸೈನ್ಸ್ ಎಲ್ಲ ಕಲಿತೀವಿ, ನಮ್ ಜೀವನಕ್ಕೆ ಅದೆಲ್ಲ ಏನು ಉಪಯೋಗ ಆಗಲ್ಲ ಸರ್. ಏನೋ ಒಂದ್ ವಿಷಯ ತಿಳ್ಕೊಂಡಿದೀವಿ ಅನ್ಕೊಂತಾ ಇದ್ವಿ. ನೀವು ಕಲಿಸ್ತಾ ಇರೋ ವಿದ್ಯೆ ಹೆಂಗೆ ಅಂದ್ರೆ ನಮಗ್ ದಿನನಿತ್ಯಕ್ಕೆ ಬೇಕಾಗಿರೋಂತ ವಿದ್ಯೆಗಳು ಸರ್. ತುಂಬಾ ಖುಷಿ ಆಯ್ತು ಸರ್. ಲೈಫ್ ಚೇಂಜ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ತುಂಬಾ ಧನ್ಯವಾದ ಎಲ್ಲರಿಗೂ ಮಾತಾಡೋದಕ್ಕೆ. ನಾಳೆ ಮೀಟ್ ಆಗುವ. ನಾಳೆ ಪ್ರೈಸ್ ನ ಅನೌನ್ಸ್ ಮಾಡ್ತೇವೆ. ನಾಳೆ ನೈಟ್ ಒಂದು ಆಫರ್ ಇಡ್ತೇವೆ. ಆಫರ್ ಜಾಯ್ನ್ ಆದ್ರೆ ಉತ್ತಮ. ಆಮೇಲೆ ಬೇಕಾದ್ರೆ ಇನ್ನೊಂದು ಪ್ರೈಸ್ ಚೇಂಜ್ ಆಗ್ತಾ ಇರುತ್ತೆ. ಇನ್ನು ಡಿಸೈಡ್ ಮಾಡಿಲ್ಲ ಎಷ್ಟು ಬೇಕಂತ ಹೇಳಿ. 3 ದಿವಸ ಜರ್ನಿಯಲ್ಲಿ ಇರೋದ್ರಿಂದ ನಂಗೆ PPT ಸಿಕ್ಕಿದ್ದಿಲ್ಲ ಕೊನೆಯಲ್ಲಿ, ಅದಕ್ಕೆ ಟೈಮ್ ಆಯ್ತು ಸಿಗೋದಕ್ಕೇನೆ. ಯಾಕಂದ್ರೆ ನಾವು ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಸ್ವಲ್ಪ ಟೈಮ್ ಸಿಕ್ಕಿದೆ. ನಾಳೆ ನಾಡಿದ್ದು ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತೇವೆ. ಪ್ರೈಸ್ ನಮ್ದು ಏನಂದ್ರೆ ವೀಕ್ಷಕರು ಮತ್ತೆ ಸಿಕ್ಬಿಡ್ಲಿ ಅಂತ ಹೇಳಿ. ಆಮೇಲೆ ಅವ್ರಿಗೆ ಸೋಷಿಯಲ್ ಮೀಡಿಯಾದವ್ರಿಗೆ ಮತ್ತೆ ಆಮೇಲೆ ಸಿಗುತ್ತೆ. ಸೊ 20 ನಂತರ ಒಂದು ಆಫ್ಲೈನ್ ಮಾಡ್ತೇವೆ ಬೆಂಗಳೂರಲ್ಲಿ. ಅದ್ರದ್ದು ಅನೌನ್ಸ್ ಮಾಡೋದು ನಮಗೆ ಡೌಟ್, ಯಾಕಂದ್ರೆ ನಮ್ಗೆ ಟೈಮ್ ಇಲ್ಲ. ಯಾಕಂದ್ರೆ ಯಾವ ಡೇಟ್ ಅಂತ ನನಗೂ ಗೊತ್ತಿಲ್ಲ. ಸೊ ಆದ್ರೆ ಬೆಂಗಳೂರಲ್ಲಿ ಸಿಗೋಣ. ಓಕೆ, ತುಂಬಾ ಧನ್ಯವಾದ. ನಾಳೆ ಅಟೆಂಡ್ ಆಗಿ ನಾಳೆ ಪ್ರೈಸ್ ಅನ್ನ ಹೇಳ್ತೀನಿ. ಧನ್ಯವಾದ. ಶುಭರಾತ್ರಿ.